ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ. ಪುತ್ತೂರಿನ ಮಣ್ಣಿನಲ್ಲಿ ಹುಟ್ಟಿ ಪುತ್ತೂರು ಪಿಲೋವಿನದಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮಾಡುವ ಪಿಲೋವಿನ ಕಾಲೇಜಿನ ತಂಡದ ಕಪ್ತಾನನಾಗಿ ಪ್ರತಿನಿಧಿಸಿ ಆಡಿದ ಒಂದು ಉದಯೋನ್ಮುಖ ಆಟಗಾರ. ಬ್ಯಾಂಕ್ ಆಫ್ ಬರೋಡದ ಉದ್ಯೋಗಿಯಾಗಿ, ವಿಜಯ ಬ್ಯಾಂಕಿನ ಉದ್ಯೋಗಿಯಾಗಿ, ಬ್ಯಾಂಕ್ ಆಫ್ ಬರೋಡದ ಉದ್ಯೋಗಿಯಾಗಿ ಅನೇಕ ಇದ್ದ ದಿವಂಗತ ಉದಯ್ ಚೌಟ ಇವರ ಸ್ಮರಣಾರ್ಥವಾಗಿ ಈ ಮ್ಯಾಟ್ ಅಂಕಣದಲ್ಲಿ ಆಹ್ವಾನಿತ ತಂಡಗಳ ಪುರುಷರ ವಿಭಾಗದ ಪ್ರೋ ಕಬಡ್ಡಿ ಮಾದರಿಯ ಅಹಿರ್ನಿಶಿ ಕಬಡ್ಡಿ ಪಂದ್ಯಾಟ ಬೆಳಿಗ್ಗೆ 9ರಿಂದ ರಾತ್ರಿ 9 ತನಕ ನಿರಂತರವಾಗಿ ಈ ಕಬಡ್ಡಿ ಪಂದ್ಯಾಟ ಅನೇಕ ದೈಹಿಕ ಶಿಕ್ಷಕರ, ಕಬಡ್ಡಿ ಸಂಯೋಜಕರ, ಕಬಡ್ಡಿ ಕೂಟದ ಮಾರ್ಗದರ್ಶಕರ, ಕ್ರೀಡೆಯ ಪ್ರೋತ್ಸಾಹಕರ ಸರ್ವರ ಸಹಕಾರದೊಂದಿಗೆ ಅನೇಕ ವರ್ಷಗಳಲ್ಲಿ ಕೂಡ ಈ ಕಬಡ್ಡಿ ಆಟವನ್ನು ಪುತ್ತೂರಿನಲ್ಲಿ ಆಯೋಜಿಸಿರುವ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪುತ್ತೂರು ಇದೀಗ ಗಣೇಶೋತ್ಸವದ ಪ್ರಯುಕ್ತವಾಗಿ ಈ ಅಂಗಣದಲ್ಲಿ ಕಬಡ್ಡಿಯನ್ನು ಆಯೋಜಿಸಿದೆ. ಉದ್ಘಾಟನಾ ಸಮಾರಂಭದ ಅನೇಕ ಅತಿಥಿ ಅಭ್ಯಾಗತರು ನಮ್ಮೆಲ್ಲರ ಪ್ರೀತಿಯಿಂದ ಕಾರ್ಯಕ್ರಮದ ಮೇಲಿನ ಒಂದು ಪ್ರೀತಿ, ಪ್ರಾಮಾಣಿಕತೆ, ನಿಷ್ಠೆಗಳಿಂದ ಒಂದು ವಿಶ್ವಾಸದೊಂದಿಗೆ ನಮ್ಮೊಂದಿಗೆ ಬಂದು ಸೇರಿಕೊಂಡಿದ್ದಾರೆ. ಈ ಕಬಡ್ಡಿ ಆಯೋಜನೆಯ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಗೌರವಾಧ್ಯಕ್ಷರಾಗಿರುವ ಪುತ್ತೂರು ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಲಕೂಟ ಜನಪದೀಯ ಕ್ರೀಡೆ ಕಂಬಳದಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವರ ಅನುಗ್ರಹ ಆಶೀರ್ವಾದಗಳಿಂದ ಪುತ್ತೂರಿನ ಹೆಸರನ್ನು ಹತ್ತೂರಿಗೆ ಪಸರಿಸುವಲ್ಲಿ ಓರ್ವ ನಿಷ್ಠಾವಂತ, ಸಂಘಟನಾತ್ಮಕ ಮನೋಭಾವನೆಯಿಂದ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ ನಮ್ಮ ಪ್ರೀತಿಯ ಎನ್ ಚಂದ್ರರಾಜ್ ಶೆಟ್ಟಿ ಅವರು ಗೌರವಾಧ್ಯಕ್ಷರಾಗಿ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಸಂಯೋಜಿಸುತ್ತಿದ್ದಾರೆ. ಹಾಗೇನೆ ಓರ್ವ ಕಬಡ್ಡಿ ಆಟಗಾರನಾಗಿ ಪಿಲೋವಿನ ಕಾಲೇಜಿನ ತಂಡವನ್ನು ಆ ಸಂದರ್ಭದಲ್ಲಿ ಪ್ರತಿನಿಧಿಸಿದ ಕಪ್ತಾನನಾಗಿ, ನಮ್ಮೂರಿನ ಪ್ರತಿಭೆಯಾಗಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಯುವ ನಾಯಕ ಸುರೇಂದ್ರೈ ಬಲ್ಲಮಜಲು ಇವರ ಅಧ್ಯಕ್ಷತೆಯಲ್ಲಿ ರಾಜ್ಯ ದೈಹಿಕ ಶಿಕ್ಷಣ ಸಂಘದ ಓರ್ವ ಜಿಲ್ಲೆಯ ಅನೇಕ ಈ ಕ್ರೀಡಾಕೂಟದಲ್ಲಿ ಜಿಲ್ಲಾ ದೈಹಿಕ ಶಿಕ್ಷಕರ ಮತ್ತು ಅನೇಕ ಮಾರ್ಗದರ್ಶನ ಮಾಡುತ್ತಾ ಅನೇಕ ಪಂದ್ಯಾಟಗಳನ್ನು ರೂಪಿಸಿದ ಸಂಯೋಜಕರಾಗಿ, ರೂವಾರಿಗಳಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವ, ಓರ್ವ ಶಿಸ್ತುಬದ್ಧವಾಗಿ, ಪ್ರಾಮಾಣಿಕವಾಗಿ ಎಲ್ಲರನ್ನ ಪ್ರೀತಿಯಿಂದ ಆಧರಿಸುವ ಮನೋಭಾವನೆಯ ವ್ಯಕ್ತಿ ಕಾರ್ಯದರ್ಶಿಗಳಾದ ದಯಾನಂದ ರೈ ಕೋರ್ಮಾಂಡ. ಪಂದ್ಯಾಟ ಸಮಿತಿಯ ಗೌರವಾಧ್ಯಕ್ಷರು, ಪುತ್ತೂರಿನ ಕಂಬಳಕೂಟದ ಉಪಾಧ್ಯಕ್ಷರು, ಓರ್ವ ಯುವಕರ ಸ್ಫೂರ್ತಿಯ ಸೆಲೆಯಾಗಿರುವ ಉದ್ಯಮಿ ಶಿವರಾಮ್ ಆಳ್ವರವರು ಪಂದ್ಯಾಟ ಸಮಿತಿಯ ಗೌರವಾಧ್ಯಕ್ಷರಾಗಿ, ಪಂದ್ಯಾಟ ಸಮಿತಿಯ ಅಧ್ಯಕ್ಷರಾಗಿರುವ ಹಬೀಬ್ ಮಾನಿ ಈ ಪಂದ್ಯಾಟದಲ್ಲಿ ಅನೇಕ ವರ್ಷಗಳಲ್ಲಿ ಪಿಲೋಮಿನಾ ಕಾಲೇಜು ಮತ್ತು ಇತರ ಕಾಲೇಜುಗಳಲ್ಲಿ ಅನೇಕ ಕ್ರೀಡಾಪಟುಗಳನ್ನು ರೂಪಿಸಿದ ರೂವಾರಿ ಹಬೀಬ್ ಮಾನಿ. ಹೀಗೆ ಹಲವು ಜನರ ಸೇರುವಿಕೆಯೊಂದಿಗೆ ಒಂದು ಸಂಯೋಜನಾತ್ಮಕವಾಗಿ ಈ ಕಾರ್ಯಕ್ರಮ ಉದಯ ಚೌಟ ಇವರ ಸ್ಮರಣಾರ್ಥವಾಗಿ ಗಣೇಶೋತ್ಸವದ ಪ್ರಯುಕ್ತ ಮೂಡಿ ಬರಲಿಕ್ಕಿದೆ. ಎಲ್ಲ ತಂಡಗಳನ್ನು
ಸಂಘಟನ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನಾ ಸಮಾರಂಭ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಹಲವು ದಿನಗಳಿಂದ ದುಡಿದ ಮತ್ತು ಈಗ ದುಡಿಯುತ್ತಿರುವ ಅನೇಕ ಜವಾಬ್ದಾರಿಗಳನ್ನು ಹೊತ್ತಿರುವ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಪತ್ರಿಕಾ ಮಾಧ್ಯಮದವರನ್ನು ದೃಶ್ಯ ಮಾಧ್ಯಮದವರನ್ನು ಕೂಡ ಮಗದೊಮ್ಮೆ ಸ್ವಾಗತಿಸಿಕೊಳ್ಳುತ್ತಾ ಸುದ್ದಿ ಮಾಧ್ಯಮದವರು ಈ ಕಬಡ್ಡಿ ಪಂದ್ಯಾಟವನ್ನು ಎಲ್ಲ ಕಬಡ್ಡಿ ಪ್ರೇಮಿಗಳಿಗೆ ಮನೆಯಲ್ಲೇ ಕೂತು ನೋಡುವ ವ್ಯವಸ್ಥೆಗಳನ್ನು ದೃಶ್ಯ ಮಾಧ್ಯಮದ ಮೂಲಕ ಮಾಡಿದ್ದಾರೆ. ಸುದ್ದಿ ಮಾಧ್ಯಮದವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸಿಕೊಳ್ಳುತ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆರ್ಯಾಪು CA ಬ್ಯಾಂಕಿನ ಅಧ್ಯಕ್ಷರು ನಮ್ಮ ಎಲ್ಲರ ಪ್ರೀತಿಯ ಶ್ರೀಯುತ ಮೊಹಮ್ಮದ್ ಆಲಿ ಅವರು ಆಗಮಿಸಿದ್ದಾರೆ. ಅತ್ಯಂತ ಪ್ರೀತಿಯಿಂದ ಸಂಯೋಜಕರ ಪರವಾಗಿ ಅವರನ್ನು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಈ ವರ್ಷ ಹಬ್ಬಗಳನ್ನು ಹೊಸತನದಿಂದ ಆಚರಿಸೋಣ. ಬನ್ನಿ, ಭೇಟಿ ಕೊಡಿ ರಾಧಾಸ್ ಫ್ಯಾಮಿಲಿ ಶೋರೂಮ್ಗೆ. ಸಂಭ್ರಮವೊಕ್ಕಿಸುವ ರೇಷ್ಮೆ ಸೀರೆಗಳ ಅಪೂರ್ವ ಸಂಗ್ರಹ, ಅಲ್ಲದೆ ಲೇಡೀಸ್, ಜೆಂಟ್ಸ್ ಮತ್ತು ಮಕ್ಕಳ ರೆಡಿಮೇಡ್ ಡ್ರೆಸ್ಗಳ ಸಂಪೂರ್ಣ ಸಂಗ್ರಹ. ದುಬಾರಿ ಅಲ್ಲದ ಹಾಗೂ ನಗುಮೊಗದ ಸೇವೆಗೆ ಇಂದೇ ಭೇಟಿ ಕೊಡಿ. ರಾಧಾಸ್ ಫ್ಯಾಮಿಲಿ ಶೋರೂಮ್, ಕೋಟ್ ರಸ್ತೆ, ಪುತ್ತೂರು. ಸಮಗ್ರ ಕುಟುಂಬಕ್ಕೆ ಸಮೃದ್ಧ ಜವಳಿ ಮಳಿಗೆ. ನಾವು ನಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ 2 ಮಗ್ಗುಲುಗಳಲ್ಲಿ ಓರ್ವ ಕಬಡ್ಡಿ ಆಟಗಾರನನ್ನ ನೋಡ್ತಾ ಇದ್ದೇವೆ. ಯಾಕಿದು ಎಂದು ಪ್ರಶ್ನೆ ಮಾಡಿದಾಗ ನಮ್ಮೂರಿನ ಹೆಸರನ್ನ, ಪುತ್ತೂರಿನ ಹೆಸರನ್ನ ಅನೇಕ ಪಂದ್ಯಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೇಲೆತ್ತರಿಸಿದ ಕೀರ್ತಿಯ ಸಿಂಧು ಪಟ್ನಾ ಪೈರೇಟ್ಸ್ನ ಈಗ ಆಡುತ್ತಿರುವ ಪಟ್ನಾ ಪೈರೇಟ್ಸ್ನ ಮಿಂಚಿನಂತೆ ರೈಡನ್ನು ಮಾಡುವ ಓರ್ವ ಉದಯೋನ್ಮುಖ ಆಟಗಾರ. ಕಬಡ್ಡಿಯಲ್ಲಿ ನಿಷ್ಠೆಯಿಂದ ತನ್ನನ್ನು ತಾನು ದುಡಿಸಿಕೊಂಡು ಕಬಡ್ಡಿ ಎಂದರೆ ದೇವರಂತೆ ಎನ್ನುವ ಮನೋಭಾವನೆಯಿಂದ ಬ್ಯಾಂಕ್ ಆಫ್ ಬರೋಡಾದ ಉದ್ಯೋಗಿಯಾಗಿ ಓರ್ವ ಸರ್ವಶ್ರೇಷ್ಠ ಕಬಡ್ಡಿ ಆಟಗಾರನಾಗಿ ಉದಯೋನ್ಮುಖವಾಗಿ ಮಿಂಚುತ್ತಿರುವ, ಇನ್ನೂ ಮಿಂಚಲು ದೇವರ ಪ್ರೇರಣೆಯಿಂದ ಮಿಂಚುತ್ತಿರಲಿ ಎಂಬ ನಮ್ಮೆಲ್ಲರ ಆಶೀರ್ವಾದವನ್ನು ಅವರಿಗೆ ನೀಡುತ್ತಾ ಅತ್ಯಂತ ಪ್ರೀತಿಯಿಂದ ಇವತ್ತಿನ ಸಂಯೋಜಕರ ಪರವಾಗಿ ಪ್ರಸಂತ್ ರೈ ಕೈಕಾರ ಇವರನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ.
ಈ ವರ್ಷ ಹಬ್ಬಗಳನ್ನು ಹೊಸತನದಿಂದ ಆಚರಿಸೋಣ. ಬನ್ನಿ, ಭೇಟಿ ಕೊಡಿ ರಾಧಾಸ್ ಫ್ಯಾಮಿಲಿ ಶೋರೂಮ್ಗೆ. ಸಂಭ್ರಮ ಉಕ್ಕಿಸುವ ರೇಷ್ಮೆ ಸೀರೆಗಳ ಅಪೂರ್ವ ಸಂಗ್ರಹ, ಅಲ್ಲದೆ ಲೇಡೀಸ್, ಜೆಂಟ್ಸ್ ಮತ್ತು ಮಕ್ಕಳ ರೆಡಿಮೇಡ್ ಡ್ರೆಸ್ಗಳ ಸಂಪೂರ್ಣ ಸಂಗ್ರಹ. ದುಬಾರಿ ಅಲ್ಲದ ಹಾಗೂ ನಗುಮೊಗದ ಸೇವೆಗೆ ಇಂದೇ ಭೇಟಿ ಕೊಡಿ. ರಾಧಾಸ್ ಫ್ಯಾಮಿಲಿ ಶೋರೂಮ್, ಕೋಟ್ ರಸ್ತೆ, ಪುತ್ತೂರು. ಸಮಗ್ರ ಕುಟುಂಬಕ್ಕೆ ಸಮೃದ್ಧ ಜವಳಿ ಮಳಿಗೆ.
ಇಂದಿನ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳು ಶ್ರೀಯುತ ರಂಜಿತ್ ಬಂಗೇರ, ಮಾನ್ಯ ಜಿಲ್ಲಾಧ್ಯಕ್ಷರು, ಯಂಗ್ ಬ್ರಿಗೇಡ್, ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ರಂಜಿತ್ ಬಂಗೇರ ಇವರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ.
ಆದರಣೀಯರೇ, ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಸಮಾರಂಭದ ಉದ್ಘಾಟಕರು ಸನ್ಮಾನ್ಯ ಕೇಶವ ಪ್ರಸಾದ್ ಮುಳಿಯ, ಮಾನ್ಯ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ, ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ, ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಇದರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಚೆಂಡೆ Halo, halo. Halo. ಇವತ್ತು ನಾವೆಲ್ಲರೂ ಈ ಕಬಡ್ಡಿ ಪಂದ್ಯಾಟಕ್ಕೆ ಸೇರಿಕೊಂಡಿದ್ದೇವೆ. ಕಬಡ್ಡಿ ಈ ಒಂದು ಸಂಯೋಜನಾತ್ಮಕ, ಸಂಘಟನಾತ್ಮಕ, ಕ್ರೀಡಾ ಸ್ಫೂರ್ತಿ ಆಟ, ಇದು ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಇದರ ಹಿಂದೆ ಅನೇಕ ಮಂದಿ ಸಂಘಟನಾತ್ಮಕವಾಗಿ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಓರ್ವ ನಮ್ಮೂರಿನ ಇನ್ನೋರ್ವ ಕ್ರೀಡೆಯ ಹಿಂದೆ ಇರುವವರು ಶ್ರೀಯುತ ರಜಾಕ್ ರವರು ಸ್ಪೋರ್ಟ್ಸ್ ವರ್ಲ್ಡ್ ಎಂಬ ಒಂದು ಕ್ರೀಡೆಯ ಶೀಲ್ಡ್ಗಳನ್ನು, ಸ್ಪೋರ್ಟ್ಸ್ ವರ್ಲ್ಡ್ ಎಂಬ ಕ್ರೀಡೆಗೆ ಸಂಬಂಧಪಟ್ಟ ಎಲ್ಲ ಪರಿಕರಗಳ ಒಂದು ಸಂಸ್ಥೆಯನ್ನು ಮಾಡಿಕೊಳ್ಳುತ್ತಾ ಅದರ ಮಾಲಕರಾಗಿ ಅನೇಕ ಕ್ರೀಡೆಗಳಿಗೆ ತಾನು ಸ್ಫೂರ್ತಿಯಾಗಿರುವವರು ಅಮರ್ ಅಕ್ಬರ್ ಅಂತೋಣಿ ಎಂಬ ಕ್ರಿಕೆಟ್ ಪಂದ್ಯಾಟವನ್ನು ಕೂಡ ಈ ಕಿಲ್ಲೆ ಮೈದಾನದಲ್ಲಿ ಸಂಘಟಿಸುವವರು ಶ್ರೀಯುತ ರಜಾಕ್ ರವರು ಇವತ್ತಿನ ಕಬಡ್ಡಿ ಪಂದ್ಯಾಟದ ಶೀಲ್ಡ್ ಅನ್ನ ಈ ಪಂದ್ಯಾಟಕ್ಕೆ ತಾನೋರ್ವ ಕ್ರೀಡಾ ಪ್ರೇಮಿಯಾಗಿ ನೀಡಿದ್ದಾರೆ ಎಂದು ಅಭಿಮಾನದಿಂದ ಈ ಸಂದರ್ಭದಲ್ಲಿ ರಜಾಕ್ ರವರ ಕ್ರೀಡಾ ಪ್ರೇಮವನ್ನು ಪ್ರಶಂಸಿಸಿಕೊಳ್ತಾ ಇದ್ದೇವೆ. ರಜಾಕ್ ರವರಿಗೆ ಕೂಡ ಅಭಿನಂದನೆಗಳು. ನಮ್ಮ ಇವತ್ತಿನ ಕ್ರೀಡಾಕೂಟಕ್ಕೆ, ಕಬಡ್ಡಿ ಪಂದ್ಯಾಟಕ್ಕೆ ಡಾಕ್ಟರ್ ಸುರೇಶ್ ಪುತ್ತೂರಾಯರವರು ಪುತ್ತೂರಿನ ಖ್ಯಾತ ವೈದ್ಯರಾಗಿ ಧಾರ್ಮಿಕ
ಸಾಮಾಜಿಕ ಸಂಘಟನೆಗಳಲ್ಲಿ ಅತ್ಯಂತ ಪ್ರೀತಿಯಿಂದ ಈ ಸಂಘಟನಾತ್ಮಕವಾದ ಕೆಲಸ ಕಾರ್ಯವನ್ನು ಮಾಡುವವರು ಡಾಕ್ಟರ್ ಸುರೇಶ್ ಪುತ್ತೂರಾಯರವರು. ಇವರು ಕೂಡ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸಂಯೋಜಕರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. పడతాయి అల్ప ఇంకా ఇంత వైడ్ ఉండదు. ಡಾಕ್ಟರ್ UP ಶಿವಾನಂದರವರು ಸುದ್ದಿ ಮಾಧ್ಯಮದ ಸಂಪಾದಕರಾಗಿ ಇವತ್ತು ಸುದ್ದಿ ಮಾಧ್ಯಮದ ದೃಶ್ಯ ಮಾಧ್ಯಮ ಕೂಡ ನಮ್ಮ ಕಬಡ್ಡಿಯನ್ನು ಮನೆ ಮನೆಗೆ ಮಾಧ್ಯಮದ ಮೂಲಕ ತಲುಪಿಸಲಿಕ್ಕಿದ್ದಾರೆ. ಅತ್ಯಂತ ಪ್ರೀತಿಯಿಂದ ಡಾಕ್ಟರ್ UP ಶಿವಾನಂದರವರನ್ನು ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಬೂದಿಯಾರ್ ರಾಧಾಕೃಷ್ಣರಯ್ಯವರು ಪೂರ್ವ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ APMCಯ ಮಾಜಿ ಅಧ್ಯಕ್ಷರಾಗಿ ಅನೇಕ ಸಂಸ್ಥೆಗಳಿಗೆ ಅನೇಕ ವ್ಯವಸ್ಥೆಗಳಿಗೆ ಸ್ಫೂರ್ತಿಯಾಗಿರುವ ಬೂದಿಯಾರ್ ರಾಧಾಕೃಷ್ಣರಯ್ಯವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ವಿಜಯ್ ಕುಮಾರ್ ಅವರು ಸಿಸೋದ್ಯ, ನಾವು ಈ ವಿಚಾರವನ್ನು ಗಮನಕ್ಕೆ ತರಬೇಕಾಗಿದೆ. ಓರ್ವ ಮಳೆ ಕೊಯ್ಲು ತಜ್ಞನಾಗಿ ನೀರಿನ ಅಭಾವ ಇರುವ ಈ ಸಂದರ್ಭದಲ್ಲಿ ಓರ್ವ ಮಳೆ ಕೊಯ್ಲು ಯಾವ ರೀತಿ ಮಾಡಬೇಕೆಂಬ ದೃಷ್ಟಿಕೋನವನ್ನು ವಿವಿಧ ರೀತಿಯಲ್ಲಿ ಆವಿಷ್ಕಾರವನ್ನು ಮಾಡಿದ ತಜ್ಞರಾಗಿ ಇರುವ ಶ್ರೀಯುತ ವಿಜಯ್ ಕುಮಾರ್ ಅವರು ಚಿಕ್ಕಮಗಳೂರು
ಚಿಕ್ಕಮಗಳೂರಿನಿಂದ ಆಗಮಿಸಿದ್ದಾರೆ. ಅತ್ಯಂತ ಪ್ರೀತಿಯಿಂದ ನಮ್ಮೂರಿನ ಕ್ರೀಡೆಯ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಪೊಲೀಸ್ ಇಲಾಖೆ ನಮಗೆ ರಕ್ಷಣೆ ನೀಡುವ ರಕ್ಷಕರು. ಪ್ರತಿ ವರ್ಷವೂ ಕೂಡ ಪೊಲೀಸ್ ತಂಡ ಈ ಅಂಗಣದಲ್ಲಿ ಆಟವಾಡುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಕ್ರೀಡೆಗೆ ಸ್ಫೂರ್ತಿ ಕೂಡ ಈ ಪೊಲೀಸರು ತಮ್ಮ ಕ್ರೀಡಾ ದೈಹಿಕ ಕ್ಷಮತೆಯೊಂದಿಗೆ ಮಾನಸಿಕ ಕ್ಷಮತೆಯನ್ನು ಸ್ಥಿರವಾಗಿಸುವ ಈ ಕ್ರೀಡೆಯಲ್ಲಿ ಪೊಲೀಸ್ ತಂಡ ಕೂಡ ಇವತ್ತು ಈ ಅಂಗಣದಲ್ಲಿ ಆಟವಾಡಲಿಕ್ಕಿದೆ. ಪೊಲೀಸ್ ತಂಡದ ಜರ್ಸಿ ಅನಾವರಣ ಈ ಅಂಗಣದಲ್ಲಿ ನಡೆಯಲಿಕ್ಕಿದೆ. ಎಲ್ಲ ಅತಿಥಿಗಳ ಉಪಸ್ಥಿತಿಯಲ್ಲಿ ರಾಜ್ಯದ ಕಬಡ್ಡಿ ಅವರ ಸ್ಫೂರ್ತಿಯಾಗಿರುವ ಪ್ರಶಾಂತ್ ರೈ ಕೈಕಾರ ಇವರ ಮುಖೇನವಾಗಿ ನಮ್ಮ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಕಾರ್ಯದರ್ಶಿಗಳು, ಬಂದಿರುವ ಎಲ್ಲ ಅತಿಥಿಗಳು ಸೇರಿಕೊಂಡು, ದಯಾನಂದ್ರಯವರೇ ಪ್ರಧಾನ ಕಾರ್ಯದರ್ಶಿಗಳು ಸೇರಿಕೊಂಡು ಈ ಜರ್ಸಿ ಪೊಲೀಸ್ ತಂಡದ ಈ ಜರ್ಸಿ ಅನಾವರಣ ಕಾರ್ಯಕ್ರಮವನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ. ಅದರ ಸಂಬಂಧಪಟ್ಟವರು ನಮ್ಮ ಸಂಯೋಜಕರಿಗೆ ನಮ್ಮ ವಿಚಾರವನ್ನು ತಿಳಿಸುವಂಥದ್ದು. ಕ್ಷಮಿಸಬೇಕು, ಜರ್ಸಿ ಅನಾವರಣವನ್ನು ಉದ್ಘಾಟನೆಯ ನಂತರ ಮಾಡಲಿಕ್ಕಿದ್ದಾರೆ. ಬಂಧುಗಳೇ, ನಾವು ಉದ್ಘಾಟನೆಯ ಕ್ಷಣಕ್ಕೆ ಸಾಕ್ಷಿಗಳಾಗಿದ್ದೇವೆ. ನಮ್ಮ ಇವತ್ತಿನ ಉದ್ಘಾಟನಾ ಸಮಾರಂಭದ ಉದ್ಘಾಟಕರು ಶ್ರೀಯುತ ಕೇಶವ ಪ್ರಸಾದ್ ಮುಳಿಯ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿಸುತ್ತಿದ್ದೇವೆ. ಸಂಯೋಜಕರು ಎಲ್ಲ ಅತಿಥಿಗಳನ್ನು ಆಹ್ವಾನಿಸಿಕೊಂಡು ವೇದಿಕೆಯನ್ನು ಚಂದಗಾಣಿಸಿಕೊಡುವಲ್ಲಿ ಬೆಳಗಿನ ಉದ್ಘಾಟನಾ ಸಮಾರಂಭಕ್ಕೆ ಬಂದಿರುವ ಎಲ್ಲ ಅತಿಥಿಗಳನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು.
ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ವೇದಿಕೆಯನ್ನು ಬಂದು ಅಲಂಕರಿಸಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾದ ರೆವರೆಂಡ್ ಫಾದರ್ ವಿಜಯ ಹರಿರವರು, ಶ್ರೀಯುತ ದಿನೇಶ್ ಮೆದ್ರು ಅವರು, ರವೀಂದ್ರ ಶೆಟ್ಟಿ ನುಳಿಯಾಳು, ವೆಂಕಟೇಶ್ ಅಯ್ಯಂಗಾರ್ ಅವರು, ಗುಡಿಯಾರು ರಾಧಾಕೃಷ್ಣಯ್ಯವರು, ರೋಷನ್ ರೈ ಬಣ್ಣೂರು, ಸುಧೀರ್ ಶೆಟ್ಟಿ ನೇಸರ ಕಂಪ, ರಂಜಿತ್ ಬಂಗೇರ, ವಿಜಯಕುಮಾರ್ ಶಿಷ್ಯೇಂದ್ರ, ಕೃಷ್ಣ ಪ್ರಸಾದ್ ಆಳ್ವ, ಅತ್ಯಂತ ಮುಖ್ಯವಾಗಿ ಡಾಕ್ಟರ್ UP ಶಿವಾನಂದರವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಎಲ್ಲ ಅತಿಥಿಗಳಾಗಿ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಇವತ್ತಿನ ತೀರ್ಪುಗಾರರು, ಕ್ರೀಡಾಪಟುಗಳು, ಬಂದಿರುವ ಎಲ್ಲ ಕ್ರೀಡಾ ಪ್ರೇಮಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಸ್ಫೂರ್ತಿದಾಯಕವಾಗಿ ಈ ಕಾರ್ಯಕ್ರಮದ ಯಶಸ್ವಿಯಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಳ್ಳುವವರು ಎಲ್ಲರೂ ಈ ಅಂಗಣದ ಎದುರು ಭಾಗದಲ್ಲಿ ಆಸೀನರಾಗಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ತಮ್ಮ ಕರ್ತವ್ಯ ನಿಷ್ಠೆಯನ್ನು ಪರಿಪಾಲಿಸಬೇಕೆಂಬುದಾಗಿ ವಿನಂತಿಸ್ತಾ ಇದ್ದೇವೆ. ದಯವಿಟ್ಟು ಗಮನಿಸಬೇಕು. ಇವತ್ತಿನ ನಮ್ಮ ಈ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಗೌರವಾಧ್ಯಕ್ಷರಾದ ಚಂದ್ರ ಶೆಟ್ಟಿ ಅವರು, ಅಧ್ಯಕ್ಷರು ಸುರೇಂದ್ರ ರೈ ಬಳ್ಳಮಜಲು, ಕಾರ್ಯದರ್ಶಿಗಳಾದ ದಯಾನಂದ ರೈ ಕೋರ್ಮಾಂಡ, ಪಂದ್ಯಾಟ ಸಮಿತಿಯ ಗೌರವಾಧ್ಯಕ್ಷರಾಗಿರುವ ಶಿವರಾಮ್ ಆಳ್ವ, ಪಂದ್ಯಾಟ ಸಮಿತಿಯ ಅಧ್ಯಕ್ಷರಾಗಿರುವ ಹಬೀಬ್ ಮಾನಿ, ಕಾರ್ಯದರ್ಶಿಗಳಾಗಿರುವ ಪಂದ್ಯಾಟ ಸಮಿತಿಯ ನವನೀತ್ ಬಜಾಜ್, ರೆಫ್ರಿ ಬೋರ್ಡ್ನ ಅಧ್ಯಕ್ಷರಾಗಿರುವ ಅಬ್ದುಲ್ ಆಶಿಫ್ ರವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್, ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್, ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಇದರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಗಣೇಶೋತ್ಸವದ ಪ್ರಯುಕ್ತವಾಗಿ ನಾವು ಕೆಲವು ದಿನಗಳ ಹಿಂದೆ ಅತ್ಯಂತ ವಿಜೃಂಭಣೆಯಿಂದ ಇದೇ ಮೈದಾನದಲ್ಲಿ ಗಣೇಶೋತ್ಸವವನ್ನು ಕೂಡ ಆಚರಿಸಿದ್ದೇವೆ. ಅದರ ಪ್ರಯುಕ್ತವಾಗಿ ಓರ್ವ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ ಕೀರ್ತಿಶೇಷ ಉದಯ ಚೌಟ ಇವರ ಸ್ಮರಣಾರ್ಥವಾಗಿ, ಉದಯ ಚೌಟ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿಯಾಗಿ 4 ಬಾರಿ ಯೂನಿವರ್ಸಿಟಿಯಲ್ಲಿ ಫಿಲೋಮಿನಾ ತಂಡವನ್ನು ಯೂನಿವರ್ಸಿಟಿಯಲ್ಲಿ ಪ್ರತಿನಿಧಿಸಿದವರು, 1 ಬಾರಿ ಕಪ್ತಾನನಾಗಿ, ನಂತರ ಕಬಡ್ಡಿ ಆಟದಲ್ಲಿ ಸರ್ವಶ್ರೇಷ್ಠರಾಗಿ ಮೇಲೈಸಿಕೊಂಡು ಈ ಮಣ್ಣಿನ ಕಂಪಿನಿಂದ, ಕಾರಣಿಕಗಳ ಶಕ್ತಿಗಳಿಂದ ಉದಯ ಚೌಟ ಅವರು ಮೇರು ಕ್ರೀಡಾಪಟುವಾಗಿ ಬೆಳೆದವರು. ಅನೇಕ ಪಂದ್ಯಾಟಗಳಲ್ಲಿ ಆ ಒಂದು ರಂಜನೀಯವಾದ ಆಟವನ್ನು ಆಡಿ ಕಬಡ್ಡಿ ಪಂದ್ಯಾಟದಲ್ಲಿ ಸರ್ವಶ್ರೇಷ್ಠರೆನಿಸಿಕೊಂಡವರು. ಬ್ಯಾಂಕ್ ಆಫ್ ಬರೋಡದ ಅವರ ಅಧಿಕಾರಿಯಾಗಿ ನಂತರ ದಿನಗಳಲ್ಲಿ ಬ್ಯಾಂಕ್ ಆಫ್ ಬರೋಡವನ್ನು ಪ್ರತಿನಿಧಿಸಿದ ನಮ್ಮೂರಿನ ಮಾಣಿ ಉದಯ ಚೌಟರ ಸ್ಮರಣಾರ್ಥವಾಗಿ ಈ ಕಬಡ್ಡಿ ಪಂದ್ಯಾಟ ನಡೀತಾ ಇದೆ. ಪ್ರೋ ಕಬಡ್ಡಿ ಮಾದರಿಯ ಅಹಿರ್ನಿಶಿ ಈಗ ಬೆಳಿಗ್ಗಿನಿಂದ ರಾತ್ರಿಯವರೆಗೆ ನಿರಂತರವಾಗಿ ಈ ಪಂದ್ಯಾಟ ನಡೀಲಿಕ್ಕಿದೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಅನೇಕ ಎಲ್ಲ ಅತಿಥಿ ಅಭ್ಯಾಗತರು ಬಂದು ಭಾಗವಹಿಸಿದ್ದಾರೆ. ನಮ್ಮ ಮಣ್ಣಿನ ಮಹತ್ವದ ಕ್ರೀಡೆ ಜಾತಿ ಮತ ಧರ್ಮಗಳ ತಾರತಮ್ಯವಿಲ್ಲದೆ ಅನೇಕತೆಯಲ್ಲಿ ಏಕತೆಯನ್ನು ಸಾರುವ ನಮ್ಮ ಈ ಕ್ರೀಡೆ ಇವತ್ತಿನ ಕಬಡ್ಡಿ. ಈ ಕಬಡ್ಡಿ ಕೂಟದ ಈ ಕಾರ್ಯಕ್ರಮದಲ್ಲಿ ಬಂದಿರುವ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಲಿಕ್ಕಿದ್ದಾರೆ. ಶ್ರೀಯುತ ಶಿವರಾಮ್ ಆಳ್ವ ಬಳ್ಳಮಜಲಗುತ್ತು, ಗೌರವಾಧ್ಯಕ್ಷರು ಪಂದ್ಯಾಟ ಸಮಿತಿ. ಅನೇಕ ವರ್ಷಗಳ ಕ್ರೀಡೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ಶಿವರಾಮ ಆಳ್ವರವರು
ಪ್ರಾರ್ಥನೆಯನ್ನು ಮಾಡುತ್ತಾ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕಿದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಎಂ ಬಿ ವಿಶ್ವನಾಥ್ ರೈ, ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಸಮರ್ಥ ನಾಯಕರಾದ ಎಂ ಬಿ ವಿಶ್ವನಾಥ್ ರೈ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸಿಕೊಳ್ಳುತ್ತಾ, ಈಗ ಪ್ರಾರ್ಥನೆಗಾಗಿ ಪೆರ್ನೆ ಕಳಿಂಜ ಉಮನಾ ಶೆಟ್ಟಿಯವರು ಕೂಡ ಆಗಮಿಸ್ತಾ ಇದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸಂಘಟಕರ ಪರವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಪ್ರಾರ್ಥನೆಯನ್ನ ಮಾಡಲಿಕ್ಕಿದ್ದಾರೆ. ನಮ್ಮ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರನ್ನ ಮತ್ತು ಸರ್ವ ದೈವಿಕ ಶಕ್ತಿಗಳನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುವ ಪ್ರಾರ್ಥನೆ ಭಾಗ್ಯಶ್ರೀ ರೈ ಮತ್ತು ವಿಂಧ್ಯಶ್ರೀ ರೈ ಇವರಿಂದ. ತುಂಬಾದ ಸುಗಿ ಪೂವ ಆನೆ ಮೋನೆದ ದೇವ ನಂಬುನ ಇಂಕ್ಲೇಗ ಇಂಬುನೆ ಕೊರ್ಲೆ ದೇವ. ತುಂಬಾದ ಸುಗಿ ಪೂವ ಆನೆ ಮೋನೆದ ದೇವ ನಂಬುನ ಇಂಕ್ಲೇಗ ಇಂಬುನೆ ಕೊರ್ಲೆ ದೇವ. ಎಡ್ಡೆಂತಿ ನಿರ್ವಿಘ್ನವಾದ ಕಾರ್ಯೋ ಸಾಗೊಡುದುಂಬುಗು. ತುಂಬಾದ ಸುಗಿ ಪೂವ ಆನೆ ಮೋನೆದ ದೇವ ನಂಬುನ ಎಂಕ್ಲೇಗ ಇಂಬುನೆ ಕೊರ್ಲೆ ದೇವ. ಪಾರ್ವತಿ ಪರಶಿವೇರೆ ಅರ್ತಿ ಪಿರ್ತಿದ ಮಗೆ ಮೂಜಿಲೋ ಕೋದ ಒಡೆ ಷಣ್ಮುಖ ಸೋದರೆ ಸಿದ್ಧಿ ಬುದ್ಧಿನ ಕೊರ್ದು ಕಾಪುಲೆ ದೇವ. ವಿದ್ಯೆದ ಅಧಿಪತಿ ಗಣಕುಲೆ ಗೋಡೆಯ. ತುಂಬಾದ ಸುಗಿ ಪೂವ ಆನೆ ಮೋನೆದ ದೇವ ನಂಬುನ ಎಂಕ್ಲೇಗ ಇಂಬುನೆ ಕೊರ್ಲೆ ದೇವ. ನಂಬುನ ಎಂಕ್ಲೇಗ ಇಂಬುನೆ ಕೊರ್ಲೆ ದೇವ. ನಮ್ಮ ಭಾಷೆ ಕನ್ನಡ ಭಾಷೆ ಆದಿತ್ತಲ್ಲ, ಮೂಲತ ನಮ್ಮ ಭಾಷೆ ತುಳು ಭಾಷೆ. ಈ ತುಳು ಭಾಷೆದ ಪೊರ್ಲು ಪೊಳಿಗೆನ ಬಾರಿ ಪೊರ್ಲುಡು ತುಗುಪುದ ಮುಖಾಂತರವಾದ ನಂಕ್ ತಿರುಪಾದಿ ಕೊರ್ನ ವಿಂಧ್ಯಶ್ರೀ ರೈ ಭಾಗ್ಯಶ್ರೀ ರೈ ಮುಕ್ಲೆಗೆ ಸೊಲ್ಮೆ ಸಂದೈತ ಮಲ್ತೊಂದುಲ್ಲ. ಸ್ವಾಗತ ಮಲ್ಪುಣವು ನಮ್ಮ ಮಲ್ಲಾದಿಗೆ ಭಿನ್ನಾದಿಗೆ ಈ ಒಂದು ಸ್ವಾಗತವನ್ನು ಮಾಡಬೇಕಾಗಿ ಪಂಜಾಟ ಸಮಿತಿಯ ಗೌರವಾಧ್ಯಕ್ಷರಾದ ಪ್ರೀತಿಯ ಶಿವರಾಮ್ ಆಲೂರವರಲ್ಲಿ ವಿನಂತಿಸ್ತಾ ಇದ್ದೇವೆ. ನಮ್ಮ ಆರಾಧ್ಯ ಮೂರ್ತಿಯಾದ ಮಹಾಲಿಂಗೇಶ್ವರನಿಗೆ ನಮಸ್ಕರಿಸ್ತಾ, ನಮ್ಮ ಇಲ್ಲಿ ಗಣೇಶೋತ್ಸವ ಹಬ್ಬದ ಮಹಾಗಣಪತಿ ದೇವರಿಗೆ ನಮಸ್ಕರಿಸ್ತಾ, ಇವತ್ತಿನ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಪುತ್ತೂರು ತಾಲೂಕು ಕಬಡ್ಡಿ ಅಸೋಸಿಯೇಷನ್ ಇದರ ಆಶ್ರಯದಲ್ಲಿ ಗಣೇಶೋತ್ಸವ ಪ್ರಯುಕ್ತ ನಮ್ಮ ಅಂತಾರಾಷ್ಟ್ರೀಯ ಕ್ರೀಡಾಪಟು ದಿವಂಗತ ಉದಯ್ ಚೌಟರ ಸ್ಮರಣಾರ್ಥ ಕಬಡ್ಡಿ ಪಂದ್ಯಾಟವು ಇಲ್ಲಿ ಈ ಶುಭ ಮುಹೂರ್ತದಲ್ಲಿ ಉದ್ಘಾಟನೆಯಾಗಲಿದೆ. ಈ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ನಮ್ಮ ಆತ್ಮೀಯರು ಆದ ಕೇಶವ ಪ್ರಸಾದ್ ಮುಳಿಯ ಇವರಿಗೆ ನಮ್ಮ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ಆತ್ಮೀಯವಾದ ಸ್ವಾಗತ. ಹಾಗೂ ನಮ್ಮ ಆತ್ಮೀಯರು ಸುಧಾಣ ವಸತಿ ಶಾಲೆ ಇದರ ಸಂಚಾಲಕರು ವಿಜಯ ಹಾರ್ವಿನ್ ಅವರಿಗೂ ನಮ್ಮ ಪಂದ್ಯಾಟಕ್ಕೆ ಪೂರ್ಣ ಸಹಕಾರ ನೀಡುತ್ತಿರುವ ವಿಜಯ ಹಾರ್ವಿನ್ಗ ನಮ್ಮ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ಆತ್ಮೀಯವಾದ ಸ್ವಾಗತ.
ಸುರೇಶ್ ಪುತ್ತರಾಯರ್ ಅವರಿಗೂ ಕೂಡ ಅಮೆಚೂರ್ ಕಬಡ್ಡಿ ಎಸ್ಎಲ್ ಪರವಾಗಿ ಆತ್ಮೀಯವಾದ ಸ್ವಾಗತ. ಹಾಗೂ ಪ್ರಗತಿಪರ ಕೇಸುಗರು ನಮ್ಮ ಆತ್ಮೀಯರು ಆದ ರೊಟೇರಿಯನ್ ವೆಂಕಟೇಶ್ ಅಯ್ಯಂಗರ್ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸಹಕಾರ ನೀಡುತ್ತಿರುವಂತಹ ಎಂ ವಿ ವಿಶ್ವನಾಥ್ ಅವರಿಗೂ ಕಬಡ್ಡಿ ಎಸ್ಎಲ್ ಪರವಾಗಿ ಆತ್ಮೀಯವಾದ ಸ್ವಾಗತ. ನಮ್ಮ ಮಾರ್ಗದರ್ಶಕರಾದ ಮುರಳೀಧರ ರೈ ಅವರಿಗೂ ಮಾಜಿ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ನಮ್ಮ ಪ್ರವೀಣ್ ಚಂದ್ರ ಆಲ್ವಾ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನಮ್ಮ ಆತ್ಮೀಯ ಸ್ನೇಹಿತರು ಕಿರಣ್ ಪ್ರವೇಶನ ಮಾಲಕರು ಕೇಶವ್ ನಾಯ್ಕ್ ಅವರಿಗೂ ಕೂಡ ಅಮೆಚೂರ್ ಕಬಡ್ಡಿ ಎಸ್ಎಲ್ ಪರವಾಗಿ ಆತ್ಮೀಯವಾದ ಸ್ವಾಗತ. ಹಿರಿಯ ಮುಖಂಡರು ಕೃಷ್ಣ ಪ್ರಸಾದ್ ಆಲ್ವಾ ಇವರಿಗೂ ಕೂಡ ಅಮೆಚೂರ್ ಕಬಡ್ಡಿ ಫೆಡರೇಷನ್ ಪರವಾಗಿ ಆತ್ಮೀಯವಾದ ಸ್ವಾಗತ. ನಮ್ಮ ಆತ್ಮೀಯರು ಟಿವಿಯಲ್ಲಿ ನೋಡ್ತಾ ಇರಬಹುದು, ಪ್ರಶಾಂತ್ ರೈ ಕೈಕಾರ ನಮ್ಮ ಆತ್ಮೀಯರು ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟು ಕಬಡ್ಡಿ ಇದರ ಅಲ್ಲಿ ಉಪಸ್ಥಿತಿದ್ದಾರೆ. ಅವರಿಗೆ ನಮ್ಮ ಅಮೆಚೂರ್ ಕಬಡ್ಡಿ ಎಸ್ಎಲ್ ಪರವಾಗಿ ಆತ್ಮೀಯವಾದ ಸ್ವಾಗತ. ಪ್ರವೀಣ್ ಶೆಟ್ಟಿ ಆಲಕೆಮಜಲ್ ನಮ್ಮ ಆತ್ಮೀಯ ಸ್ನೇಹಿತರು, ಅವರಿಗೂ ಕೂಡ ಕಬಡ್ಡಿ ಎಸ್ಎಲ್ ಪರವಾಗಿ ಆತ್ಮೀಯವಾದ ಸ್ವಾಗತ. ರೋಷನ್ ರೈ ಬಣ್ಣೂರು ನಮ್ಮ ಆತ್ಮೀಯರು ಕಬಡ್ಡಿ ಎಸ್ಎಲ್ ಪರವಾಗಿ ಆತ್ಮೀಯವಾದ ಸ್ವಾಗತ. ಗಂಗಾಧರ್ ಶೆಟ್ಟಿ ಕೈಕಾರ ಅವರಿಗೂ ಕೂಡ ಕಬಡ್ಡಿ ಎಸ್ಎಲ್ ಪರವಾಗಿ ಆತ್ಮೀಯವಾದ ಸ್ವಾಗತ. ನಮ್ಮ ಹಿರಿಯರು ಮಾರ್ಗದರ್ಶಕರು ಆದ ಉಮಾನಾಥ್ ಶೆಟ್ಟಿ ಪೆರ್ನೆ ಇವರಿಗೆ ಅಮೆಚೂರ್ ಕಬಡ್ಡಿ ಎಸ್ಎಲ್ ಪರವಾಗಿ ಆತ್ಮೀಯವಾದ ಸ್ವಾಗತ. ನಮ್ಮ NSYನ ರಾಜ್ಯದ ಉಪಾಧ್ಯಕ್ಷರಾಗಿ ಮಾಜಿಯಾಗಿದ್ದಂಥ ನಜೀರ್ ಮಠ ನನ್ನ ಆತ್ಮೀಯರಾದ ನಜೀರ್ ಭಟ್ ಅವರಿಗೆ ಸುದರ್ಶನ್ ನಾಯಕ್ ಕಂಪ ಇವರಿಗೂ ಕೂಡ ನಮ್ಮ ಕಬಡ್ಡಿ ಎಸ್ಎಲ್ ಪರವಾಗಿ ಆತ್ಮೀಯವಾದ ಸ್ವಾಗತ. ಜಿನ್ನಂ ಪೂಜಾರಿ ಮುರ ಇವರಿಗೂ ಕೂಡ ಕಬಡ್ಡಿ ಎಸ್ಎಲ್ ಪರವಾಗಿ ಆತ್ಮೀಯವಾದ ಸ್ವಾಗತ. ಹಾಗೂ ನಮ್ಮ ಗೌರವಾಧ್ಯಕ್ಷರಾದ ಚಂದ್ರರಾಜ್ ಶೆಟ್ಟಿ ಅವರಿಗೂ ಆತ್ಮೀಯವಾದ ಸ್ವಾಗತ. ಹಾಗೆ ಅಮೆಚೂರ್ ಕಬಡ್ಡಿ ಎಸ್ಎಲ್ ಅಧ್ಯಕ್ಷರಾದಂತಹ ಸುರೇಂದ್ರ ರೈ ಅವರಿಗೂ ಆತ್ಮೀಯವಾದ ಸ್ವಾಗತ. ಹಾಗೂ ಈ ಕಬಡ್ಡಿ ಯಶಸ್ವಿಯಾಗಲು ಕಾರಣಕರ್ತರಾದ ದಯಾನಂದ ರೈ ಕೋರ್ಮಾಂಡ ಇವರ ಮಾರ್ಗದರ್ಶನದಲ್ಲಿ ಈ ಕಬಡ್ಡಿ ಪಂದ್ಯಾಟವು ಆಯೋಜಿಸಿದ್ದೇವೆ. ಅವರ ಮಾರ್ಗದರ್ಶನ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಕೇಳಿಕೊಳ್ತಾ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೂ ನಮ್ಮ ಹಿರಿಯರು ಮಾರ್ಗದರ್ಶಕರು ಕರಾವಳಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಚನ್ನಲ ತಿಮ್ಮಪ್ಪ ಶೆಟ್ಟಿ ಅವರು ಈಗಾಗಲೇ ಆಗಮಿಸುತ್ತಿದ್ದಾರೆ. ಅವರಿಗೆ ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಹಾಗೂ ವಿಕ್ರಮ್ ಶೆಟ್ಟಿ ಇದ್ದಾರೆ, ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ.
ಹಾಗೂ ಶಶಿಕಿರಣ್ ರೈ ಇದ್ದಾರೆ, ಅವರಿಗೂ ಕೂಡ ಆತ್ಮೀಯ ಸ್ವಾಗತ. ಸುಶಾಂತ್ ರೈ ಇದ್ದಾರೆ, ಅವರಿಗೂ ಕೂಡ ಕಬಡ್ಡಿ ಬಗ್ಗೆ ಆತ್ಮೀಯವಾದ ಸ್ವಾಗತ. ಬೆಲಿಪಾಡಿ ಸುಭಾಷ್ ರೈ ಇದ್ದಾರೆ, ಅವರಿಗೂ ಕೂಡ ಕಬಡ್ಡಿ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ, ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ, ಪೊಲೀಸ್ ಇಲಾಖೆಯವರಿಗೂ, ಕಬಡ್ಡಿ ಆಟಗಾರರು, ದೃಶ್ಯ ಮಾಧ್ಯಮದವರಿಗೂ, ಕಬಡ್ಡಿ ಯಶ್ವನ್ನವರಿಗೂ, ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಅಭಿಮಾನಿ ಬಳಗದವರಿಗೂ ಎಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಅತ್ಯಂತ ಪ್ರೀತಿಯಿಂದ, ನಲ್ಮೆಯಿಂದ, ಒಲ್ಮೆಯಿಂದ ಎಲ್ಲರನ್ನ ಸ್ವಾಗತಿಸಿದ ಪಂದ್ಯಾಟ ಸಮಿತಿಯ ಗೌರವಾಧ್ಯಕ್ಷರಾಗಿ ಆಗಿರುವ ಶಿವರಾಮ ಆಳ್ವ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಈಗ ಈ ಕಬಡ್ಡಿಯ ಬಗ್ಗೆ, ಈ ಪಂದ್ಯಾಟದ ಬಗ್ಗೆ, ಯೋಜನೆಗಳ ಬಗ್ಗೆ ಅತ್ಯಂತ ವಿರಳವಾಗಿ, ಪ್ರಾಸ್ತಾವಿಕವಾಗಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ನಮ್ಮೆಲ್ಲರ ಮಾರ್ಗದರ್ಶಕರು, ಪುತ್ತೂರು ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳ ಸಮಿತಿಯ ಅಧ್ಯಕ್ಷರು, ಕಬಡ್ಡಿಯಿಂದ ತನ್ನ ಜೀವನವನ್ನು ಆರಂಭಿಸಿದ ಓರ್ವ ಕ್ರೀಡಾರುವಾರಿ, ಕ್ರೀಡಾ ಸ್ಫೂರ್ತಿ, ಅನೇಕ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಉದ್ಯೋಗವನ್ನು ಒದಗಿಸುವಲ್ಲಿ ಸಫಲರಾದ ನಮ್ಮೂರಿನ ಪ್ರೀತಿಯ ಎನ್ ಚಂದ್ರ ಶೆಟ್ಟಿಯವರು. ಕರ್ನಾಟಕ ರಾಜ್ಯ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್, ದಕ್ಷಿಣ ಕನ್ನಡ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಮತ್ತು ಪುತ್ತೂರು ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಇದರ ಜಂಟಿ ಆಶ್ರಯದಲ್ಲಿ ಗಣೇಶೋತ್ಸವದ ಪ್ರಯುಕ್ತ ಮ್ಯಾಟ್ ಅಂಗಣದ ಒಂದು ಪಂದ್ಯಾಟ ನಾವು ಗಣೇಶೋತ್ಸವದ ಪ್ರಯುಕ್ತ ಕಳೆದ 4 ವರ್ಷಗಳಿಂದ ನಡೆಸ್ತಾ ಬಂದಿದ್ದೇವೆ. ಆದರೆ ಕೋವಿಡಿಂದಾಗಿ 2-3 ವರ್ಷ ಈ ಕಬಡ್ಡಿ ಪಂದ್ಯಾಟ ನಿಂತು ಹೋಯಿತು. ಆಮೇಲೆ ಎಲ್ಲ ಕಬಡ್ಡಿ ಆಟಗಾರರು ನಮಗೆ ಬಹಳ ಒತ್ತಡವನ್ನು ತರ್ತಾ ಇದ್ರು, ನಾವು ಕಬಡ್ಡಿ ಮಾಡಬೇಕು. ಆ ರೀತಿಯ ಒತ್ತಡ ಇರುವಾಗ ನಮ್ಮ ಆತ್ಮೀಯ ಮಿತ್ರ ಉದಯ ಚೌಟ, ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ, ಅವರು ಸಣ್ಣ ಪ್ರಾಯದಲ್ಲಿ ನಮ್ಮನ್ನು ಬಿಟ್ಟು ದೇವರ ಪಾದ ಸೇರಿದರು. ಅವರು ನಮ್ಮ ಬಹಳ ಆತ್ಮೀಯ. ಅಂತಹ ಒಂದು ಪಂದ್ಯಾಟ ನಡೆಸಬೇಕು ಅಂತ ಹೇಳುವ ಒಂದು ತೀರ್ಮಾನಕ್ಕೆ ನಾವು ಬಂದು ಇವತ್ತು ನಾವು ಇಲ್ಲಿ ವೇದಿಕೆಯಲ್ಲಿದ್ದೇವೆ. ವೇದಿಕೆಯಲ್ಲಿ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಲಿರುವಂತಹ ಕೇಶವ ಪ್ರಸಾದ್ ಮುಳಿಯಾರವರೇ, ಬುಡಿಯಾರ್ ರಾಧಾಕೃಷ್ಣರಯ್ಯವರೇ, ಚನ್ನ ತಿಮ್ಮಪ್ಪ ಶೆಟ್ಟಿಯವರೇ, ವಿಜಯ ಹಾರವಿಂದ್ರವರೇ, ರವೀಂದ್ರ ಶೆಟ್ಟಿ ನುಲಿಯಾಲ್ರವರೇ, ಡಾಕ್ಟರ್ ಸುರೇಶ್ ಪುತ್ರಾರವರೇ, ಮತ್ತೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ನಾವು ಕಬಡ್ಡಿಯ ಬಗ್ಗೆ ಏನಂದ್ರೆ, ನಾನು ಒಂದು ಜೀವನ ಕಟ್ಟಬೇಕಾದರೆ ಕಬಡ್ಡಿ ಆಟದಿಂದ ನಾನು 1986ರಲ್ಲಿ ವಿಜಯ ಬ್ಯಾಂಕ್ಗೆ ಸೇರಿದೆ. ಆಮೇಲೆ ನಮ್ಮ ವಿಜಯ ಬ್ಯಾಂಕ್ ತಂಡ 1986ರಲ್ಲಿ ಪ್ರಾರಂಭವಾಯಿತು. ಆಮೇಲೆ ಸತತ ಇತ್ತೀಚಿನ ಒಂದು 2-3 ವರ್ಷ ವಿಜಯ ಬ್ಯಾಂಕ್ ಇರುವಾಗ ನಮ್ಮ ಎಷ್ಟೋ ಆಟಗಾರರಿಗೆ, ಕಬಡ್ಡಿ ಆಟಗಾರರಿಗೆ ಉದ್ಯೋಗ ಸಿಗುವ ಒಂದು ಅವಕಾಶ ಸಿಕ್ತು. ಇವಾಗ ವಿಜಯ ಬ್ಯಾಂಕ್ ಆಫ್ ಬರೋಡಾದ ಮೇಲೆ ಮರ್ಜಾದ ಮೇಲೆ ಈ ಕಬಡ್ಡಿ ಆಟಗಾರರಿಗೆ ಅವಕಾಶ ಕಡಿಮೆ ಆಗ್ತಾ ಬಂತು. ನಮ್ಮ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಲಿರುವ ನಮ್ಮ ಶಾಸಕರಾದ, ಆತ್ಮೀಯರಾದ, ಸಹೋದರರಾದ
ಕೆಲವೇ ಕ್ಷಣಗಳಲ್ಲಿಯೇ ಕೆಲವೇ ದಿನಗಳಲ್ಲಿಯೇ ಓರ್ವ ಶಾಸಕರಾಗಿ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಇವತ್ತಿನ ಕಬಡ್ಡಿ ಪಂದ್ಯಾಟಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀಯುತ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಅವರನ್ನು ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವ ಎನ್ ಚಂದ್ರ ಶೆಟ್ಟಿ ಅವರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದಾರೆ. ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವ ಡಾಕ್ಟರ್ ರಾಜರಾಮ್ ಕೆಬಿ ಇವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಾ ಪ್ರಾಸ್ತಾವಿಕ ಮಾತುಗಳನ್ನು ಮುಂದುವರಿಸಬೇಕಾಗಿ ಪುತ್ತೂರು ನಗರ ಠಾಣೆಯ ಎಸ್ಐಗಳಾಗಿರುವ ಆಂಜನೇಯ ರೆಡ್ಡಿ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸಂಘಟಕರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡು ಈಗ ಪ್ರಾಸ್ತಾವಿಕ ನುಡಿಗಳನ್ನು ಮುಂದುವರಿಸಲಿಕ್ಕಿದ್ದಾರೆ ಶ್ರೀಯುತ ಚಂದ್ರ ಶೆಟ್ಟಿ ಅವರು. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಪುತ್ತೂರಿನ ಜನಪ್ರಿಯ ಶಾಸಕರು, ಯುವ ಮುಖಂಡರು, ನನ್ನ ಆತ್ಮೀಯ ಸಹೋದರ ಅಶೋಕ್ ಕುಮಾರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಾವು ಈ ವರ್ಷ ಉದಯ ಚೌಟನ ಒಂದು ಸ್ಮರಣಾರ್ಥ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸಿದ್ದೇವೆ. ಈ ಕಬಡ್ಡಿ ಅಂದರೆ ನಮಗೆ ಬದುಕು ಕಟ್ಟಿಕೊಟ್ಟ ಒಂದು ಕ್ರೀಡೆ. ನಮ್ಮಂತೆ ಹಲವು ಯುವಕರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕರು ನಮ್ಮ ಬ್ಯಾಂಕ್ನ ಕಬಡ್ಡಿ ತಂಡದಲ್ಲಿ ಸೇರ್ಪಡೆಗೊಂಡು ಬದುಕು ಕಟ್ಟಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ದಿವಂಗತ ಉದಯ ಚೌಟ ಕೂಡ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು. ತನ್ನ 43ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ತೀರಿಕೊಂಡ್ರು. ನಾವು ವಿಜಯ ಬ್ಯಾಂಕಲ್ಲಿ ಇದ್ದೇವೆ ಎಲ್ಲ. ಉದಯ ಚೌಟ ನಿಜವಾಗಿ ಬ್ಯಾಂಕ್ ಆಫ್ ಬರೋಡದ ಒಬ್ಬ ಉದ್ಯೋಗಿ. ನಾವು ವಿಜಯ ಬ್ಯಾಂಕ್ ಆಫ್ ಬರೋಡದಲ್ಲಿ ಮರ್ಜ್ ಆದ ಮೇಲೆ ನಮಗೆ ಬ್ಯಾಂಕ್ ಆಫ್ ಬರೋಡದಲ್ಲಿ ಏನಾದರೂ ಒಂದು ಕೆಲಸ ಆಗಬೇಕಿದ್ರೆ ಅದು ಉದಯ ಚೌಟ ನಾವು ಏನು ಹೇಳಿದ್ರು ಒಂದು ಬಹಳ ಶ್ರದ್ಧೆಯಿಂದ ನಮ್ಮ ಕೆಲಸ ಮಾಡಿ ಕೊಡ್ತಾ ಇದ್ದ. ಬ್ಯಾಂಕ್ ಆಫ್ ಬರೋಡದಲ್ಲಿ ಉದಯ ಚೌಟ ಅಂದರೆ ಕೆಲವರೆಲ್ಲ ತಿಳ್ಕೊಂಡಿದ್ರು ನಮ್ಮ ವಿಜಯ ಬ್ಯಾಂಕಿನವರು, ಅವರು ಯಾವುದೋ ಒಂದು ಎಕ್ಸಿಕ್ಯೂಟಿವ್ ಪೋಸ್ಟಲ್ಲಿ ಇರಬೇಕು ಅಂತ. ಆದರೆ ಅವರೊಂದು ಅಧಿಕಾರಿ ಆಗಿದ್ರು. ಆ ರೀತಿಯಲ್ಲಿ ನಮ್ಮ ಕಬಡ್ಡಿ ಅಸೋಸಿಯೇಷನ್ನಲ್ಲಿ ಯಾವುದೇ ಇದ್ರೂ ಅದರ ಜವಾಬ್ದಾರಿಯನ್ನು ತಗೊಂಡು ಮಾಡುವಂಥ ಒಂದು ನಮ್ಮ ಆತ್ಮೀಯ ಸಹೋದರ ಉದಯ ಚೌಟ ಅವರ ಸ್ಮರಣಾರ್ಥ ನಾವು ಪುತ್ತೂರಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ಕಬಡ್ಡಿ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಬಡ್ಡಿ ಪಂದ್ಯಾಟಕ್ಕೆ ನಮ್ಮ ಪುತ್ತೂರಿನ ಸಮಸ್ತ ಜನರು ಎಲ್ಲರೂ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ವಂದಿಸುತ್ತಾ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಅನೇಕ ವರ್ಷಗಳಲ್ಲಿ ಈ ಒಂದು ಅಂಗಣದಲ್ಲಿ ಕ್ರೀಡೆಯನ್ನು ಸಂಯೋಜಿಸಲು ಓರ್ವ ಪ್ರೋತ್ಸಾಹದಾಯಕರಾಗಿ ಇವತ್ತಿನ ಕಬಡ್ಡಿ ಅಸೋಸಿಯೇಷನ್ ಪುತ್ತೂರು ತಾಲೂಕಿನ ಗೌರವಾಧ್ಯಕ್ಷರಾಗಿರುವ ಪ್ರಾಸ್ತಾವಿಕ ನುಡಿಗಳನ್ನು ಅರ್ಪಿಸಿದ ಚಂದ್ರ ಶೆಟ್ಟಿ ಅವರಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಈಗ ಪಂದ್ಯಾಟದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷರಾದ ಮುಳಿಯ ಕೇಶವ ಪ್ರಸಾದ್ ಮತ್ತು ಶಾಸಕರು ಅಶೋಕ್ ಕುಮಾರ್ ರೈ ಅವರು ಹಾಗೂ ಬಂದಿರುವ ಎಲ್ಲ ಅತಿಥಿಗಳು ಸೇರಿಕೊಂಡು ಭಾರತ ದೇಶದ ಅನೇಕತೆಯಲ್ಲಿ ಏಕತೆಯನ್ನು ಸಾರುವ ನಮ್ಮ ಕ್ರೀಡೆ ಕಬಡ್ಡಿಯ ಪ್ರೀತಿಯೆಡೆಗೆ ಎಂದು ಸಾರುವ ಬೆಳಕನ್ನು ಪಸರಿಸುವ ದೀಪವನ್ನು ಬೆಳಗಿಸುತ್ತಾ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಮುಳಿಯ ಕೇಶವ ಪ್ರಸಾದ್ ರವರು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷರು. ज्योतिर्परब्रह्म दीपज्योति
दीप ब्रह्मरूपस्त्वं ज्योतिषां प्रभुरव्ययः ओ दीप ब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च मतिं स्वच्छां हि मे सदा रवेरस्तं समारभ्य यावत् सूर्योदयो भवेत् रवेरस्तं ಅತ್ಯಂತ ಭಕ್ತಿಯಿಂದ ದೀಪವನ್ನು ಬೆಳೆಸಿದ್ದಾರೆ. ಅದೇ ರೀತಿ ದಯವಿಟ್ಟು ಗಮನಿಸಬೇಕು. ಅದೇ ರೀತಿ ಉದಯ ಚೌಟ್ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಕೂಡ ಅತಿಥಿಗಳೆಲ್ಲರೂ ಸೇರಿಕೊಂಡು ಮಾಡಬೇಕು. ಈ ಒಂದು ಕಬಡ್ಡಿಯ ಸ್ಫೂರ್ತಿಯಾಗಿ ಈ ಮಣ್ಣಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಬಡ್ಡಿಯನ್ನು ಪ್ರತಿನಿಧಿಸಿದ ಉದಯ ಚೌಟ, ಕೀರ್ತಿಶೇಷ ಉದಯ ಚೌಟ ಅವರನ್ನು ಈ ಸಂದರ್ಭದಲ್ಲಿ ಕಬಡ್ಡಿಯೊಂದಿಗೆ ನೆನಪಿಸುವ ಒಂದು ಮಾರ್ಮಿಕವಾದ ಕ್ಷಣ, ಸ್ಮರಣಾರ್ಥವಾದ ಕ್ಷಣ. ಶಾಸಕರು, ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾಧ್ಯಕ್ಷರು ಹಾಗೆ ಎಲ್ಲ ಅತಿಥಿಗಳು ಸೇರಿಕೊಂಡು ಪುಷ್ಪಾರ್ಚನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಎಲ್ಲರನ್ನ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸಿಕೊಳ್ಳುತ್ತಾ ಕಬಡ್ಡಿಯ ತಂಡಗಳನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸಿಕೊಳ್ಳುತ್ತಾ ಈಗ ಮಾತುಗಳಿಗಾಗಿ, ವೇದಿಕೆ ಶುಭ ನುಡಿಗಳಿಗಾಗಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ನಮ್ಮ ಪ್ರೀತಿಯ ಮುಳಿಯ ಕೇಶವ ಪ್ರಸಾದ್ ರವರಿಂದ ಶುಭಾಶಯದ ಮಾತುಗಳು. ಶ್ರೀಮಾಲಿಂಗೇಶ್ವರಾಯ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕೆಯ ಚಕ್ಷುರ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರು ಗಣಪತಿಯನ್ನು ನಮಸ್ಕರಿಸುತ್ತಾ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಆತ್ಮೀಯರಾದ ಶಾಸಕರಾದ ಅಶೋಕ್ ರೈ ಕೋಡಿಂಬಡಿಯವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಆತ್ಮೀಯ ಗಣ್ಯರುಗಳೇ, ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಈ ಒಂದು ಯೋಜನೆಯನ್ನು ಮಾಡಿದಂತಹ ಚಂದ್ರಶೇಖರ್ ಶೆಟ್ಟಿ ಅವರೇ, ಶಿವರಾಮ್ ಆಳ್ವ ಅವರೇ ಹಾಗೂ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳೇ, ನೆರೆದಂತಹ ಎಲ್ಲ ಕ್ರೀಡಾಭಿಮಾನಿಗಳೇ ಮತ್ತು ಬಂಧುಗಳೇ, ಪತ್ರಕರ್ತ ಮಿತ್ರರೇ, ಇವತ್ತು ಗಣೇಶೋತ್ಸವದ ಈ ಒಂದು ಪೆಂಡಲ್ನಲ್ಲಿ ಒಂದು ಅತ್ಯಂತ ಸುಂದರವಾದ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಒಂದು ಉತ್ಸವ ಅಂತೇಳಿ ಹೇಳಿದಾಗ ಅದರಲ್ಲಿ ಎಲ್ಲವೂ ಸೇರಿಕೊಂಡಿರುವಂಥದ್ದು. ಉತ್ಸವ ನಡೆದ ನಂತರವೂ ಅದರ ಒಂದು ಆಚರಣೆ ಏನಿದೆ ಅದು ಇನ್ನೂ ಮುಂದುವರಿಬೇಕು ಅಂತ ಹೇಳುವಂಥದ್ದನ್ನು ನಿಟ್ಟಿನಲ್ಲಿ ಮಾಡ್ತಾ ಇರುವಂಥದ್ದು ಈ ಒಂದು ಕಾರ್ಯಕ್ರಮ. ಎರಡು ವಿಚಾರಗಳನ್ನಷ್ಟೇ ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಒಂದನೆಯದು, ಈಗಾಗಲೇ ಹೇಳಿದ ಹಾಗೆ ಈ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದಾಗ ಅದರಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡುವಂಥದ್ದು. ಈ ಒಂದು ಕಬಡ್ಡಿ ಕಾರ್ಯಕ್ರಮ ಇರ್ಬೋದು ಅಥವಾ ಮುಂದೆ ನಡೀಲಿಕ್ಕಿರುವಂತಹ ಪಿಲಿ ರಂಗ ಕಾರ್ಯಕ್ರಮ ಇರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜಿಸುವಂಥದ್ದು ಬಹಳ ಒಂದು ಪ್ರಸ್ತುತವಾದ ವಿಷಯ ಅಂತೇಳಿ ಆ ಕಾರ್ಯಕ್ರಮ ಆಯೋಜಕರಿಗೆ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ಅತ್ಯಂತ ಸುಶ್ರಾವ್ಯವಾಗಿ ಗಣಪನ್ನ ಭಜಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟ ಮಕ್ಕಳಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮತ್ತೊಮ್ಮೆ ಮಾತಾಡ್ತಾ, ನಮ್ಮ ದೇಹ ಆಗಿರುವಂಥದ್ದು ಪಂಚಭೂತಗಳಿಂದ, ನೆಲ, ನೀರು, ಜಲ, ವಾಯು ಮತ್ತು ಆಕಾಶದಿಂದ ಆಗಿರುವಂತಹ ನಮ್ಮ ದೇಹ ಅದು ಸರಿಯಾಗಿ ಇರಬೇಕು ಅಂತೇಳಿ ಆದರೆ ಕ್ರೀಡೆ ಅತ್ಯಂತ ಅವಶ್ಯ. ಅದರಲ್ಲೂ ದೈಹಿಕವಾಗಿ ಅತ್ಯಂತ ಸುದೃಢವಾಗಿದ್ದವರು ಮಾತ್ರ, ಅಥವಾ ಆಡಿದ್ರಿಂದ ದೈಹಿಕ ಸುದೃಢತೆ ಬರುವಂತಹ ಒಂದು ಕ್ರೀಡೆ ಇದ್ದರೆ ಅದು ಕಬಡ್ಡಿ ಪಂದ್ಯಾಟ. ಹಿಂದಿನ ಕಾಲದಲ್ಲಿ ಅದನ್ನು ಮಣ್ಣಿನಲ್ಲೇ ಆಡುವಂಥದ್ದು ಹೆಚ್ಚಿತ್ತು. ಇವತ್ತಿನ ವ್ಯವಸ್ಥೆಗಳು ಬೇರೆ ಆದ್ದರಿಂದ ಇವತ್ತು ಈಗ ಮ್ಯಾಟ್ನಲ್ಲಿ ಬಹಳ ಸುಂದರವಾಗಿ ಆಡೋದನ್ನು ನಾವು ಕಾಣ್ತಾ ಇದ್ದೇವೆ. ಆ ಒಂದು ಆಟದಿಂದ
ಮನಸ್ಸಿಗೆ ದೇಹಕ್ಕೆ ಎಲ್ಲವೂ ಸಿಗುವಂತಹ ಒಂದು ಆಟ ಇದ್ದರೆ ಅದು ಕಬಡ್ಡಿ ಪಂದ್ಯಾಟ ಅಂತೇಳಿ ಹೇಳ್ತಾ, ಆ ಕಬಡ್ಡಿ ಪಂದ್ಯಾಟವನ್ನು ಇನ್ನಷ್ಟು ನಾವೆಲ್ಲರೂ ಸೇರಿ ಆಯೋಜನೆ ಮಾಡೋದಲ್ಲಿ ಹೆಚ್ಚು ಆಸ್ಥೆ ವಹಿಸಬೇಕು. ನಮ್ಮ ದೇಶದಿಂದ ಒಲಿಂಪಿಕ್ಕಿಗೆ ಹೋದಂತಹ ಕ್ರೀಡೆ ಅಂತೇಳಿ ಹೇಳಿದರೆ, ಒಲಿಂಪಿಕ್ಕಿಗೆ ಹೋದ ಕ್ರೀಡೆ ಅಂತೇಳಿ ಹೇಳಿದರೆ ಅದು ಕಬಡ್ಡಿ ಪಂದ್ಯಾಟ. ಹಾಗಾಗಿ ಅದನ್ನು ಆಯೋಜಿಸಿದ್ದಕ್ಕೆ ಮತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸ್ಮರಿಸಬೇಕಾದ ಶ್ರೀಯುತ ಉದಯ್ ಚೌಟಾ ಅವರನ್ನು ಸ್ಮರಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಮಾಲಿಂಗೇಶ್ವರನು ಸನ್ಮಂಗಲವನ್ನು ಉಂಟು ಮಾಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ವಂದನೆಗಳು. ಸಮಯೋಚಿತವಾಗಿ ಪಂದ್ಯಾಟದ ಬಗ್ಗೆ ಶುಭಾಶಯನಾಡಿದ ಮುಳಿಯ ಕೇಶವ ಪ್ರಸಾದ್ರವರಿಗೆ ವಂದನೆಗಳನ್ನು ಅರ್ಪಿಸುತ್ತಾ, ದಯವಿಟ್ಟು ಶ್ರೀಯುತ ಅರಿಯಡ್ಕ ಸಂದೀಪ್ ಶೆಟ್ಟಿಯವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅತ್ಯಂತ ಪ್ರೀತಿಯಿಂದ ಸಂಘಟಕರ ಪರವಾಗಿ ಅವರನ್ನು ಸ್ವಾಗತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಗಮನಿಸಬೇಕು, ಈ ಉದ್ಘಾಟನಾ ಕಾರ್ಯಕ್ರಮದ ಕೂಡಲೇ ಅತಿಥಿಗಳು ಅಂಗಣಕ್ಕೆ ಬರಲಿಕ್ಕಿದ್ದಾರೆ. ಪ್ರದರ್ಶನ ಪಂದ್ಯಾಟ ನಡೀಲಿಕ್ಕಿದೆ. ಈ ಪ್ರದರ್ಶನ ಪಂದ್ಯಾಟದಲ್ಲಿ ಭಾಗವಹಿಸಲಿಕ್ಕಿರುವ ಸಂತ ಪಿಲೋಮಿನ ಕಾಲೇಜಿನ ಮತ್ತು ವಿವೇಕಾನಂದ PU ಕಾಲೇಜಿನ ನೆಹರು ನಗರ ಇದರ ಕ್ರೀಡಾಪಟುಗಳು ತಯಾರಾಗಿರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಡಾಕ್ಟರ್ ಸುರೇಶ್ ಪುತ್ತೂರಾಯರವರು ನಮ್ಮನ್ನು ಉದ್ದೇಶಿಸಿ 2 ಶುಭಾಶಯದ ಮಾತುಗಳನ್ನು ಆಡಬೇಕಾಗಿ ಅವರನ್ನು ವಿನಂತಿಸಿಕೊಳ್ಳುತ್ತಾ, ಶಾಸಕರು ಕೂಡ ಅತ್ಯಂತ ತುರ್ತಾಗಿ ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ನಂತರ ಅವರಿಗೆ ಮಾತಾಡಿಸ್ತಾರೆ. ಹರಿ ಓಂ. ವೇದಿಕೆಯಲ್ಲಿರುವ ಪುತ್ತೂರಿನ ಜನಪ್ರಿಯ ಶಾಸಕರೇ, ಶ್ರೀ ಅಶೋಕ್ ಕುಮಾರ್ ರೈ ಅವರೇ, ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಕೇಶವ ಪ್ರಸಾದ್ ಮುಳಿ ಅವರೇ, ಈ ಪಂದ್ಯಾಟವನ್ನು ಆಯೋಜಿಸಿದ ಸಂಘಟಕರಾದಂಥ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಚಂದ್ರಹಾಸ್ ರೈ ಅವರೇ, ಶಿವರ ಮಾಳ್ವರವರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ, ಹಾಗೆ ನೆರೆದಿರುವಂಥ ಎಲ್ಲ ಕ್ರೀಡಾಭಿಮಾನಿಗಳೇ, ಶ್ರೀ ಗಣೇಶೋತ್ಸವದ ಈ ಪೆಂಡಾಲ್ನಲ್ಲಿ ನಡೆಯುತ್ತಿರುವಂಥ ನಮ್ಮ ಕರಾವಳಿಯ ಒಂದು ಕ್ರೀಡೆ ಕಬಡ್ಡಿಯನ್ನು ಆಯೋಜಿಸಿರುವಂಥ ಸಂಘಟಕರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮವು ಅಭೂತಪೂರ್ವವಾಗಿ ಯಶಸ್ವಿ ಆಗಲಿ, ಜಾತಿ ಧರ್ಮ ಮತ ಭೇದವಿಲ್ಲದೆ ಎಲ್ಲರನ್ನು ಒಂದುಗೂಡಿಸುವ ಒಂದು ಕ್ರೀಡಾ ಹಬ್ಬವಾಗಿ ಸತತವಾಗಿ ಈ ನೆಲದಲ್ಲಿ ನಡೆಯುತ್ತಾ ಇರಲಿ ಎಂದು ಆಶಿಸುತ್ತಾ ಈ ಪಂದ್ಯಾಟಕ್ಕೆ ಶುಭವನ್ನು ಕೋರುತ್ತಾ ಇದ್ದೇನೆ. ನಮಸ್ತೆ. ಶುಭವನ್ನು ಕೋರಿದ ಸುರೇಶ್ ಪುತ್ತೂರಾಯರವರಿಗೆ ವಂದನೆಗಳನ್ನು ಅರ್ಪಿಸುತ್ತಾ, ನಮ್ಮ ನಲ್ಮೆಯ ಶಾಸಕರು ಅಶೋಕ್ ಕುಮಾರ್ ರೈ ಅವರು ಬೇರೆ ಬೇರೆ ಸಂಘಟನೆಯನ್ನು ಮಾಡಿ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಜನಪದೀಯ ಸಂಘಟನೆಗಳಲ್ಲಿ ಸೈ ಎನಿಸಿಕೊಂಡು ಇವತ್ತು ಶಾಸಕರಾಗಿದ್ದಾರೆ. ಈ ಕಬಡ್ಡಿಯ ಈ ಉದ್ಘಾಟನಾ ಸಮಾರಂಭದಲ್ಲಿ ಈಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಶಾಸಕರಾದ ಶ್ರೀಯುತ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿಯವರು. ಈಗ ಶಾಸಕರಿಗೆ ವೇದಿಕೆ ನುಡಿಗಳಿಗಾಗಿ ದಯವಿಟ್ಟು ಬಂದು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್, ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್, ಪುತ್ತೂರು ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಇದರ ಆಶ್ರಯದಲ್ಲಿ ನಡೆಯುತ್ತಿರುವಂಥ ಪ್ರೋ ಕಬಡ್ಡಿ ಮಾದರಿಯ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಸಮಾರಂಭದಲ್ಲಿ ಇವತ್ತು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದ ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ನನ್ನ ಆತ್ಮೀಯರು ಆಗಿರುವಂಥ ಶ್ರೀ ಕೇಶವ ಪ್ರಸಾದ್ ಮುಳಿ ಅವರೇ, ಕರಾವಳಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿರುವಂಥ ಆತ್ಮೀಯರಾಗಿರುವಂಥ ಚನಿಲ ತಿಮ್ಮಪ್ಪ ಶೆಟ್ಟಿಯವರೇ, ವಿಜಯ ಹಾರ್ವಿನ್ ಅವರೇ, ನನ್ನ ಆತ್ಮೀಯರಾಗಿರುವಂಥ ದಿನೇಶ್ ಮೇಧು ಅವರೇ, ಆತ್ಮೀಯರು
ವಿಷ್ಣುಮೂರ್ತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರಾಗಿರುವಂಥ ರವೀಂದ್ರ ಶೆಟ್ಟಿ ನುಲಿಯಾಳಿ ಅವರೇ, ಪ್ರವೀಣ್ ಶೆಟ್ಟಿ ಅಲಕೆ ಮಜಲ್ ಅವರೇ, ವೆಂಕಟೇಶ್ ಅಯ್ಯಂಗಾರ್ ಅವರೇ, ಆತ್ಮೀಯರು ನನ್ನ ಹಿರಿಯರು ಆಗಿರುವಂಥ ಬುಡಿಯರ್ ರಾಧಾಕೃಷ್ಣ ರೈ ಅವರೇ, ಮಿತ್ರರಾಗಿರುವಂಥ ರೋಷನ್ ರೈ ಅವರೇ, ಸುಧೀರ್ ಶೆಟ್ಟಿ ಅವರೇ, ರಂಜಿತ್ ಬಂಗೇರ್ ಅವರೇ, ಡಾಕ್ಟರ್ ಸುರೇಶ್ ಪುತ್ತೂರಾಯ್ ಅವರೇ, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಡಾಕ್ಟರ್ ರಾಜಾರಾಮ್ ಅವರೇ, ಮೊಹಮ್ಮದ್ ಆಲಿ ಅವರೇ, ಪ್ರವೀಣ್ ಚಂದ ಆಳ್ವ ಅವರೇ, ಕೇಶವ ಅವರೇ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಮಾರ್ಗದರ್ಶಕರು ಆಗಿರುವಂಥ ಎಂ ಬಿ ವಿಶ್ವನಾಥ್ ರೈಗಳೇ, ರೆಫ್ರಿ ಆಗಿರುವಂಥ ಅಬ್ದುಲ್ ಆಸಿಫ್ ಅವರೇ, ನಿರ್ವಾಹಕರಾಗಿರುವಂಥ ಇಲಿಯಸ್ ಪಿಂಟೋ ಅವರೇ, ನವನೀತ್ ಬಜಾಜ್ ಅವರೇ, ಹಬೀಬ್ ಅವರೇ, ಶಿವರಾಮ್, ನನ್ನ ಆತ್ಮೀಯರಾಗಿರುವಂಥ ಈ ಸಮಿತಿಯ ಪಂದ್ಯಾಟದ ಗೌರವಾಧ್ಯಕ್ಷರು ಶಿವರಾಮ್ ಆಲೋ ಅವರೇ, ಆತ್ಮೀಯರಾಗಿರುವಂಥ ದಯಾನಂದ ರೈ ಅವರೇ, ಈ ಕಬಡ್ಡಿ ಪಂದ್ಯಾಟದ ಅಧ್ಯಕ್ಷರು ಮಿತ್ರರಾಗಿರುವಂಥ ಸುರೇಂದ್ರ ರೈ ಅವರೇ, ಕಬಡ್ಡಿ ಪಂದ್ಯಾಟದ ಗೌರವಾಧ್ಯಕ್ಷರು ಮಾರ್ಗದರ್ಶಕರು ಆತ್ಮೀಯರು ಆಗಿರುವಂಥ ಈ ಕಬಡ್ಡಿ ಪಂದ್ಯಾಟ ರೂವಾರಿಯೂ ಆಗಿರುವಂಥ ಚಂದ್ರರಾಜ್ ಶೆಟ್ಟಿ ಅವರೇ, ನಿರಂಜನ್ ರೈಗಳೇ, ಮುರಳೀಧರ್ ರೈಗಳೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯಾದಿ ಗಣ್ಯರೇ, ಇನ್ನಷ್ಟು ಜನರ ಹೆಸರು ಬಿಟ್ಟೋಗಿದೆ, ಕ್ಷಮಿಸಿ, ಎಲ್ಲರ ಹೆಸರು ಹೇಳಲಿಕ್ಕೆ ಆಗಲಿಲ್ಲ. ನಾನು ಇವತ್ತು ಸಾಯಂಕಾಲದ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಸಾಯಂಕಾಲ ನಮ್ಮ ಬೆಂಗಳೂರು ಕಂಬಳ, ನಮ್ಮ ಕಂಬಳ ಅಡಿಯಲ್ಲಿ ನಡೆಯುತ್ತಿರುವಂಥ ಬೆಂಗಳೂರಿನಲ್ಲಿ ನಡೆಯಲಿರುವಂಥ ಕಂಬಳದ ಮೀಟಿಂಗ್ ಸಾಯಂಕಾಲ 3:30 ಗಂಟೆಗೆ ಮಂಗಳೂರಿನಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ. ಅದಕ್ಕೆ ಬರುವಾಗ ತಡ ಆದೀತು, ಮತ್ತು ಚಂದ್ರಸನ್ನ ನಮ್ಮನ್ನು ಬಿಡಲಿಕ್ಕಿಲ್ಲ, ಓಡೆ ಬತ್ತೆ ಮರೆ ಅಂತ. ಅದಕ್ಕೆ ಇವಾಗ ಬೆಳಿಗ್ಗೆ ಆದರೂ ಬಂದು ಸಾಯಂಕಾಲ ಆದರೆ ಬೇಗ ಆದರೆ ಸಾಯಂಕಾಲದ ಕಾರ್ಯಕ್ರಮಕ್ಕೂ ಬರ್ತೀನಿ, ಯಾಕಂದರೆ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಾವು ಒಂದು 7-8 ವರ್ಷದ ಹಿಂದೆ ಇದೇ ಜಾಗದಲ್ಲಿ ಕೆಸರಿನಲ್ಲಿ ಮಣ್ಣಿನಲ್ಲಿ ಪಡೆದಾಡ್ತಾ ಇರೋದನ್ನು, ಕಬಡ್ಡಿ ಪಡಚಾಟ ಮಾಡ್ತಾ ಇರೋದನ್ನು ನಾವು ಕಂಡಿದ್ದೇವೆ. ಆನಂತರ ಚಂದ್ರ ಶೆಟ್ಟರು ಮತ್ತು ಅವರ ತಂಡದವರು ಪ್ರತಿ ವರ್ಷ ಕಬಡ್ಡಿಯನ್ನು ಆಯೋಜನೆ ಮಾಡುವ ಮುಖಾಂತರ, ಅದಕ್ಕೆ ಒಂದು ಉತ್ತೇಜನವನ್ನು ಕೊಡುವ ಮುಖಾಂತರ, ಬಹುಶಃ ಈಗ ಎಲ್ಲಿ ನೋಡಿದರೂ ಈ ಕಾಲೆಯಲ್ಲಿ ಒಂದು ಆಟ ಎಲ್ಲಿ ನಡೀತಾ ಇದೆ, ಕಾಲೆಯಲ್ಲಿ ಎಲ್ಲಿ ಬೇಕಿದ್ರೆ ನಡೀತಾ ಇದೆ. ಇದು ಒಳ್ಳೆ ರೀತಿ, ಇದು ಕಬಡ್ಡಿ ಎಲ್ಲ ರೀತಿಯಲ್ಲೂ ಇದನ್ನು ಪ್ರೋತ್ಸಾಹ ಬಂದು ಇದು ಒಳ್ಳೆ ರೀತಿಯಲ್ಲಿ ನಡೆಯುವಂಥ ಕೆಲಸಗಳು ಆಗಿದೆ. ಆಗ ಮ್ಯಾಟ್ ಇರಲಿಲ್ಲ. ಆಗ ನಾನು ಇದೇ ವೇದಿಕೆಯಲ್ಲಿ ಒಮ್ಮೆ ನಾನು ಹೇಳಿದ್ದೆ, ಮುಂದಿನ ದಿವಸಗಳಲ್ಲಿ ಮ್ಯಾಟ್ ಇಲ್ಲದ್ರೆ ನಮ್ಮ ಟ್ರಸ್ಟಿನ ಮುಖಾಂತರ ನಾನು ಮ್ಯಾಟ್ ಕೊಡುವ ಕೆಲಸವನ್ನು ಮಾಡ್ತೀನಿ ಅಂತ ಆವಾಗ ಹೇಳಿದ್ದೆ. ಆಗ ಅದು ಒಂದೇ ಬರುವ ಒಂದು ಆ ಗೇಮ್ ನೆಕ್ಸ್ಟ್ ವರ್ಷವೇ ಚಂದ್ರರಾಜ್ ಶೆಟ್ಟರು ಎಲ್ಲ ಕಡೆ ಇಲ್ಲಿ ಮಾತ್ರ ಮ್ಯಾಟ್ ಕೊಡುವ ಮುಖಾಂತರ ಬೇರೆ ಎಲ್ಲ ಕಡೆ ಎಲ್ಲೆಲ್ಲಿ ಕಬಡ್ಡಿ ಆಡ್ತಾರೆ ಅವರಿಗೆ ಮ್ಯಾಟ್ ಕೊಡಿಸುವಂಥ ಕೆಲಸವನ್ನು ಮಾಡಿದರು. ಈಗ ಮ್ಯಾಟ್ ಯಾರು ಕೊಡಬೇಕಂತಿಲ್ಲ, ಎಷ್ಟೋ ಜನ ಮ್ಯಾಟ್ ಬೇಕಾ ಅಂತ ಕೇಳೋರು, ಅಲ್ಲಿವರೆಗೆ ಕಬಡ್ಡಿಯನ್ನು ತಂದು ನಿಲ್ಲಿಸುವಂಥ ಕೆಲಸಗಳು ಆಗಿದೆ. ಈ ವರ್ಷ ನಾವು ಕೂಡ ಒಂದು 2-3 ಶಾಲೆಗಳಿಗೆ ಮ್ಯಾಟ್ ಕೊಡುವಂಥ ಕೆಲಸವನ್ನು ನಮ್ಮ ಶಾಸಕರ ನಿಧಿಯಲ್ಲಿ ಮಾಡಿದ್ದೀವಿ. ಜೊತೆಯಲ್ಲಿ ಕಂಬಳಕ್ಕೆ ನಮ್ಮ ಕಬಡ್ಡಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸ, ಎಲ್ಲ ಕಡೆ ಎಲ್ಲೆಲ್ಲಿ ಕಬಡ್ಡಿ ಆಡ್ತಾರೆ ಅಲ್ಲಿಗೆ ನಮ್ಮ ಇವರು ತಂಡದವರು, ಈ ಸಮಿತಿಯವರು ಹೋಗಿ ಅವರಿಗೆ ಸಹಕಾರ ಕೊಡುವ ಮೂಲಕ ಕಬಡ್ಡಿಯಲ್ಲಿ ಇವತ್ತು ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಪುತ್ತೂರಿನ ಕ್ರೀಡಾಪಟುಗಳನ್ನು ಮುಟ್ಟಿಸುವಂಥ ಕೆಲಸ, ಕೀರ್ತಿ ಏನಾದಿದ್ರೆ ಬಹುಶಃ ಚಂದ್ರರಾಜ್ ಶೆಟ್ಟರು ಮತ್ತು ಅವರ ತಂಡ ಏನಿದೆ, ಈ ಕಬಡ್ಡಿ ಇವರ ಆಯೋಜನೆ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದೆ, ಅವರಿಗೆ ಸಲ್ಲಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಇವತ್ತು ಚೌಟ ಅವರ ಹೆಸರಲ್ಲಿ ಕೂಡ ಯಾರಾದರೂ ಸತ್ತ ಕೂಡಲೇ 2 ಗಂಟೆ 3 ಗಂಟೆ ನೆನಪಿರುವುದಿಲ್ಲ, ಆದರೆ ಅವರನ್ನು ನೆನಪಿಸಿಕೊಂಡು ಕೂಡ ಇವತ್ತು ಕಬಡ್ಡಿಯನ್ನು ಆಯೋಜನೆ ಮಾಡಿದ್ದಾರೆ. ಇಲ್ಲಿಯ ಕಬಡ್ಡಿ ಪಟುಗಳು ನಾವು ನೋಡಬಹುದು. ಈಗ ನಾವು ಟಿ ವಿಯಲ್ಲಿ ಪ್ರಶಾಂತ್ ರೈಗಳು ಕೈಕಾರ ಟಿ ವಿಯಲ್ಲಿ ನೋಡುವಂಥ ನಮಗೆ ಇದ್ದಾರೆ, ನಿಮ್ಮ ಹೆಸರನ್ನು ಟಿ ವಿಯಲ್ಲಿ ನೋಡುವಂಥ ಕೆಲಸಗಳು, ನಾವು ವಿ ಆರ್ ಪ್ರೌಡ್ ಆಫ್ ಯು, ಆಲ್ ಪುತ್ತೂರು ಪೀಪಲ್ ಆರ್ ಪ್ರೌಡ್ ಆಫ್ ಯು ಪ್ರಶಾಂತ್ ರೈಗಳೇ. ಎಷ್ಟೋ ಜನ ನಾವು ಹೋಗುವಾಗ ತುಂಬ ಜನರಿಗೆ ನಾವು ಪ್ರೌಡು, ಎಲ್ಲ ರೀತಿಗಳಲ್ಲೂ ಒಂದಷ್ಟು ಜನ ಅವರ ಅಚೀವ್ಮೆಂಟ್ ಮಾಡಿದರೆ ರಿಯಲಿ ಆಲ್ ಪುತ್ತೂರಿಯನ್ಸ್ ಆರ್ ಪ್ರೌಡ್ ಆಫ್ ಯು ಪ್ರಶಾಂತ್ ರೈ. ಕೆಲವು ವಲಯಗಳಲ್ಲಿ ಕೆಲವು ಅಚೀವ್ಮೆಂಟ್ ಮಾಡ್ತಾರೆ, ಕೆಲವು ಶಾಲೆಗಳಲ್ಲಿ ನಾವು ಕೆಲವು ಕಡೆ ಹೋಗುವಾಗ ಹೇಳ್ತಾರೆ
ಶಾಸಕರೇ ನಿಮ್ಮಲ್ಲಿ ಈ ಶಾಲೆ ಇದೆ, ನಮಗೆ ಒಂದು ಸೀಟು ಕೊಡಿಸಿ ಅಂತ ಕೇಳ್ತಾರೆ. ನಮಗೆ ತುಂಬ ಸಂತೋಷ ಆಗ್ತದೆ, ನಮ್ಮ ಊರಲ್ಲಿ ಕೂಡ ಇಂಥ ಒಂದು ಶಾಲೆ ಇದೆ ಅಲ್ವಾ ಅಂತ. ಇಲ್ಲ ಪ್ರಶಾಂತ್ ರೈಗಳು ನಮ್ಮ ಪುತ್ತೂರಿನವರು ಒಳ್ಳೆ ರೀತಿಯ ಕಬಡ್ಡಿ ಆಟ ಆಡ್ತಾರೆ ಅಂತ ನಮಗೆ ಸಂತೋಷ ಆಗ್ತದೆ. ಒಂದು ಅಷ್ಟು ಜನ ಹೇಳ್ತಾರೆ ಪುತ್ತೂರಿನವರು ಸಿನಿಮಾ ರಂಗದಲ್ಲಿದ್ದಾರೆ, ಬೇರೆ ಬೇರೆ ರಂಗದಲ್ಲಿ, ಉದ್ಯಮದಲ್ಲಿ, ಸಿನಿಮಾದಲ್ಲಿ, ಬೇರೆ ಬೇರೆ ರಂಗದಲ್ಲಿ ಇವತ್ತು ಪುತ್ತೂರಿನವರು ತೊಡಗಿಸಿಕೊಂಡದ್ದು ನಿಜವಾಗ್ಲೂ ನಮಗೆ ಅದು ಒಂದು ಸಂತೋಷ ಅಂತದೆ. ಯಾವುದರಲ್ಲಿ ಇಲ್ಲ. ಮೊನ್ನೆ ಬ್ಯಾಂಗ್ಳೂರಿನಲ್ಲಿ ನಾವು ಕಮಲದ ಮೀಟಿಂಗ್ ಮಾಡ್ತಾ ಇದ್ವಿ. ಆಗ ಅಲ್ಲಿ ಸೇರಿದವರೆಲ್ಲ ಹೇಳಿದ್ರು, ಈ ಪುತ್ತೂರಿನವರು ಎಲ್ಲಿ ಹೋದ್ರು ಬಿಡುವವರಲ್ಲ ಮಾರ್ರೆ, ಯಾವ ಫೀಲ್ಡರ್ನವರು ಬಿಟ್ಟವರಿಲ್ಲ. ಅದಕ್ಕೆ ನಾನು ಹೇಳಿದರೆ ಪುತ್ತೂರಿನವರು ನಿಷ್ಠಾವಂತರು ಆಗಿದ್ರೆ ಅವ್ರು ಯಾವ ಫೀಲ್ಡನ್ನು ಬಿಡಲಿಲ್ಲ. ಅವ್ರು ಎಲ್ಲಿ ಹೋದರೂ ಅಲ್ಲಿ ಯಶಸ್ವಿ ಆಗ್ತಾರೆ. ಅದು ಯಾವ ಪಕ್ಷ ಬಿಟ್ಟು ನಾನು ಹೇಳೋದು, ವ್ಯಕ್ತಿ ಮುಖಾಂತರ, ಒಂದು ವಲಯ ಮುಖಾಂತರ ನಾನು ಹೇಳ್ತಾ ಇರುವಂಥದ್ದು. ಅವರು ನಿಷ್ಠಾವಂತರಿದ್ದಾರೆ. ಉದ್ಯಮದಲ್ಲಿ ಬೇರೆ ಯಾವುದರಲ್ಲಿ ಇಲ್ಲ, ಎಲ್ಲದರಲ್ಲೂ ಪುತ್ತೂರಿನಲ್ಲಿ ಇದ್ದಾರೆ. ಮಾಲಿಂಗೇಶ್ವರನ ದಯೆಯಿಂದ ಬಹುಶಃ ಎಲ್ರಿಗೂ ಅದು ಆಗುವಂಥ ಕೆಲಸಗಳಾಗ್ತದೆ. ಒಳ್ಳೆಯ ರೀತಿಯ ಕಬಡ್ಡಿಯನ್ನು ಇವತ್ತು ನಮ್ಮ ಮುಳಿಯದವರು ಉದ್ಘಾಟನೆ ಮಾಡಿದ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ನಡೆಯಲಿ, ಯಶಸ್ವಿಯಾಗಿ ನಡೆಯಲಿ. ಎಲ್ಲ ಕಡೆ ನಮ್ಮ ಪುತ್ತೂರಿನ ಎಲ್ಲ ಭಾಗದಲ್ಲೂ ನಡೆಯುವಂಥ ಕಬಡ್ಡಿಗೆ ನಿಮ್ಮ ಸಹಕಾರ ಇರಲಿ. ಎಷ್ಟೋ ಜನ ಉದ್ಯೋಗ ಪಡ್ಕೊಂಡಿದ್ದಾರೆ. ಇವತ್ತು ಬ್ಯಾಂಕಿನಲ್ಲಿ ಉದ್ಯಮ, ಚಂದ್ರಶೇಖರ್ ಹೇಳ್ತಾರೆ ಕಬಡ್ಡಿಯಲ್ಲಿ ಸ್ವಲ್ಪ ಶಿಸ್ತನ್ನು. ನಮಗೆ ಇನ್ನು ಕಬಡ್ಡಿ ಶುರುವಾದರೆ ಒಂದು ತೊಂದರೆ ಅಂತ ಹೇಳಿದರೆ ಅಲ್ಲಿ ಹೋಗಿ ಕಾಯುವಂಥದ್ದು, ರಾತ್ರಿ 1 ಗಂಟೆಗೆ ಕಬಡ್ಡಿಗೆ ಬರೋದು. ಅದಕ್ಕೆ ಸ್ವಲ್ಪ ನಿಯಮಾವಳಿಗಳನ್ನು ನೀವು ನಿರೂಪಿಸುವ, ನೀವು ಒಂದು ಮಾಡುವಂಥ ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ 3 ಗಂಟೆಗೆ ಕಬಡ್ಡಿ ಶುರುವಾಗುವಂಥದ್ದು. ನಾವು ಕಾದು 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 ಈ ಉದ್ಘಾಟನೆಗೆ ಹೋಗಿ ಕಾದರೆ ಸುರಿಗೆ ಟೇಬಲ್ಗೇನೆ ಬೆಂಚಿಗೇನೆ ಭಾಷಣ ಮಾಡಿ ಬರಬೇಕಾಗ್ತದೆ. ಇವರು ಕಬಡ್ಡಿ ಬರುವಾಗ 3 ಗಂಟೆ ರಾತ್ರಿ ಆಗ್ತದೆ. ಅಟ್ಲೀಸ್ಟ್ ಒಂದು 10 ಗಂಟೆಗೆ ಆದರೆ ಕೆಲವು ಕಂಡೀಷನ್ಗಳನ್ನು ಹಾಕಿ ನೀವು ಮಾಡಿದರೆ ಅದು ಒಳ್ಳೆಯದು. ಮತ್ತು ಯುವಕರಿಗೂ ಕೂಡ ಹಾಗೆ, ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಟ್ರೈನಿಂಗ್ ಕೊಡುವಂಥ ಕಾರ್ಯಕ್ರಮಗಳನ್ನು ಮಾಡಿದರೆ ಆದಷ್ಟು ಸರ್ಕಾರಿ ಕೆಲಸಗಳು ಕೂಡ ಇದರಲ್ಲಿ. ಈಗ ಸ್ಪೋರ್ಟ್ಸಲ್ಲಿ ನಿಮಗೆ ಗೊತ್ತಿದೆ, ಬೇಕಾದಷ್ಟು ರೈಲ್ವೆಯಲ್ಲಾಗಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಸರ್ಕಾರಿ ಕೆಲಸಗಳು ಸಿಗ್ತಾ ಇದೆ. ಅಟ್ಲೀಸ್ಟು ಸ್ಟೇಟ್ ಲೆವೆಲ್ವರೆಗೆ ಹೋದರೆ ಅವರಿಗೆ ಅದು ಪ್ರಯೋಜನ ಆಗುವಂಥ ಕೆಲಸಗಳು ಆಗ್ತದೆ. ನೀವೊಂದು ಈಗ ಅಮೆಚೂರು ಕಬಡ್ಡಿ ಅಂತ ಸಂಘಟನೆ ಇದೆ, ಅದಕ್ಕೆ ಸರ್ಕಾರದಿಂದ ಕೂಡ ಸ್ವಲ್ಪ ವ್ಯವಸ್ಥೆಗಳನ್ನು ಮಾಡಿಕೊಂಡು ಸ್ವಲ್ಪ ಟ್ರೈನಿಂಗನ್ನು ಅಲ್ಲಲ್ಲಿ ಮಾಡ್ತಾ ಇದ್ದರೆ ಶಾಲೆಗಳಲ್ಲಿ ಅಟ್ಲೀಸ್ಟ್, ಅಂದರೆ ಸಂಘಟನೆ ಗಟ್ಟಿ ಆಗಬೇಕಿದ್ರೆ ಅಲ್ಲಲ್ಲಿ ಕಾಣುವಂಥ ವಿಚಾರಗಳು ಆಗಬೇಕು. ಆ ರೀತಿ ಮಾಡಿದರೆ ಇದು ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿದಂಥದ್ದು ಆಗ್ತದೆ. ನಾನು ಕೂಡ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇದ್ದೇನೆ. ನಿಮ್ಮ ಕಬಡ್ಡಿ ಈ ಅಮೆಚೂರ್ ಕೂಡ ನಾನು ಕೂಡ ಒಬ್ಬ ಸದಸ್ಯ ಅಂತ ತಿಳ್ಕೊಂಡು ನಡೆಯುವಂಥ ಕಬಡ್ಡಿ ಪಂದ್ಯಾಟ ಒಳ್ಳೆಯ ರೀತಿಯಲ್ಲಿ ನಡೆಯಲಿ. ಎಲ್ಲರನ್ನು ಸೇರಿಸಿಕೊಂಡು ಒಳ್ಳೆಯ ರೀತಿಯ ತಂಡವನ್ನು ಕಟ್ಕೊಂಡು ಪಕ್ಷ ಭೇದ ಮರೆತು ಇವತ್ತು ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ನಿಮಗೆ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ನಾನು ನಿಮ್ಮ ಜೊತೆ ಯಾವಾಗಲೂ ಇರುತ್ತೇನೆ, ಪಕ್ಷ ಭೇದ ಮರೆತು ಇಂಥ ಕಾರ್ಯಕ್ರಮಕ್ಕೆ ಒತ್ತು ನೀಡೋಣ ಎಂಬ ಪ್ರೀತಿಯ ಮಾತುಗಳನ್ನು ಆಡಿದ ಮತ್ತು ಅತ್ಯಂತ ಬೇರೆ ಬೇರೆ ಕೆಲಸ ಕಾರ್ಯಗಳಿರುವುದರಿಂದ ಕಾರ್ಯನಿಮಿತ್ತ ಹೊರಲಿರುವ ಅಶೋಕ್ ರೈ ಅವರಿಗೆ ನಾವೆಲ್ಲರೂ ಚಪ್ಪಾಳೆಯೊಂದಿಗೆ ಅವರಿಗೆ ಇನ್ನಷ್ಟು ಶುಭಾಶಯಗಳನ್ನು, ಇಂಥ ಕೆಲಸ ಕಾರ್ಯಗಳಿಗೆ ದೇವರ ಅನುಗ್ರಹವನ್ನು ಬೇಡಿಕೊಳ್ಳುತ್ತಾ ದಯವಿಟ್ಟು ಕ್ರೀಡಾಳುಗಳು ಗಮನಿಸಬೇಕು. ಈ ಉದ್ಘಾಟನಾ ಸಮಾರಂಭದ ಕೂಡಲೇ ಈ ಅಂಗಣದಲ್ಲಿ ಪಂದ್ಯಾಟ ಪ್ರದರ್ಶನ ಪಂದ್ಯಾಟ ನಡೆಯಲಿಕ್ಕಿದೆ. ಸಂತ ಪಿಲೋಮಿನ ಪದವಿ ಕಾಲೇಜ್ ಮತ್ತು ವಿವೇಕಾನಂದ PU ಕಾಲೇಜಿನ ವಿದ್ಯಾರ್ಥಿಗಳಿಂದ ಈ ಪಂದ್ಯಾಟಕ್ಕೆ ತಾವುಗಳು ದಯವಿಟ್ಟು ತಯಾರಾಗಿರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಈಗ ನಮ್ಮನ್ನುದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ಸುಧಾನ ವಸತಿಯುತ ಶಾಲೆಯ ಸಂಚಾಲಕರಾದ ಫಾದರ್ ವಿಜಯ್ ಹಾರ್ವಿನ್ ರವರು. ಕರ್ನಾಟಕ ರಾಜ್ಯ, ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಪರವಾಗಿ ನಡೆಯುತ್ತಿರತಕ್ಕಂಥ ಅಂತಾರಾಷ್ಟ್ರೀಯ ಕ್ರೀಡಾಪಟು ಚೌಟ ಅವರ ಸ್ಮರಣಾರ್ಥವಾಗಿ ನಡೆಯುತ್ತಿರತಕ್ಕಂಥ ಈ ಕಬಡ್ಡಿ ಪಂದ್ಯಾಟದ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಆತ್ಮೀಯ ಗಣ್ಯರೇ, ಮುಖ್ಯವಾಗಿ ಈ ಪಂದ್ಯಾಟವನ್ನು ಉದ್ಘಾಟನೆಗೊಳಿಸಿದಂಥ ಮುಳಿಯ ಕೇಶವ ಪ್ರಸಾದ್ರವರೇ, ಶಾಸಕರ ಈಗ ಮಾತಾಗಿದೆ, ಅವರು ಹೊರಟು ಹೋಗಿದ್ದಾರೆ, ಪ್ರಿಯ ಶಾಸಕರೇ, ಎಲ್ಲ
ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಆತ್ಮೀಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ, ವಿದ್ಯಾರ್ಥಿಗಳೇ ಮತ್ತು ಕ್ರೀಡಾಸಕ್ತರೇ, ಚಂದ್ರಹಾಸ ಶೆಟ್ಟಿಯವರು ಶ್ರೀಯುತ ಚೌಟ ಅವರ ಸ್ಮರಣಾರ್ಥವಾಗಿ ಅವರ ಒಂದು ತಂಡ ಇವತ್ತು ಈ ಸ್ಥಳದಲ್ಲಿ ಇನ್ನೊಂದು ಬಾರಿ, ಒಂದು 2 ವರ್ಷಗಳ ಹಿಂದೆ ಅದು ಆಗಲಿಲ್ಲ, ಅದಕ್ಕಿಂತ ಮೊದಲಾಗಿತ್ತು, ತಿರುವೊಂದು ಆವರ್ತಿ ನಮ್ಮ ಮಧ್ಯೆ ಈ ಒಂದು ಪಂದ್ಯಾಟ ನಡೆಯತಕ್ಕಂಥ ಒಂದು ಸಂದರ್ಭವನ್ನು, ಒಂದು ಸಂತೋಷದ ಸಮಯವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾರೆ. ನಾನು ಪುತ್ತೂರು ತಾಲೂಕು ಕಬಡ್ಡಿ ಹಾಗೂ ಜಿಲ್ಲಾ ಮತ್ತು ರಾಜ್ಯ ಕಬಡ್ಡಿ ಅಸೋಸಿಯೇಷನ್ ಅವರಿಗೆ ಪುತ್ತೂರಿನ ಜನತೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈಗಾಗಲೇ ಶಾಸಕರು ಭಾಳ ಸುಂದರವಾಗಿ ಮತ್ತು ವಿಷಾದಿತವಾಗಿ ಮಾತಾಡಿದ್ದಾರೆ. ಕಬಡ್ಡಿ ನಮ್ಮ ದೇಶೀಯವಾದಂಥ, ನಮ್ಮದೇ ಆದಂಥ ಒಂದು ಹೆಮ್ಮೆ ಪಡತಕ್ಕಂಥ ಒಂದು ಆಟ. ಅದರಲ್ಲಿ ನಮಗೆ ಪ್ರೀತಿ, ವಿಶ್ವಾಸ ಮತ್ತು ಹೆಗ್ಗಳಿಕೆ ಇದೆ. ಅದು ನಮ್ಮದು, ದೇಶೀಯವಾದಂಥ. ಅದನ್ನು ಉಳಿಸಿಕೊಳ್ಳುವಲ್ಲಿ ಮತ್ತು ಅದನ್ನು ಬೆಳೆಸುವಲ್ಲಿ, ಅದರ ಹೆಮ್ಮೆಯನ್ನು, ಅದರ ವಿಶೇಷತೆಯನ್ನು ಜಗತ್ತಿಗೆ ಪ್ರಸರಿಸುವಲ್ಲಿ ನಾವು ಯೋಚನೆಗಳನ್ನು ಮಾಡಬೇಕಾಗ್ತದೆ. ಅದು ಆ ಮಟ್ಟಕ್ಕೆ ಹೋಗುವಲ್ಲಿ ನಾವು ಶ್ರಮವನ್ನು ವಹಿಸಬೇಕಾಗಿದೆ. ಈ ಕ್ರೀಡೆ ಬಹಳ ಗ್ರಾಮೀಣವಾದಂಥ, ನಾನು ಯಾಕೆ ಹೇಳ್ತೇನೆ ಅಂದರೆ ಗ್ರಾಮೀಣ ಅಂದರೆ, ಈಗ ಇಂಗ್ಲೀಷ್ ಮೀಡಿಯಂ ಶಾಲೆಗಳಿಗೆ ಈ ಆಟವನ್ನು ಅವರು ಆಡೋದಿಲ್ಲ. ಮ್ಯಾಟ್ ಹಾಕಿದರೆ ಆಡಿಯೋರು, ಇಲ್ಲರೆ ಅವರಿಗೆ ಅದರಲ್ಲಿ ಆಸಕ್ತಿ ಇಲ್ಲ. ಆ ಒಂದು ದೈಹಿಕ ಕ್ಷಮತೆ ಅಥವಾ ಒಂದು ಮಾನಸಿಕ ಕ್ಷಮತೆ ಅವರಲ್ಲಿ ಇರುವುದಿಲ್ಲ ಅನ್ನುವಂಥ ನಾನು ಕಂಡುಕೊಂಡಿದ್ದೇನೆ. ಇದು ಗ್ರಾಮೀಣ ಮಟ್ಟದ ಒಂದು ಕ್ರೀಡೆಯಾಗಿ ಇವತ್ತು ಬೆಳೀತಾ ಇದೆ. ಆದರೆ ಶಾಸಕರು ಈಗಾಗಲೇ ಅದನ್ನು ಆಶ್ವಾಸನೆ ಕೊಟ್ಟಿದ್ದಾರೆ. ಸರ್ಕಾರ ಗ್ರಾಮೀಣ ಶಾಲೆಗಳಲ್ಲಿ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಅಥವಾ ಕಬಡ್ಡಿ ಸಂಘಟನೆಗಳಿಗೆ ಈ ಮ್ಯಾಟನ್ನು ಒದಗಿಸಿಕೊಡೋದ್ರ ಮೂಲಕ ಒಂದು ಈ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಅವರಲ್ಲಿ ನಮ್ಮೆಲ್ಲರ ವಿನಂತಿ. ಇದಾದಾಗ ಎಲ್ಲ ಗ್ರಾಮೀಣ ಪ್ರದೇಶದ ಮತ್ತು ನಮ್ಮ ಅರ್ಬನ್ ಮತ್ತು ರೂರಲ್ ಎಲ್ಲರೂ ಕೂಡ ಸೇರಿಕೊಂಡು ಅದನ್ನು ಆಡಲಿಕ್ಕೆ ಸಾಧ್ಯ ಆಗ್ತದೆ. ಎರಡನೇದು ಏನಂದರೆ, ಇದರ ಬಗ್ಗೆ ಒಂದು ಕೋಚಿಂಗ್ ಅಥವಾ ಇದರಲ್ಲಿ ಒಂದು ರೆಫ್ರೀಸ್ ಒಂದು ನಾವು ಒದಗಿಸಿಕೊಡ್ಬೇಕಾಗ್ತದೆ. ಈ ಕ್ರೀಡೆಯ ಬೆಳೀತಾ ಹೋಗುವಾಗೆ ಅದರ ಕಾನೂನುಗಳು, ಅದರ ಲಾ ಅಥವಾ ಬೈಲಸ್ ಅದೆಲ್ಲ ಬದಲಾವಣೆ ಆಗ್ತವೆ. ಆಟದ ಚಾಕಚಕ್ಯತೆ ಅದನ್ನು ಗಮನಿಸಬೇಕು, ಅದು ಬೇರೆ ಬೇರೆ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಶಾಲೆಗಳಲ್ಲಿ ಅಥವಾ ಶಾಲಾ ಕ್ರೀಡಾ ದೈಹಿಕ ಶಿಕ್ಷಕರಿಗೆ ಮತ್ತು ಸಂಘಟನೆಗಳಿಗೆ ಅಮೆಚೂರ್ನವರು ಒಂದು ವ್ಯವಸ್ಥೆಯನ್ನು ಅಥವಾ ಟ್ರೈನಿಂಗ್ನ ವ್ಯವಸ್ಥೆಯನ್ನು ಅಥವಾ ರೆಫ್ರೀಸ್ ಟ್ರೈನಿಂಗನ್ನು ಮಾಡಿ ಅಲ್ಲೆಲ್ಲಿ ರೆಫ್ರೀಸ್ಗಳು ಇದ್ದಾಗ ಈ ಒಂದು ಆಟಕ್ಕೆ ಯೋಗ್ಯವಾದಂಥ ಒಂದು ಬೆಲೆ ಬರುತ್ತೆ. ಮತ್ತು ಯಾವ ರೀತಿಯಲ್ಲಿ ಸಿಸ್ಟಮೆಟಿಕ್ ಆಗಿ ಆಡಬೇಕು ಆ ರೀತಿಯಲ್ಲಿ ಈ ಕಲೆ ಮಕ್ಕಳು ಅದನ್ನು ಆಡಿ ಈ ಒಂದು ಕ್ರೀಡೆಯ ಕಲೆಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ, ಇವತ್ತು ಈ ಸಂದರ್ಭದಲ್ಲಿ ಇದನ್ನು ಆಯೋಜಿಸಿದಂಥ ಚಂದ್ರಹಾಸ ರೈಗಳಿಗೂ ಅವರೆಲ್ಲ ಸಂಬಂಧಪಟ್ಟಂತೆಲ್ಲ ಪದಾಧಿಕಾರಿಗಳಿಗೂ ಆತ್ಮೀಯವಾದಂಥ ಕೃತಜ್ಞತೆಯನ್ನು, ಅಭಿನಂದನೆಯನ್ನು ಸಲ್ಲಿಸ್ತಾ ಭಗವಂತನು ಇನ್ನೂ ಕೂಡ ಅವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಈ ಸಮಾಜ ನಾವೆಲ್ಲರೂ ಸೇರಿಕೊಂಡು ಅದನ್ನು ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ನನಗೆ ಕೊಟ್ಟಂಥ ಅವಕಾಶಕ್ಕಾಗಿ ವಂದಿಸಿ ನನ್ನೆರಡು ಮಾತುಗಳು ಮುಗಿಸ್ತೇನೆ. ಧನ್ಯವಾದಗಳು. ಇವತ್ತಿನ ನಮ್ಮ ಈ ಕ್ರೀಡಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಬೈಲುಗುತ್ತು ಮಾರಪ್ಪ ಶೆಟ್ಟಿಯವರು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನಮಗೆ ಒತ್ತು ನೀಡುವವರು ಇವತ್ತು ಆಗಮಿಸಿದ್ದಾರೆ. ಬೈಲುಗುತ್ತು ಮಾರಪ್ಪ ಶೆಟ್ಟಿಯವರನ್ನು ವೇದಿಕೆಗೆ ಆಹ್ವಾನಿಸುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರಗೀತೆಯನ್ನು ಹಾಡಲಿಕ್ಕಿರುವ ಮದಕ ಸಮನ್ವೀರಯ್ಯವರ ಸಹೋದರಿ ಇವತ್ತು ರಾಷ್ಟ್ರಗೀತೆಯನ್ನು ಹಾಡಲಿಕ್ಕಿದ್ದಾರೆ. ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅತಿಥಿಗಳಾಗಿ ಉಪಸ್ಥಿತರಿರುವ ಶ್ರೀಯುತ ರವೀಂದ್ರ ಶೆಟ್ಟಿಯವರು ನುಳಿಯಾಳು,
ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರ ಮಹಾವಿಷ್ಣು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಮಾಜಿ ಅಧ್ಯಕ್ಷರು ನಮ್ಮನ್ನು ಉದ್ದೇಶಿಸಿ 2 ಶುಭಾಶಯಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿಸುತ್ತೇನೆ. ಬನ್ನಿ ಸರ್. ಪ್ರದರ್ಶನ ಪಂದ್ಯಾಟಕ್ಕೆ ಸಂತ ವಿಲವಿನ ಪದವಿ ಕೊಲೆಯಾಗೋ ಪದವಿ ಅವಕಾಶ ಮಾಡಿ ದಯವಿಟ್ಟು 2 ತಂಡಗಳು ಅವಕಾಶ ಮಾಡಿ. ಶುರುಗಾಗಿ ಮಾತೊಬ್ಬರು ಮಾಲಿಂಗೇಶ್ವರ ದೇವರಿಗೆ ಶರಣಾಗಿ, ಅದೇ ರೀತಿ ಎಲ್ಲ ದೈವಿಕ ಶಕ್ತಿಗಳಿಗೆ ಶರಣಾಗಿ. ಇವತ್ತು ಬಹುಶಃ ನನಗೆ ತಿಳಿದ ಪ್ರಕಾರ ಅದು 2 ವೇದಿಕೆಯಲ್ಲಿ ನಾನು ಇಲ್ಲಿ ಸೇರಿಕೊಂಡಿದ್ದೇನೆ. ಮತ್ತೊಂದು ಚಂದ್ರಾಸರಯ್ಯವರ ಮುಂದಾಳತ್ವದಲ್ಲಿ ಇದೇ ವೇದಿಕೆ ಇದೇ ಜಾಗದಲ್ಲಿ ಕಬಡ್ಡಿ ಆಟ ಆಯೋಜನೆ ಮಾಡಿದ್ದರು. ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ದೊಡ್ಡ ವೇದಿಕೆ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಕೇಶವಮೂಳಿ ಅವರು ಬಂದಿದ್ದರು. ಅವರ ಹೆಸರನ್ನು ಕೂಡ ಹೇಳ್ತಾ, ನಮಗೆ ಈಗ ಕೂಡ ನಮ್ಮ ಅಧ್ಯಕ್ಷರನ್ನು ವಹಿಸಿಕೊಳ್ಳಬೇಕಿತ್ತು. ನಮ್ಮ ಜನಪ್ರಿಯ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಅನಿವಾರ್ಯದಿಂದ ಸಂಜೆ ಬರುವಂಥ ಕಾರ್ಯಕ್ರಮವನ್ನು ಬೆಳಿಗ್ಗೆ ಸುಧಾರಿಸಿ ಹೋದರು. ಹಾಗೆ ಇಲ್ಲಿ ನೆರೆದಿರುವಂಥ ದೊಡ್ಡ ವೇದಿಕೆ, ಇದರಲ್ಲಿ ರಾಜಕೀಯ ಮತ್ತೊಂದು ಯಾವುದೂ ಇಲ್ಲ. ಎಲ್ಲರೂ ದೊಡ್ಡ ವೇದಿಕೆಯನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ಚಂದ್ರಾಸರಯ್ಯವರು. ಅದೇ ರೀತಿ ಅವರ ತಂಡ. ಚಂದ್ರಾಸರಯ್ಯವರ ವಿಷಯದಲ್ಲಿ ಹೇಳುವುದಾದರೆ ಅವರು ಕೈ ಹಾಕಿದ್ದೆಲ್ಲ ಚಿನ್ನ. ಅಲ್ಲಿ ಕಂಬಳ ಕಾರ್ಯಕ್ರಮ ಮಾಡ್ತೇವೆ ಮಾರ್ಗದರ್ಶನ ಹೆಸರಲ್ಲಿ, ಅದು ಶಿಸ್ತುಬದ್ಧವಾಗಿ ನಡೆಯುವುದು. ಅದರಲ್ಲಿ ಯಾವ ಕಮೆಂಟ್ಸ್ ಕೂಡ ಬರುವುದಿಲ್ಲ ಅದು. ಅದೇ ರೀತಿ ಇಲ್ಲಿ 2ನೇ ನಾನು ಈ ಕಬಡ್ಡಿ ಕಾರ್ಯಕ್ರಮಕ್ಕೆ ಬಂದದ್ದು. ಅದು ಬರುವಾಗಲೇ ನಮಗೆಲ್ಲ ಭಾರಿ ಆತ್ಮೀಯವಾದ ಪ್ರೀತಿ ಸ್ವಾಗತವನ್ನು ಕೊಡ್ತಾರೆ ಅವರು. ಅದು ಅವರ ದೊಡ್ಡ ಗುಣ. ಏನೋ ಕಾರ್ಯಕ್ರಮ ಮಾಡೋದು ಏನೋ ನಮ್ಮ ಕೆಲಸ ಆಯಿತು ಇಲ್ಲ, ಅದು ಇನ್ನೊಂದು ಸರಿ ಅವರು ಬರ್ತಾರೆ ಅಂತಲ್ಲ, ನಾವು ಬರುವಾಗಲೇ ಅವರು ಅಬ್ಸರ್ವ್ ಮಾಡಿಕೊಂಡು ಅವರು ಬರ್ತಾರೆ, ಅವರನ್ನು ಸ್ವಲ್ಪ ಸ್ವಾಗತ ಮಾಡಿ, ಅವರು ಸ್ವಲ್ಪ ನೋಡಿಕೊಳ್ಳಿ, ಅವ್ರಿಗೆ ಸ್ವಲ್ಪ ಅವರ ಹೆಸರನ್ನು ಹೇಳಿಕೊಂಡು ಅಂತ ಹೇಳುವ ದೊಡ್ಡ ಗುಣ ಚಂದ್ರಾಸರಯ್ಯ ಮತ್ತು ಅವರ ತಂಡದಲ್ಲಿ ನಡೆದಿದೆ ಎಂದರೆ ಅದು ನನಗೆ ಸಂತೋಷ ತಂದಿದೆ ಅಂತ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮ ಎಲ್ಲ ಇಲ್ಲಿ ಸೇರಿದಿರುವಂಥ ಈ ಕಾರ್ಯಕ್ರಮದ ಗೌರವಾಧ್ಯಕ್ಷರಂತ ಚಂದ್ರಾಸರಯ್ಯವರೇ, ಅಧ್ಯಕ್ಷರಾದ ಸುರೇಂದ್ರ ರೈ ಅವರೇ, ಅದೇ ರೀತಿ ಇದಕ್ಕೆ ಒಂದು ಉಪ ಕಮಿಟಿ ಮಾಡಿದರೆ ಅದರ ಗೌರವಾಧ್ಯಕ್ಷರಾದ ಶಿವರಾಮ್ ಮಾಲ್ವರೇ, ಎಲ್ಲ ಸೇರಿರುವ ಇದರ ತಂಡದ ಪದಾಧಿಕಾರಿಗಳೇ, ಇಲ್ಲಿ ಬಂದಿರುವಂಥ ಎಲ್ಲ ಕ್ರೀಡಾಪಟುಗಳೇ, ಕ್ರೀಡಾ ಅಭಿಮಾನಿಗಳೇ, ಪತ್ರಕರ್ತ ಮಿತ್ರರೇ, ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ, ಸಮಯದ ಅಭಾವ. ಅದೇ ರೀತಿ ಈ ಕಾರ್ಯಕ್ರಮ ಮಾಡುವಂಥದ್ದು ಇದರಲ್ಲಿ ಜಾತಿ ಮತ ಧರ್ಮ ಯಾವುದಿಲ್ಲ, ದೊಡ್ಡ ವೇದಿಕೆ. ಆಡುವವರು ಅದೇ ಕ್ರಿಕೆಟ್ ಇದು ಸಂಯೋಜನೆ ಮಾಡುವವರು ಮತ್ತು ಇದರಲ್ಲಿ ಭಾಗವಹಿಸುವರು ಎಲ್ಲ ಜನರಲ್ಲಿ ಯಾವುದಿಲ್ಲ, ರಾಜಕೀಯ ಇಲ್ಲ, ಪಂಥ ಮತ ಯಾವುದಿಲ್ಲ. ಎಲ್ಲರೂ ನಾವು ಅಣ್ಣ ತಮ್ಮಂದಿರು. ನಮ್ಮ ಇದೆಲ್ಲ ಈ ರೀತಿಯಾಗಿ ಅದು ಅಭಿವೃದ್ಧಿ ಆಗ್ತದೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಎಲ್ಲ ಸಹಕಾರ ತಿಕ್ಕಲಿ, ದೇವರ ಅನುಗ್ರಹ ತಿಕ್ಕಲಿ. ಈ ಕಾರ್ಯಕ್ರಮ ಇನ್ನೂ ಕೂಡ ಭರವಸೆ ಕೂಡ ಮಾಡುವ ವಿಜೃಂಭಣೆಯಾಗುವಂಥ ದೇವರು ಅನುಗ್ರಹ ಮಾಡಲಿ ಚಂದ್ರಾಸರಯ್ಯವರ ತಂಡಕ್ಕೆ ಅಂತ ಹೇಳಿ ಅವಕಾಶಕ್ಕೆ ಹೊಂದಿಸಿ ಒಂದು ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಸಮಯೋಚಿತವಾಗಿ ಸಂದರ್ಭೋಚಿತವಾಗಿ ಮಾತನಾಡಿದ ರವೀಂದ್ರ ಶೆಟ್ಟಿ ಅವರಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಈಗ ನಮ್ಮ ಮುಂದೆ ಶುಭ ಹಾರೈಕೆಗಾಗಿ ವೇದಿಕೆ ಶ್ರೀಯುತ ಆಂಜನೇಯ ರೆಡ್ಡಿಯವರು ಪುತ್ತೂರು ಪೊಲೀಸ್ ಠಾಣೆಯ ಎಸ್ಐಗಳಾಗಿ ಶುಭ ಹಾರೈಕೆ. ಬನ್ನಿ ಸರ್. ಆಂಜನೇಯ ರೆಡ್ಡಿಯವರು ನಮ್ಮೂರಿಗೆ ಬಂದು ನಮ್ಮೂರಿನ ಅನೇಕ ವಿಚಾರಧಾರೆಗಳನ್ನು ತಿಳಿದುಕೊಂಡಿದ್ದಾರೆ. ಈಗ ಆಂಜನೇಯ ರೆಡ್ಡಿಯವರಿಂದ ಶುಭ ಹಾರೈಕೆ. ಬನ್ನಿ ಸರ್. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್, ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ಗಣೇಶೋತ್ಸವ ಪ್ರಯುಕ್ತ ನಡೀತಿರುವಂಥ ಒಂದು ಅದ್ಭುತವಾಗಿರುವಂಥ ಒಂದು ಕ್ರೀಡಾಕೂಟದ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ನೆಲೆಸಿರುವಂಥ ಎಲ್ಲ ಕ್ರೀಡಾಭಿಮಾನಿಗಳೇ, ಬಹುಶಃ ಅದ್ಭುತವಾಗಿರುವಂಥ ಒಂದು ಕ್ರೀಡೆಯ ಒಂದು ಸುಂದರವಾದ ವೇದಿಕೆಯಲ್ಲಿ ಆಸೀನರಾಗಿರುವಂಥದ್ದು ಮತ್ತು ಆ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿರುವಂಥದ್ದು ನನ್ನ ಪುಣ್ಯ ಅಂತೇಳ್ಬಿಟ್ಟು ಭಾವಿಸ್ಕೊಂಡು, ನಮ್ಮ ಪುತ್ತೂರಂತಹ ಒಂದು ತಾಲೂಕು ಮಟ್ಟದಲ್ಲಿ ಒಂದು
ಎಲ್ಲ ಯುವ ಜನಾಂಗ ಇವತ್ತು ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಮತ್ತು ಸ್ಕಿಲ್ಸನ್ನು ಪ್ರದರ್ಶನ ಮಾಡಿ ನಾವು ಸಹ ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ಪ್ರೋ ಕಬಡ್ಡಿಯಲ್ಲಿ ಆಡಬಲ್ಲೆವು ಎಂಬುದಾಗಿ ತೋರಿಸಿಕೊಡುವಂತಹ ಒಂದು ಉತ್ತಮವಾಗಿರುವಂಥ ವೇದಿಕೆಯಾಗಿದೆ. ಬಹುಶಃ ಅನೇಕ ರೀತಿಯಾಗಿರುವಂಥ ಕಬಡ್ಡಿ ಆಟಗಾರರಿಗೆ ಕೊಡುಗೆಯಾಗಿ ಕೊಟ್ಟಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಯುವ ಪ್ರತಿಭೆಗಳಿಗೆ ತಮ್ಮ ಸಾಮರ್ಥ್ಯಗಳನ್ನು ಓರೆಗಲ್ಲಿಗೆ ಹಚ್ಚೋದಕ್ಕೆ ಬೇಕಾಗಿ ಒಂದು ಉತ್ತಮವಾಗಿರುವಂಥ ಒಂದು ಕ್ರೀಡಾಕೂಟ. ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದ ರಾಷ್ಟ್ರೀಯ ಮಟ್ಟದ ಆಟಗಾರರು ಕೂಡಿರುವಂತಹ ಅವರು ಆಡುವಂಥ ಒಂದು ಗೇಮಲ್ಲಿ ಅದನ್ನು ಸ್ವಯಂ ನಾವು ನೀವೆಲ್ಲ ಸಹ ನೋಡ್ತಾ ಇರುವಂಥದ್ದು ನಮ್ಮ ನಿಮ್ಮೆಲ್ಲರ ಪುಣ್ಯ. ನಮ್ಮ ಗ್ರಾಮೀಣ ಅಪ್ಪಟ ಗ್ರಾಮೀಣ ಕ್ರೀಡೆಯಾಗಿರುವಂಥ ಒಂದು ಕಬಡ್ಡಿಯನ್ನು ನಾವೆಲ್ಲರೂ ಸಹ ಪ್ರೋತ್ಸಾಹ ಮಾಡುವಂಥದ್ದು, ನಾವೆಲ್ಲರೂ ಸಹ ಅದಕ್ಕೆ ಬೆಂಬಲ ಕೊಡುವಂಥದ್ದು, ನಾವೆಲ್ಲರೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಯಾವುದೇ ಗೊಂದಲಗಳಿಲ್ದಿರ ಸಹ ನಾವೆಲ್ಲರೂ ಸಹ ಆಟ ಆಡಿಸಿ ನಮ್ಮ ಪುತ್ತೂರಿನ ಘನತೆಯನ್ನು ಮತ್ತಷ್ಟು ಹೆಚ್ಚಿಸಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ, ಬಹುಶಃ MLA ಸಾಹೇಬರಿಂದ ಹಿಡಿದು ಅನೇಕ ರಾಜಕಾರಣಿಗಳು ಯಾವುದೇ ಪಕ್ಷಾತೀತವಾಗಿ ಇಲ್ಲೆಲ್ಲ ಸೇರಿ ನಮ್ಮ ಊರಿನ ಅಥವಾ ಪುತ್ತೂರಿನ ಸೊಬಗನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಬಹಳ ಖುಷಿಯಾಗುತ್ತೆ, ಬಹಳ ಆನಂದ ಆಗುತ್ತೆ. ಇಲ್ಲಿ ಎಲ್ಲರ ಮಾತುಗಳಿಗಿಂತ ಬೇಗ ಆಟ ಆರಂಭ ಮಾಡಿದ್ರೆ ಬಹಳಷ್ಟು ಸಂಖ್ಯೆ ಜನ ಬರ್ಬೋದು ಅಂತ ಹೇಳ್ಬಿಟ್ಟು ಅನಿಸ್ಕೊಂಡು ನನಗೆ ಮಾತಾಡಿಸೋದಕ್ಕೆ ಅವಕಾಶ ಮಾಡಿಕೊಟ್ರಿ. ನಿಮ್ಮೆಲ್ಲರಿಗೂ ನಮಸ್ಕಾರವನ್ನು ಹೇಳ್ತಾ ಧನ್ಯವಾದಗಳು. ನಮಸ್ಕಾರ. ಸಂದರ್ಭೋಚಿತವಾಗಿ ಮಾತನಾಡಿದ ಶುಭ ಹಾರೈಕೆಗಳನ್ನು ಮಾಡಿದ ಆಂಜನೇಯ ರೆಡ್ಡಿ ಅವರಿಗೆ ಎಸ್ಐಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಹಿರಿಯರು ಮಾರ್ಗದರ್ಶಕರಾಗಿರುವ ಚನಿಲ ತಿಮ್ಮಪ್ಪ ಶೆಟ್ಟಿಯವರು, ಮಾಜಿ ಅಧ್ಯಕ್ಷರು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ, ಇವರಿಂದ ಶುಭ ಹಾರೈಕೆಗಳು. ಸೀಮೆ ದೇವರಾಯನ ಮಾಲಿಂಗೇಶ್ವರ ದೇವರಿಗೆ, ಅಂಚನೆ ಬಟ್ಟಿ ವಿನಾಯಕ ದೇವರಿಗೆ, ಶ್ರೀ ದಂಡನಾಯಕ ಉಳ್ಳಾಲ್ತಿ ದೇವರಿಗೆ ಶಿರಸ ವಂದಿಸ ಒಂದು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್, ಅಂಚನೆ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್, ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ನೆತ್ತ ಸಂಯುಕ್ತಾಶ್ರಯಡು ಗಣೇಶೋತ್ಸವದ ಪ್ರಯುಕ್ತ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರೆ ದಿವಂಗತ ಉದಯ ಚೌಟ ಅಂಬೇರ್ನ ಸ್ಮರಣಾರ್ಥ ಮ್ಯಾಟ್ ಅಂಕಣಡು ಆಹ್ವಾನಿತ ತಂಡದ ಪುರುಷರ ವಿಭಾಗದ ಪ್ರೋ ಕಬಡ್ಡಿ ಮಾದರಿದ ಐರ್ನಿಶಿ ಕಬಡ್ಡಿ ಪಂದ್ಯಾಟದ ಈ ಒಂಜಿ ಉದ್ಘಾಟನಾ ಸಮಾರಂಭಡು ನಮ್ಮ ಮಾತೆರ್ಲ ಭಾಗಿಯಾದುಲ್ಲ. ಈ ಒಂಜಿ ಉದ್ಘಾಟನೆ ನೆರವೇರಿಸದ ಕೊರ್ನ ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರಾಯಿನ ಸನ್ಮಾನ್ಯ ಶ್ರೀ ಕೇಶವ ಪ್ರಸಾದ್ ಮುಳಿಯರವರೇ, ಅಂಚನೆ ಇತ್ತೆ ನಮ್ಮನ ಉದ್ದೇಶದ ಪಾತ್ರದ ನಿರ್ಗಮಿಸಿನ ಸನ್ಮಾನ್ಯ ಪುತ್ತೂರದ ಶಾಸಕರಾಯಿನ ಅಶೋಕ್ ಕುಮಾರ್ ಕೋಡಿಂಬಾಡಿಂಬೆರೆ, ವೇದಿಕೆ ಡಿಪ್ಪುನ ಮಾತಾ ಗಣ್ಯರೇ, ಈ ಒಂಜಿ ಸಂಘಟನೆದ ಗೌರವ ಅಧ್ಯಕ್ಷರಾಯನ ಚಂದ್ರಶ್ ಶೆಟ್ರೆ, ಅಧ್ಯಕ್ಷರಾಯನ ಸುರೇಂದ್ರ ರೈಕುಲೆ, ಕಾರ್ಯದರ್ಶಿಯಾಯನ ದಯಾನಂದ ರೈಕುಲೆ, ಪಂದ್ಯಾಟ ಸಮಿತಿಯ ಗೌರವ ಅಧ್ಯಕ್ಷರಾಯನ ಶಿವರಾಮ ಆಳ್ವರೆ, ಪಂದ್ಯಾಟ ಸಮಿತಿಯ ಅಧ್ಯಕ್ಷರಾಯನ ಹಬೀಬ್ ಮಾಣಿಂಬೆರೆ, ಕಾರ್ಯದರ್ಶಿಯಾಯನ ನವನೀತ್ ಬಜಾಜ್ರೆ, ನಿರ್ವಾಹಕರಾಯನ ಎಲಿಯಾಸ್ ಪಿಂಟೋ ಬೆರೆ, ರೆಫ್ರಿ ಬೋರ್ಡ್ದ ಅಧ್ಯಕ್ಷರಾಯನ ಅಬ್ದುಲ್ ಅಸೀಫ್ರೆ, ಮುಲ್ಸೇರ್ನ ಮಾತಾ ಕ್ರೀಡಾಭಿಮಾನಲೆ ಕಬಡ್ಡಿ ಪಂದ್ಯಾಟದ ರೆಫ್ರಿ ನಕ್ಲೆ ಮೂಲು ನನ್ನ ದುಮ್ಮು ನಡಪೆರೆತ್ತನ ಈ ಕಬಡ್ಡಿ ಪಂದ್ಯಾಟದ ಮಾತಾ ಕ್ರೀಡಾಪಟು ನಕ್ಲೆ ಮುಲ್ಸೇರ್ನ ಸಜ್ಜನ ಬಂದುಲೆ. ಸೆಪ್ಟೆಂಬರ್ ತಿಂಗಳು ನಂಗೆ ವಿಶೇಷವಾದ ಬೇತೆ ಬೇತೆ ಧಾರ್ಮಿಕ ಹಬ್ಬಗಳನ್ನು ಆಚರಿಸೋನಂಚಿನಂಜಿ ತಿಂಗಳು ನನ್ನ ಬೆರಿಕೆ ದಸರಾಲ ಬರ್ರಂಡು ಆಯ್ತ ಮಧ್ಯೋಡು ಇನಿ ಬಾರಿ ಎತ್ತೋ ವರ್ಷದಿಂಚಿ ಈ ಒಂಜಿ ಜಾಗೆಡ್ ಗಣೇಶೋತ್ಸವ ನಮ್ಮ ದಿವಂಗತ ಸುಧಾಕರ್ ಶೆಟ್ಟರಿನ ನೇತೃತ್ವಡು ಗಣೇಶೋತ್ಸವ ಬಾರಿ ವಿಜೃಂಭಣೆಡ್ ಮೂಲ ನಡತೊಂದು ಬರುತ್ತ ಅವೇ ಒಂಜಿ ಜಾಗೆಡ್ ಇನಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟ ನಡಪೆರಂಡು. ಇನಿ
ಕರಿನಾ ಕೋವಿಡ್ ಸಂದರ್ಭಡು 2 ವರ್ಷ ಈ ಒಂಜಿ ಪಂದ್ಯಾಟ ನೆರವೇರಂದೆ ಆ ಒಂಜಿ ಕಬಡ್ಡಿ ಪಂದ್ಯಾಟದ ವೀಕ್ಷಣೆಗೆ ಕಾತೊಂದಿತ್ತಿನಂಚಿನ ಮಸ್ತ್ ನಮ್ಮ ಅಭಿಮಾನಿಲೆಗೆ ನಿರಾಸಾಯನ ಸಂದರ್ಭಡು ಅಕ್ಲ ಮಾತೆರ್ನೆಲ್ಲ ಒತ್ತಾಯದ ಮಿತ್ತು ಚಂದ್ರ ಶೆಟ್ಟರಿನ ನೇತೃತ್ವಡು ಪಿರವರ ಈ ವರ್ಷ ಈ ಒಂಜಿ ಕಬಡ್ಡಿ ಪಂದ್ಯಾಟನ ಆಯೋಜಿಸುವ ಮೂಲಕ ನಂಗೆ ಮಾತೆರೆಗಿಲ್ಲ ಆ ಒಂಜಿ ವೀಕ್ಷಣೆ ಮಲ್ಪನಂಚಿನ ಒಂಜಿ ಅವಕಾಶವನ್ನು ನಂಗೆ ಮಾತೆರೆಗಿಲ್ಲ ಒದಗಿಸೋದು ಕೊರುತ್ತೇರು ಐಕ್ ಬೋಡಾದು ಪ್ರಥಮವಾದ ಯಾನು ಚಂದ್ರ ಶೆಟ್ಟರಿಗೆ ಅಂಚನೆ ಅಕ್ಲ ಟೀಮ್ ಈ ಒಂಜಿ ಕಬಡ್ಡಿ ಪಂದ್ಯಾಟನ ಆಯೋಜಿಸಿನ ಟೀಮ್ಗೆ ಯಾನು ಸುರುವಾದ ಅಭಿನಂದನೆ ಪಂಡೊಂದುಲ್ಲೆ. ವಿಶೇಷವಾದ ಇನಿ ಉದಯ ಕುಮಾರ್ ಚೌಟೇರ್ನ ಒಂಜಿ ಸ್ಮರಣಾರ್ಥ ಈ ಒಂಜಿ ಕಬಡ್ಡಿ ಪಂದ್ಯಾಟನು ಆಯೋಜಿಸುವುದಿಲ್ಲೇರು. ಖಂಡಿತ ಚಂದ್ರಶೇಖರ್ ಪನ್ಲೆಕ್ಕನೆ ಆರು ಆ ಒಂಜಿ ಕಬಡ್ಡಿ ಪಂದ್ಯಾಟದ ಮುಖಾಂತರ ವಿಜಯ ಬ್ಯಾಂಕ್ಗೆ ಉದ್ಯೋಗಕ್ಕೆ ಸೇರಿದು 5 ಒಂಜಿ ನೇತೃತ್ವಡು ಮಸ್ತ್ ಜನಕ್ಕೂ ಆ ಒಂಜಿ ಉದ್ಯೋಗನ ಕೊರ್ಪುನಂಚಿನ ತಂಡ ಬ್ಯಾಂಕ್ದ ಕೆಲಸ ಬೇತೆ ಬೇತೆ ಎಂಚಿನ ಕೆಲಸಲುಂಡ ಇನ್ನು ಮಲ್ತು ಕೊರ್ಪುನಂಚಿನ ಒಂಜಿ ಕೆಲಸ ಮಲ್ತೇರಿದ ಮಣ್ಣದ ನೆನಪು ಮಲ್ತೇರು. ಖಂಡಿತ ಇನಿ ನಂಗೆ ಅವಕಾಶ ಇತ್ತಿನಂಚಿನ ಸಂದರ್ಭಡು ನಮ್ಮ ಬುಕ್ಕರಿಗೆ ಸಹಕಾರ ಮಲ್ಪನಂಚಿನ ಭಾರಿ ಅಗತ್ಯತೆ ಉಂಟು. ಇನಿ ಚಂದ್ರಶೇಖರನ ಮುಖಾಂತರ ಈ ಕಬಡ್ಡಿ ಕ್ರೀಡಾಪಟನಕ್ಲು ಇನಿ ವಿಜಯ ಬ್ಯಾಂಕ್ಡ್ ಆ ಒಂಜಿ ಸ್ಪೋರ್ಟ್ಸ್ ದಕ್ಲೇನು ಆ ವಿಜಯ ಬ್ಯಾಂಕ್ಗೆ ಉದ್ಯೋಗಗೂ ಸೇರ್ಸವನಂಚಿನ ಅಲ್ಪ ಚಂದ್ರಶೇಖರ್ ಭಾರಿ ಮುತುವರ್ಜಿ ವಹಿಸದು ಅಲ್ಪ ಆ ಒಂಜಿ ಬ್ಯಾಂಕ್ದ ಮುಖಾಂತರ ಉದ್ಯೋಗಗೂ ಅಕ್ಲೇನು ಏರು ಸ್ಪೋರ್ಟ್ಸ್ ಮ್ಯಾನ್ ಅಕ್ಲಿಲ್ಲರ ಅಕ್ಲೇನು ಸೇರ್ಸವನವಳು ಆರು ಭಾರಿ ಕೆಲಸ ಮಾಡ್ತದೆ ಆರೇಗ್ಲೇ ಯಾನು ಅಭಿನಂದನೆ ಪಂಡೊಂದುಲ್ಲೆ. ವಿಶೇಷವಾದ ಇನಿ ಪುತ್ತೂರ್ದ ಒಂಜಿ ಕ್ರೀಡಾಪಟುನಕಲು ಇನಿ ರಾಜ್ಯ ಮಟ್ಟಡು ರಾಷ್ಟ್ರ ಮಟ್ಟಡು ಅಂತಾರಾಷ್ಟ್ರೀಯ ಮಟ್ಟಡು ಮಸ್ತ್ ಜನ ಇನಿ ಸ್ಥಾನ ಪಡೆ ಹೊಂದೇರು ಇನಿ ಪುದರ್ದೆತ್ತದೇರು. ಐಕ್ ಕಾರಣ ನಮ್ಮ ಆರೇನ ಏಪಲ ನೆನಪು ಮಲ್ಪಡಾಪುಂಡು ಫಿಲೋಮಿನಾ ಕಾಲೇಜ PD ವೆಂಕಟರಾಮಯ್ಯರು. ಖಂಡಿತ ಇನಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡು ಪುತ್ತೂರು ಅತಿ ಹೆಚ್ಚಿನ ಸಂಖ್ಯೆಡು ಕ್ರೀಡಾಪಟುನಕ್ಲು ಬೇತೆ ಬೇತೆ ಕ್ಷೇತ್ರಡು ಇನಿ ರಾಜ್ಯ ಮಟ್ಟಡು ರಾಷ್ಟ್ರ ಮಟ್ಟಡು ಅಂತಾರಾಷ್ಟ್ರೀಯ ಮಟ್ಟಡು ಭಾಗವಹಿಸುವ ಮೂಲಕ ಇನಿ ನಮ್ಮ ಒಟ್ಟಿಗೆನೆ ಉಳ್ಳೇರು ಕಬಡ್ಡಿ ಅಂತಾರಾಷ್ಟ್ರೀಯ ಮಟ್ಟಡು ಭಾಗವಹಿಸುವಂಚಿನ ನಮ್ಮ ಪ್ರಶಾಂತ್ ರೈ 6 ಕೈಕರ 6 ನಂಗೆ ನಮ್ಮ ಒಟ್ಟಿಗೆನೆ ಉಳ್ಳೇರು. ಈ ರೀತಿ ಮಸ್ತ್ ಜನ ಇನಿ ಈ ಒಂಜಿ ಪುತ್ತೂರು ಹೊಡೆದು ಕ್ರೀಡೆದ ಮುಖಾಂತರ ಪುತ್ತೂರು ಪುದಾರನ ಇಡೀ ರಾಜ್ಯೋಡು ರಾಷ್ಟ್ರೋಡು ಇನಿ ಪರಿಚಯಿಸುವ ಮುಂಚಿನ ಒಂಜಿ ಕೆಲಸ ಇನಿ ಮಲ್ತೇರು. ಅಂಚಾದ ಪುತ್ತೂರ್ದ ಒಂಜಿ ಪುದರ್ ಏಪಲ ಅವು ಮಾತೆರ್ಲ ನೆನಪುದಿಡ್ನ ಲೆಕ್ಕ ಮಲ್ತನಂಚಿನ ನಮ್ಮ ಕ್ರೀಡಾಪಟುನಕ್ಲೇನು ಪಿರವರ ಮಾತೆರೆಲ್ಲ ನೆನಪು ಮಲ್ತೊಂದು ಈ ಕ್ರೀಡೆ ಬಯ್ಯ ಮುಟ್ಟ ಇನಿ ನೆನಪೆರಂಡು ಮಾಲಿಂಗೇಶ್ವರನ ಒಂಜಿ ಆಶೀರ್ವಾದ ಮುಖಾಂತರ ಪೊರ್ಲುಡವು ನಡತು ಬರಡು ಮಾತಾ ಕ್ರೀಡಾಪಟುನಕ್ಲ ಆ ಒಂಜಿ ಕ್ರೀಡಾ ಸ್ಫೂರ್ತಿದ ಮುಖಾಂತರ ಮೂಲು ಈ ಕಾರ್ಯಕ್ರಮಡು ಭಾಗವಹಿಸುವ ಮೂಲಕ ಅಂಚನೆ ತೀರ್ಪುಗಾರನ ಒಂಚಿನ ತೀರ್ಪುಂಡ ಐಕ್ ಒಪ್ಪಿಗೆ ಸೂಚಿಸುವ ಮೂಲಕ ಒವ್ವೇ ಒಂಜಿ ಗೊಂದಲ ಇದ್ದಂದೆ ಈ ಕ್ರೀಡೆ ಪೊರ್ಲುಡೆ ನಡತು ಬರಡು ಮಣ್ಣದ ಅವಕಾಶ ಕೊರ್ನ ಮಾತೆರೆಗಳ ಹೊಂದಿಸೊಂದು ಎನ್ನ ರೆಡ್ಡು ಪಾತ್ರೆ ಜೈನ್ ಪೊರ್ಲುದ ಪಾತ್ರೆದ ನಂಗೆ ನನಾತು ಉಮೇದು ಕೊರ್ನ ಚಳಿಲ ತಿಮ್ಮಪ್ಪ ಶೆಟ್ಟರಿಗೆ ವಂದನೆ ಸಲ್ಲಿಸುವ ಈಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ಹಿರಿಯರು ಮಾರ್ಗದರ್ಶಕರಾದ ಬೂಡಿಯಾರು ರಾಧಾಕೃಷ್ಣರಯ್ಯವರು APMCನ ಮಾಜಿ ಅಧ್ಯಕ್ಷರು. ಹೌದು, ಮಾತೋಬಾರ ಶ್ರೀ ಮಾಲಿಂಗೇಶ್ವರ ದೇವರಿಗೆ ವಂದನೆ ಮಲ್ತೊಂದು ಅಂಜನೆ ನಮ್ಮದು ಬತ್ತಿನಂಚಿನ ಮಾತ ದೇವರಿಗೆ ಅಡ್ಡ ಬರೊಂದು ಇನಿ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಕರ್ನಾಟಕ ರಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಅಂಚನೆ ಪುತ್ತೂರು ತಾಲೂಕದ ಈ ಜಂಟಿ ಸಂಯುಕ್ತ ಆಶ್ರಯಡು ಶ್ರೀ ಗಣೇಶೋತ್ಸವದ ಪ್ರಯುಕ್ತ
ನಡಪುನಂಚಿನ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರೆ ದಿವಂಗತ ಉದಯ್ ಚೌಟ್ಯರ್ನ ಸ್ಮರಣಾರ್ಥವಾದ ಆಹ್ವಾನಿತ ತಂಡದ ಪುರುಷರ ವಿಭಾಗಗಳು ನಡಪುನಂಚಿನ ಈ ಕಬಡ್ಡಿ ಪಂದ್ಯಾಟದ ಉದ್ಘಾಟನೆ ಮಲ್ತನಂಚಿನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಎನ್ನ ಆತ್ಮೀಯರಾಯನಂಚಿನ ಕೇಶವ ಪ್ರಸಾದ್ ಮುಳಿಯರೇ ಅಂಚನೆ ವೇದಿಕೆ ಇತ್ತಿನ ಮಾತ ಗಣ್ಯರೇ ಮೂಲು ಸೇರಿನಂಚಿನ ಮಾತ ಆಟೋಟ ಭಾಗ್ಯಾಪನಂಚಿನ ಸ್ಪರ್ಧಿಲೆ ಭಾರಿ ಸಂತೋಷ ಆಗುದುಂಡು ದಯಬಂಡ ಕರಿನ ಹಲವು ವರ್ಷ ಹಿಡಿದು ಬುಕ್ಕ ಚಂದ್ರ ಶೆಟ್ಟಿ ಬುಕ್ಕ ಆರ್ನ ನೇತೃತ್ವಡು ಆರ್ನ ಒಂಜಿ ಟೀಮು ಸಮಗ್ರವಾದ ಈ ಕಬಡ್ಡಿ ಪಂದ್ಯಾಟವನ್ನು ನಡಪೊಂದು ಬರುವುದಿಲ್ಲೇರು ಆರೆ ಈ ಕಬಡ್ಡಿ ಪಂದ್ಯಾಟದ ಬಗ್ಗೆ ಆರೇ ಪಂಡೇರು ಎನ್ನ ಜೀವನೇನೆ ನಡಪಾಯನ ಪ್ರಾರಂಭ ಏನಂಚಿನ ಈ ಕಬಡ್ಡಿ ಪಂದ್ಯಾಟವನ್ನು ಯಾನಿನಿ ಮುಂದುವರಿಸೋದಿಲ್ಲ ಅಂದು ಆಯ್ತ ಒಟ್ಟಿಗೆ ಇನಿ ಪ್ರಶಾಂತರ ಇಕ್ಲು ನಮ್ಮ ಪುತ್ತೂರಿಗೂ ಒಂಜಿ ಕಣ್ಣಾದ ಪುತ್ತೂರದ ಒಂಜಿ ಕಬಡ್ಡಿ ಪಂದ್ಯಾಟದ ಒಂಜಿ ಜೋಕುಲೆಗೆ ಮಾರ್ಗದರ್ಶಕ ಅದು ಅಂಚನೆ ಅವೇ ರೀತಿದ ಒಂಜಿ ಪ್ರೇರಕೆ ಅದು ಇನಿ ಏರೇರು ನಾನಾ ಬುಳೆಪ್ಪೆರ ಐಕ್ ಪ್ರೇರಕೆ ಸಂತೋಷ ಪ್ರಶಾಂತರ ಇಕ್ಕಲ ಮಾದರಿ ಅದು ನಡಪುನಂಚಿನ ಈ ಒಂಜಿ ಕಬಡ್ಡಿ ಪಂದ್ಯಾಟ ಇನಿ ಬಯ್ಯ ಮುಟ್ಟ ಅಂದ ಒರ್ಮಗಟ್ಟೆಗೆ ಪ್ರಾರಂಭ ಈ ಪಂದ್ಯಾಟ ಇತ್ತೇನೆ 16 ಗಂಟೆ ಆಂಡ್ ನಾನು 1 ಗಂಟೆ ಮುಟ್ಟ ವೇದಿಕೆ ಇತ್ತಿನ ಬುಕ್ಕ 16 ಗಂಟೆ ಪಂಡ ರಾತ್ರಿ 1 ಗಂಟೆ ಮುಟ್ಟ ನಡಪುನಂಚಿನ ಈ ಒಂಜಿ ಪಂದ್ಯಾಟಗೂ ನಮ್ಮೊಂದು ಬತ್ತಿನ ಮಾತ ದೇವರನ್ನ ಪೂರ್ಣ ಆಶೀರ್ವಾದ ಇಪ್ಪಡೊಂದು ಪಂಡೊಂದು ಮಾತ ನೆಟ್ಟೆ ಕಬಡ್ಡಿ ಗೇಲು ಸೋಲುನು ಮಾತೆರ್ನ ಸ್ವೀಕಾರ ಮಲ್ತದೆ ಗೆಲ್ತನಕ್ಕಲು ಇಗ್ಗಂದೆ ಸೋತನಕ್ಕಲು ಕುಗ್ಗಂದೆ ದುಂಬುದ ದಿನೊಟ್ಟು ಆ ಸೋತನಕ್ಕಲ್ಲ ಗೆಲ್ಪುನ ಮಟ್ಟಕ್ಕೆ ಪೋಡೊಂದು ಪಂಡೊಂದು ಆಶೀರ್ವಾದ ಮಲ್ತೊಂದು ಇಂಕ ಅವಕಾಶ ಕೊರನಂಚಿನ ಈ ಮಾತ ಸಂಘಟಕರಿಗೆ ವಂದಿಸದು ಎನ್ನ ರಡ್ಡು ಪಾತ್ರರಂತವೇ ಜೈ ಹಿಂದ್ ಜೈ ಕರ್ನಾಟಕ. ಪೊರ್ಲುಡೆ ಕಾರ್ಯಕ್ರಮ ಅವರನ್ನು ಶುಭ ಹಾರೈಕೆ ಮಲ್ತನ ಬೂಡಿಯ ರಾಧಾಕೃಷ್ಣರಿಗೆ ವಂದನೆಯನ್ನು ಸಲ್ಲಿಸುವ ಒಂದು ಇತ್ತೆ ಬೇರೆ ಬೇರೆ ಸಂಘಟನೆ ಗುರುತಿಸುವ ಒಂದು ಪುನಃ ಶ್ರೀಯುತ ದಿನೇಶ್ ಮೆದು APMCದ ಮಾಜಿ ಅಧ್ಯಕ್ಷರಾದ ಕಬಡ್ಡಿ ಆಟಗಾರೆಯಾದ ಬಲೆ ಬಲೆ ದೇಶ ಒಂಜಿ ಮಾತ್ರೆಗಳ ಬೋಡಿತನಾರು ರಾಜ್ಯಕ್ಕೆ ರೈತ ಪ್ರೀತಿನ ಪುಟ್ಟವನಾರು ದಿನೇಶ್ ಮೆದು ಪಾತ್ರ ಪ್ರೋ ಕಬಡ್ಡಿ ಹರ್ನಿಸ್ ಕಬಡ್ಡಿ ಪಂದ್ಯಾಕೂಟದ ಉದ್ಘಾಟಕರೇ ಅಧ್ಯಕ್ಷರೇ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತಹ ಎಲ್ಲ ಗಣ್ಯ ಅತಿಥಿಗಳೇ ಇಲ್ಲಿ ಸೇರಿರತಕ್ಕಂತಹ ಎಲ್ಲ ಕ್ರೀಡಾ ಪ್ರೇಮಿಗಳೇ ಕ್ರೀಡಾಪಟುಗಳೇ ಮಾಧ್ಯಮದ ಮಿತ್ರರೇ ಹೆಚ್ಚು ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ ಸಮಯ ಮೀರ್ತಾ ಇದೆ ಅಂತ ತಿಳ್ಕೊಂಡು ಈಗಾಗಲೇ ಸೂಚನೆ ಬಂದಿದೆ ಆದರೆ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನ್ನು ಹೇಳಿ ನನ್ನ ಅಭಿಪ್ರಾಯವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಈ ಪ್ರೋ ಕಬಡ್ಡಿಯನ್ನು ಪುತ್ತೂರಿನಲ್ಲಿ ಆಯೋಜಿಸಿರುವಂತಹದ್ದು ಬಹಳ ಸಂತೋಷದ ಬಹಳ ಅರ್ಥಪೂರ್ಣ ರೀತಿಯಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಎಲ್ಲ ಸಂಘಟಕರಿಗೂ ಮತ್ತು ಅಧ್ಯಕ್ಷರಿಗೂ ಎಲ್ಲ ಸಂಘಟಕರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ಭಾರತ ದೇಶದ ದೇಶೀಯ ಕ್ರೀಡೆ ಆಗಿರತಕ್ಕಂತಹ ಮಣ್ಣಿನ ಕ್ರೀಡೆ ಆಗಿರತಕ್ಕಂತಹ ಕಬಡ್ಡಿಯನ್ನು ಉಳಿಸುವಂಥ ಕೆಲಸವನ್ನು ನಮ್ಮ ಪುತ್ತೂರಿನ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮಾಡ್ತಾ ಇದ್ದಾರೆ ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ ಇವತ್ತು ಚಂದ್ರಾಶ್ರಯ ಅವರು ಮತ್ತು ಅವರ ಟೀಮ್ ಒಂದಷ್ಟು ಶ್ರಮಪಟ್ಟು ಒಂದಷ್ಟು ಸಂಘಟನೆಗಳನ್ನು ಮಾಡಿಕೊಂಡು ಕೈಯಿಂದಲೇ ಖರ್ಚು ಮಾಡಿಕೊಂಡು ಇವತ್ತು ನಮ್ಮ ದೇಶೀಯ ಕ್ರೀಡೆ ಆಗಿರತಕ್ಕಂಥ ಕಬಡ್ಡಿಯನ್ನು ಉಳಿಸಬೇಕು ಅಂತೇಳುವಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಇದು ಸುಲಭದ ಕೆಲಸ ಅಲ್ಲ ಯಾಕೆಂದರೆ ಒಂದಷ್ಟು ಖರ್ಚು ವೆಚ್ಚಗಳಿದೆ ಎಲ್ಲರನ್ನೂ ಮನಸ್ಸನ್ನು ಒಂದುಗೂಡಿಸುವಂಥ ಕೆಲಸ ಇದೆ ಯಾವುದೇ ಜಾತಿ ಧರ್ಮ ಇಲ್ಲದೆ ನಾವೆಲ್ಲ ಒಂದು ಅಂತ ಹೇಳುವುದನ್ನು ತೋರಿಸಿಕೊಟ್ಟಂತಹ ವೇದಿಕೆ ಮತ್ತು ಇಲ್ಲಿ ಕ್ರೀಡೆ ಇದನ್ನು ಇನ್ನು ಮುಂದೆ ನಡೆಯುವಂಥ ಕ್ರೀಡೆ ಬಹಳ ಅತ್ಯುತ್ತಮವಾದದ್ದು ಅಂತ ಹೇಳಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ ಪುತ್ತೂರಿನಲ್ಲಿ ಚಂದ್ರಾಶ್ರಯವರು ಈಗಾಗಲೇ ಉಲ್ಲೇಖ ಮಾಡಿದರು ಪ್ರಾಸ್ತಾವಿಕ ಮಾತಲ್ಲಿ ನಾನು ಕಬಡ್ಡಿಯಿಂದಲೇ ತನ್ನ ಉದ್ಯೋಗದಲ್ಲಿ ಮುಂದುವರಿದು ಅದೆಷ್ಟೋ ಕ್ರೀಡಾಪಟುಗಳನ್ನು ತಯಾರು ಮಾಡಿ ಉದಾಹರಣೆಗೆ ಪ್ರಶಾಂತ್ ರೈಯವರು ಮತ್ತು ಉದಯ ಚೌಟ ಯಾಕೆಂತ ಹೇಳಿದ್ರೆ ಸುಮಾರು 1998-99ರಲ್ಲಿ ನಾವು ಜೊತೆಯಾಗಿ ಇದ್ದವರು ಆದರೆ ಅಂತಹ ಕ್ರೀಡಾಪಟುಗಳನ್ನು ತಯಾರು ಮಾಡಿ ಮತ್ತು ಅನೇಕ ಅಂತಹ ಕ್ರೀಡಾಪಟುಗಳನ್ನು ಇವತ್ತು ಸ್ವಂತ ಕಾಲಲ್ಲಿ ನಿಲ್ಲಿಸಿ
ಉದ್ಯೋಗದಲ್ಲಿರತಕ್ಕಂತಹ ಆ ಒಂದು ಪರಿಸ್ಥಿತಿಯಲ್ಲಿ ನೋಡತಕ್ಕಂಥದ್ದು ನಮಗೆ ಕಣ್ಣಲ್ಲಿ ಕಾಣ್ತಾ ಇದೆ. ಹಾಗಾಗಿ ಚಂದ್ರಾಶ್ರಯ ಅವರು ಇದಕ್ಕೆ ಒತ್ತು ಕೊಟ್ಟಷ್ಟು ಮತ್ತೆ ಯಾರು ಒತ್ತು ಕೊಡಲಿಲ್ಲ ತೆಲಿಕ್ಕೆ ನಾನು ಈ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂತೇಳಿದ್ರೆ ಅವರಿಗೆ ಕಬಡ್ಡಿ ಅಂತ ಹೇಳಿದ್ರೆ ಬಹಳ ಖುಷಿ. ಮತ್ತೊಂದು ಕಂಬಳ, ನಮ್ಮ ತುಳುನಾಡ ಜಾನಪದ ಕ್ರೀಡೆಯನ್ನು ಉಳಿಸುವಂಥದ್ದು ಅಂತ ಹೇಳಿದ್ರೆ ಕಬಡ್ಡಿ, ಇದು ಕಂಬಳ. ಪುತ್ತೂರಿನಲ್ಲಿ ಎರಡು ಐತಿಹಾಸಿಕವಾದಂತಹ ಈ ಎರಡು ಕ್ರೀಡೆಗಳು, ಅದನ್ನು ನಮ್ಮ ಚಂದ್ರಾಶ್ರಯ ಅವರು ಬಹಳ ಅತ್ಯುತ್ತಮವಾಗಿ ಎಲ್ಲರ ಮನಸ್ಸನ್ನು ಗೆದ್ದು ಅವರು ನಡೆಸಿಕೊಂಡು ಬಂದಿದ್ದಾರೆ. ಅವರ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಕ್ರೀಡಾಪಟುಗಳು ಅತ್ಯುತ್ತಮವಾದ ಪ್ರದರ್ಶನವನ್ನು ನಾವು ನೋಡಲಿಕ್ಕಿದ್ದೇವೆ. 12 ತಂಡಗಳು ಬಹಳ ಅತ್ಯುತ್ತಮವಾದ ಪ್ರದರ್ಶನವನ್ನು ಕೊಡಿ, ಯಾವುದೇ ಸಂಘರ್ಷಕ್ಕೆ ಎಡೆ ಮಾಡಿಕೊಡದೆ ಗೆದ್ದಂತಹ ಟೀಮ್ ಸೋತಂತಹ ಟೀಮು ಎರಡೂ ಒಂದಾಗಿ ಒಂದೇ ಮನಸ್ಸಿನಿಂದ ಮುಂದಕ್ಕೆ ನೀವು ಒಳ್ಳೆಯ ಈ ವೇದಿಕೆಯನ್ನು ಸದ್ಬಳಕೆ ಮಾಡಿಕೊಂಡು ಒಳ್ಳೆಯ ಆಟಗಾರರಾಗಿ ಮುಂದುವರಿಸಿಕೊಂಡು ನೀವು ಹೋಗಿ. ಯಾಕೆ ಅಂತ ಹೇಳಿದ್ರೆ ಮುಂದೊಂದು ಗುರಿ ಇಟ್ಟುಕೊಂಡು ಒಳ್ಳೆಯ ಯೋಚನೆಯನ್ನು ಮಾಡಿ ಆ ಗುರಿಯನ್ನು ಮುಟ್ಟುವಂಥ ಕೆಲಸ ಮಾಡಿ ಅಂತೇಳಿ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು. ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಓರ್ವ ನಮಗೆಲ್ಲರಿಗೂ ಸ್ಫೂರ್ತಿಯಾಗಿರುವ ಎ.ಕೆ. ಜಯರಾಮ್ ರೈ ಅವರು ಆಗಮಿಸಿದ್ದಾರೆ. ಅವರನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಶ್ರೀಯುತ ಶಶಿಕಿರಣ್ ರೈ ನೂಜಿಬೈಲು ಇವರು ಕೂಡ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿಕೊಳ್ಳುತ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನು ನುಡಿದ ವಿಂಧ್ಯಶ್ರೀ ಮತ್ತು ಭಾಗ್ಯಶ್ರೀ ಶ್ರೀ ರೈ ಅವರಿಗೆ ಮುಳಿಯ ಕೇಶವ ಪ್ರಸಾದ್ ರವರು ಈ ಪಂದ್ಯಾಟದ ಪ್ರಯುಕ್ತ ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವಿಂಧ್ಯಶ್ರೀ ರೈ ಮತ್ತು ಭಾಗ್ಯಶ್ರೀ ರೈ ಬಾರಿ ಪೊರ್ಲುಡು ತುಳುಟು ಸುಗಿಪುಡು ಪನ್ನ ನಿಗಲಿ ನಾಥ ದೇವರೆಡ್ಡೆ ಮಲ್ಪಡನ್ನು ದೇವರ ಪ್ರಾರ್ಥನೆ ಮಲ್ತೊಂದು ಈ ಸ್ಮರಣಿಕೆಯನ್ನು ಕೊರೊಂದು ಮುಂದೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಶ್ರೀಯುತ ವೆಂಕಟೇಶ್ವರ ಅಯ್ಯಂಗಾರ್ ಮುಂಡೂರು, ಶ್ರೀ ವೆಂಕಟೇಶ್ವರ ಅಯ್ಯಂಗಾರ್ ಮುಂಡೂರು ಪ್ರಗತಿಪರ ಕೃಷಿಕರು. ಈ ಕಾರ್ಯಕ್ರಮದ ನಮ್ಮೊಂದಿಗೆ ಉಪಸ್ಥಿತರಿರುವ ವೆಂಕಟೇಶ್ವರ ಅಯ್ಯಂಗಾರ್ ಅವರಿಗೆ ವೇದಿಕೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಹಾಗೂ ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ನಾನೀಗ ಬೆಂಗಳೂರಿಂದ ಪುತ್ತೂರಿಗೆ ಶಿಫ್ಟ್ ಆಗಿ ಒಂದು 2 years ಆಯಿತು. ಸೊ ಬೆಂಗಳೂರು ಇರ್ಬೇಕಾದ್ರೆ ಪ್ರೋ ಕಬಡ್ಡಿ ಭಯಂಕರ ಫೇಮಸ್. ಅಲ್ಲಿ ಪ್ರೋ ಕಬಡ್ಡಿ ಅಂದರೆ ಫುಲ್ ಸೋಲ್ಡ್ ಔಟ್ ಟಿಕೆಟ್ಸ್ ಎಲ್ಲ. ನಾವು ಸಹ ಫುಲ್ಲು ಎಂತೂಸಿಯಾಸ್ಟಿಕ್ ಆಗಿ ಹೋಗಿ ಎಲ್ಲ ಮ್ಯಾಚ್ ನೋಡ್ತಾ ಇದ್ವಿ. ಬ್ಯಾಂಗ್ಳೂರ್ ಬುಲ್ಸು, ಪವನ್ ಶರಾವತ್ ಎಲ್ಲ ಭಾರಿ ಒಳ್ಳೆ ಆಗ್ತಿತ್ತು. ಸೊ ಈಗ ಊರಿಗೆ ಬಂದಮೇಲೆ ನನಗೆ ಭಾರಿ ಖುಷಿ ಆಯ್ತು. ಈಗ ಇಲ್ಲಿ ಸಹ ಇಷ್ಟು ಒಳ್ಳೆ ಆರ್ಗನೈಸ್ ಮಾಡಿದ್ದಾರೆ. ಚಂದ್ರ ಶೆಟ್ಟಿ ಮತ್ತು ಸುರೇಂದ್ರ ರೈ ಮತ್ತು ಅವ್ರ ಟೀಮ್ ಎಲ್ಲ ಇಷ್ಟು ಒಳ್ಳೆ ನಮ್ಮೆಲ್ಲರಿಗೂ ಇಲ್ಲಿರೋರಿಗೂ ಸಹ ಕಬಡ್ಡಿಯನ್ನು ನೋಡಿ ಅದನ್ನು ವೀಕ್ಷಿಸಿ ಆನಂದ ಪಡಲಿಕ್ಕೆ, ಪ್ಲಸ್ ಎಲ್ಲರಿಗೂ ಟೀಮ್ಸಿಗೂ ಆಡಿ ಅದರ ನಮಗೆಲ್ಲರಿಗೂ ಒಂದು ಇಷ್ಟೊಳ್ಳೆ ಗ್ರ್ಯಾಂಡ್ ಸ್ಟ್ಯಾಂಡ್ ಕೊಟ್ಟು ಒಂದು ಇಷ್ಟೊಳ್ಳೆ ಜಾಗ ಮಾಡಿದ್ದಾರೆ. ಅವರಿಗೆ ಮತ್ತು ಅವರ ಫುಲ್ ಟೀಮಿಗೆ ನನ್ನ ಫುಲ್ ಕಂಗ್ರ್ಯಾಚುಲೇಷನ್ಸ್ ಮತ್ತು ಬೆಸ್ಟ್ ವಿಶಸ್. ಈ ಕಬಡ್ಡಿ ಒಂದು ಆಲ್ಮೋಸ್ಟ್ ಒಂದು 4000-5000 years ಓಲ್ಡ್ ಗೇಮ್ ಇದೆ. ಆ್ಯಕ್ಚುಲಿ ಇಂಡಿಯಲ್ಲಿ ತುಂಬ ವರ್ಷದಿಂದ ಆಡ್ತಿದ್ರು. ಕಬಡ್ಡಿ ಅಂದರೆ ಆ್ಯಕ್ಚುಲಿ ಅದಕ್ಕೆ ಆ ವರ್ಡಿಗೆ ಆ್ಯಕ್ಚುಲಿ ಹೇಗೆ ಬಂತು ಅಂದರೆ, ತಮಿಳಲ್ಲಿ ಒಂದು ಕೈ ಪಿಡಿ ಅಂತ ಒಂದು ವರ್ಡ್ ಇದೆ. ಕೈ ಪಿಡಿ ಅಂದರೆ 2 ಕೈ ಹಿಡ್ಕೊಳ್ಳೋದು, ಅದೊಂದು ಮೀನಿಂಗ್ ಇದೆ. ಮತ್ತು ಹಿಂದಿಲಿ ಕೌನ್ ಬಡ ಅಂತ ಒಂದಿದೆ, ಯಾರು ದೊಡ್ಡವರು ಅಂತ. ಹಾಗೆ ಇದು ಎರಡೂ ಸೇರಿ ಮಿಕ್ಸ್ ಆಗಿ ಕಬಡ್ಡಿ ಅಂತ ಬಂದಿದೆ. ಮತ್ತು ಫಸ್ಟ್ ಟೈಮ್ 1936 ಒಲಿಂಪಿಕ್ಸಲ್ಲಿ ಬರ್ಲಿನಲ್ಲಿ ಫಸ್ಟ್ ಟೈಮ್ ಇಂಡಿಯಾ ಇದನ್ನು ಎಲ್ಲರಿಗೂ ಇಡೀ ವರ್ಲ್ಡ್ಗೆ ಪ್ರದರ್ಶನ ಕೊಟ್ಟರು. ಆಗಿಂದ ಇದು ಇಂಟರ್ನ್ಯಾಷನಲ್ ಗೇಮ್ಸಿಗೆ ಬಂತು. ಆವಾಗಿಂದ ಎವ್ರಿ ಇಯರ್ ಕಬಡ್ಡಿ ನಮ್ಮ ಇಂಡಿಯಾ ವಿನ್ ಆಗ್ತಾ ಇದೆ. ಸೊ ಇಂಥ ಒಳ್ಳೆ ಗೇಮ್ನ ನಮ್ಮ ಪುತ್ತೂರಿಗೆ ಸಹ ತಂದು ಇಷ್ಟೊಳ್ಳೆ ಇದರಲ್ಲಿ ಆಡಿಸಿ ನಮ್ಮೆಲ್ರಿಗೂ ಮಾಡ್ತಾ ಎಲ್ಲ ಟೀಮಿಗೆ ಎಲ್ರಿಗೂ ಅಭಿನಂದನೆ ಕೊಟ್ಟು, ದೇವರು ಚೆನ್ನಾಗಿ ಎಲ್ಲರೂ ಗೇಮ್ ಎಲ್ಲ ಒಳ್ಳೆ ಆಗಲಿ, ಈ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಆಗಿದೆ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡಿದೆ ಶ್ರೀಯುತ ನಿರಂಜನ್ ರೈ ಮಠಂದಬೆಟ್ಟು ಇವರಿಗೆ ಗೌರವಾಧ್ಯಕ್ಷರಾಗಿರುವ ಚಂದ್ರಹಾಸ ಶೆಟ್ಟಿ ಅವರು ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ಕೋರಿಕೆ. ಆತ್ಮೀಯರೇ, ಇದೀಗ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್
ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮತ್ತು ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಸಂಯುಕ್ತ ಆಶ್ರಯದಲ್ಲಿ ಗಣೇಶೋತ್ಸವದ ಪ್ರಯುಕ್ತವಾಗಿ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ ದಿವಂಗತ ಉದಯ್ ಚೌಟ ಸ್ಮರಣಾರ್ಥವಾಗಿ ಇದೀಗ ಮ್ಯಾಟ್ ಅಂಕಣದಲ್ಲಿ ಅದ್ದೂರಿಯಾಗಿರತಕ್ಕಂಥ ಕಬಡ್ಡಿ ಪಂದ್ಯಾಕೂಟದ ಪ್ರದರ್ಶನ ಪಂದ್ಯಕ್ಕೆ ತಂಡಗಳು ತಕ್ಷಣ ತಮ್ಮ ಎಲ್ಲ ಪೂರ್ವ ಸಿದ್ಧತೆಯನ್ನು ಮುಗಿಸಿಕೊಂಡು ಅಂಕಣವನ್ನು ಪ್ರವೇಶ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ತಕ್ಷಣ ಎರಡೂ ತಂಡಗಳು ಸಂತ ಫಿಲೋಮಿನಾ ಪದವಿ ಕಾಲೇಜು ಪುತ್ತೂರು, ಅದೇ ರೀತಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ತಕ್ಷಣ ಅಂಕಣಕ್ಕೆ ಬನ್ನಿ. ಕಾರ್ಯಕ್ರಮದಲ್ಲಿ ಶುಭ ನುಡಿದ ವೆಂಕಟೇಶ್ವರ ಅಲ್ಲ ವೆಂಕಟೇಶ ಅಯ್ಯಂಗಾರ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ಇನ್ನಷ್ಟು ಅತಿಥಿಗಳು ಉಪಸ್ಥಿತರಿದ್ದಾರೆ. ಅವರೆಲ್ಲರ ಒಪ್ಪಿಗೆಯನ್ನು ಕೇಳಿಕೊಳ್ಳುತ್ತಾ ಶ್ರೀಯುತ ಯೂಸುಫ್ ಗೌಸಿಯಾ ಇವರು ಉದ್ಯಮಿಗಳು, ಟಿಂಬರ್ ಉದ್ಯಮಿಗಳು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಮುಂದೆ ಬಂದಿರುವ ಎಲ್ಲ ಅತಿಥಿಗಳಿಗೆ ವಂದನಾರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ. ಈ ಒಂದು ಕಬಡ್ಡಿ ಕೂಟದ ಓರ್ವ ಸ್ಫೂರ್ತಿಯ ಮೂರ್ತಿ, ನಮಗೆಲ್ಲರಿಗೂ ಸರ್ವ ರೀತಿಯ ಸಲಹೆ ಸ್ಫೂರ್ತಿಯನ್ನು ನೀಡುವವರು ಪ್ರಧಾನ ಕಾರ್ಯದರ್ಶಿಗಳಾದ ದಯಾನಂದ ರೈ ಕೋರ್ಮಂಡ. ಎಲ್ರಿಗೂ ನಮಸ್ಕಾರ. ಈ ಒಂದು ಸುಂದರ ಸಮಾರಂಭದ ಉದ್ಘಾಟನೆಯನ್ನು ಮಾಡಿ ನಮಗೆಲ್ಲರಿಗೂ ಹಾರೈಸಿದಂತಹ ಗೌರವಾನ್ವಿತ ಶ್ರೀ ಕೇಶವಪ್ರಸಾದ್ ಮುಳಿಯ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹತುಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇವರಿಗೆ ಪುತ್ತೂರು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ಹಾಗೂ ಎಲ್ಲ ಸೇರಿದಂಥ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ಸರ್. ಹಾಗೆ ಈ ಒಂದು ಸಮಾರಂಭದಲ್ಲಿ ಇವತ್ತು ಅಧ್ಯಕ್ಷತೆಯನ್ನು ವಹಿಸಬೇಕಾಗಿದ್ದವರು ಶ್ರೀ ಕೆ ಸವಣೂರು ಸೀತಾರಾಮರೈಗಳು. ಅವರು ಈಗಾಗಲೇ ನಮಗೆ ಎಲ್ಲರೂ ಪರಿಚಿತರು, ಸಹಕಾರ ರತ್ನ ಪ್ರಶಸ್ತಿ ವಿಜೇತರು. ಅವರು ಬೆಳಿಗ್ಗೆ ಬಂದು ನಮಗೆ ಶುಭ ಹಾರೈಸಿ ಹೋಗಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ತುಂಬ ಹೃದಯದ ಕೃತಜ್ಞತೆ ಅರ್ಪಿಸಿದ್ದೇನೆ. ಹಾಗೆ ಗೌರವಾನ್ವಿತ ಪುತ್ತೂರಿನ ಶಾಸಕರು ಅವರು ಈಗಾಗಲೇ ಬೆಳಗಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅವರ ನಾವು ಶುಭ ಸಂದೇಶಗಳನ್ನು ಈಗಾಗಲೇ ಆಲಿಸಿದ್ದೇವೆ. ಅವರ ಕಾರ್ಯಕ್ರಮ ಸಾಯಂಕಾಲ ಕೂಡ ಆದರೆ ಈ ಕಾರ್ಯಕ್ರಮದಲ್ಲಿ ಬರ್ತೇನೆ ಅಂತ ಹೇಳುವ ಮಾತನ್ನು ಹೇಳಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸಿದ್ದೇನೆ. ಹಾಗೆ ವೇದಿಕೆಯಲ್ಲಿ ಅನೇಕ ಗಣ್ಯರು ಇವತ್ತು ಈ ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶಗಳನ್ನು ನೀಡಿದ್ದಾರೆ. ನಿಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಈ ಒಂದೇ ಮಾತಿನಲ್ಲಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಬಹಳ ಸುಂದರ ಈ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡುತ್ತಿರುವರು ಪುತ್ತೂರು ಆರಕ್ಷಾ ಠಾಣೆಯ ಸಿಬ್ಬಂದಿಗಳು. ಇವರು ನಮ್ಮ ಈ ವ್ಯವಸ್ಥಿತವಾಗಿ ಕಾರ್ಯಕ್ರಮಕ್ಕೆ ನಮ್ಮ ಹಿಂದೆ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಹಾಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಇಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸಿದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಯಶಸ್ವಿನ ಹಿಂದೆ ಇರುವವರು ಪತ್ರಿಕಾ ಮಾಧ್ಯಮದವರು ಹಾಗೂ ದೃಶ್ಯ ಮಾಧ್ಯಮದವರು. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಹಾಗೆ ನಮ್ಮ ಗೌರವಾನ್ವಿತ ಎಲ್ಲ ತೀರ್ಪುಗಾರರ ಮಂಡಳಿಯವರು, ರಾಜ್ಯದಿಂದ ಬರುವಂಥ ಕೆಲವೊಂದು ತೀರ್ಪುಗಾರರು ಇರ್ಬೋದು, ಜಿಲ್ಲೆಯಿಂದ ಬರ್ಬೋದು, ನಮ್ಮ ಪುತ್ತೂರಿನ ಹೆಮ್ಮೆಯ ತೀರ್ಪುಗಾರರು, ಇವರೆಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ಧನ್ಯವಾದ ಅರ್ಪಿಸಿದ್ದೇನೆ. ಹಾಗೆ ಈ ಅನೇಕ ತಂಡಗಳು ಇದರಲ್ಲಿ ಭಾಗವಹಿಸ್ತಾ ಇದೆ. ಸುಮಾರು 12 ತಂಡಗಳು ಭಾಗವಹಿಸಿ, ಹಾಗೆ ಕೆಲವೊಂದು ನಾವು ಪ್ರದರ್ಶನ ಪಂದ್ಯಾಟದಲ್ಲಿ ಕೂಡ 4 ತಂಡಗಳು ಭಾಗವಹಿಸಿದೆ. ಎಲ್ಲ ತಂಡಗಳಿಗೆ, ತಂಡದ ಸದಸ್ಯರುಗಳಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ನ ಎಲ್ಲ ಗೌರವಾಧ್ಯಕ್ಷರು, ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರಿಗೂ ಕೂಡ, ಹಾಗೆ ಪಂದ್ಯಾಟ ಸಮಿತಿಯ ಅಧ್ಯಕ್ಷರು ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ನಾನು ಕೃತಜ್ಞತೆಗಳನ್ನು ಅರ್ಪಿಸಿದ್ದೇನೆ. ಹಾಗೆ ಮತ್ತೊಮ್ಮೆ ನಮಗೆ ಈ ಒಂದು ಕಾರ್ಯಕ್ರಮದ ಯಶಸ್ವಿನ ಹಿಂದೆ ಅನೇಕ ಪ್ರಾಯೋಜಕರುಗಳಿದ್ದಾರೆ. ಅವರೆಲ್ಲರೂ ನಾನು ಹೇಳಲಿಕ್ಕೆ ಇವತ್ತು ತುಂಬ ಸಮಯ ಹೋಗಬಹುದು. ಅದಕ್ಕಾಗಿ ಅವರೆಲ್ಲದರೆ ಈ ಒಂದು ಕಾರ್ಯಕ್ರಮ ಎಷ್ಟು ಯಶಸ್ವಿಯಾಗಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ಧನ್ಯವಾದ ಅರ್ಪಿಸಿ ನನ್ನ ಮಾತು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಹಲೋ, ಈ ಒಂದು ಸುಂದರ ಸಮಾರಂಭದಲ್ಲಿ ನಮಗೆ ಈ ಒಂದು ಕಾರ್ಯಕ್ರಮ ತಂಡ ಬರಬೇಕಾಗಿದೆ. ಇದೀಗ ಅದ್ದೂರಿಯಾಗಿರತಕ್ಕಂಥ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಇದೀಗ ನಡೆಯುತ್ತಿರುವ ಪ್ರಥಮ ತಂಡ ಬರ್ತಾ ಇದೆ. ಎಸ್, ವಿವೇಕಾನಂದ ಪುತ್ತೂರು ವಿಸಿ ತಂಡ ಇದೀಗ ಒಳಾಂಗಣಕ್ಕೆ ಬರ್ತಾ ಇದೆ. ಪ್ರದರ್ಶನ ಪಂದ್ಯದ ಮತ್ತೊಂದು ದ್ವಿತೀಯ ತಂಡ ಇದೀಗ ಸಂತ ಫಿಲೋಮಿನಾ ಡಿಗ್ರಿ ಕಾಲೇಜ್ ಪುತ್ತೂರು ತಂಡ ಇದೀಗ ಒಳಾಂಗಣಕ್ಕೆ ಬರ್ತಾ ಇದೆ. ಅದೇ ರೀತಿ ಉದ್ಘಾಟನಾ ಸಮಾರಂಭದ ಗಣ್ಯ ಅತಿಥಿಗಳು ಇದೀಗ ಎರಡೂ ತಂಡದ ಆಟಗಾರರಿಗೆ ಶುಭವನ್ನು ಹಾರೈಸಲಿಕ್ಕಿದ್ದಾರೆ.
ಆಟಗಾರರು ಪ್ಲೇಯರ್ಸ್ ಲೈನ್ ಅಪ್ ಮಾಡಿ. ಪ್ಲೇಯರ್ಸ್ ಲೈನ್ ಅಪ್. ಪ್ಲೇಯರ್ಸ್ ಲೈನ್ ಅಪ್. ಎಸ್, ಇದೀಗ ಎರಡೂ ತಂಡದ ಆಟಗಾರರು ಲೈನ್ ಅಪ್ ಮಾಡಿ. ಉದ್ಘಾಟನಾ ಸಮಾರಂಭದ ಗಣ್ಯ ಅತಿಥಿಗಳು ಇದೀಗ ಆಟಗಾರರಿಗೆ ಶುಭವನ್ನ ಹಾರೈಸಲು ಬರಲಿಕ್ಕಿದ್ದಾರೆ. ಹಸ್ತಲಾಘವ ಮಾಡೋ ಮುಖೇನವಾಗಿ ಎರಡೂ ತಂಡಕ್ಕೂ ಕೂಡ ವಿಶ್ ಅನ್ನ ಮಾಡಲಿಕ್ಕಿದ್ದಾರೆ. ಆತ್ಮೀಯರೇ, ಪುತ್ತೂರಿನ ಮಣ್ಣಿನಲ್ಲಿ ಐತಿಹಾಸಿಕ ಈ ದಿನದ ಕಬಡ್ಡಿಯ ರಣಕಹಳೆ ಮೊಳಗಲಿಕ್ಕಿದೆ. ಇದೀಗ ಗಣ್ಯ ಅತಿಥಿಗಳು ಎರಡೂ ತಂಡದ ಆಟಗಾರರಿಗೆ ಶುಭವನ್ನ ಹಾರೈಸಿದರೆ ಪ್ರೇಕ್ಷಕರು ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಎರಡೂ ತಂಡದ ಆಟಗಾರರಿಗೆ ಶುಭವನ್ನ ಹಾರೈಸ್ತಾ ಇದ್ದಾರೆ. ಗಣ್ಯ ಅತಿಥಿಗಳು ಮ್ಯಾಟ್ ಅಂಕಣದ ಈ ಭಾಗಕ್ಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಆತ್ಮೀಯರೇ, ಇದೀಗ ಇವತ್ತಿನ ಕಬಡ್ಡಿ ಪಂದ್ಯಾಕೂಟದಲ್ಲಿ ಗಣ್ಯ ಅತಿಥಿಗಳು ಇದೀಗ ಜರ್ಸಿಯನ್ನ ಅನಾವರಣ ಮಾಡಲಿಕ್ಕಿದ್ದಾರೆ. ಜರ್ಸಿ ಅನಾವರಣ ಕಾರ್ಯಕ್ರಮ ಇದೀಗ ಮ್ಯಾಟ್ ಅಂಕಣದಲ್ಲಿ ನಡೆಯಲಿಕ್ಕಿದೆ. ಗಣ್ಯ ಅತಿಥಿಗಳು ಇದೀಗ ಜರ್ಸಿಯನ್ನ ಅನಾವರಣ ಮಾಡಲಿಕ್ಕಿದ್ದಾರೆ. ಆತ್ಮೀಯರೇ, ಇವತ್ತಿನ ಕಬಡ್ಡಿ ಪಂದ್ಯಾಕೂಟದ ಪ್ರದರ್ಶನ ಪಂದ್ಯದ ಈ ವೇಳೆಯಲ್ಲಿ ಗಣ್ಯ ಅತಿಥಿಗಳು ಮ್ಯಾಟ್ ಅಂಕಣದಲ್ಲಿ ಇದೀಗ ಟೀ ಶರ್ಟ್ ಅನ್ನ ಜರ್ಸಿಯನ್ನ ಅನಾವರಣ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಜಂಟಿ ಆಶ್ರಯದಲ್ಲಿ ಶ್ರೀ ಗಣೇಶೋತ್ಸವ ಪ್ರಯುಕ್ತವಾಗಿ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ ದಿವಂಗತ ಉದಯ್ ಚೌಟ ಸ್ಮರಣಾರ್ಥವಾಗಿ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಅದ್ದೂರಿಯಾಗಿರತಕ್ಕಂತಹ ಐತಿಹಾಸಿಕ ಕಬಡ್ಡಿಯ ಪಂದ್ಯಾಕೂಟಕ್ಕೆ ಕ್ಷಣಗಣನೆ ಆರಂಭಗೊಳ್ಳುತ್ತಾ ಇದೆ. ಇದೀಗ ಟ್ರೋಫಿ ಅನಾವರಣ ಮಾಡ್ತಾ ಇದ್ದಾರೆ. ಟ್ರೋಫಿ ಅನಾವರಣವನ್ನ ಇದೀಗ ಈ ಪಂದ್ಯಾಕೂಟದಲ್ಲಿ ಗಣ್ಯ ಅತಿಥಿಗಳು ಅನಾವರಣವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಟ್ರೋಫಿ ಅನಾವರಣವನ್ನ ಮಾಡ್ತಾ ಇದ್ದಾರೆ ಗಣ್ಯ ಅತಿಥಿಗಳು, ಅದೇ ರೀತಿ ಪಂದ್ಯಾಕೂಟದ ಆಯೋಜಕರುಗಳು. ಅಭಿನಂದನೆಗಳು ಅತಿಥಿಗಳಿಗೆ. ಎಸ್ ವೀಕ್ಷಕರೇ, ಇದೀಗ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಪ್ರದರ್ಶನ ಪಂದ್ಯಗಳು ಇದೀಗ ಆರಂಭಗೊಳ್ಳಲಿಕ್ಕಿದೆ. ಪುತ್ತೂರಿನ ಇತಿಹಾಸದಲ್ಲೇ ಹಿಂದೆಂದು ಕಂಡು ಕೇಳರಿಯದಂತಹ
ಅದ್ದೂರಿಯಾಗಿರತಕ್ಕಂತಹ ಪಂದ್ಯಾಕೂಟಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ಇದೀಗ ಪುತ್ತೂರಿನ 2 ಬಲಿಷ್ಠ ತಂಡಗಳು, ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಂತಹ ಕಾಲೇಜು ತಂಡಗಳು ಇದೀಗ ಪ್ರದರ್ಶನ ಪಂದ್ಯಕ್ಕೆ ಸಜ್ಜಾಗಿ ನಿಂತಿದೆ. ಸಂತ ಫಿಲೋಮಿನಾ ಪದವಿ ಕಾಲೇಜು ಪುತ್ತೂರು, ಅದೇ ರೀತಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು, ಈ 2 ತಂಡಗಳು ಇದೀಗ ಪ್ರದರ್ಶನ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ತಂಡವು ಅಂಕಣಕ್ಕೆ ಬಂದಿದೆ. ನೋಡಿ, ಅದೇ ರೀತಿ ಪಂದ್ಯಾಕೂಟದಲ್ಲಿ ಕಬಡ್ಡಿ ಮ್ಯಾಟ್ ಅಂಕಣಕ್ಕೆ ಈ ಗೇಟ್ ಒಳಭಾಗಕ್ಕೆ ಯಾರಿಗೂ ಕೂಡ ಪ್ರವೇಶ ಇಲ್ಲ, ದಯವಿಟ್ಟು ಗಮನಿಸಿಕೊಳ್ಳಿ. ತಂಡದ ಆಟಗಾರರು, ಅದೇ ರೀತಿ ಟೀಮ್ ಮ್ಯಾನೇಜರ್, ಒಬ್ಬ ಕೋಚ್ ಹೊರತುಪಡಿಸಿ ಬೇರೆ ಯಾರಿಗೂ ಒಳಬರುವಿಕೆಗೆ ಅವಕಾಶ ಇರುವುದಿಲ್ಲ. ನೋಡಿ, ಅದೇ ರೀತಿ ಪ್ರವೇಶ ದ್ವಾರದ ಬಳಿ ಯಾರು ಕೂಡ ನಿಲ್ಬೇಡಿ, ಯಾರು ಅಡ್ಡಲಾಗಿ ಪ್ರವೇಶ ದ್ವಾರದ ಬಳಿ ನಿಲ್ಬೇಡಿ. ತಂಡಗಳು ಬರ್ತಾ ಇರ್ತದೆ, ನಿರಂತರವಾಗಿರತಕ್ಕಂತಹ ಪಂದ್ಯಾಕೂಟದ ಆಯೋಜನೆಯಾಗಿದೆ. ಇದು ಪ್ರೋ ಕಬಡ್ಡಿ ಮಾದರಿಯ ಅಹರ್ನಿಶಿ ಕಬಡ್ಡಿ ಪಂದ್ಯಾಕೂಟ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ನಡೆಯಲಿಕ್ಕಿದೆ. ಈಗಾಗಲೇ 2 ತಂಡಗಳು ಕೂಡ ಒಳಾಂಗಣಕ್ಕೆ ಬಂದಿದೆ. ಪಂದ್ಯ ಆರಂಭಗೊಳ್ಳಲಿದೆ. ಆತ್ಮೀಯ ಕ್ರೀಡಾಭಿಮಾನಿಗಳೇ, ಇದೀಗ ಪ್ರದರ್ಶನ ಪಂದ್ಯ ಆರಂಭಗೊಳ್ಳಲಿದೆ. ಸಂತ ಫಿಲೋಮಿನಾ ಪದವಿ ಕಾಲೇಜ್ ಪುತ್ತೂರು, ಅದೇ ರೀತಿ ವಿವೇಕಾನಂದ ಕಾಲೇಜ್ ಪದವಿ ಪೂರ್ವ ಕಾಲೇಜು ಪುತ್ತೂರು ತಂಡಗಳ ಮಧ್ಯೆ ಇದೀಗ ಪ್ರದರ್ಶನ ಪಂದ್ಯ ಆರಂಭಗೊಳ್ಳುತ್ತಾ ಇದೆ. ಚುರುಕಿನ ಪಾದಚಲನೆಯೊಂದಿಗೆ ದಾಳಿಯನ್ನ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಇಲ್ಲಿ ವಿವೇಕಾನಂದ ಕಾಲೇಜು ಪುತ್ತೂರು ಅಂಕ ಪ್ರಾಪ್ತಿಗೊಂಡಿದೆ. ಇದೀಗ ಮತ್ತೆ ಸೈಂಟ್ ಫಿಲೋಮಿನಾ ಕಾಲೇಜ್ ಪುತ್ತೂರು ತಂಡದ ದಾಳಿಗಾರ ಯಶಸ್ಸನ್ನು ಕಂಡಿದ್ದಾರೆ. ಮತ್ತೆ ಅಂಕಗಳಿಕೆಯಾಗಿದೆ. ಪ್ರದರ್ಶನ ಪಂದ್ಯ ಪುತ್ತೂರಿನ ಹೆಸರಾಂತ 2 ಕಾಲೇಜುಗಳಾಗಿದೆ. ಸೈಂಟ್ ಫಿಲೋಮಿನಾ ಅದೇ ರೀತಿ ವಿವೇಕಾನಂದ ಕಾಲೇಜು ಪುತ್ತೂರು ತಂಡದವರು ಆರಂಭದಲ್ಲೇ ತಮ್ಮ ಅದ್ವಿತೀಯ ಪ್ರದರ್ಶನಗಳನ್ನು ಅಂಕಣದಲ್ಲಿ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಆಹಾ, ಬ್ಯೂಟಿಫುಲ್, ಅದ್ಭುತವಾಗಿತ್ತು. ಆಂಕಲ್ ಹೋಲ್ಡ್ ಅಂಕವನ್ನ ಗಳಿಸಿಕೊಂಡಿದ್ದಾರೆ. ಇಲ್ಲಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜ್ ಪುತ್ತೂರು. ಬಹಳಷ್ಟು ನೋಡಿ, ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಕೂಟದ ತಂಡಗಳು ಈಗಾಗಲೇ ಕೆಲವು ತಂಡಗಳು ಮಾತ್ರ ರಿಪೋರ್ಟ್ ಮಾಡಿಕೊಂಡಿದೆ. ಅದೇ ರೀತಿ ಉಳಿದಂತಹ ತಂಡಗಳು ದಯಮಾಡಿ ತಂಡಗಳು ಬಂದಿದ್ದಲ್ಲಿ ಬೇಗ ತಮ್ಮ ತಂಡವನ್ನ ರಿಪೋರ್ಟ್ ಮಾಡಬೇಕಾಗಿದೆ. ತಾವುಗಳು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಇವತ್ತಿನ ಕಬಡ್ಡಿ ಪಂದ್ಯಾಕೂಟಕ್ಕೆ ಆಗಮಿಸಿದ್ದಾರೆ ಸನ್ಮಾನ್ಯ ರಾಧಾಕೃಷ್ಣ ಗೋರ್ಕರ್,
ಪುತ್ತೂರು ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರು ಮಾನ್ಯ ರಾಧಾಕೃಷ್ಣ ಸರ್ ಇವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ದಯಮಾಡಿ ಸರ್ ವೇದಿಕೆಗೆ ಬರಬೇಕಾಗಿ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಪುತ್ತೂರು ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರುವ ರಾಧಾಕೃಷ್ಣ ಬೋರ್ಕರ್ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಮತ್ತೆ ಅಂಕಗಳಿಕೆಯಾಗಿದೆ. ವಿವೇಕಾನಂದ ಕಾಲೇಜು ಪುತ್ತೂರು ತಂಡ. ಪ್ರಸ್ತುತ ಎರಡು ತಂಡಗಳು ಕೂಡ ಬಹಳಷ್ಟು ಪೈಪೋಟಿಯನ್ನ ನೀಡುತ್ತಾ ಇದೆ. ಪ್ರದರ್ಶನ ಪಂದ್ಯದ ಈ ವೇಳೆಯಲ್ಲಿ ರಾಜ್ಯದಲ್ಲೇ ಗುರುತಿಸಲ್ಪಟ್ಟಂತಹ ತಂಡಗಳಾಗಿವೆ. ತಾಲೂಕಿನ ಅದ್ವಿತೀಯ ಕಬಡ್ಡಿ ತಾರೆಯರು ಸೆಣಸಾಟದಲ್ಲಿ ಕಾಣ್ತಾ ಇದ್ದಾರೆ. ಫಿಲೋಮಿನಾ ಕಾಲೇಜು, ಅದೇ ರೀತಿ ವಿವೇಕಾನಂದ ಕಾಲೇಜು, ಪುತ್ತೂರು ತಂಡಗಳ ಮಧ್ಯೆ ನಡೆಯುತ್ತಿರತಕ್ಕಂಥ ಸೆಣಸಾಟದಲ್ಲಿ ವೀಕ್ಷಕರೇ, ಪುತ್ತೂರಿನಲ್ಲಿ ಈ ದಿನ ಕಬಡ್ಡಿಯ ಕದನವನ್ನು ನಾವುಗಳು ಕಾಣುತ್ತಾ ಇದ್ದೇವೆ. ಕಬಡ್ಡಿಯ ಹಬ್ಬ ಈ ದಿನ ಪುತ್ತೂರಿನಲ್ಲಿ ನಡೆಯುತ್ತಾ ಇದೆ. ಪ್ರೋ ಮಾದರಿ ಕಬಡ್ಡಿ ಪಂದ್ಯಾಕೂಟ ಅಹರ್ನಿಶಿ ಯಶಸ್ವಿ ಕೂಟ ಆಗಿರುತ್ತದೆ. ಪ್ರೋ ಕಬಡ್ಡಿ ಮಾದರಿಯ ಅಹರ್ನಿಶಿ ಕಬಡ್ಡಿ ಪಂದ್ಯಾಕೂಟ ಈಗಾಗಲೇ ಅಂಕಗಳಿಕೆಯ ಆಧಾರದಲ್ಲಿ ಪುತ್ತೂರು ತಾಲೂಕಿನ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿರುವ ಸನ್ಮಾನ್ಯ ರಾಧಾಕೃಷ್ಣ ಬೋರ್ಕರ್ ಇವರಿಗೆ ದಯಾನಂದ್ ರೇ ಗೋರ್ಮಂಡ್ ಶಾಲು ಹಾಕಿ ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. 7-8 in favor of Saint Philomena ಪುತ್ತೂರು. 7-8 ಅಂಕಗಳ ಆಧಾರದಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಪ್ರಸ್ತುತ 1 ಅಂಕಗಳ ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿದ್ದಾರೆ ಸೈಂಟ್ ಫಿಲೋಮಿನಾ ಪುತ್ತೂರು. ಮತ್ತೆ ದಾಳಿಯಲ್ಲಿ ಇದೀಗ ಸಂತ ಫಿಲೋಮಿನಾ ಡಿಗ್ರಿ ಕಾಲೇಜ್ ಪುತ್ತೂರು ದಾಳಿಗಾರ ಇದೀಗ ಪ್ರಸ್ತುತ ಒಳಾಂಗಣದಲ್ಲಿ ಜೆರ್ಸಿ ನಂಬರ್ 33 ನಾಸಿರ್ ಅಮ್ಮಿ ಇವರ ದಾಳಿಯನ್ನ ಕಾಣ್ತಾ ಇದ್ದಾರೆ. ಮತ್ತೆ ಅಂಕಗಳಿಕೆಯಾಗಿದೆ. ಸೈಂಟ್ ಫಿಲೋಮಿನಾ ತಂಡಕ್ಕೆ 1 ಅಂಕಗಳಿಗೆ. ಸತತವಾಗಿ ಅಂಕಗಳ ಆಧಾರದಲ್ಲಿ ಮುನ್ನಡೆಯನ್ನ ಕಾಣ್ತಾ ಇದೆ ಸೈಂಟ್ ಫಿಲೋಮಿನಾ ಪುತ್ತೂರು ತಂಡ. ಎಸ್ ವೀಕ್ಷಕರೇ, ಈ ಅವಧಿಯಲ್ಲಿ ಅಂಕಗಳ ಆಧಾರದಲ್ಲಿ 11-10 ಮತ್ತೆ ಪಂದ್ಯ ರೋಚಕವಾಗಿ ಮುಂದುವರಿಯುತ್ತಾ ಇದೆ. 11-10 ಇನ್ ಫೇವರ್ ಆಫ್ ಫಿಲೋಮಿನಾ. 11-10 1 ಅಂಕದ ಅಂತರ ಮತ್ತೆ ಕಾಣ್ತಾ ಇದೆ. ಸ್ಪರ್ಧಾಕಣದಲ್ಲಿ ಪೈಪೋಟಿಯನ್ನ ಕಾಣ್ತಾ ಇದ್ದೇವೆ. ಇದೀಗ ಮತ್ತೆ ಜೆರ್ಸಿ ನಂಬರ್ 33 ನಾಸಿರ್ ದಾಳಿ. ಎರಡೂ ತಂಡಗಳು ಕೂಡ ಕಬಡ್ಡಿಯಲ್ಲಿ
ಅದ್ವಿತೀಯ ಸಾಧನೆಯನ್ನ ಮಾಡಿರತಕ್ಕಂಥ ತಂಡಗಳಾಗಿವೆ. ಮತ್ತೆ ಅಂಕಗಳಿಗೆಯಾಗಿದೆ ಸೈಂಟ್ ಫಿಲೋಮಿನ ಪುತ್ತೂರು ತಂಡಕ್ಕೆ. ಬೋನಸ್ ಅಂಕ, ಎಸ್, ಬೋನಸ್ ಅಂಕ ಪ್ರಾಪ್ತಿಗೊಂಡಿದೆ ವಿವೇಕಾನಂದ ಕಾಲೇಜು ಪುತ್ತೂರು ತಂಡಕ್ಕೆ. ಸತತವಾಗಿ ದಾಳಿಯಲ್ಲಿ ಅಂಕವನ್ನು ಗಳಿಸಿಕೊಳ್ಳುತ್ತಾ ಇದ್ದಾರೆ ನಾಸಿರ್. ಇಲ್ಲಿ ಮತ್ತೆ ವಿವೇಕಾನಂದ ಪುತ್ತೂರು ತಂಡದ ಪ್ರಮುಖ ದಾಳಿಗಾರ ಇದೀಗ ಚುರುಕಿನ ಪಾದಚಲನೆಯೊಂದಿಗೆ ತಮ್ಮ ಎಲ್ಲ ಅನುಭವಗಳನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ ಅಂಕಣದ ಒಳಭಾಗದಲ್ಲಿ. ಮತ್ತೆ ಒಂದಂಕ ಗಳಿಕೆಯಾಗಿದೆ. ದಾಳಿ ಯಶಸ್ವಿಗೊಂಡಿದೆ. ಸಂತ ಫಿಲೋಮಿನ ಪದವಿ ಕಾಲೇಜ್ ಪುತ್ತೂರು ತಂಡ ಅಂಕಗಳ ಆಧಾರದಲ್ಲಿ ಮುನ್ನಡೆಯನ್ನು ಕಾಣುತ್ತಾ ಇದೆ. ಯುವ ಪ್ರತಿಭೆ, ಎಕ್ಸಲೆಂಟ್, ಬ್ಯೂಟಿಫುಲ್ ರೈಡಿಂಗ್ ಹಿಯರ್. ಇದೀಗ ಮತ್ತೆ ಕಳೆದ ದಾಳಿಯಲ್ಲಿ ಒಂದಂಕವನ್ನ ಗಳಿಸಿದಂತಹ ಚುರುಕಿನ ದಾಳಿಗಾರ ಈ ಬಾರಿ ರೈಡರ್ ಔಟ್ ಅನ್ನುವಂಥ ತೀರ್ಪಿನೊಂದಿಗೆ ಮತ್ತೆ ವಿವೇಕಾನಂದ ಕಾಲೇಜು ತಂಡ ಅಂಕವನ್ನ ಗಳಿಸಿಕೊಂಡಿದೆ. ಪಂದ್ಯ ರೋಚಕವಾಗಿದೆ. ಅಂಕಗಳನ್ನ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ವಿವೇಕಾನಂದ ಕಾಲೇಜು ಪುತ್ತೂರು ತಂಡ 17-14 ಪ್ರಸ್ತುತ ಮುನ್ನಡೆಯಲ್ಲಿ ಸೈಂಟ್ ಫಿಲೋಮಿನ ಕಾಲೇಜ್ ಪುತ್ತೂರು. ಅದೇ ರೀತಿ ಸಂತ ಫಿಲೋಮಿನ ಕಾಲೇಜು ಪುತ್ತೂರು ಈಗಾಗಲೇ ಅಂಕಗಳ ಮುನ್ನಡೆಯನ್ನ ಕಾಣುತ್ತಾ ಇದೆ. ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿದ್ದಾರೆ ಸಂತ ಫಿಲೋಮಿನ ಕಾಲೇಜು ಪುತ್ತೂರು ತಂಡ. ಆಲ್ ಔಟ್ ಮುಖೇನವಾಗಿ ಮತ್ತೆ ತಂಡ ಒಳಾಂಗಣಕ್ಕೆ ಅಂಕಣಕ್ಕೆ ಬರ್ತಾ ಇದೆ. ಮತ್ತೆ ಸೈಂಟ್ ಫಿಲೋಮಿನ ಕಾಲೇಜ್ ಪುತ್ತೂರು ತಂಡದ ಪ್ರಬುದ್ಧ ದಾಳಿಗಾರ ಚುರುಕಿನ ಪ್ರಯತ್ನವನ್ನ ಮುಂದುವರಿಸಿಕೊಂಡ್ರು, ಆದರೆ ಹಿಡಿತಕ್ಕೊಳಗಾಗಿದ್ದಾರೆ. ಅಂಕವು ಪ್ರಾಪ್ತಿಗೊಂಡಿದೆ ವಿವೇಕಾನಂದ ಕಾಲೇಜ್ ಪುತ್ತೂರು ತಂಡಕ್ಕೆ. ಈ ಮುಖೇನವಾಗಿ ಪ್ರಥಮ ಅರ್ಧ ಅವಧಿ ಸ್ಪರ್ಧೆ ಮುಕ್ತಾಯಗೊಂಡಿದೆ. ಮಧ್ಯಂತರ ವಿರಾಮದ ವೇಳೆಯಲ್ಲಿ ಇನ್ ಫೇವರ್ ಆಫ್ ಸೈಂಟ್ ಫಿಲೋಮಿನ ಪುತ್ತೂರು 21-15 ಅಂಕಗಳ ಆಧಾರದಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಶ್ರೀ ಜಯಪ್ರಕಾಶ್ ರೈ ಕುರಿಯ ಸರ್, ನೀವು ದಯವಿಟ್ಟು ವೇದಿಕೆಗಾಗಿ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಂಡಿದ್ದೇವೆ. ಜಯಪ್ರಕಾಶ್ ರೈ ಕುರಿಯ
ಅದೇ ರೀತಿ ಸಂತ ಫಿಲೋಮಿನಾ ಕಾಲೇಜು ಪುತ್ತೂರು ತಂಡದಲ್ಲಿ ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದಂತಹ ಮಾನ್ಯ ಭಾಸ್ಕರ್ ರೈ ಇವರ ಪುತ್ರ ಇದೀಗ ಸುರೇಂದ್ರ ರೈ ಇವರ ಪುತ್ರ ಇದೀಗ ನಮ್ಮ ಕಬಡ್ಡಿ ಈ ಪಂದ್ಯಾಕೂಟದ ಸಂತ ಫಿಲೋಮಿನಾ ಕಾಲೇಜ್ ತಂಡದಲ್ಲಿ ಕಾಣಿಸ್ತಾ ಇದ್ದಾರೆ. ಅನ್ವೇಷ್ ಅನ್ನುವಂತಹ ಆಟಗಾರ, ಅನ್ವೇಷ್ ಅವರು ಉತ್ತಮ ರೀತಿಯ ಪ್ರದರ್ಶನಗಳನ್ನ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಫಿಲೋಮಿನಾ ಕಾಲೇಜು ತಂಡವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಮತ್ತೆ ಮುನ್ನಡೆಯಲ್ಲಿದೆ ಸ್ಪರ್ಧೆಯಲ್ಲಿ ಸಂತ ಫಿಲೋಮಿನಾ ಕಾಲೇಜ್ ಪುತ್ತೂರು ತಂಡ. ಈ ಒಂದು ಸಮಾರಂಭದಲ್ಲಿ ಪ್ರಗತಿಪರ ಕೃಷಿಕರಾಗಿರುವ ಜಯಪ್ರಕಾಶ್ ರೈ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೇವೆ. ಮತ್ತೆ ಚುರುಕಿನ ಪ್ರದರ್ಶನವನ್ನ ಕಾಣ್ತಾ ಇದ್ದೇವೆ. ಇದೀಗ ತಂಡದ ಪ್ರಮುಖ ದಾಳಿಗಾರ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. ಆಹಾ, ಇಲ್ಲಿ ದಾಳಿಗಾರನ ಬಂಧನವಾಗಿದೆ. ಮತ್ತೆ ಅಂಕವನ್ನ ಗಳಿಸಿಕೊಳ್ಳುತ್ತಾ ಇದ್ದಾರೆ ಇಲ್ಲಿ ಸೈಂಟ್ ಫಿಲೋಮಿನಾ ಕಾಲೇಜ್ ಪುತ್ತೂರು. ದ್ವಿತೀಯಾರ್ಧದ ಈ ಅವಧಿಯಲ್ಲಿ ಸ್ಪರ್ಧೆ ರೋಚಕವಾಗಿ ಮುಂದುವರಿತಾ ಇದೆ. ತಾಲೂಕಿನ ಬಲಿಷ್ಠತೆಯನ್ನು ಕಂಡಂತಹ ತಂಡಗಳಾಗಿವೆ ಇಲ್ಲಿ. ಆಹಾ, ಮತ್ತೆ ದಾಳಿ ಯಶಸ್ಸನ್ನ ಕಂಡಿದೆ. 3 ಅಂಕಗಳು ಸೂಪರ್ ರೈಡ್ ಮುಖೇನವಾಗಿ ಅಂಕ ಗಳಿಕೆಯನ್ನ ಕಾಣ್ತಾ ಇದ್ದೇವೆ. ಇಲ್ಲಿ ಸೈಂಟ್ ಫಿಲೋಮಿನಾ ಪುತ್ತೂರು ತಂಡ ಮುನ್ನಡೆಯಲ್ಲಿದೆ. ಇದೀಗ ವಿವೇಕಾನಂದ ಕಾಲೇಜ್ ಪುತ್ತೂರು ತಂಡದ ದಾಳಿಗಾರ ಯುವ ಪ್ರತಿಭೆ ಜೆರ್ಸಿ ನಂಬರ್ 8 MD ರಾಯ್ ಮರಳಿ ಅಂಗಳಕ್ಕೆ ಸೇರಿಕೊಂಡಿದ್ದಾರೆ. ಇದೀಗ ತಮ್ಮ ಪ್ರಯತ್ನಗಳು ಅದ್ಭುತವಾಗಿತ್ತು, ಆದರೆ ಮತ್ತೆ ಆಲ್ ಔಟ್ ಮುಖೇನವಾಗಿ ತಂಡ ಅಂಕಣವನ್ನ ಪ್ರವೇಶ ಮಾಡುತ್ತಾ ಇದೆ. ಮೂವತ್ತ 16 ಅಂಕಗಳ ಆಧಾರದಲ್ಲಿ ಪ್ರದರ್ಶನ ಪಂದ್ಯ ಮುಂದುವರಿತಾ ಇದೆ. ಇದೀಗ ಮತ್ತೆ ಸೈಂಟ್ ಫಿಲೋಮಿನಾ ಅಂಕವನ್ನು ಗಳಿಸಿಕೊಳ್ಳುತ್ತಾ ಇದೆ. ಸತತವಾಗಿ ಅಂಕ ಗಳಿಕೆಯ ಆಧಾರದಲ್ಲಿ ಸ್ಪರ್ಧೆಯಲ್ಲಿ ಮುನ್ನಡೆಯನ್ನ ಕಾಣ್ತಾ ಇದ್ದಾರೆ. ಇಲ್ಲಿ ಸೈಂಟ್ ಫಿಲೋಮಿನಾ ಕಾಲೇಜ್ ಪುತ್ತೂರು. ಅವಧಿಯಲ್ಲಿ ಅದಾವಕ್ಷಣದಲ್ಲೂ ಕೂಡ ಪದ್ಯದ ಚಿತ್ರಣ ಬದಲಾಗಬಹುದು. ಅಲ್ಪ ಹಿನ್ನಡೆಯಲ್ಲಿ ಇರತಕ್ಕಂಥ ತಂಡ ಇಲ್ಲಿ ಮತ್ತೆ ಬ್ಯೂಟಿಫುಲ್ ಅದ್ಭುತವಾಗಿರತಕ್ಕಂತಹ ಹಿಡಿತಗಳೊಂದಿಗೆ ದಾಳಿಗಾರ ಹೊರಾಂಗಣಕ್ಕೆ ಮತ್ತೆ ಅಂಕ ಗಳಿಕೆಯಾಗಿದೆ ಸೈಂಟ್ ಫಿಲೋಮಿನಾ ಪುತ್ತೂರು ತಂಡಕ್ಕೆ. ವಿವೇಕಾನಂದ ಕಾಲೇಜು ಪುತ್ತೂರು, ಅದೇ ರೀತಿ ಸಂತ ಫಿಲೋಮಿನಾ ಕಾಲೇಜು ಪುತ್ತೂರು ತಂಡಗಳು ರಾಜ್ಯದಲ್ಲೇ ಗುರುತಿಸಿಕೊಂಡಂತ ತಂಡಗಳಾಗಿವೆ. ಕಾಲೇಜು ಮಟ್ಟದ ಕಬಡ್ಡಿ ಪಂದ್ಯಾಕೂಟದಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಹೆಸರನ್ನು ಗಳಿಸಿಕೊಂಡಿರತಕ್ಕಂಥ ತಂಡಗಳು ಪ್ರಸ್ತುತ ಕಿಲ್ಲೆ ಮೈದಾನದಲ್ಲಿ ಪ್ರದರ್ಶನ ಪಂದ್ಯದ ಸೆಣಸಾಟದಲ್ಲಿ ತಡೆತ ಇಲ್ಲಿ ಮತ್ತೆ ಅಂಕ ಪ್ರಾಪ್ತಿಗೊಂಡಿದೆ. ಆಲ್ ಔಟ್ ಮುಖೇನವಾಗಿ ಮತ್ತೆ ತಂಡ ಅಂಗಣವನ್ನು ಪ್ರವೇಶ ಮಾಡಿಕೊಳ್ಳುತ್ತಾ ಇದೆ. 40-16 17-40 ಎಸ್ 17-40 ಅಂಕಗಳ ಲಾಸ್ಟ್ 5 ಮಿನಿಟ್ಸ್ ಫಾರ್ ಫುಲ್ ಟೈಮ್.
ಕೊನೆಯ 5 ನಿಮಿಷದ ಅವಧಿ ಬಾಕಿ ಇದೆ. ಸ್ಪರ್ಧಾಕಣದಲ್ಲಿ ಮುನ್ನಡೆಯನ್ನ ಕಾಣ್ತಾ ಇದ್ದಾರೆ. ಇಲ್ಲಿ ಬ್ಯೂಟಿಫುಲ್, ಅದ್ಭುತವಾಗಿತ್ತು ದಾಳಿ. 2 ಅಂಕಗಳು ಅಂಕಪಟ್ಟಿಯಲ್ಲಿ ಪ್ರಾಪ್ತಿಗೊಳ್ಳುತ್ತಾ ಇದೆ. ಮುಂದಿನ ಪಂದ್ಯಾಟಕ್ಕಾಗಿ ಸೈಂಟ್ ಫಿಲಮಿನ PU ಕಾಲೇಜ್ ಹಾಗೂ ಪೊಲೀಸ್ ತಂಡ ಪುತ್ತೂರು ರೆಡಿಯಾಗಿರಬೇಕು. 2 ತಂಡಗಳು ಪ್ರವೇಶ ದ್ವಾರದ ಮಧ್ಯದ ನಮಗೆ ಸಹಕರಿಸಿ. ಸೈಂಟ್ ಫಿಲಮಿನ PU ಕಾಲೇಜ್ ಹಾಗೂ ಪೊಲೀಸ್ ತಂಡ ಪುತ್ತೂರು. ಮುಂದಿನ ಪಂದ್ಯಾಟಕ್ಕಾಗಿ ಈಗಾಗಲೇ ಕರೆಯನ್ನು ರವಾನಿಸಿದ್ದಾರೆ. ತಕ್ಷಣ ತಂಡಗಳು ತಮ್ಮ ಇರುವಿಕೆಯನ್ನ ಪ್ರವೇಶ ದ್ವಾರದ ಬಳಿ ಸೂಚಿಸಿಕೊಳ್ಳಬೇಕಾಗಿದೆ. ಇದೀಗ ಮತ್ತೆ ವಿವೇಕಾನಂದ ಕಾಲೇಜ್ ಪುತ್ತೂರು ತಂಡದ ದಾಳಿಗಾರ ಯುವ ಪ್ರತಿಭೆ ಬಿಸಿ ಮರಳಿ ಅಂಕಣಕ್ಕೆ. ಇದೀಗ ಮತ್ತೆ ಸೈಂಟ್ ಫಿಲೋಮಿನ ಕಾಲೇಜ್ ಪುತ್ತೂರು ತಂಡದ ಪ್ರಮುಖ ದಾಳಿಗಾರ ಇದೀಗ ಜರ್ಸಿ ನಂಬರ್ 2 ಚುರುಕಿನ ಪಾದಚಲನೆಯೊಂದಿಗೆ ದಾಳಿಯನ್ನ ಸಂಘಟಿಸಿಕೊಳ್ಳುತ್ತಾ ಇದ್ದಾರೆ. ಬ್ಯೂಟಿಫುಲ್, ಅದ್ಭುತವಾಗಿತ್ತು. ಕಾರ್ನರ್ ಔಟ್. The time out for ವಿವೇಕಾನಂದ ಪುತ್ತೂರು. ನೋಡಿ, ಮುಂದಿನ ಸ್ಪರ್ಧೆಗೆ ತಂಡಗಳು ಬನ್ನಿ. ಇದೀಗ ದಾಳಿಯಲ್ಲಿ ಅನ್ವೇಷ್ ರವರ ದಾಳಿ. ಸಂತ ಫಿಲೋಮಿನ ಕಾಲೇಜ್ ಪುತ್ತೂರು ತಂಡದ ಪ್ರಬುದ್ಧ ತಾರೆ ಪ್ರಸ್ತುತ ಒಳಾಂಗಣದಲ್ಲಿ ಯಶಸ್ಸನ್ನು ಕಂಡಿದೆ. ಮತ್ತೆ ಅಂಕ ಗಳಿಕೆಯಾಗಿದೆ ಸೈಂಟ್ ಫಿಲೋಮಿನ ಪುತ್ತೂರು ತಂಡಕ್ಕೆ. ಈ ಪಂದ್ಯ ಮುಗಿದ ತಕ್ಷಣ ಮುಂದಿನ ಸ್ಪರ್ಧೆಗೆ 2 ತಂಡಗಳು ಕೂಡ ಪ್ರವೇಶ ದ್ವಾರದಲ್ಲಿ ಇರಬೇಕಾಗಿದೆ. ದಯಮಾಡಿ ಈಗಾಗಲೇ ಕರೆಯನ್ನ ರವಾನಿಸಿದ್ದಾರೆ. ಲಾಸ್ಟ್ 3 ಮಿನಿಟ್ ಫಾರ್ ಫುಲ್ ಟೈಮ್. ಕೊನೆಯ 3 ನಿಮಿಷದ ಅವಧಿ ಬಾಕಿ ಇದೆ. ಸೈಂಟ್ ಫಿಲೋಮಿನ PU ಕಾಲೇಜ್, ಅದೇ ರೀತಿ ಪೊಲೀಸ್ ಇಲಾಖೆ ತಂಡ, ಪೊಲೀಸ್ ತಂಡ, ದಯವಿಟ್ಟು 2 ತಂಡಗಳು ಕೂಡ ತಕ್ಷಣ ಪ್ರವೇಶ ದ್ವಾರದಲ್ಲಿ ಇರಬೇಕಾಗಿದೆ. ಮತ್ತೆ ಅನ್ವೇಷ ಮರಳಿ ಅಂಗಣಕ್ಕೆ. ಇದೀಗ ಮತ್ತೆ ಯುವ ಪ್ರತಿಭೆ ಉದಯೋನ್ಮುಖ ತಾರೆ ಪ್ರಸ್ತುತ ಒಳಾಂಗಣದಲ್ಲಿ ಕಾಲೇಜ್ ವಿಭಾಗದ ಈ ಒಂದು ಸ್ಪರ್ಧಾಕಣದಲ್ಲಿ ಫಿಲೋಮಿನ ತಂಡ ಮುನ್ನಡೆಯಲಿದೆ. ಸೂಪರ್ ಟ್ಯಾಕಲ್ ಅಂಕವನ್ನ ಗಳಿಸುವಂತಹ ಅವಕಾಶ ಇದೆ. ಈ ಬಾರಿ ರೈಟ್ ಟು ಟೈಮ್ ಕಲೆಕ್ಟೆಡ್ ಸೂಪರ್ ಟ್ಯಾಕಲ್ ಅಂಕವನ್ನ ಗಳಿಸಿಕೊಂಡಿದೆ ವಿವೇಕಾನಂದ ಕಾಲೇಜ್ ಪುತ್ತೂರು. ಮ್ಯಾಟ್ ಅಂಗಣದಲ್ಲಿ ತಮ್ಮದೇ ಆದಂತಹ ಅದ್ವಿತೀಯ ಪ್ರದರ್ಶನಗಳನ್ನ ತೋರ್ಪಡಿಸಿಕೊಳ್ತಾ ಇದ್ದಾರೆ ಕಾಲೇಜು ತಂಡದವರು. ಇದೀಗ ಮತ್ತೆ ಜೆರ್ಸಿ ನಂಬರ್ 2 ಇಲ್ಲಿ ದಾಳಿ ಯಶಸ್ಸನ್ನು ಕಂಡಿದೆ. ಮತ್ತೆ 2 ಅಂಕಗಳು. ಲಾಸ್ಟ್ 1 ಮಿನಿಟ್, ಕಟ್ಟ ಕಡೆಯ 60 ಸೆಕೆಂಡುಗಳು ಮಾತ್ರ ಬಾಕಿ ಇದೆ. ಸ್ಪರ್ಧೆಯಲ್ಲಿ ಸೈಂಟ್ ಫಿಲೋಮಿನ ಕಾಲೇಜ್ ಪುತ್ತೂರು ಮುನ್ನಡೆಯಲ್ಲಿ.
ಕಾಲೇಜ್ ಪುತ್ತೂರು ತಂಡದ ದಾಳಿಗಾರ. ಬ್ಯೂಟಿಫುಲ್ ಆಂಕಲ್ ಹೋಲ್ಡ್, ಅದ್ಭುತವಾಗಿತ್ತು ಆಂಕಲ್ ಹೋಲ್ಡ್. ರಾಷ್ಟ್ರೀಯ ತೀರ್ಪುಗಾರರಾದ ಹಬೀಬ್ ಮಾಣಿ ಇವರ ಪುತ್ರ ಪ್ರಸ್ತುತ ದಾಳಿಯಲ್ಲಿ. ಜೆರ್ಸಿ ನಂಬರ್ 2 ಬಂಧನವಾಗಿದೆ ದಾಳಿಗಾರ. ಎಸಿ ಮುಖೇನ ಪಂದ್ಯ ಮುಕ್ತಾಯಗೊಂಡಿದೆ. ಇದರೊಂದಿಗೆ ಪ್ರದರ್ಶನ ಪಂದ್ಯದಲ್ಲಿ ಸರಿಸುಮಾರು 50-23 ಅಂಕಗಳ ಆಧಾರದಲ್ಲಿ ಪ್ರದರ್ಶನ ಪಂದ್ಯದ ಮೊದಲ ಸ್ಪರ್ಧೆಯಲ್ಲಿ ಸೈಂಟ್ ಫಿಲೋಮಿನಾ ಪುತ್ತೂರು ತಂಡ ವಿಜಯಿಯಾಗಿದೆ. ಅಭಿನಂದನೆಗಳು ತಂಡದವರಿಗೆ. ಈಗಾಗಲೇ ಮುಂದಿನ ಸ್ಪರ್ಧೆಗೆ ಕರೆಯನ್ನು ರವಾನಿಸಿದ್ದೇವೆ. ತಂಡಗಳು ತಕ್ಷಣ ಅಂಕಣವನ್ನ ಪ್ರವೇಶ ಮಾಡುವುದಾಗಿದೆ. ಈ ವರ್ಷ ಹಬ್ಬಗಳನ್ನು ಹೊಸತನದಿಂದ ಆಚರಿಸೋಣ. ಬನ್ನಿ, ಭೇಟಿ ಕೊಡಿ ರಾಧಾಸ್ ಫ್ಯಾಮಿಲಿ ಶೋರೂಮ್ಗೆ. ಸಂಭ್ರಮವೊಕ್ಕಿಸುವ ರೇಷ್ಮೆ ಸೀರೆಗಳ ಅಪೂರ್ವ ಸಂಗ್ರಹ, ಅಲ್ಲದೆ ಲೇಡೀಸ್, ಜೆಂಟ್ಸ್ ಮತ್ತು ಮಕ್ಕಳ ರೆಡಿಮೇಡ್ ಡ್ರೆಸ್ಗಳ ಸಂಪೂರ್ಣ ಸಂಗ್ರಹ. ದುಬಾರಿ ಅಲ್ಲದ ಹಾಗೂ ನಗುಮೊಗದ ಸೇವೆಗೆ ಇಂದೇ ಭೇಟಿ ಕೊಡಿ. ರಾಧಾಸ್ ಫ್ಯಾಮಿಲಿ ಶೋರೂಮ್, ಕೋಟ್ ರಸ್ತೆ, ಪುತ್ತೂರು. ಸಮಗ್ರ ಕುಟುಂಬಕ್ಕೆ ಸಮೃದ್ಧ ಜವಳಿ ಮಳಿಗೆ. ಒಂದೇ ಗೋಳಾದ್ರಿಂದ ಇದರಲ್ಲಿ ಸೆಮಿಫೈನಲ್ ಇರುವುದಿಲ್ಲ. ಹೆಚ್ಚು ಅಂಕ ಗಳಿಸಿದ ತಂಡವನ್ನು ನಾವು ವಿಜಯಿ ತಂಡ ಎಂದು ಘೋಷಿಸಲಾಗುವುದು. ತಂಡ ಬನ್ನಿ, ಬರ್ತಾ ಇದೆ ಮೊದಲ ತಂಡ. ಇದೀಗ ಪ್ರದರ್ಶನ ಪಂದ್ಯಕ್ಕೆ ಮುಂದಿನ ಸ್ಪರ್ಧೆಗೆ ತಂಡಗಳು ಬರ್ತಾ ಇದೆ. ಪೊಲೀಸ್ ಇಲಾಖೆ ತಂಡ ಇದೀಗ ಬರ್ತಾ ಇದೆ. ಪ್ರೇಕ್ಷಕರ ಜೋರಾದ ಚಪ್ಪಾಳೆ. ತಂಡ ಬರ್ತಾ ಇದೆ, ಪೊಲೀಸ್ ಇಲಾಖೆ. ಈಗಾಗಲೇ ಪೊಲೀಸ್ ತಂಡ ಅಂಕಣವನ್ನ ಪ್ರವೇಶ ಮಾಡಿದ್ದಾರೆ. ಎದುರಾಳಿಯಾಗಿರತಕ್ಕಂತಹ ದ್ವಿತೀಯ ತಂಡ ಅಂಕಣವನ್ನ ಪ್ರವೇಶ ಮಾಡಬೇಕಾಗಿದೆ. ಸೈಂಟ್ ಫಿಲೋಮಿನಾ PU ಕಾಲೇಜ್ ತಂಡ. ವೀಕ್ಷಕರೇ, ಪೊಲೀಸ್ ಡಿಪಾರ್ಟ್ಮೆಂಟ್ ತಂಡ ಈಗಾಗಲೇ ಬಂದಿದೆ, ಅಂಕಣವನ್ನ ಪ್ರವೇಶ ಮಾಡಿದ್ದಾರೆ. ನಿರೀಕ್ಷಕರು ತಂಡಕ್ಕೆ ಶುಭವನ್ನ ಹಾರೈಸ್ತಾ ಇದ್ದಾರೆ. ಅದೇ ರೀತಿ ಬರ್ತಾ ಇದೆ ದ್ವಿತೀಯ ತಂಡ ಬರಬೇಕಾಗಿದೆ. ಪ್ಲೇಸ್ ಲೈನ್ ಅಪ್ ಮಾಡಿ. ಪೊಲೀಸ್ ಡಿಪಾರ್ಟ್ಮೆಂಟ್ ತಂಡ ಲೈನ್ ಅಪ್ ಮಾಡಿ. ಅತಿಥಿಗಳು ಶುಭವನ್ನ ಹಾರೈಸಲು ಬರಲಿಕ್ಕಿದ್ದಾರೆ. ದ್ವಿತೀಯ ತಂಡ ಬರ್ತಾ ಇದೆ. ಸೈಂಟ್ ಫಿಲೋಮಿನಾ PU ಕಾಲೇಜ್. ಸೈಂಟ್ ಫಿಲೋಮಿನಾ PU ಕಾಲೇಜ್ ತಂಡ ಒಳ ಬರ್ತಾ ಇದೆ. ಲೈನ್ ಅಪ್ ಮಾಡಿ. ಸೈಂಟ್ ಫಿಲೋಮಿನಾ PU ತಂಡ ಲೈನ್ ಅಪ್ ಮಾಡಿ. ವೀಕ್ಷಕರು, ಇದೀಗ ಮತ್ತೆ ಅತಿಥಿಗಳು ಲೈನ್ ಅಪ್ ಮಾಡಿ. ಬೇಗ ಬೇಗ ಲೈನ್ ಅಪ್. ಕ್ಯಾಪ್ಟನ್ಸ್ ಟಾಸ್ಗೆ ಬನ್ನಿ. ಕ್ಯಾಪ್ಟನ್ಸ್ ಟಾಸ್ಗೆ ಬನ್ನಿ.
ಎಸ್ ವೀಕ್ಷಕರು, ಇದೀಗ ಗಣ್ಯ ಅತಿಥಿ ಅಭ್ಯಾಗತರು ಎರಡು ತಂಡಕ್ಕೂ ಕೂಡ ಶುಭವನ್ನ ಹಾರೈಸಲು ಬರಲಿಕ್ಕಿದ್ದಾರೆ. ಎಲ್ಲ ಪ್ರೇಕ್ಷಕರು ದಯಮಾಡಿ ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅತಿಥಿಗಳನ್ನು ನಾವು ಅಂಗಣಕ್ಕೆ ಬರಮಾಡಿಕೊಳ್ಳುವುದಾಗಿದೆ. ಮಾತೆಲ್ಲವರ ಜೋರು ದಾಟಿ ಬಂದಿದ್ದ ಬಿಗ್ ಕ್ಲಾಪ್ಸ್. ಬಿಗನ್ ಬಿಗನ್ ಬಿಗನ್. ಎಸ್ ವೀಕ್ಷಕರೇ, ಇದೀಗ ದ್ವಿತೀಯ ಸ್ಪರ್ಧೆ ಆರಂಭಗೊಳ್ಳುತ್ತಾ ಇದೆ. ದ್ವಿತೀಯ ಸ್ಪರ್ಧೆಯ ಕ್ಷಣಗಣನೆ ಆರಂಭವನ್ನು ಕಾಣುತ್ತಾ ಇದೆ. ಒಂದೆಡೆ ಪೊಲೀಸ್ ಇಲಾಖೆ ತಂಡ, ಕರ್ನಾಟಕ ಪೊಲೀಸ್ ಇಲಾಖೆ ತಂಡ, ಅದೇ ರೀತಿ ಮತ್ತೊಂದೆಡೆ ಸೈನ್ಸ್ ಫಿಲೋಮಿನಾ PU ಕಾಲೇಜ್ ವಿಭಾಗದ ತಂಡ ಇದೀಗ ಸೆಣಸಾಟಕ್ಕೆ. ಅದೇ ರೀತಿ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ ದಿವಂಗತ ಉದಯ್ ಚೌಟ ಸ್ಮರಣಾರ್ಥವಾಗಿ ಆಯೋಜನೆಗೊಂಡಂತಹ ಮ್ಯಾಟ್ ಅಂಕಣದ ಆಹ್ವಾನಿತ ತಂಡಗಳ ಪುರುಷರ ವಿಭಾಗದ ಅಹರ್ನಿಶ್ರೀ ಕಬಡ್ಡಿ ಪಂದ್ಯಾಕೂಟದ ಮುಕ್ತ ವಿಭಾಗದ ತಂಡಗಳು ಆದಷ್ಟು ಬೇಗ ತಮ್ಮ ತಂಡದ ಹೆಸರನ್ನ ನೋಂದಾಯಿಸಿಕೊಂಡು ಇವತ್ತಿನ ಈ ಕಬಡ್ಡಿ ಪಂದ್ಯಾಕೂಟದಲ್ಲಿ ಭಾಗವಹಿಸಿಕೊಳ್ಬೇಕಾಗಿದೆ. ಈಗಾಗಲೇ ಕೆಲವೇ ತಂಡಗಳು ಮಾತ್ರ ಕೂಟದಲ್ಲಿ ಮುಕ್ತ ವಿಭಾಗದ ತಂಡದಲ್ಲಿ ತಮ್ಮ ತಂಡವನ್ನ ರಿಪೋರ್ಟ್ ಮಾಡಿಕೊಂಡಿದೆ. ಇನ್ನೂ ಕೂಡ ತಂಡಗಳು ಭಾಗವಹಿಸುವಂತ ತಂಡಗಳಿಗೆ ಮತ್ತೆ ಸೂಚನೆಯನ್ನ ನೀಡುತ್ತಾ ಇದ್ದೇವೆ. ದಯಮಾಡಿ ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸಿಕೊಳ್ಬೇಕಾಗಿದೆ. ಈಗಾಗಲೇ ಅಹರ್ನಿಶ್ರೀ ಕಬಡ್ಡಿ ಪಂದ್ಯಾಕೂಟದ ಈ ಕೂಟದಲ್ಲಿ ಮುಕ್ತ ವಿಭಾಗದಲ್ಲಿ ಒಟ್ಟು 9 ತಂಡಗಳು ತಮ್ಮ ರಿಪೋರ್ಟ್ ಅನ್ನು ಮಾಡಿಕೊಂಡಿದೆ. ದಯಮಾಡಿ ಇನ್ನೂ ಭಾಗವಹಿಸುವ ತಂಡಗಳು ತಕ್ಷಣ ಆದಷ್ಟು ಬೇಗ ತಮ್ಮ ಇರುವಿಕೆಯನ್ನ ಸೂಚಿಸಿಕೊಳ್ಬೇಕಾಗಿದೆ. ಅದೇ ರೀತಿ ಪ್ರಸ್ತುತ ದ್ವಿತೀಯ ಸ್ಪರ್ಧೆ ಇದೀಗ ಆರಂಭಗೊಂಡಿದೆ. ಸೈನ್ಸ್ ಫಿಲೋಮಿನಾ PU ವಿಭಾಗದ ತಂಡ, ಅದೇ ರೀತಿ ಕರ್ನಾಟಕ ಪೊಲೀಸ್ ಇಲಾಖೆ ತಂಡ ಇದೀಗ ಕಿಲ್ಲೆ ಮೈದಾನದಲ್ಲಿ ಸೆಣಸಾಟದಲ್ಲಿ ಕಾಣುತ್ತಾ ಇದೆ. ಎಸ್ ವೀಕ್ಷಕರೇ, ಇದೀಗ ಪೊಲೀಸ್ ಇಲಾಖೆ ತಂಡದ ಪ್ರಬುದ್ಧ ದಾಳಿಗಾರ ಡ್ಯಾನಿ ದಾಳಿಯಲ್ಲಿ ತಂಡದ ಅದ್ವಿತೀಯ ದಾಳಿಗಾರ ಪೊಲೀಸ್ ಇಲಾಖೆ ತಂಡದಲ್ಲಿ ದಾಳಿಯನ್ನ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಡ್ಯಾನಿ ಥರ್ಡ್ ರಾಡ್. ಎಸ್, ಇಟ್ ಈಸ್ ಥರ್ಡ್ ರಾಡ್ ಡಿಸೈಡೆಡ್.
ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಸುದ್ದಿ ಬಿಡುಗಡೆಯ ಶ್ರೀಯುತ ಸಂತೋಷ್ ಮೊಟ್ಟೆತಡಕ ಮಾಧ್ಯಮ ಪ್ರತಿನಿಧಿಗಳು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ದಯಾನಂದರೇ ಕೋರ್ಮಂಡ ರಾಜ್ಯ ಪ್ರಶಸ್ತಿ ವಿಜೇತ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಶಾಲು ಹಾಕಿ ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಮತ್ತೆ ಡ್ಯಾನಿ ದಾಳಿಯಲ್ಲಿ ಒಂದೆಡೆ ಪೊಲೀಸ್ ಇಲಾಖೆ ತಂಡ, ಮತ್ತೊಂದೆಡೆ ಕಾಲೇಜ್ ವಿಭಾಗದ ತಂಡ ಸೆಣಸಾಟದಲ್ಲಿ ಪ್ರಥಮ ಅವಧಿಯಲ್ಲಿ ಅದ್ಭುತವಾಗಿರತಕ್ಕಂತಹ ಪ್ರದರ್ಶನಗಳನ್ನ ಕಾಣ್ತಾ ಇದ್ದೇವೆ. ಕರ್ನಾಟಕ ಪೊಲೀಸ್ ಇಲಾಖೆ ತಂಡ ಪ್ರಸ್ತುತ ಅಂಕಗಳಿಕೆಯ ಆಧಾರದಲ್ಲಿ 2-2 ಈಚ್ ಬೋನಸ್ ಅಂಕ ಪ್ರಾಪ್ತಿಗೊಂಡಿದೆ ಫಿಲೋಮಿನಾ ಕಾಲೇಜ್ ತಂಡಕ್ಕೆ 3-2 ಇನ್ ಫೇವರ್ ಆಫ್ ಸೈಂಟ್ ಫಿಲೋಮಿನಾ PU ಕಾಲೇಜ್. ಇಲ್ಲಿ ಡ್ಯಾನಿ ಒಂದೇ ಸಮನೆ ಅಂಕಣವನ್ನ ಖಾಲಿ ಮಾಡಿರುವಂತ ನಿಟ್ಟಿನಲ್ಲಿ ಇಲ್ಲಿ ಡ್ಯಾನಿ ದಾಳಿ ಯಶಸ್ಸನ್ನ ಕಂಡಿದೆ. ಮತ್ತೆ ಇದೀಗ ಸೈಂಟ್ ಫಿಲೋಮಿನಾ ಪುತ್ತೂರು ತಂಡದ ದೈತ್ಯ ಜೀವವನ್ನು ಹೊಂದಿರತಕ್ಕಂಥ ದಾಳಿಗಾರ ಇಲ್ಲಿ ಅಂಕಗಳಿಕೆಯಾಗಿದೆ 2 ಅಂಕಗಳು. ಅದೇ ರೀತಿ ಮತ್ತೊಂದು ವಿಚಾರವನ್ನ ಇದೀಗ ನಿಮ್ಮ ಮುಂದೆ ನೀಡುತ್ತಾ ಇದ್ದೇವೆ ವೀಕ್ಷಕರೇ. ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರು ನಮ್ಮೂರಿನ ಪುತ್ತೂರಿನ ಕಬಡ್ಡಿ ತಾರೆಯರಾಗಿರತಕ್ಕಂತಹ ದಿವಂಗತ ಉದಯ್ ಚೌಟ, ಅದೇ ರೀತಿ ಮಾನ್ಯ ಪ್ರಶಾಂತ್ ರೈ ಪುತ್ತೂರು, ಇವರು ನಮ್ಮ ಪುತ್ತೂರು ತಾಲೂಕಿನ ಹೆಸರಾಂತ ಕಾಲೇಜು ಸೈಂಟ್ ಫಿಲೋಮಿನಾ ಪುತ್ತೂರು ಕಾಲೇಜಿನಲ್ಲಿ ಆಡಿದಂತಹ ಆಟಗಾರರಾಗಿದ್ದಾರೆ. ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಬಡ್ಡಿಯಲ್ಲಿ ಗುರುತಿಸಿದಂತಹ ಕಬಡ್ಡಿ ತಾರೆಯರಾಗಿದ್ದಾರೆ ಮಾನ್ಯ ಪ್ರಶಾಂತ್ ರೈ ಪುತ್ತೂರು. ಅದೇ ರೀತಿ ಇವತ್ತು ಆಯೋಜನೆ ಆಗಿರತಕ್ಕಂಥ ದಿವಂಗತ ಉದಯ್ ಚೌಟರ್ ಅವರು ಕೂಡ ಸೈಂಟ್ ಫಿಲೋಮಿನಾ ಕಾಲೇಜಿನ ಆಟಗಾರರಾಗಿದ್ದಾರೆ. ಇದೀಗ ಮತ್ತೆ ಜೆರ್ಸಿ ನಂಬರ್ 11 ಚುರುಕಿನ ಪಾತ್ರಸನಿಯೊಂದಿಗೆ ಅಂಕವನ್ನ ಗಳಿಸಬಲ್ಲಂತಹ ಸಮರ್ಥ ತಾರೆ PU ವಿಭಾಗದ ತಂಡದಲ್ಲಿ ಪ್ರಸ್ತುತ ಫಿಲೋಮಿನಾ ಕಾಲೇಜ್ ತಂಡವನ್ನ ಪ್ರತಿನಿಧಿಸಿಕೊಳ್ತಾ ಇದ್ದಾರೆ. ಮತ್ತೆ ತಂಡದ ಭರವಸೆಯ ದಾಳಿಗಾರ ಡ್ಯಾನಿ ದಾಳಿಯಲ್ಲಿ ಕಳೆದ ದಾಳಿಯಲ್ಲಿ ಅಂಕವನ್ನು ಗಳಿಸಿದಂತೆ ಈ ಬಾರಿ ಮತ್ತೆ ತಮ್ಮ ಎಲ್ಲ ಅನುಭವಗಳನ್ನ ಕಿಲ್ಲೆ ಮೈದಾನದ ಮ್ಯಾಟ್ ಅಂಕಣದಲ್ಲಿ ಧಾರೆ ಎರೆಯುತ್ತಾ ಇದ್ದಾರೆ. ಇಲ್ಲಿ ಡ್ಯಾನಿ ಮತ್ತೆ ದಾಳಿಯಲ್ಲಿ ಸೈಂಟ್ ಫಿಲೋಮಿನಾ PU ವಿಭಾಗದ ತಂಡದ ಪ್ರಬುದ್ಧ ದಾಳಿಗಾರ ಅದೆಷ್ಟರ ಮಟ್ಟಿಗೆ ದಾಳಿಯಲ್ಲಿ ಯಶಸ್ಸನ್ನ ಕಾಣ್ತಾ ಇರೋದು ಕಾದು ನೋಡಬೇಕಾಗಿದೆ. ಈ ಅವಧಿಯಲ್ಲಿ ಮುನ್ನಡೆಯನ್ನ ಕಾಣ್ತಾ ಇದೆ ಸ್ಪರ್ಧೆಯಲ್ಲಿ. ಪೊಲೀಸ್ ಇಲಾಖೆ ತಂಡ 8-5 in favor of police department. 8-5 in favor of police department.
ಎಸ್ ಈಗ ಮತ್ತೆ ಸೂಪರ್ ಟ್ಯಾಕಲ್ ಈಸ್ ಆನ್. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಪೊಲೀಸ್ ಇಲಾಖೆ ತಂಡದ ದಾಳಿಗಾರ ಪ್ರಸ್ತುತ ಜೆರ್ಸಿ ನಂಬರ್ 9 ದಾಳಿಯಲ್ಲಿ ನಿರತರಾಗಿದ್ದಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅಂಕವನ್ನ ಗಳಿಸುವಂತ ತವಕದಲ್ಲಿ ಚುರುಕಿನ ಪಾದಸರಣೆಗೆ ಮತ್ತೆ ಮರಳಿಯ ಥರ್ಡ್ ರೈಟ್. Yes, it is third right. Again decided here. Do or die situation here. ಮಾಡು ಇಲ್ಲವೇ ಮಡಿದಾಳಿಯಾಗಿದೆ. ಅಂಕವನ್ನ ಗಳಿಸಬಲ್ಲಂತ ಒತ್ತಡ. ಎಸ್ ಅಗೈನ್ ಬ್ಯೂಟಿಫುಲ್. ಮತ್ತೆ ಸೈಂಟ್ ಫಿಲೋಮಿನ ಬಿಯು ತಂಡ ಅಂಕವನ್ನ ಗಳಿಸಿಕೊಂಡಿದೆ. ತಂಡದ ಎಲ್ಲ ಜವಾಬ್ದಾರಿಯನ್ನ ಹೊತ್ತುಕೊಂಡಂತಹ ಇಲಾಖೆಯ ಪ್ರಬುದ್ಧ ದಾಳಿಗಾರ ಪೊಲೀಸ್ ಡಿಪಾರ್ಟ್ಮೆಂಟ್ ತಂಡದ ಅದ್ವಿತೀಯ ತಾರೆ ಡ್ಯಾನಿ ಮತ್ತೆ ದಾಳಿಯ ಅಂಚಿನಲ್ಲಿ. ಎಸ್ ಪ್ರಥಮ ಅರ್ಧ ಅವಧಿ ಸ್ಪರ್ಧೆ ಮುಕ್ತಾಯಗೊಳ್ಳುತ್ತಾ ಇದೆ. ಮಧ್ಯಂತರ ವಿರಾಮದ ವೇಳೆಯಲ್ಲಿ ಅಂಕಗಳು ಈ ರೀತಿ ಇವೆ. 9-6 9-6 in favor of police department. ಪೊಲೀಸ್ ಇಲಾಖೆ ತಂಡ ಈ ಅವಧಿಯಲ್ಲಿ ಮುನ್ನಡೆಯನ್ನ ಕಾಣುತ್ತಾ ಇದೆ. 9-6 ಅಂಕಗಳ ಆಧಾರದಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಬೆಳ್ತಂಗಡಿಯ ಹೆಮ್ಮೆಯ ಕಬಡ್ಡಿ ತಾರೆ ಡ್ಯಾನಿರವರು ಇದೀಗ ಪೊಲೀಸ್ ಇಲಾಖೆ ತಂಡದಲ್ಲಿ ಅದ್ವಿತೀಯ ಪ್ರದರ್ಶನಗಳನ್ನ ತೋರ್ಪಡಿಸಿಕೊಂಡಿದ್ದಾರೆ. ಈ ವೇಳೆಯಲ್ಲಿ 3 ಅಂಕಗಳ ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿದೆ ಪೊಲೀಸ್ ಇಲಾಖೆ ತಂಡ. ಆಟಗಾರರ ಬದಲಾವಣೆಯನ್ನ ಕಾಣ್ತಾ ಇದ್ದಾವೆ ಇಲಾಖೆ ತಂಡದಲ್ಲಿ, ಪೊಲೀಸ್ ಇಲಾಖೆ ತಂಡದಲ್ಲಿ. ಅದೇ ರೀತಿ ಪ್ರೋ ಕಬಡ್ಡಿ ಮಾದರಿಯ ಅಹರ್ನಿಶಿ ಕಬಡ್ಡಿ ಪಂದ್ಯಾಕೂಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಬಡ್ಡಿಯನ್ನ ಆಡಿದಂತಹ ತಾರೆಯರು ಈ ದಿನ ಕಿಲ್ಲೆ ಮೈದಾನದಲ್ಲಿ ತಮ್ಮ ಆಟವನ್ನ ಮುಂದುವರಿಸಿಕೊಳ್ಳಿಕ್ಕಿದ್ದಾನೆ. ಇದೀಗ ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ದಾಳಿಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯವನ್ನ ಕಳೆದ 3 ಬಾರಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯನ್ನ ಆಡಿದಂತಹ ಡ್ಯಾನಿರವರು ಎಸ್ ಅಗೈನ್ ಸಕ್ಸಸ್ಫುಲ್ ಹಿಯರ್. ಮತ್ತೆ ದಾಳಿಯಲ್ಲಿ ಜೆರ್ಸಿ ನಂಬರ್ 10 ಸೈಂಟ್ ಫಿಲೋಮಿನ ಪುತ್ತೂರು ತಂಡದ ಯುವ ಉದಯೋನ್ಮುಖ ತಾರೆ ಭರವಸೆಯ ದಾಳಿಗಾರ ಪ್ರಥಮ ಅವಧಿಯಲ್ಲಿ ಅದ್ಭುತ ಪ್ರದರ್ಶನಗಳೊಂದಿಗೆ ಈ ಬಾರಿ ಹೊರಾಂಗಣಕ್ಕೆ ಮತ್ತೆ ಅಂಕವನ್ನ ಗಳಿಸಿಕೊಂಡಿದೆ. Here is technical point added here. ಮೂರು ಅಂಕಗಳು ಆಲ್ ಔಟ್ ಮುಖೇನವಾಗಿ ಮತ್ತೆ ತಂಡ ಒಳಾಂಗಣಕ್ಕೆ. ಪ್ರಸ್ತುತ 14-8 ಅಂಕಗಳ ಆಧಾರದಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಪೊಲೀಸ್ ಇಲಾಖೆ ತಂಡ ಮುನ್ನಡೆಯಲ್ಲಿದೆ. ಸತತವಾಗಿ ದಾಳಿಯ ಅಂಚಿನಲ್ಲಿ ನಾವುಗಳು ಕಾಣುತ್ತಾ ಇದ್ದೇವೆ. ಡ್ಯಾನಿ ಮಂಗಳೂರು ವಿಶ್ವವಿದ್ಯಾನಿಲಯವನ್ನ ಕಳೆದ 3 ಅವಧಿಯಲ್ಲಿ ಆಡಿದಂತ ಆಟಗಾರ. ಎಸ್ ಅಂಡ್ ದಿಸ್ ಟೈಮ್ 3 ಪಾಯಿಂಟ್ಸ್, 3 ಅಂಕಗಳು. ಸೂಪರ್ ರೈಟ್ ಡ್ಯಾನಿ, ಸೂಪರ್ ರೈಟ್.
ಲಾಸ್ಟ್ 5 ಮಿನಿಟ್ ಫಾರ್ ಫುಲ್ ಟೈಮ್. ಕೊನೆಯ 5 ನಿಮಿಷದ ಅವಧಿ ಬಾಕಿ ಇದೆ. ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸೈಂಟ್ ಫಿಲೋಮಿನಾ ಪದವಿ ಪೂರ್ವ ಕಾಲೇಜು ತಂಡ ಎದುರಾಳಿ ಪೊಲೀಸ್ ಇಲಾಖೆ ತಂಡಕ್ಕೆ ಟಕ್ಕರ್ ನೀಡುತ್ತಾ ಇದೆ. ಎಸ್, ಇಲ್ಲಿ ಕಾಲ್ಸನದೆಯೊಂದಿಗೆ ಮತ್ತೆ ಅಂಕಗಳಿಕೆಯಾಗಿದೆ ಪೊಲೀಸ್ ಇಲಾಖೆ. ಪ್ರಥಮ ಅವಧಿಯಲ್ಲಿ ಅದ್ಭುತ ದಾಳಿ ಮುಖೇನ 2 ಅಂಕಗಳನ್ನು ಗಳಿಸಿದಂತಹ ಪ್ರಬುದ್ಧ ತಾರೆ ಇದೀಗ ದಾಳಿಯಲ್ಲಿ ಸಿನ್ಸಾರ್ ಲಾಸ್ಟ್ 4 ಮಿನಿಟ್ಗೂ ಅಂತಿಮ 4 ನಿಮಿಷದ ಅವಧಿ ಬಾಕಿ ಇದೆ. ಮತ್ತೆ ಆಲ್ ಔಟ್ ಮುಖೇನ ತಂಡ ಒಳಾಂಗಣಕ್ಕೆ ಬರ್ತಾ ಇದೆ. 23-8 ಅಂಕಗಳ ಆಧಾರದಲ್ಲಿ ಪ್ರಸ್ತುತ ಪೊಲೀಸ್ ಇಲಾಖೆ ತಂಡ ಮುನ್ನಡೆಯಲಿದೆ. ಮುಂದಿನ ಪಂದ್ಯಾಟಕ್ಕಾಗಿ ಸೈಂಟ್ ಫಿಲೋಮಿನಾ ಡಿಗ್ರಿ ಕಾಲೇಜ್ ಪುತ್ತೂರು ಹಾಗೂ ಸೈಂಟ್ ಫಿಲೋಮಿನಾ PU ಕಾಲೇಜ್ ರೆಡಿಯಾಗಿರಬೇಕು. ವೀಕ್ಷಕರೇ, ಪೊಲೀಸ್ ಇಲಾಖೆ ತಂಡದಲ್ಲಿ ಮಾನ್ಯ ರೋಹಿನಾಥ್ ರವರಿದ್ದಾರೆ. ಪೊಲೀಸ್ ಇಲಾಖೆ ತಂಡದಲ್ಲಿ ಈ ದಿನದ ಪ್ರದರ್ಶನವನ್ನ ನಾವುಗಳು ಕಾಣ್ತಾ ಇದ್ದೇವೆ. ರೋಹಿನಾಥ್ ರವರು ಬೆಳ್ತಂಗಡಿ. ಎಸ್, ಇದೀಗ ಮತ್ತೆ ಜೆರ್ಸಿ ನಂಬರ್ 3 ಸೈಂಟ್ ಫಿಲೋಮಿನಾ ಪರವಾಗಿ ಮತ್ತೆ ದಾಳಿ. ತಮ್ಮ ಎಲ್ಲ ಹಳೆಯ ಅನುಭವಗಳನ್ನ ಕಿಲ್ಲೆ ಮೈದಾನದ ಮ್ಯಾಟ್ ಅಂಗಣದಲ್ಲಿ ಲಾಸ್ಟ್ 3 ಮಿನಿಟ್ಗೂ ಎಸ್ ಅಂತಿಮ 3 ನಿಮಿಷದ ಅವಧಿ ಬಾಕಿ ಇದೆ. ಈಗ ಮತ್ತೆ ಚುರುಕಿನ ಪಾದಚಲನೆಯೊಂದಿಗೆ ಪ್ರಸ್ತುತ ದಾಳಿಯ ಅಂಚಿನಲ್ಲಿ ಜೆರ್ಸಿ ನಂಬರ್ 3 ಇಸ್ ಆನ್ ರೈಟ್. ದಾಳಿಗಾರನ ತಡೆಯುವಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಪೊಲೀಸ್ ಇಲಾಖೆ ತಂಡ. ದ್ವಿತೀಯ ಪಂದ್ಯದ ಈ ಅವಧಿಯಲ್ಲಿ ಪೊಲೀಸ್ ಇಲಾಖೆ ತಂಡ ಎಲ್ಲ ಪ್ರೇಕ್ಷಕರನ್ನ ಮನರಂಜಿಸಿಕೊಳ್ತಾ ಇದ್ದಾರೆ. ಇಲ್ಲಿ 24-8 ಅಂಕಗಳ ಆಧಾರದಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಲಾಸ್ಟ್ 2 ಮಿನಿಟ್ ಫಾರ್ ಫುಲ್ ಟೈಮ್. ಅಂತಿಮ 2 ನಿಮಿಷದ ಅವಧಿ ಬಾಕಿ ಇದೆ. 24-8 ರೈಡರ್ ಸುರಕ್ಷಿತಗೊಂಡಿದ್ದಾರೆ. ಮತ್ತೆ ಅಂಕವು ಪ್ರಾಪ್ತಿಗೊಂಡಿದೆ. ಇಲ್ಲಿ ಪೊಲೀಸ್ ಇಲಾಖೆ ತಂಡ ಪಂದ್ಯಕೂಟದ ಮುಂದಿನ ಮುಖಾಮುಖಿಗೆ ಈಗಾಗಲೇ ಕರೆಯನ್ನು ರವಾನಿಸಿದ್ದಾರೆ. ದಯಮಾಡಿ 2 ತಂಡಗಳು ಪ್ರವೇಶ ದ್ವಾರದ ಬಳಿ ಇರಬೇಕಾಗಿದೆ. ಈ ಪಂದ್ಯ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ಲಾಸ್ಟ್ 1 ಮಿನಿಟ್, ಅಂತಿಮ 60 ಸೆಕೆಂಡ್ಗಳು ಮಾತ್ರ ಬಾಕಿ ಇದೆ. ನೋಡಿ,
ಮುಂದಿನ ಸ್ಪರ್ಧೆ ಸೈಂಟ್ ಫಿಲೋಮಿನಾ PU ಕಾಲೇಜ್ ಅಂಡ್ ಸೈಂಟ್ ಫಿಲೋಮಿನಾ ಡಿಗ್ರಿ ಕಾಲೇಜ್ ಮುಂದಿನ ಸ್ಪರ್ಧೆ ಗಮನಿಸಿಕೊಳ್ಬೇಕಾಗಿದೆ. PU ಕಾಲೇಜ್ ನೀವು ಆಡಿದ ನಂತರ ಇಲ್ಲೇ ಇರಿ. ಹನ್ನೊಂದು 26 11:26 in favor of police department. What a riding here and outstanding here, the man of police department. ಪಂದ್ಯ ಮುಕ್ತಾಯದ ಹಂತಕ್ಕೆ ಬರುತ್ತಾ ಇದೆ. ಈ ಅವಧಿಯಲ್ಲಿ ಮುನ್ನಡೆಯನ್ನ ಕಾಣ್ತಾ ಇರತಕ್ಕಂಥ ತಂಡವಾಗಿದೆ ಪೊಲೀಸ್ ಡಿಪಾರ್ಟ್ಮೆಂಟ್. ಪೊಲೀಸ್ ಇಲಾಖೆ ತಂಡ ಪ್ರಸ್ತುತ ಮುನ್ನಡೆಯಲ್ಲಿದೆ. ಇದರೊಂದಿಗೆ ಪಂದ್ಯ ಮುಕ್ತಾಯಗೊಂಡಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ತಂಡ ಈ ಪಂದ್ಯದಲ್ಲಿ ವಿಜಯಿಯಾಗಿದೆ. ಹಾರ್ದಿಕ ಅಭಿನಂದನೆಗಳು ತಂಡದವರಿಗೆ. ಈ ವರ್ಷ ಹಬ್ಬಗಳನ್ನು ಹೊಸತನದಿಂದ ಆಚರಿಸೋಣ. ಬನ್ನಿ, ಭೇಟಿ ಕೊಡಿ ರಾಧಾಸ್ ಫ್ಯಾಮಿಲಿ ಶೋರೂಮ್ಗೆ. ಸಂಭ್ರಮವೊಕ್ಕಿಸುವ ರೇಷ್ಮೆ ಸೀರೆಗಳ ಅಪೂರ್ವ ಸಂಗ್ರಹ, ಅಲ್ಲದೆ ಲೇಡೀಸ್, ಜೆಂಟ್ಸ್ ಮತ್ತು ಮಕ್ಕಳ ರೆಡಿಮೇಡ್ ಡ್ರೆಸ್ಗಳ ಸಂಪೂರ್ಣ ಸಂಗ್ರಹ. ದುಬಾರಿ ಅಲ್ಲದ ಹಾಗೂ ನಗುಮೊಗದ ಸೇವೆಗೆ ಇಂದೇ ಭೇಟಿ ಕೊಡಿ. ರಾಧಾಸ್ ಫ್ಯಾಮಿಲಿ ಶೋರೂಮ್, ಕೋಟ್ ರಸ್ತೆ, ಪುತ್ತೂರು. ಸಮಗ್ರ ಕುಟುಂಬಕ್ಕೆ ಸಮೃದ್ಧ ಜವಳಿ ಮಳಿಗೆ. ಸೈಂಟ್ ಫಿಲೋಮಿನಾ ಡಿಗ್ರಿ ತಂಡ ನೋಡಿ. ಅದೇ ರೀತಿ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಕೂಟದಲ್ಲಿ ಭಾಗವಹಿಸುವ ತಂಡಗಳು ಈಗಾಗಲೇ 9 ತಂಡಗಳು ಅದಾಗಲೇ ತಮ್ಮ ಇರುವಿಕೆಯನ್ನು ಸೂಚಿಸಿಕೊಂಡಿದ್ದಾರೆ, ರಿಪೋರ್ಟ್ ಅನ್ನು ಮಾಡಿದ್ದಾರೆ. ಇನ್ನು ಉಳಿದಂತ ತಂಡಗಳು ದಯಮಾಡಿ ಆದಷ್ಟು ಬೇಗ ತಮ್ಮ ಇರುವಿಕೆಯನ್ನ ಸೂಚಿಸಿಕೊಳ್ಬೇಕಾಗಿದೆ. ಈ ಪಂದ್ಯ ಆದ ಬಳಿಕ ಮತ್ತೆ ಇವತ್ತಿನ ಕಬಡ್ಡಿ ಉತ್ಸವವಾಗಿದೆ. ಪುತ್ತೂರಿನಲ್ಲಿ ನಡೆಯುತ್ತಿರತಕ್ಕಂತಹ ಅಹರ್ನಿಶಿ ಕಬಡ್ಡಿ ಪಂದ್ಯಾಕೂಟದ ರಾಜ್ಯದ ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಂತಹ ಕಬಡ್ಡಿ ತಾರೆಯರು, ಪ್ರೋ ಕಬಡ್ಡಿ ಆಟಗಾರರು ಇಂದು ಕಿಲ್ಲೆ ಮೈದಾನದಲ್ಲಿ ತಮ್ಮ ಎಲ್ಲ ಅನುಭವಗಳನ್ನ ಇಲ್ಲಿ ತೋರ್ಪಡಿಸಿಕೊಳ್ಳಿಕ್ಕಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಬಹಳಷ್ಟು ಕುತೂಹಲದಿಂದ ನೋಡಲೇಬೇಕಾಗಿರತಕ್ಕಂಥ ಕೂಟದ ಅಹರ್ನಿಶಿ ಪಂದ್ಯಾಕೂಟಕ್ಕೆ ಕ್ಷಣಗಣನೆಗಳು ಆರಂಭವನ್ನ ಕಾಣ್ತಾ ಇದೆ. ಎಸ್, ಬನ್ನಿ. ಸೈಂಟ್ ಫಿಲೋಮಿನಾ ಡಿಗ್ರಿ ತಂಡ ಬನ್ನಿ. ಸೈಂಟ್ ಫಿಲೋಮಿನಾ ಡಿಗ್ರಿ ತಂಡ ಬನ್ನಿ. ಸೈಂಟ್ ಫಿಲೋಮಿನಾ ಡಿಗ್ರಿ ಕೌಂಟ್ ಡೌನ್ ಬಿಗಿನ್. Saint Philomena degree.
ನೋಡಿ ಈಗ ತಾನೇ ಆಡಿದ ತಂಡ PU ತಂಡ ಆಡಿ ಮತ್ತೆ ಕಬಡ್ಡಿ ಅಂಕಣದ ಈ ಭಾಗದಲ್ಲಿದ್ದಾರೆ. ದಯವಿಟ್ಟು ಅಲ್ಲಿ ಡಿಗ್ರಿ ಸೈಂಟ್ ಫಿಲೋಮಿನಾ ಪದವಿ ತಂಡ ದಯಮಾಡಿ ಬನ್ನಿ. ಎಸ್ ವೀಕ್ಷಕರೇ, ಇದೀಗ ಬರಲಿಕ್ಕಿದೆ ಕೂಟದ ದ್ವಿತೀಯ ತಂಡ ಸೈಂಟ್ ಫಿಲೋಮಿನಾ ಪದವಿ ಕಾಲೇಜು ತಂಡ. ಇದೀಗ ನಿಮಿಷಗಳ ಒಳಗಾಗಿ ತಂಡವು ಪ್ರವೇಶ ದ್ವಾರದ ಬಳಿ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಸ್ ಬರ್ತಾ ಇದೆ ತಂಡ. ಎಸ್ ಚೆಂಡೆ ಚೆಂಡೆ ಬನ್ನಿ ಬನ್ನಿ ಅಲ್ಲಿ ಸೈಂಟ್ ಫಿಲೋಮಿನಾ ಡಿಗ್ರಿ ಕಾಲೇಜ್ ತಂಡ ಬನ್ನಿ. ಎಸ್ ವೀಕ್ಷಕರೇ, ಮುಂದಿನ ಸ್ಪರ್ಧೆಗೆ ತಂಡವನ್ನ ಒಳಾಂಗಣಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ನೋಡಿ, ತಂಡ ಬರುವ ಸಂದರ್ಭದಲ್ಲಿ ಯಾರು ಕೂಡ ಪ್ರವೇಶ ದ್ವಾರದ ಬಳಿ ಇರಬಾರದು. ನೇರವಾಗಿ ತಂದ ಆಟಗಾರರು ಬ್ಯಾಟ್. ಎಸ್ ಓಕೆ, ತಂಡ ರೆಡಿ ಅಲ್ವಾ? ಚೆಂಡೆಯೊಂದಿಗೆ ತಂಡವನ್ನ ಒಳಾಂಗಣಕ್ಕೆ ಬರಮಾಡಿಕೊಳ್ಳಿಕ್ಕಿದ್ದೇವೆ. ಇದೀಗ ಬರ್ತಾ ಇದೆ ಪ್ರಸ್ತುತ ಒಳಾಂಗಣದಲ್ಲಿ ಸೆಣಸಾಡಲಿಕ್ಕಿರತಕ್ಕಂತಹ ಮುಂದಿನ ಪ್ರಥಮ ತಂಡವನ್ನ ಒಳಾಂಗಣಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಇದೀಗ ಬರ್ತಾ ಇದೆ ಸೈಂಟ್ ಫಿಲೋಮಿನಾ ಪದವಿ ಪೂರ್ವ ಕಾಲೇಜು ತಂಡ ಬರ್ತಾ ಇದೆ. ಎಸ್ ವೀಕ್ಷಕರೇ, ಇದೀಗ ದ್ವಿತೀಯ ತಂಡವನ್ನ ಒಳಾಂಗಣಕ್ಕೆ ಬರ್ತಾ ಇದ್ದೇವೆ. ಪ್ರಥಮ ಪಂದ್ಯಾಟದಲ್ಲಿ ಎಲ್ಲ ಪ್ರೇಕ್ಷಕರನ್ನ ಮನರಂಜಿಸಿ ಎಲ್ಲ ಪ್ರೇಕ್ಷಕ ವರ್ಗಗಳನ್ನ ಮೈ ನವಿರೇಳಿಸುವಂತೆ ಮಾಡಿದ ತಂಡವಾಗಿದೆ. ಇದೀಗ ಅವರಂತೆ ಕಾಲೇಜಿನ ಮತ್ತೊಂದು ತಂಡ ಇದೀಗ ಬರ್ತಾ ಇದೆ. ದ್ವಿತೀಯ ತಂಡ ಸೈಂಟ್ ಫಿಲೋಮಿನಾ ಪದವಿ ಕಾಲೇಜ್ ಪುತ್ತೂರು. ಆದರಣೀಯರೇ, ಪುತ್ತೂರು ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಆಶ್ರಯದಲ್ಲಿ ನೆರವೇರುತ್ತಿರುವ ಪುತ್ತೂರು ಪ್ರೊ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳು ಖ್ಯಾತ ಉದ್ಯಮಿಗಳಾಗಿರುವ
ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಆಗಿರುವ ಸನ್ಮಾನ್ಯ ಗಂಗಾಧರ್ ರೈ ಮಾಣಿ ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಗಂಗಾಧರ್ ರೈ ಮಾಣಿ ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಶ್ರೀಯುತ ಚಂದ್ರಹಾಸ ಶೆಟ್ಟಿ ಮಾನ್ಯ ಗೌರವಾಧ್ಯಕ್ಷರು ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಇವರು ಶಾಲು ಹಾಕಿ ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಎಸ್ ವೀಕ್ಷಕರ, ಇದೀಗ ಪಂದ್ಯಾಕೂಟದ ಮುಂದಿನ ಸ್ಪರ್ಧೆಗೆ ಒಂದೇ ಕಾಲೇಜಿನ ತಂಡಗಳು ಲೈನ್ ನಂಬರ್ಸ್ ಬನ್ನಿ. ಎಸ್ ಲೈನ್ ನಂಬರ್ಸ್ ಆದರಣೀಯ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಹಜೀಜ್ ಬಸ್ತಿಕಾ ಉಪ್ಪಿನಂಗಡಿ ಉದ್ಯಮಿಗಳು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಶಾಲು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಆಮಂತ್ರಿಸುತ್ತಿದ್ದೇವೆ. ಅದೇ ರೀತಿ ಅಸ್ಕರ್ ಅಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಿಖಿಲಾಡಿ ತಮ್ಮನ್ನ ಕೂಡ ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಶಾಲು ಹಾಕಿ ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ. ಹಾಗೆಯೇ ಬಶೀರ್ ಉಪಸ್ಥಿತರಿದ್ದಾರೆ. ತಮ್ಮನ್ನ ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ ಶಾಲು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ತೃತೀಯ ಸ್ಪರ್ಧೆಯಲ್ಲಿ ಇದೀಗ ಒಂದೇ ಕಾಲೇಜಿನ ತಂಡಗಳು ಸೆಣಸಾಟದಲ್ಲಿವೆ. ಸೈಂಟ್ ಫಿಲೋಮಿನಾ ಪದವಿ ಪೂರ್ವ ಕಾಲೇಜು, ಅದೇ ರೀತಿ ಸೈಂಟ್ ಫಿಲೋಮಿನಾ ಡಿಗ್ರಿ ಕಾಲೇಜ್. ಎಸ್ ಇದೀಗ ಎಸ್ಸಿನ ಬಟ್ಟನ್ ಸಂತ ಫಿಲೋಮಿನಾ ಕಾಲೇಜು ಪುತ್ತೂರು ಪದವಿ ಪೂರ್ವ ಕಾಲೇಜು ತಂಡದ ಪ್ರಮುಖ ತಾರೆ ಚುರುಕಿನ ಪಾದಕ್ಷಿಣೆಯೊಂದಿಗೆ ಪ್ರಸ್ತುತ ದಾಳಿಯಲ್ಲಿ ನಿರತರಾಗಿದ್ದಾರೆ. ಎಸ್ ವೀಕ್ಷಕರೇ, ಇದೀಗ ಸೈಂಟ್ ಫಿಲೋಮಿನಾ ಡಿಗ್ರಿ ತಂಡದ ದಾಳಿಗಾರ ಪ್ರಥಮ ಪಂದ್ಯದಲ್ಲಿ ಅದ್ಭುತವಾಗಿರತಕ್ಕಂತಹ ಪ್ರದರ್ಶನ ನೀಡಿದಂತ ದಾಳಿಗಾರ ಬೋಧ ಸಂಘ ಅಂಕಪಟ್ಟಿಯಲ್ಲಿ ಪ್ರಾಪ್ತಿಗೊಳ್ಳುತ್ತಾ ಇದೆ. ಈಗ ಮತ್ತೆ ಚುರುಕಿನ ಪಾದಸಣಿಯೊಂದಿಗೆ ಆಟಗಾರರು ಶಕ್ತಿ ಮೀರಿ ಆದ್ರೆ ಒಂದು ಕಬಡ್ಡಿ ಪಂದ್ಯಾಟದ ಈ ಸಮಾರಂಭಕ್ಕೆ ನಮ್ಮ ಜೊತೆ ವಿವಿಧ ಕ್ರೀಡೆಗಳಿಗೆ ಸಂಬಂಧಪಟ್ಟ ಸಿದ್ಧ ಉಡುಪುಗಳ ಪ್ರಖ್ಯಾತ ಕೇಂದ್ರವಾಗಿರುವ ಎಎಂಆರ್ ಸ್ಪೋರ್ಟ್ಸ್ ಇದರ ಮಾಲಕರಾಗಿರುವ ಪ್ರದೀಪ್ ಎಎಂಆರ್ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಶ್ರೀಯುತ ಪ್ರದೀಪ್ ಇವರನ್ನ ಅತ್ಯಂತ ಗೌರವದಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಪ್ರದೀಪ್ ಮಾಲಕರು ಎಎಂಆರ್ ಸ್ಪೋರ್ಟ್ಸ್ ಪುತ್ತೂರು ಇವರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಸದಬಿಟ್ಟು ಪ್ರದೀಪ್ ಮಾಲಕರು ಎಎಂಆರ್ ಸ್ಪೋರ್ಟ್ಸ್ ಪುತ್ತೂರು ಇವರು ವೇದಿಕೆಗೆ ಆಗಮಿಸಬೇಕು. ಪುತ್ತೂರು ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಇದರ ಅಧ್ಯಕ್ಷರಾಗಿರುವ ಶ್ರೀಯುತ ಸುರೇಂದ್ರ ರೈಗಳು ಶಾಲು ಹಾಗೂ ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಮತ್ತೆ ದಾಳಿಯಲ್ಲಿ jersey number 11 is on right in the favor of Saint Philomena PU College. ಶ್ರೀಯುತ ಪ್ರದೀಪ್ ಅವರು ಪ್ರಖ್ಯಾತ ವಾಲಿಬಾಲ್ ಆಟಗಾರರು ಕೂಡ ಪುತ್ತೂರು ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಪದಾಧಿಕಾರಿಗಳು. ಸನ್ಮಾನ್ಯ ಪ್ರದೀಪ್ ಮಾಲಕರು ಎಎಂಆರ್ ಸ್ಪೋರ್ಟ್ಸ್ ಪುತ್ತೂರು ಇವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಾಸಿರ್ ಅಮೀರ್ ದಾಳಿ ಸೈಂಟ್ ಫಿಲೋಮಿನಾ ಡಿಗ್ರಿ ಅಂಕಗಳಿಕೆಯಾಗಿದೆ. ಮಾನ್ಯ ಹಬೀಬ್ ಮಾಣಿ ಇವರ ಮಾರ್ಗದರ್ಶನದಲ್ಲಿ ಮುನ್ನಡೆಸುತ್ತಿರತಕ್ಕಂತಹ ತಂಡವಾಗಿದೆ ಸೈಂಟ್ ಫಿಲೋಮಿನಾ ಪುತ್ತೂರು ತಂಡ. ಈ ಹಂತದಲ್ಲಿ
ಎರಡು ತಂಡಗಳ ಹೊಂದಾಣಿಕೆಯ ಪ್ರದರ್ಶನಗಳನ್ನ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಮತ್ತೆ ಬ್ಯೂಟಿಫುಲ್ ಅದ್ಭುತವಾಗಿದ್ದು ಹೇಳಿದ್ದ PU ತಂಡ ಅಂಕವನ್ನು ಗಳಿಸಿಕೊಂಡಿದೆ. 4-3 in favor of Degree. Saint Philomena Degree ತಂಡ ವೀಕ್ಷಕರೇ ಅಂಕಗಳು ಸಮಬಲ 4 ಈಚ್ ಸಮಬಲದ ಹೋರಾಟ ಮತ್ತೆ ಒಂದಂಕ ಗಳಿಕೆಯಾಗಿದೆ ಡಿಗ್ರಿ ತಂಡಕ್ಕೆ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್, ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಸಹಭಾಗಿತ್ವದಲ್ಲಿ ಈ ದಿನ ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತವಾಗಿ ಈ ದಿನ ಪುತ್ತೂರಿನ ಕಿಲ್ಲ ಮೈದಾನದಲ್ಲಿ ಅದ್ದೂರಿಯಾಗಿರತಕ್ಕಂತಹ ಅಹಲ್ನಿಶೆ ಕಬಡ್ಡಿ ಪಂದ್ಯಾಕೂಟ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿದೆ. 6-5 in favor of PU. 6-5 ಅಂಕಗಳ ಆಧಾರದಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಒಂದಂಕದ ಮುನ್ನಡೆಯಲ್ಲಿ PU ತಂಡ. PU ವಿಭಾಗದ ತಂಡದ ಆಟಗಾರರು ಡಿಗ್ರಿ ತಂಡಕ್ಕೆ ನೇರ ಪ್ರತಿಸ್ಪರ್ಧೆಯನ್ನು ನೀಡ್ತಾ ಇದ್ದಾರೆ. ಪೈಪೋಟಿಯ ಹಾದಿಯಲ್ಲಿ ಇದೀಗ ಬಲಿಷ್ಠತೆಯನ್ನು ಕಂಡಂತ ಸೈಂಟ್ ಫಿಲೋಮಿನಾ ಡಿಗ್ರಿ ತಂಡದ ಪ್ರಮುಖ ದಾಳಿಗಾರ. ಬ್ಯೂಟಿಫುಲ್ ಅದ್ಭುತವಾಗಿದ್ದು ದಾಳಿ ಮತ್ತೆ ಅಂಕ ಗಳಿಕೆಯಾಗಿದೆ ಸೈಂಟ್ ಫಿಲೋಮಿನಾ ಡಿಗ್ರಿ ತಂಡಕ್ಕೆ. ಅಂತಾರಾಷ್ಟ್ರೀಯ ಮಟ್ಟದ ಪ್ರೋ ಕಬಡ್ಡಿ ಪಂದ್ಯಾಕೂಟವನ್ನು ನಾವುಗಳು ಟಿವಿಯಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೆವು. ಆದರೆ ಈ ದಿನ ಪುತ್ತೂರಿನ ಕಿಲ್ಲ ಮೈದಾನದಲ್ಲಿ ನೇರವಾಗಿ ಕಬಡ್ಡಿಯನ್ನ ವೀಕ್ಷಣೆ ಮಾಡುವಂತಹ ಅವಕಾಶ ಎಲ್ಲರಿಗೂ ಕೂಡ ದೊರಕಿದೆ. ಆ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಗಣೇಶೋತ್ಸವ ಹಬ್ಬದ ಪ್ರಯುಕ್ತವಾಗಿ ಆಯೋಜಿಸಿಕೊಂಡಿರತಕ್ಕಂತಹ ದಿವಂಗತ ಉದಯ್ ಚೌಟ ಸ್ಮರಣಾರ್ಥವಾಗಿ ಅಂಗಣದಲ್ಲಿ ಆಡುವಂತಹ ಪಂದ್ಯಾಕೂಟದಲ್ಲಿ ಆಡುವಂತಹ ಆಟಗಾರರ ಕಬಡ್ಡಿ ವೀಕ್ಷಣೆಯನ್ನು ನಾವುಗಳು ಕಾಣಲಿಕ್ಕಿದ್ದೇವೆ. ಈಗಾಗಲೇ ಪ್ರಥಮಾರ್ಧ ಮುಕ್ತಾಯಗೊಂಡಿದೆ. ಈ ವೇಳೆಯಲ್ಲಿ ಅಂಕಗಳು ಈ ರೀತಿ ಇವೆ. 7-6 in favor of Saint Philomena Degree. ಕೇವಲ 1 ಅಂಕಗಳ ಅಂತರ ಮಾತ್ರ ಕಾಣ್ತಾ ಇದೆ. 7-6 in favor of Saint Philomena Degree. ಮಧ್ಯ ದಾಳಿಯಲ್ಲಿ ಸಂತ ಫಿಲೋಮಿನಾ PU ಕಾಲೇಜಿನ ಪ್ರಮುಖ ದಾಳಿಗಾರ ಕಳೆದ ಅವಧಿಯಲ್ಲಿ ಪ್ರಥಮಾರ್ಧ ಅವಧಿಯಲ್ಲಿ ಅದ್ಭುತವಾಗಿರತಕ್ಕಂಥ ಪ್ರದರ್ಶನದೊಂದಿಗೆ ಇದೀಗ ಮತ್ತೆ ದ್ವಿತೀಯಾರ್ಧದ ಅವಧಿಯಲ್ಲಿ ಚುರುಕಿನ ಪಾದಸರಣೆಯನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ. ಪ್ರಸ್ತುತ ನಾಸಿರ್ ಅಮ್ಮಿ ಸೈಂಟ್ ಫಿಲೋಮಿನಾ ಡಿಗ್ರಿ ಕಾಲೇಜಿನ ತಂಡದ ಎಲ್ಲ ಜವಾಬ್ದಾರಿಯನ್ನು ಹೊಂದಿಕೊಂಡಂತಹ ಅದ್ವಿತೀಯ ತಾರೆ ಬೋನಸ್. ರೈಟ್ ಟೈಮ್ ಬೋನಸ್ ಆಡೆಡ್ ಹಿಯರ್. Last 5 minutes for full time.
ಕೊನೆಯ 5 ನಿಮಿಷದ ಅವಧಿ ಬಾಕಿ ಇದೆ. ಸ್ಪರ್ಧಾರ್ಥಿಗಳಲ್ಲಿ ಪೈಪೋಟಿಯನ್ನು ನಡೆಸ್ತಾ ಇದ್ದಾವೆ. 8-7 in favor of ಡಿಗ್ರಿ. ವೀಕ್ಷಕರೇ, ಎದುರಾಳಿ ಡಿಗ್ರಿ ತಂಡಕ್ಕೆ ಪಿಯು ವಿಭಾಗದ ಬಹಳಷ್ಟು ಪೈಪೋಟಿಯನ್ನ ಸಿದ್ಧಾಸಿದ್ಧ ಪೈಪೋಟಿಯನ್ನು ನೀಡುತ್ತಾ ಇದೆ. 8-7 ಕೇವಲ ಒಂದು ಅಂಕದ ಅಂತರ ಮಾತ್ರ ನೀಡುತ್ತಾ ಇದೆ. ಅಲ್ಪ ಹಿನ್ನಡೆಯಲ್ಲಿ ಪಿಯು ಕಾಲೇಜ್ ತಂಡ 8-7 ಅಂಕಗಳ ಆಧಾರದಲ್ಲಿ ಸ್ಪರ್ಧೆ ರೋಚಕವಾಗಿದೆ, ರೋಮಾಂಚನಕಾರಿಯಾಗಿ ಮುಂದುವರಿತಾ ಇದೆ. ಪುತ್ತೂರಿನ ಕಬಡ್ಡಿ ಸಭಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಕೂಟ ಆರಂಭಗೊಳ್ಳಲಿದೆ. ಇದೀಗ ಪಿಯು ವಿಭಾಗದ ಆಟಗಾರರು ಸೆಣಸಾಟದಲ್ಲಿ ಕಾಣ್ತಾ ಇದ್ದಾರೆ. ಕೊನೆಯ 4 ನಿಮಿಷ, 4 minutes of time. Seven in favor of Philomena Degree. Yes. Okay. Third right. Yes, it is decided. Do or die. Right is out. Point will be collected. ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಪುತ್ತೂರಿನ ಖ್ಯಾತ ನ್ಯಾಯವಾದಿಗಳಾಗಿರುವ ಸನ್ಮಾನ್ಯ ಕುಂಬ್ರ ದುರ್ಗಾ ಪ್ರಸಾದ್ ರೈ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸಿದ ಶ್ರೀಯುತ ದಯಾನಂದ ರೈ ಕೋರಮಂಡ ಇವರು ಶಾಲು ಮತ್ತು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಇದೀಗ ಮತ್ತೆ ಪಿಯು ವಿಭಾಗದ ತಂಡದ ಪ್ರಬುದ್ಧ ತಾರೆ ರೈಟ್ ಔಟ್ ಅಂಕವನ್ನ ಪಡೆಯುವಲ್ಲಿ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಸೂಪರ್ ಟ್ಯಾಕಲ್ ಆಗಿದೆ. ಸೂಪರ್ ಟ್ಯಾಕಲ್ ಈಸ್ ಆನ್. Now the rider gets the button. The man of Science Philomena Degree College outside here. Again collected 1 point. ಮುಂದಿನ ಪಂದ್ಯಾಟಕ್ಕೆ ವಿವೇಕಾನಂದ ಕಾಲೇಜ್ ಹಾಗೂ ಪೊಲೀಸ್ ತಂಡ ಎರಡು ತಂಡಗಳು ಪ್ರವೇಶ ಗಮನಿಸಿ ಸಮಯದಾಗಿದೆ. ಎರಡು ತಂಡಗಳು ವಿವೇಕಾನಂದ ಕಾಲೇಜ್ ಪೊಲೀಸ್ ತಂಡ ಪ್ರವೇಶ ದ್ವಾರದಲ್ಲಿ ದಯವಿಟ್ಟು ಆದಷ್ಟು ಬೇಗ ಎರಡು ತಂಡಗಳು ಪ್ರವೇಶ ದ್ವಾರದಲ್ಲಿ ತಂಡ ಕಾಣ್ತಾ ಇಲ್ಲ. ಸಮಯದ ಘೋಷಣೆಯಾಗಿದೆ. ಇದೀಗ ಮತ್ತೆ ಡಿಗ್ರಿ ಕಾಲೇಜ್ ಸೈನ್ಸ್ ಫಿಲೋಮಿನಾ ತಂಡ ಮುನ್ನಡೆಯಲ್ಲಿದೆ. ಅಲ್ಲಿ ಮುಂದಿನ ಸ್ಪರ್ಧೆಗೆ ಕೊನೆಯ 1 ನಿಮಿಷ, ಕಡೆಯ 60 ಸೆಕೆಂಡ್ಗಳು ಮಾತ್ರವಾಗಿ ಉಳಿದಿದೆ. ಸೈನ್ಸ್ ಫಿಲೋಮಿನಾ ಡಿಗ್ರಿ ತಂಡ ಮುನ್ನಡೆಯಲ್ಲಿದೆ.
ನುಡಿಯಲ್ಲಿ ಮುಂದಿನ ಸ್ಪರ್ಧೆಗೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು, ಅದೇ ರೀತಿ ಪೊಲೀಸ್ ಇಲಾಖೆ ತಂಡ. ದಯಮಾಡಿ 2 ತಂಡಗಳು ತಕ್ಷಣ ಪ್ರವೇಶದವರೆಗೆ ಬನ್ನಿ. ಸಮಯದ ಅಭಾವ ನಮ್ಮ ಕಾಡ್ತಾ ಇದೆ. ದಯಮಾಡಿ 2 ತಂಡಗಳು ಕೂಡ ಏಕಕಾಲದಲ್ಲಿ ಪ್ರವೇಶ ದ್ವಾರದಲ್ಲಿ ಇರಬೇಕಾಗಿದೆ. ವಿವೇಕಾನಂದ ಕಾಲೇಜು ಪುತ್ತೂರು PU ವಿಭಾಗದ ತಂಡ, ಅದೇ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ ತಂಡ. ವಿಸಿ ಕಾಲೇಜ್ PU ತಂಡ ಇಲ್ಲಿದೆ. ವಿವೇಕಾನಂದ ಕಾಲೇಜ್ ಬನ್ನಿ. ಇದರೊಂದಿಗೆ ಪಂದ್ಯ ಉಳ್ಳಾಗೊಳ್ತಾ ಇದೆ. ಇದೀಗ ನಡೆದ ಪಂದ್ಯದಲ್ಲಿ ಈ ಸ್ಪರ್ಧೆಯಲ್ಲಿ ಸೈನ್ಸ್ ಫಿಲೋಮಿನಾ ಪದವಿ ಕಾಲೇಜ್ ತಂಡ, ಡಿಗ್ರಿ ಕಾಲೇಜ್ ತಂಡ ವಿಜಯಿಯಾಗಿದೆ. ಹಾರ್ದಿಕ ಅಭಿನಂದನೆಗಳು ತಂಡದವರಿಗೆ. ಈ ವರ್ಷ ಹಬ್ಬಗಳನ್ನು ಹೊಸತನದಿಂದ ಆಚರಿಸೋಣ. ಬನ್ನಿ, ಭೇಟಿ ಕೊಡಿ ರಾಧಾಸ್ ಫ್ಯಾಮಿಲಿ ಶೋರೂಮ್ಗೆ. ಸಂಭ್ರಮವೊಕ್ಕಿಸುವ ರೇಷ್ಮೆ ಸೀರೆಗಳ ಅಪೂರ್ವ ಸಂಗ್ರಹ, ಅಲ್ಲದೆ ಲೇಡೀಸ್, ಜೆಂಟ್ಸ್ ಮತ್ತು ಮಕ್ಕಳ ರೆಡಿಮೇಡ್ ಡ್ರೆಸ್ಗಳ ಸಂಪೂರ್ಣ ಸಂಗ್ರಹ. ದುಬಾರಿ ಅಲ್ಲದ ಹಾಗೂ ನಗುಮೊಗದ ಸೇವೆಗೆ ಇಂದೇ ಭೇಟಿ ಕೊಡಿ. ರಾಧಾಸ್ ಫ್ಯಾಮಿಲಿ ಶೋರೂಮ್, ಕೋಟ್ ರಸ್ತೆ, ಪುತ್ತೂರು. ಸಮಗ್ರ ಕುಟುಂಬಕ್ಕೆ ಸಮೃದ್ಧ ಜವಳಿ ಮಳಿಗೆ. ವೀಕ್ಷಕರೇ,
ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಬಹಳಷ್ಟು ಕಬಡ್ಡಿ ಪ್ರೇಕ್ಷಕರು ಕಬಡ್ಡಿಯನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಮೇಲ್ಭಾಗದ ಗ್ಯಾಲರಿಯಲ್ಲಿ ಹಲವಾರು ಕಬಡ್ಡಿ ವೀಕ್ಷಕರಿದ್ದಾರೆ. ಅದೇ ರೀತಿ ಈ ಭಾಗದಲ್ಲೂ ಕೂಡ ಬಹಳಷ್ಟು ಪ್ರೇಕ್ಷಕರು ಕಬಡ್ಡಿ ಅಭಿಮಾನಿಗಳು ಇವತ್ತಿನ ಹಳ್ಳಿ ಶ್ರೀ ಕಬಡ್ಡಿ ಪಂದ್ಯಾಟವನ್ನ ವೀಕ್ಷಣೆ ಮಾಡಲು ಆಗಮಿಸಿದ್ದೀರಿ. ನಮಗೆಲ್ಲರಿಗೂ ಕೂಡ ಇವತ್ತಿನ ಪಂದ್ಯಾಟದ ಆಯೋಜಕ ಭಾಗವಾಗಿ ತಮಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪಂದ್ಯ ಆರಂಭವಾಗ್ತಾ ಇದೆ. ಕೂಟದ ನಾಲ್ಕನೇ ಮುಖಾಮುಖಿಯಾಗಿದೆ. ಇದು ನಾಲ್ಕನೇ ಸ್ಪರ್ಧೆಯಲ್ಲಿ ವಿವೇಕಾನಂದ ಕಾಲೇಜು ಪುತ್ತೂರು ಪಿಯು ತಂಡ, ಅದೇ ರೀತಿ ಮತ್ತೊಂದೆಡೆ ಪೊಲೀಸ್ ಡಿಪಾರ್ಟ್ಮೆಂಟ್ ತಂಡದವರು ತಮ್ಮ ಪ್ರದರ್ಶನಗಳನ್ನ ಈ ಸ್ಪರ್ಧೆಯಲ್ಲಿ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಇದೀಗ ತಂಡದ ಅಗ್ರಗಣ್ಯರಿದ್ದಾರೆ. ದಾಳಿಯಲ್ಲಿ ಆಡ್ತಾ ಇದ್ದಾರೆ. ದಾನಿ ಪೊಲೀಸ್ ಡಿಪಾರ್ಟ್ಮೆಂಟ್ ತಂಡದ ಅದ್ವಿತೀಯ ದಾಳಿಗಾರ ಬೋನಸ್ ಹಾಲಿನಲ್ಲಿ ಎತ್ತಿದ ಆಟಗಾರ ಇಲ್ಲಿ ಡ್ಯಾನಿ. ದಾಳಿಯಲ್ಲಿ ನಿರತರಾಗಿದ್ದಾರೆ. ಅಂಕವು ಪ್ರಾಪ್ತಿಗೊಂಡಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ತಂಡ ಅಂಕವನ್ನು ಗಳಿಸಿಕೊಂಡಿದೆ. ಸತತವಾಗಿ ದಾಳಿಯ ಅಂಚಿನಲ್ಲಿ ಕಾಣುತ್ತಾ ಇದ್ದಾರೆ. ದಾನಿ ಜೆರ್ಸಿ ನಂಬರ್ 11 ಜಿಲ್ಲೆಯ ಓರ್ವ ಅದ್ವಿತೀಯ ಕಬಡ್ಡಿ ತಾರೆ. ಪ್ರಸ್ತುತ ಪೊಲೀಸ್ ಇಲಾಖೆ ತಂಡದಲ್ಲಿದ್ದಾರೆ. ದಾನಿ ಮತ್ತೆ ವಿವೇಕಾನಂದ ಪುತ್ತೂರು ತಂಡದ ಪ್ರಬುದ್ಧ ತಾರೆ, ಯುವ ಪ್ರತಿಭೆ ಉದಯೋನ್ಮುಖ ದಾಳಿಗಾರ. ಪ್ರಸ್ತುತ ಒಳಾಂಗಣದಲ್ಲಿ ವಿವೇಕಾನಂದ ಕಾಲೇಜು ತಂಡದ ದಾಳಿಗಾರ. ಅದೆಷ್ಟರ ಮಟ್ಟಿಗೆ ದಾಳಿಯಲ್ಲಿ ಮುನ್ನುಗ್ಗುತ್ತಾರೆಂದು ಕಾದು ನೋಡಬೇಕಾಗಿದೆ. ಪೊಲೀಸ್ ಇಲಾಖೆಯ ಮಹಿಳಾ ಸಿಬ್ಬಂದಿಗಳು ದಯಮಾಡಿ ಈ ಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬನ್ನಿ. ಇದೀಗ ಮತ್ತೆ ಯುವ ಪ್ರತಿಭೆ ವಿವೇಕಾನಂದ ಪುತ್ತೂರು ತಂಡದ ಪ್ರಬುದ್ಧ ದಾಳಿಗಾರ. ಎರಡು ಅಂಕಗಳು ಪ್ರಾಪ್ತಿಗೊಂಡಿದೆ. ವಿವೇಕಾನಂದ ಪುತ್ತೂರು ತಂಡ ಅಂಕಗಳನ್ನು ಗಳಿಸಿಕೊಂಡಿದೆ. ಮತ್ತೆ ಡ್ಯಾನಿ ಸತತವಾಗಿ ದಾಳಿಯ ಅಂಚಿನಲ್ಲಿ ಡ್ಯಾನಿ ಬಂಧನ. ಅದ್ಭುತವಾಗಿತ್ತು. 6-3 ಇನ್ ಫೇವರ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್. ಈ ಅವಧಿಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ತಂಡ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 6-3 ಸ್ಪರ್ಧೆ ಇದೆ.
ತಂಡದ ಪ್ರಬುದ್ಧ ತಾರೆ, ತಂಡದ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡ ನಾಯಕ ಮನ್ವಿತ್ ವಿವೇಕಾನಂದ PU ಕಾಲೇಜಿನ ಅದ್ವಿತೀಯ ದಾಳಿಗಾರ ಮನ್ವಿತ್ ಈ ಬಾರಿ ದಾಳಿ ಅಂಚಿನಲ್ಲಿ. ಪೊಲೀಸ್ ಇಲಾಖೆ ತಂಡದವರು ಅದ್ಭುತವಾಗಿ ಪ್ರದರ್ಶನವನ್ನು ನೀಡುತ್ತಾ ಇದ್ದಾರೆ. ಈ ಸ್ಪರ್ಧೆಯಲ್ಲಿ ಪ್ರೇಕ್ಷಕ ಬಂಧುಗಳಿಗೆ ಕಬಡ್ಡಿಯ ಸಂಪೂರ್ಣವಾಗಿರತಕ್ಕಂತಹ ರಸದವನ್ನ ಸ್ಪರ್ಧೆಯಲ್ಲಿ ನೀಡುತ್ತಾ ಇದ್ದಾರೆ. ಮುನ್ನಡೆಯೊಂದಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ what here excellent beautiful ಅದ್ಭುತವಾಗಿದೆ ದಾಳಿ. Third right. Yes it is third right. This is the third right. Two more die here. 6-4 in favor of police department. ಅಂಗವನ್ನ ಗಳಿಸಬಲ್ಲಂತಹ ಸಮರ್ಥ ದಾಳಿಗಾರ ಒತ್ತಡ ದಾಳಿಗಾರನ ಮೇಲಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ತಂಡವನ್ನ ಎದುರಿಸ್ತಾ ಇದೆ ಇಲ್ಲಿ PU ವಿಭಾಗದ ತಂಡ. 6-7 ಇನ್ ಫೇವರ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್. ಒಂದು ಅಂಕಗಳ ಅಂತರ ಕಾಣ್ತಾ ಇದೆ. PU ಕಾಲೇಜ್ ತಂಡ ಪ್ರಸ್ತುತ ಪೊಲೀಸ್ ಡಿಪಾರ್ಟ್ಮೆಂಟ್ ತಂಡಕ್ಕೆ ನೇರ ಸ್ಪರ್ಧೆಯನ್ನು ನೀಡುತ್ತಾ ಇದೆ. ಈ ಬಾರಿ ಅಂಕಗಳ ಗಳಿಕೆಯ ಆಧಾರದಲ್ಲಿ PU ವಿಭಾಗದ ತಂಡ ಅಫಿಷಿಯಲ್ ಟೈಮ್ ಔಟ್. ಅಫಿಷಿಯಲ್ ಟೈಮ್ ಔಟ್ ಹಿಯರ್. ಅಂಕಗಳು ಈ ರೀತಿ ಇವೆ. ಈಚ್ ಪಾಯಿಂಟ್ 7 each. 7-7 ಪ್ರಸ್ತುತ ಪಂದ್ಯ ಇದೆ. ಆರಂಭದಲ್ಲಿ ಮುನ್ನಡೆಯಲ್ಲಿದ್ದಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ ತಂಡಕ್ಕೆ ಪ್ರಸ್ತುತ ಯುವ ತಂಡ ಯುವ ಆಟಗಾರರು ಹೊಂದಿರತಕ್ಕಂತಹ PU ವಿಭಾಗದ ಸ್ಪರ್ಧೆಯನ್ನು ನೀಡುತ್ತಾ ಇದೆ. 7-7 ಇದೀಗ ದಾಳಿಯಲ್ಲಿ ವಿವೇಕಾನಂದ PU ವಿಭಾಗದ ತಂಡದ ಪ್ರಬುದ್ಧ ದಾಳಿಗಾರ ಜೆರ್ಸಿ ನಂಬರ್ 8. Here is completion first half. ಪ್ರಥಮಾರ್ಧ ಪೂರ್ಣಗೊಂಡಿದೆ. ಮಧ್ಯಂತರ ವಿರಾಮದ ವೇಳೆಯಲ್ಲಿ 8-7 ಇನ್ ಫೇವರ್ ಆಫ್ ವಿವೇಕಾನಂದ PU ಕಾಲೇಜ್ ತಂಡ. ಈ ಅವಧಿಯಲ್ಲಿ ಪ್ರಥಮಾರ್ಧ ಮುನ್ನಡೆಯ ವೇಳೆಯಲ್ಲಿ ಒಂದಂಕಗಳ ಮುನ್ನಡೆಯನ್ನು ಸಾಧಿಸಿಕೊಳ್ಳುತ್ತಾ ಇದೆ. ಅಂಕಪಟ್ಟಿಯಲ್ಲಿ ವಿವೇಕಾನಂದ PU ವಿಭಾಗದ ತಂಡ 8-7 ಇನ್ ಫೇವರ್ ಆಫ್ PU ಕಾಲೇಜ್. ಮತ್ತೆ ದಾಳಿಯಲ್ಲಿ ಪೊಲೀಸ್ ಇಲಾಖೆಯ ದಾಳಿಗಾರ ಇದೀಗ ಜೆರ್ಸಿ ನಂಬರ್ 5. ಎಡಪಟ್ಟಿನೊಂದಿಗೆ ಮತ್ತೆ ಒಂದಂಕ ಗಳಿಕೆಯಾಗಿದೆ.
ಅಂಗಗಳಿಗೆ ಉಳ್ಳಾಂಗಣಕ್ಕೆ ಕಳೆದ ಯಾನೆ ಮತ್ತೆ ತಂಡದ ಅದ್ವಿತೀಯ ತಾರೆ ಬಿಸಿ ಕಾಲೇಜ್ ತಂಡದ ದಾಳಿಗಾರ. ಮತ್ತೆ ಒಂದಕ್ಕೆ ಪ್ರಾಪ್ತಿ ವಿಸಿ ಕಾಲೇಜ್ ತಂಡ ಪ್ರಸ್ತುತ ಮುನ್ನಡೆಯಲ್ಲಿದೆ. ಮತ್ತೆ again Danny is on right in the favor of police department. ಇಲ್ಲಿ ಮತ್ತೆ ಮೂರು ಅಂಕಗಳು ಪ್ರಾಪ್ತಿಗೊಳ್ಳುತ್ತಾ ಇದೆ. ಡ್ಯಾನಿ ದಾಳಿ ಮುಖೇನವಾಗಿ ಮತ್ತೆ 3 ಅಂಕ ಪ್ರಾಪ್ತಿ. ಬೋನಸ್ ಪ್ಲಸ್ 3 ಪಾಯಿಂಟ್ 4 ಪಾಯಿಂಟ್ 12-9 ಅಂಕಗಳಿಕೆಯ ಆಧಾರದಲ್ಲಿ ಸ್ಪರ್ಧೆ ಪ್ರಸ್ತುತ ಮುಂದುವರಿಯುತ್ತಾ ಇದೆ. ಲಾಸ್ಟ್ 5 minutes for full time. ಕೊನೆಯ 5 ನಿಮಿಷದ ಅವಧಿವಾಗಿ ಇದೆ. ಈ ಅವಧಿಯಲ್ಲಿ ಡ್ಯಾನಿಯನ್ನ ಕಟ್ಟಿ ಹಾಕಲು ಎಲ್ಲ ಸ್ಟ್ರಾಟಜಿಗಳನ್ನ ಇಲ್ಲಿ ಅಂಕಣದ ಒಳಭಾಗದಲ್ಲಿ ವಿಸಿ ಕಾಲೇಜ್ ಪುತ್ತೂರು ತಂಡದ ಆಟಗಾರರು ಪ್ರಯತ್ನಗಳನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ. ಮತ್ತೆ ದಾಳಿ ಚುರುಕಿನ ಪಾದಸಲಿಯೊಂದಿಗೆ ಮನ್ವಿತ್ ಈ ಬಾರಿ ದಾಳಿ ಅಂಚಿನಲ್ಲಿ ಕಾಣ್ತಾ ಇದೆ. ಸೂಪರ್ ಟ್ಯಾಕಲ್ ಈಸ್ ಆನ್. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಲಾಸ್ಟ್ 4 ಮಿನಿಟ್ ಅಂತಿಮ 4 ನಿಮಿಷದ ಅವಧಿ ಬಾಕಿ ಇದೆ. 13-9 in favor of police department. Super tackle on ಆಗಿದೆ. ಮತ್ತೆ ವಿಸಿ ಪುತ್ತೂರು ತಂಡದ ದಾಳಿಗಾರ. ವಿವೇಕಾನಂದ ಕಾಲೇಜು ಪುತ್ತೂರು ಪಿಯು ವಿಭಾಗದ ಪ್ರಮುಖ ದಾಳಿಗಾರ. ಅಂಕವನ್ನ ಗಳಿಸಬಲ್ಲಂತಹ ಸಮರ್ಥ ದಾಳಿಗಾರ. ಯಾವುದೇ ಅಂಕಗಳು ಪ್ರಾಪ್ತಿ ಬಂದಿಲ್ಲ. ಥರ್ಡ್ ರೈಟ್. Yes, it is third right. Decided here. Do or die ದಾಳಿಯಾಗಿದೆ. ಅಂತಿಮವಾಗಿ ಜೀವನ ಕಟ್ಟಿ ಹಾಕಿದ್ದಾರೆ. 11-13 in favor of police department. 13-11. ಡ್ಯಾನಿಯನ್ನ ಕಟ್ಟಿ ಹಾಕುವಲ್ಲಿ ಆಟಗಾರರು ಯಶಸ್ಸನ್ನು ಕಂಡಿದ್ದಾರೆ. 14-11 in favor of police department. 14-11 14-11 in favor of police department. ಲಾಸ್ಟ್ 2 minutes to go. ಅಂತಿಮ 2 ನಿಮಿಷದ ಅವಧಿ ಬಾಕಿ ಇದೆ.
ಪೊಲೀಸ್ ಡಿಪಾರ್ಟ್ಮೆಂಟ್. ನೋಡಿ, ಈಗಾಗಲೇ ಇಲ್ಲಿ ಭಾಗವಹಿಸಿದ ತಂಡಗಳಿದ್ರೆ ನೀವು ಅಲ್ಲಿ ಊಟಕ್ಕೆ ತೆರಳಬಹುದು. ತಂಡಗಳಿಗೆ ಈಗಾಗಲೇ ನಾವು ಊಟದ ವ್ಯವಸ್ಥೆ ಮಾಡಿದ್ದೇವೆ. ದಯವಿಟ್ಟು ಅಲ್ಲಿ ಹಿಂಭಾಗದಲ್ಲಿ ಬಂದಂತಹ ತಂಡಗಳು ಊಟಕ್ಕೆ ತೆರಳಬೇಕಾಗಿ ನಿಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇವೆ. ಈಗ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ತಂಡಕ್ಕೆ ಅಂಕ ಪ್ರಾಪ್ತಿ. ಇದೀಗ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ತಂಡದ ದಾಳಿಗಾರ ಅಂತಿಮ 1 ನಿಮಿಷದ ಅವಧಿ ಬಾಕಿ ಇದೆ. 1911 in favor of police department. 1911. ಮೂರು 14, 19 in favor of police department. 14, 19. 14 ಪಂದ್ಯ ಮುನ್ನಡೆಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್. ಇಪ್ಪತ್ತು 14 in favor of police department. 2014. ಪೊಲೀಸ್ ಇಲಾಖೆಯಿಂದ ಈ ಕೂಟದಲ್ಲಿ ಬಲಿಷ್ಠತೆಯನ್ನ ಕಂಡ ತಂಡಗಳಾಗಿ ಕಾಣ್ತಾ ಇದೆ. ಮುಖ್ಯವಾಗಿ ಪಂದ್ಯ ಮುಕ್ತಾಯಗೊಂಡಿದೆ. ಇದರೊಂದಿಗೆ ಈ ಸ್ಪರ್ಧೆಯಲ್ಲಿ ಪೊಲೀಸ್ ಇಲಾಖೆ ತಂಡ ವಿಜಯಿಯಾಗಿದೆ. ಹಾರ್ದಿಕ ಅಭಿನಂದನೆಗಳು ತಂಡದವರಿಗೆ. ಈ ವರ್ಷ ಹಬ್ಬಗಳನ್ನು ಹೊಸತನದಿಂದ ಆಚರಿಸೋಣ. ಬನ್ನಿ, ಭೇಟಿ ಕೊಡಿ ರಾಧಾಸ್ ಫ್ಯಾಮಿಲಿ ಶೋರೂಮ್ಗೆ. ಸಂಭ್ರಮವೊಕ್ಕಿಸುವ ರೇಷ್ಮೆ ಸೀರೆಗಳ ಅಪೂರ್ವ ಸಂಗ್ರಹ, ಅಲ್ಲದೆ ಲೇಡೀಸ್, ಜೆಂಟ್ಸ್ ಮತ್ತು ಮಕ್ಕಳ ರೆಡಿಮೇಡ್ ಡ್ರೆಸ್ಗಳ ಸಂಪೂರ್ಣ ಸಂಗ್ರಹ. ದುಬಾರಿ ಅಲ್ಲದ ಹಾಗೂ ನಗುಮೊಗದ ಸೇವೆಗೆ ಇಂದೇ ಭೇಟಿ ಕೊಡಿ. ರಾಧಾಸ್ ಫ್ಯಾಮಿಲಿ ಶೋರೂಮ್, ಕೋಟ್ ರಸ್ತೆ, ಪುತ್ತೂರು. ಸಮಗ್ರ ಕುಟುಂಬಕ್ಕೆ ಸಮೃದ್ಧ ಜವಳಿ ಮಳಿಗೆ. ಇವತ್ತಿನ ಪಂದ್ಯಾಕೂಟ ವೀಕ್ಷಣೆ ಮಾಡಲು ಬಂದಿರುವಂತಹ ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ದಯಮಾಡಿ ಎಲ್ಲರೂ ಕೂಡ ಊಟವನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಎಲ್ಲರಿಗೂ ಕೂಡ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದಯಮಾಡಿ ಎಲ್ಲರೂ ಕೂಡ ಊಟವನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಕಾಸ್ಕೋರ್ ರಿಚಿ ಫ್ರೀ. ಸೈಂಟ್ ಫಿಲಮಿನ ಪಿ ಕಾಲೇಜ್ ಹಾಗೂ ವಿವೇಕಾನಂದ ಪಿ ಕಾಲೇಜ್ ಅಂಕಣ ಪ್ರವೇಶ ಮಾಡಿ. ಈಗಾಗಲೇ ಮಾನ್ಯ ಆಸಿಫ್ ಸರ್ ಅವರು ಕರೆಯನ್ನು ರವಾನಿಸಿದ್ದಾರೆ. ದಯಮಾಡಿ ತಂಡಗಳು ಪ್ರವೇಶ ದ್ವಾರಕ್ಕೆ ಬನ್ನಿ. ಫಿಲಮಿನ ಪಿ ಕಾಲೇಜ್ ಹಾಗೂ ವಿವೇಕಾನಂದ ಪಿ ಕಾಲೇಜ್ ಎರಡು ತಂಡದ ಸದಸ್ಯರು ಅಂಕಣ ಪ್ರವೇಶ ಮಾಡಿ. ನೋಡಿ, ನೀವೆಲ್ಲರೂ ಕೂಡ ಬಹಳಷ್ಟು ದೂರದಿಂದ ಇವತ್ತಿನ ಕಬಡ್ಡಿ ಪಂದ್ಯಾಟವನ್ನ ವೀಕ್ಷಣೆ ಮಾಡಲು ಆಗಮಿಸಿದ್ದೀರಿ. ವನಸ್ಲ ಪೊರ್ತಾಂಡು ಮಾತೆಲ್ಲ ವನಸ್ಸು ಬೋಲೆ ವನಸ್ಸ ವ್ಯವಸ್ಥೆಯನ್ನು ಮಲ್ದಿರಿ ಮಾತ ಕ್ರೀಡಾಭಿಮಾನಿಗಳಿಗೆ ವನಸ್ಸ ವ್ಯವಸ್ಥೆ ಉಂಟು. ಜದೀದ್ ಮಾತೆಲ್ಲ ವನಸ್ಸು ಮಲ್ಬರ್ಬೋಲೆ ಸ್ಟೇಜ್ ಪಿರೋಡು ವನಸ್ಸದ ವ್ಯವಸ್ಥೆ ಅರೇಂಜ್ಮೆಂಟ್ ಮಲ್ದಿರಿ ಮಾತೆಲ್ಲ ಮಾತ ಆಡಿಯನ್ಸ್ ವನಸ್ ಮಲ್ಬರ್ಬೋಲೆ ಸ್ಟೇಜ್ ಪಿರೋಡು.
ಎಸ್ ಬನ್ನಿ ಅಲ್ಲಿ ಮುಂದಿನ ಸ್ಪರ್ಧೆಗೆ ತಂಡ ಬನ್ನಿ. ಫ್ಯಾಮಿಲಿ ಶೋರೂಮ್, ಕೋಟ್ ರಸ್ತೆ, ಪುತ್ತೂರು. ಸಮಗ್ರ ಕುಟುಂಬಕ್ಕೆ ಸಮೃದ್ಧ ಜವಳಿ ಮಳಿಗೆ. ಈ ವರ್ಷ ಎಸ್ ಫಿಲೋಮಿನಾ PU ಕಾಲೇಜ್ ತಂಡ, ಸೈಂಟ್ ಫಿಲೋಮಿನಾ PU ತಂಡ, ಅದೇ ರೀತಿ ಆತ್ಮೀಯರೇ, ನಮ್ಮ ಇವತ್ತಿನ ಈ ಒಂದು ಕಬಡ್ಡಿ ಪಂದ್ಯಾಕೂಟಕ್ಕೆ ಈಗ ಆಗಮಿಸಿದ್ದಾರೆ ಮಾನ್ಯ ಚಲನಚಿತ್ರ ನಟ, ನಿರ್ದೇಶಕ, ರಂಗ ಕಲಾವಿದರಾಗಿರತಕ್ಕಂಥ ಮಾನ್ಯ ಸುಂದರ ಮಲ್ಲಾರ ಇವರು ಆಗಮಿಸಿದ್ದಾರೆ. ಇವರನ್ನ ಈ ಒಂದು ಪಂದ್ಯಾಕೂಟಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಖ್ಯಾತ ಚಲನಚಿತ್ರ ನಟರಾದಂಥ ಮಾನ್ಯ ಸುಂದರ ರೈ ಮಲ್ಲಾರ ಇವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ಅದೇ ರೀತಿ ನಮಗೆ ಕಬಡ್ಡಿ ಪಂದ್ಯಾಕೂಟಕ್ಕೆ ಇನ್ನೋರು ಆಗಮಿಸಿದ್ದಾರೆ. ಮಾನ್ಯ ನವೀನ್ ನಾಯ್ಕ್ ಬೆದ್ರಾಳ, ಮಾಜಿ ಕೌನ್ಸಿಲರ್ ಪುತ್ತೂರು ಇವರು ಆಗಮಿಸಿದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾರೆ. ವೀಕ್ಷಕರೇ, ನೀವು ಯಾರು ಕೂಡ ನಿರಾಶರಾಗಬೇಡಿ. ಎಲ್ಲರಿಗೂ ಕೂಡ ಮಧ್ಯಾಹ್ನದ ನಂತರ ಅಂದ್ರೆ ಊಟ ಆದ ನಂತರ ಅಹರ್ನಿಶಿ ಕಬಡ್ಡಿ ಪಂದ್ಯಾಕೂಟದ ಅಹರ್ನಿಶಿ ಕಬಡ್ಡಿ ಪಂದ್ಯಾಕೂಟದ ರೋಚಕ ಪಂದ್ಯಾವಳಿ ಮುಂದುವರಿಯಲಿಕ್ಕಿದೆ. ಇದೀಗ ಸ್ಪರ್ಧೆಯನ್ನ ಪಂದ್ಯಾಟವನ್ನು ಮುಂದುವರಿಸ್ತಾ ಇದ್ದೇವೆ. ಈ ವರ್ಷ ಹಬ್ಬಗಳನ್ನು ಹೊಸತನದಿಂದ ಆಚರಿಸೋಣ. ಬನ್ನಿ, ಭೇಟಿ ಕೊಡಿ ರಾಧಾಸ್ ಫ್ಯಾಮಿಲಿ ಶೋರೂಮ್ಗೆ. ಸಂಭ್ರಮವೊಕ್ಕಿಸುವ ರೇಷ್ಮೆ ಸೀರೆಗಳ ಅಪೂರ್ವ ಸಂಗ್ರಹ, ಅಲ್ಲದೆ ಲೇಡೀಸ್, ಜೆಂಟ್ಸ್ ಮತ್ತು ಮಕ್ಕಳ ರೆಡಿಮೇಡ್ ಡ್ರೆಸ್ಗಳ ಸಂಪೂರ್ಣ ಸಂಗ್ರಹ.
ದುಬಾರಿ ಅಲ್ಲದ ಹಾಗೂ ನಗುಮೊಗದ ಸೇವೆಗೆ ಇಂದೇ ಭೇಟಿ ಕೊಡಿ. ರಾಧಾಸ್ ಫ್ಯಾಮಿಲಿ ಶೋರೂಮ್, ಕೋಟ್ ರಸ್ತೆ, ಪುತ್ತೂರು. ಸಮಗ್ರ ಕುಟುಂಬಕ್ಕೆ ಸಮೃದ್ಧ ಜವಳಿ ಮಳಿಗೆ. ಪ್ರಥಮ ತಂಡ ಪುತ್ತೂರು. ಪುತ್ತೂರು ನಾಯಕ ತಂಡ ಇದೀಗ ಬಂದಿದೆ. ವಿವೇಕ ಪುತ್ತೂರು ಕಾಲೇಜಿಗೆ ನೇರ ಸ್ಪರ್ಧಿಯಾಗಿ ಇದೀಗ ದ್ವಿತೀಯ ಬಣ್ಣವನ್ನು ಒಳಗೆ ಮಾಡಿಕೊಳ್ಳುವೆ. ಪುತ್ತೂರಿನ ಇನ್ನೊಂದು ಅದ್ವಿತೀಯ ತಂಡ PU ವಿಭಾಗದ ತಂಡ ಇದೀಗ ಬರ್ತಾ ಇದೆ. ಪುತ್ತೂರು. ವೀಕ್ಷಕರೇ, ಇದೀಗ ಪಂದ್ಯ ಆರಂಭಗೊಳ್ಳಲಿದೆ. ಪುತ್ತೂರಿನ ಎರಡು ಪ್ರತಿಷ್ಠಿತ ಕಾಲೇಜಿನಗಳು ವಿವೇಕಾನಂದ PU ಕಾಲೇಜ್, ಅದೇ ರೀತಿ ಮತ್ತೊಂದೆಡೆ ಫಿಲೋಮಿನ PU ಕಾಲೇಜ್. ಪ್ರಥಮ ದಾಳಿಯಲ್ಲಿ ಅಂಕ ಗಳಿಕೆಯಾಗಿದೆ. ಬೋನಸ್ ಪ್ಲಸ್ 1 ಎರಡು ಅಂಕಗಳು ಅಂಕಪಟ್ಟಿಯಲ್ಲಿ ಪ್ರಾಪ್ತಿಗೊಂಡಿದೆ. ಆತ್ಮೀಯರೇ, ಅಂತಾರಾಷ್ಟ್ರೀಯ ಮಿಂಚಿನ ಸಂಚಲನವನ್ನ ಮೂಡಿಸಿದಂತಹ ಕಬಡ್ಡಿ ತಾರೆಯರು ಇಂದು ಕಿಲ್ಲೆ ಮೈದಾನ ಪುತ್ತೂರು ಈ ಮೈದಾನದಲ್ಲಿ ಅದ್ದೂರಿಯಾಗಿರತಕ್ಕಂತಹ ಕಬಡ್ಡಿ ಸೆಣಸಾಟದಲ್ಲಿ ತಮ್ಮ ಆಟದ ವೈಖರಿಗಳನ್ನ ನಾವುಗಳು ಕಾಣಲಿಕ್ಕಿದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಹರ್ನಿಶಿ ಕಬಡ್ಡಿ ಮ್ಯಾಟ್ ಅಂಕಣದ ಕಬಡ್ಡಿ ಪಂದ್ಯಾಕೂಟ ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿದೆ. ದಿವಂಗತ ಉದಯ್ ಚೌಟ ಸ್ಮರಣಾರ್ಥವಾಗಿ ಆಯೋಜಿಸಿದಂತಹ ಈ ಒಂದು ಕಬಡ್ಡಿ ಪಂದ್ಯಾಕೂಟ ಈಗಾಗಲೇ ಕಾಲೇಜ್ ವಿಭಾಗದ ಪಂದ್ಯಾಕೂಟದ ಸ್ಪರ್ಧೆಯಲ್ಲಿ ನಾವಿದೆ. ಮತ್ತೆ ಅಂಕ ಗಳಿಕೆಯಾಗಿದೆ. ಫಿಲೋಮಿನ ತಂಡವು ಅಂಕವನ್ನ ಗಳಿಸಿಕೊಳ್ಳುತ್ತಾ ಇದೆ.
ಜಯಪ್ರಕಾಶ್ 16 ಕೋಡಿಂಬಾಡಿ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರು ನಮ್ಮ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ಕ್ರೀಡಾಭಿಮಾನಿಗಳ ಪರವಾಗಿ ನಿಮಗೆ ತುಂಬ ಹೃದಯದ ಸ್ವಾಗತವನ್ನು ವಹಿಸಿದ್ದೇವೆ. ಇವರಿಗೆ ನಮ್ಮ ಸಂಸ್ಥೆ ನಮ್ಮ ಈ ಒಂದು ಆಹಾರಾರ್ಪಣೆ ಮಾಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮತ್ತೆ ಬೋನಸ್ again bonus added to scoreboard. Six four in favor of Philomena. ಮತ್ತೆ ಬೋನಸ್ ಅಂಕವು ಪ್ರಾಪ್ತಿಗೊಳ್ಳುತ್ತಾ ಇದೆ. ಈ ಸ್ಪರ್ಧೆಯಲ್ಲಿ ಎರಡು ತಂಡಗಳು ಕೂಡ ಬಹಳಷ್ಟು ಪೈಪೋಟಿಯನ್ನ ನೀಡುತ್ತಾ ಇದೆ. ಪ್ರತಿಷ್ಠಿತ ಕಾಲೇಜಿನ ಎರಡು ತಂಡಗಳು ಅದು ಕೂಡ PU ವಿಭಾಗದ ತಂಡಗಳಾಗಿವೆ. ಅದ್ಭುತವಾಗಿರತಕ್ಕಂಥ ಪ್ರದರ್ಶನಗಳನ್ನ ಕಾಣ್ತಾ ಇದ್ದೇವೆ. ಅಂಕಣದ ಒಳಭಾಗದಲ್ಲಿ ಸೈಂಟ್ ಫಿಲೋಮಿನಾ ಪುತ್ತೂರು, ಅದೇ ರೀತಿ ವಿವೇಕಾನಂದ ಕಾಲೇಜ್ ಪುತ್ತೂರು ತಂಡದ ಮತ್ತೆ ಎರಡು ಅಂಕಗಳು in favor of Philomena. PU ಕಾಲೇಜ್ ಮುನ್ನಡೆಯಲ್ಲಿ. ಸೈಂಟ್ ಫಿಲೋಮಿನಾ ಅಂಕಗಳ ಆಧಾರದಲ್ಲಿ ಸ್ಪರ್ಧೆಯಲ್ಲಿ ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿದೆ. ಮತ್ತೆ ಮತ್ತೆ ಎರಡು ಅಂಕಗಳು ಸೈಂಟ್ ಫಿಲೋಮಿನಾ ಇಲ್ಲವೇ ಮಣಿದಾಳಿಯಾಗಿದೆ. ಐದು in favor of Philomena PU. ಮತ್ತೆ ಸೈಂಟ್ ಫಿಲೋಮಿನಾ ಪುತ್ತೂರು ತಂಡ ಅಂಕವನ್ನು ಗಳಿಸಿ 16-6 16-6. In favor of Saint Philomena PU College. ಸರಿಸುಮಾರು 10 ಅಂಕಗಳ ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿದ್ದಾರೆ. ಮತ್ತೆ ಪಂದ್ಯ ಮುಂದುವರಿತಾ ಇದೆ. ಪ್ರಸ್ತುತ ಮುನ್ನಡೆಯಲ್ಲಿದೆ ಈ ಸ್ಪರ್ಧೆಯಲ್ಲಿ ಫಿಲೋಮಿನಾ PU ಕಾಲೇಜ್ ತಂಡ
ಬೋನಸ್ ಪ್ರಾಪ್ತಿಗೊಳ್ಳುತ್ತಾ ಇದೆ. ಮತ್ತೆ ಅಂಕವು ಪ್ರಾಪ್ತಿಗೊಳ್ಳುತ್ತಾ ಇದೆ. ಇದೀಗ ವಿಸಿ ಪಿಯು ಕಾಲೇಜ್ ತಂಡದ ದಾಳಿಗಾರ ವಿವೇಕಾನಂದ ಪುತ್ತೂರು ತಂಡದ ಪ್ರಬುದ್ಧ ದಾಳಿಗಾರ ಪ್ರಥಮ ಮಧ್ಯಂತರ ವಿರಾಮದ ವೇಳೆಯಲ್ಲಿ ಅಂಕಗಳು ಈ ರೀತಿ ಇವೆ. 17-6 in favor of Saint Philomena Puttur. ದ್ವಿತೀಯಾರ್ಧದ ಕ್ಷಣಗಣನೆ ಆರಂಭಗೊಳ್ಳುತ್ತಾ ಇದೆ. 17-6 ಅಂಕಗಳ ಆಧಾರದಲ್ಲಿ ಪ್ರಥಮಾರ್ಧ ಮುಕ್ತಾಯಗೊಂಡಿದೆ. ಸೈಂಟ್ ಫಿಲೋಮಿನಾ ಪುತ್ತೂರು ತಂಡ ಮುನ್ನಡೆಯಲ್ಲಿದೆ. ದ್ವಿತೀಯಾರ್ಧದ ಕ್ಷಣಗಣನೆ ಆರಂಭಗೊಳ್ಳುತ್ತಾ ಇದೆ. 17-6 in favor of Saint Philomena PU College. ಮತ್ತೆ ದಾಳಿಯಲ್ಲಿ ಇದೀಗ ಸೈಂಟ್ ಫಿಲೋಮಿನಾ ಪಿಯು ವಿಭಾಗದ ಪ್ರಮುಖ ದಾಳಿಗಾರ ಶುರುವಿನ ಸರಿಯೊಂದಿಗೆ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. Yes, ಮತ್ತೆ ನೋಡಿ ಆತ್ಮೀಯ ಕ್ರೀಡಾಭಿಮಾನಿಗಳೇ, ನೀವೆಲ್ಲರೂ ಕೂಡ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಟವನ್ನು ವೀಕ್ಷಣೆ ಮಾಡಲು ಬಹಳ ಆತುರದಿಂದ ಕಾಯ್ತಾ ಇದ್ದೇನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಬಡ್ಡಿ ಪಂದ್ಯಾಕೂಟ ಮುಕ್ತ ವಿಭಾಗದ ಪಂದ್ಯಾವಳಿ ಆರಂಭವನ್ನು ಕಾಣಲಿಕ್ಕಿದೆ.
ಇನ್ನು ಕೇವಲ 5 ನಿಮಿಷದಲ್ಲಿ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಕೂಟದ ಮುಖಾಮುಖಿ ಚೀಟಿಯನ್ನ ಪಿಕ್ಚರ್ಸ್ ಅನ್ನ ಹಾಕಲಿಕ್ಕಿದ್ದಾರೆ. ಆ ನಿಟ್ಟಿನಲ್ಲಿ ಕೆಲವೇ ಕ್ಷಣಗಳಲ್ಲಿ ಕಬಡ್ಡಿ ಅಹರ್ನಿಶಿ ಕಬಡ್ಡಿ ಪಂದ್ಯಕೂಟ ಮುಂದುವರಿಲಿಕ್ಕಿದೆ. ದಯಮಾಡಿ ಊಟ ಮಾಡಲು ಬಾಕಿ ಇದ್ದವರು ಯಾರೆಲ್ಲ ಇನ್ನು ಕೂಡ ಮಧ್ಯಾಹ್ನದ ಭೋಜನ ಊಟವನ್ನು ಮಾಡಲು ಬಾಕಿ ಇದ್ದೀರಿ, ದಯಮಾಡಿ ವೇದಿಕೆಯ ಹಿಂಭಾಗದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದಯಮಾಡಿ ಎಲ್ಲರೂ ಕೂಡ ಊಟವನ್ನು ಸ್ವೀಕರಿಸಿ ಮತ್ತೆ ನಿಮ್ಮ ಸ್ವಾಸ್ಥಾನಕ್ಕೆ ಬಂದು ಕುಳಿತುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. Last 4 minutes time. ಇಪ್ಪತ್ತೆರಡು 10 in favor of Saint Philomena. Beautiful right. 2 point collected here. ಮತ್ತೆ ದಾಳಿಯಲ್ಲಿ VC. Excellent riding here, but still collected 2 points. ಹನ್ನೆರಡು 24 in favor of Saint Philomena PU College. Last 3 minutes. ಕೊನೆಯ 3 ನಿಮಿಷದ ಅವಧಿ ಬಾಕಿ ಇದೆ. Saint Philomena PU ಕಾಲೇಜ್ ತಂಡ ಮುನ್ನಡೆಯಲ್ಲಿದೆ. ಮುಂದಕ್ಕೆ ನಿರಂತರವಾಗಿ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಟಗಳು ನಡೆಯಲಿಕ್ಕಿದೆ. ನೋಡಿಲಿ ಬ್ಯಾರಿಕೇಡ್ ಈ ಭಾಗದಲ್ಲಿ ನಿಂತವರು ದಯಮಾಡಿ ವೀಕ್ಷಕರು ಮೇಲ್ಭಾಗದಲ್ಲಿ ಕುಳಿತವರಿಗೆ ಅಡಚಣೆ ಆಗುವಂತಹ ಲಕ್ಷಣಗಳು ಕಾಣ್ತಾ ಇದೆ. ದಯಮಾಡಿ ಅಲ್ಲಿಂದ ತೆರಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇಪ್ಪತ್ತೈದು 14 ಅಂಕಗಳ ಆಧಾರದಲ್ಲಿ ಸೈಂಟ್ ಫಿಲೋಮಿನಾ PU ಕಾಲೇಜ್ ಮುನ್ನಡೆಯಲ್ಲಿದೆ. ಮತ್ತೆ ದಾಳಿಯಲ್ಲಿ ಲಾಸ್ಟ್ 1 ಮಿನಿಟ್ ಕೊನೆಯ 1 ನಿಮಿಷದ ಅವಧಿ ಮಾತ್ರ ಬಾಕಿ ಉಳಿದಿದೆ. ಫಿಲೋಮಿನಾ PU ಕಾಲೇಜ್ ಮುನ್ನಡೆಯಲ್ಲಿ 25-15 ಅಂಕಗಳ ಆಧಾರದಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಸೂಪರ್ ಟ್ಯಾಕಲ್ ಈಸ್ ಆನ್. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಪಂದ್ಯ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ಮುಂದಕ್ಕೆ ಫೈನಲ್ ಸ್ಪರ್ಧೆ ನಡೆಯಲಿಕ್ಕಿದೆ. ನೀವೆಲ್ಲ ಕೂಡ ನೋಡಲೇಬೇಕಾಗಿರತಕ್ಕಂತಹ ಪಂದ್ಯವಾಗಿದೆ. ಮುಂದಿನ ಫೈನಲ್ ಸ್ಪರ್ಧೆಗೆ ಕರೆಯನ್ನ ರವಾನಿಸ್ತಾ ಇದ್ದೇವೆ. ಸ್ಪರ್ಧೆ ಮುಂದಾಗಿದೆ. ಇದರೊಂದಿಗೆ ಸ್ಪರ್ಧೆಯಲ್ಲಿ ಸೈಂಟ್ ಫಿಲೋಮಿನಾ PU ಕಾಲೇಜ್ ತಂಡ
ವಿಜಯಿಯಾಗಿದೆ. ಹಾರ್ದಿಕ ಅಭಿನಂದನೆಗಳು ತಂಡದವರಿಗೆ. ಫೈನಲ್ ಸ್ಪರ್ಧೆಗೆ ತಂಡವನ್ನ ಅಂಕಣಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ಪೊಲೀಸ್ ಡಿಪಾರ್ಟ್ಮೆಂಟ್ ವರ್ಸಸ್ ಸೈನ್ಸ್ ಫಿಲೋಮಿನಾ ಡಿಗ್ರಿ ಟೀಮ್. ಸೈನ್ಸ್ ಫಿಲೋಮಿನಾ ಪದವಿ ಕಾಲೇಜ್ ತಂಡ, ಅದೇ ರೀತಿ ಪೊಲೀಸ್ ಇಲಾಖೆ ತಂಡ. ದಯವಿಟ್ಟು ಆದಷ್ಟು ಬೇಗ ಪ್ರವೇಶದವರೆಗೆ ಬನ್ನಿ. ಇನ್ನು ಕೇವಲ ಒಂದು ಸ್ಪರ್ಧೆ ಮಾತ್ರವಾಗಿ ಇದೆ. ಇದುವರೆಗೆ ನಡೆದ ಪಂದ್ಯಾವಳಿಯಲ್ಲಿ ಅದ್ಭುತವಾಗಿರತಕ್ಕಂಥ ಪ್ರದರ್ಶನ ಕಾಲೇಜ್ ತಂಡಗಳು ನಡೆದಿವೆ. ಶ್ರೀಯುತ ಹರೀಶ್ ವಾಗ್ಲೆ ಈ ವರ್ಷ ಹಬ್ಬಗಳನ್ನು ಹೊಸತನದಿಂದ ಆಚರಿಸೋಣ. ಬನ್ನಿ, ಭೇಟಿ ಕೊಡಿ ರಾಧಾಸ್ ಫ್ಯಾಮಿಲಿ ಶೋರೂಮ್ಗೆ. ಸಂಭ್ರಮವೊಕ್ಕಿಸುವ ರೇಷ್ಮೆ ಸೀರೆಗಳ ಅಪೂರ್ವ ಸಂಗ್ರಹ, ಅಲ್ಲದೆ ಲೇಡೀಸ್, ಜೆಂಟ್ಸ್ ಮತ್ತು ಮಕ್ಕಳ ರೆಡಿಮೇಡ್ ಡ್ರೆಸ್ಗಳ ಸಂಪೂರ್ಣ ಸಂಗ್ರಹ. ದುಬಾರಿ ಅಲ್ಲದ ಹಾಗೂ ನಗುಮೊಗದ ಸೇವೆಗೆ ಇಂದೇ ಭೇಟಿ ಕೊಡಿ. ರಾಧಾಸ್ ಫ್ಯಾಮಿಲಿ ಶೋರೂಮ್, ಕೋಟ್ ರಸ್ತೆ, ಪುತ್ತೂರು. ಸಮಗ್ರ ಕುಟುಂಬಕ್ಕೆ ಸಮೃದ್ಧ ಜವಳಿ ಮಳಿಗೆ. ವಿಭಾಗದ ತಂಡ ಮತ್ತೊಂದೆಡೆ ಪೊಲೀಸ್ ಇಲಾಖೆಯ ತಂಡವಾಗಿದೆ. ಇದೀಗ ಪ್ರಥಮ ತಂಡವನ್ನ ಒಳಾಂಗಣಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಶ್ರೀಯುತ ಶಿವರಾಮ್ ಭಟ್, ಷಣ್ಮುಖದೇವ ಪ್ರೌಢಶಾಲೆ ಪೆರ್ಲಂಪಾಡಿ ಇಲ್ಲಿಯ ಸಂಚಾಲಕರು ನಮ್ಮ ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಆಗಮಿಸಿದ್ದಾರೆ. ಸರ್, ನಿಮಗೆ ನಮ್ಮ ಸಂಘಟಕರ ಪರವಾಗಿ ಹಾಗೂ ಎಲ್ಲ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದೇವೆ. ಬನ್ನಿ. ಸೈನ್ಸ್ ಫಿಲೋಮಿನಾ ಡಿಗ್ರಿ ರೆಡಿ. ಗೆಟ್ ರೆಡಿ. ಸೈನ್ಸ್ ಫಿಲೋಮಿನಾ ಡಿಗ್ರಿ ಟೀಮ್. ದಯವಿಟ್ಟು ಇಲ್ಲಿ ತಂಡ ಬರಬೇಕಾಗಿದೆ. ಸೈನ್ಸ್ ಫಿಲೋಮಿನಾ ಡಿಗ್ರಿ ಕಾಲೇಜ್ ಬರಲಿ, ತಂಡ ಬರಲಿ. ಅದೇ ರೀತಿ ವಿರುದ್ಧವಾಗಿರತಕ್ಕಂತಹ ತಂಡವಾಗಿದೆ ಪೊಲೀಸ್ ಡಿಪಾರ್ಟ್ಮೆಂಟ್, ಪೊಲೀಸ್ ಇಲಾಖೆ ತಂಡ. ದಯವಿಟ್ಟು ಆದಷ್ಟು ಬೇಗ ಪ್ರವೇಶದವರೆಗೆ ಬನ್ನಿ. ಪ್ರೇಕ್ಷಕರೆಲ್ಲರೂ ಕೂಡ ಮಧ್ಯಾಹ್ನದ ಊಟವನ್ನ ಮುಗಿಸಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಗ್ಯಾಲರಿಯಲ್ಲಿ ಬಹಳಷ್ಟು ಪ್ರೇಕ್ಷಕರು ಪಂದ್ಯಾಟವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ದಯಮಾಡಿ ತಂಡಗಳು ಕ್ಲಬ್ನ ಸಮಯದಲ್ಲಿ ಅಂಕಣವನ್ನ ಏಕಕಾಲದಲ್ಲಿ ಪ್ರವೇಶ ಮಾಡಲಾಗಿದೆ. ಇದೀಗ ಪ್ರಥಮ ತಂಡ ಒಳಬನ್ನಿ, ತಂಡ ಬರಬೇಕಾಗಿದೆ. ಸೈನ್ಸ್ ಫಿಲೋಮಿನಾ ಡಿಗ್ರಿ ಕಾಲೇಜ್ ಪುತ್ತೂರು. ಫೈನಲಿಸ್ಟ್ ಎರಡು ತಂಡಗಳು ಬನ್ನಿ, ಪ್ರವೇಶದವರೆಗೆ ಬನ್ನಿ. One is Science Philomena College and against with the police department. The team of police department. ದಯವಿಟ್ಟು ಪ್ರವೇಶದವರೆಗೆ ಬನ್ನಿ.
ಟೀಮ್ ಮ್ಯಾನೇಜರ್ಸ್ ತಂಡವನ್ನು ಕರೆದಿನಿ. ಟೀಮ್ ಮ್ಯಾನೇಜರ್ಸ್ ತಂಡ ಬರಲಿ. ವೀಕ್ಷಕರೇ, ಈಗ ತಂಡ ಬರುತ್ತಾ ಇದೆ. ಫೈನಲ್ ಪ್ರವೇಶವನ್ನು ಪಡೆದಂತಹ ಮೊದಲ ತಂಡ ಇದೀಗ ಬರುತ್ತಾ ಇದೆ. ಪುತ್ತೂರು ಪ್ರತಿಷ್ಠಿತ ಕಾಲೇಜಿನ ಭಾಗವಾಗಿದೆ. ಇದೀಗ ಪ್ರಥಮ ತಂಡವನ್ನ ಒಳಾಂಗಣಕ್ಕೆ ಬರಮಾಡಿಕೊಳ್ಳುವೆ. ಬರುತ್ತಾ ಇದೆ ಪ್ರಥಮ ತಂಡ ಸೈಂಟ್ ಫಿಲೋಮಿನಾ ಡಿಗ್ರಿ ಕಾಲೇಜ್ ಪುತ್ತೂರು. ಬರ್ಲಿ. ದ್ವಿತೀಯ ತಂಡ ಪೊಲೀಸ್ ಡಿಪಾರ್ಟ್ಮೆಂಟ್ ತಂಡ ಬನ್ನಿ. ಪೊಲೀಸ್ ಡಿಪಾರ್ಟ್ಮೆಂಟ್ ತಂಡ ಬರಲಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಡ್ಯಾನಿ ತಂಡ ಬರಲಿ. ಡಿಯರ್ ಆಡಿಯನ್ಸ್, ಇದೀಗ ಬರ್ತಾ ಇದೆ ದ್ವಿತೀಯ ತಂಡ ಆರಕ್ಷಕ ತಂಡ. ದ್ವಿತೀಯ ಒಳ ಬರ್ತಾ ಇದೆ. ದ್ವಿತೀಯ ತಂಡ ಪೊಲೀಸ್ ಡಿಪಾರ್ಟ್ಮೆಂಟ್. Yes, captain. Toss winning ಬನ್ನಿ. Teams line up ಮಾಡಿ. Line up. Get in line up. ಗಣ್ಯ ಅತಿಥಿಗಳು ಎರಡು ತಂಡಕ್ಕೂ ಕೂಡ ಇದೀಗ ಶುಭವನ್ನು ಹಾರೈಸಲು ಬರ್ತಾ ಇದ್ದಾರೆ. ಲೈನ್ ಅಪ್ ಮಾಡಿ. ಟೀಮ್ಸ್ ಲೈನ್ ಅಪ್ ಮಾಡಿ. ಟೀಮ್ ಮ್ಯಾನೇಜರ್, ಎಕ್ಸ್ಟ್ರಾ ಪ್ಲೇಯರ್ಸ್, ಆಲ್ ಆಫ್ ಯು ಲೈನ್ ಅಪ್. ವೀಕ್ಷಕರೇ, ಈಗ ವೇದಿಕೆಯಲ್ಲಿ ಬಂದ ಗಣ್ಯ ಅತಿಥಿಗಳು, ಅತಿಥಿ ಅಭ್ಯಾಗತರು ಎರಡು ತಂಡಕ್ಕೂ ಕೂಡ ಶುಭವನ್ನು ಹಾರೈಸಲು ಬರಲಿದ್ದಾರೆ. ಈಗ ಅತಿಥಿಗಳೆಲ್ಲರೂ ಕೂಡ ಎರಡು ತಂಡಕ್ಕೂ ಶುಭವನ್ನು ಹಾರೈಸಲು ಬರ್ತಾ ಇದ್ದಾರೆ. ಪ್ರೇಕ್ಷಕರು ಜೋರಾದ ಚಪ್ಪಾಳೆ ಬರಬೇಕಾಗಿದೆ. ಈಗ ಫೈನಲಿಸ್ಟ್ ತಂಡಕ್ಕೆ ಶುಭಾಶಯವನ್ನು ತಿಳಿಸಿದ್ದಾರೆ. ವೀಕ್ಷಕರೇ, ಪೊಲೀಸ್ ಡಿಪಾರ್ಟ್ಮೆಂಟ್ ಅದೇ ರೀತಿ ಸೈಂಟ್ ಫಿಲೋಮಿನಾ ಡಿಗ್ರಿ ಕಾಲೇಜ್ ಪುತ್ತೂರು ತಂಡ ಫೈನಲ್ ಪ್ರವೇಶವನ್ನು ಪಡೆದುಕೊಂಡಿದೆ. ಎರಡು ತಂಡಕ್ಕೂ ಕೂಡ ಸರ್ವ ವಿಧದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ.
ಹಲೋ ಈ ಒಂದು ಕ್ರೀಡಾಕೂಟಕ್ಕೆ ಹಿರಿಯರು ನಮ್ಮ ದೇವತಾ ಸಮಿತಿಯ ಸದಸ್ಯರು ಆಗಿರುವಂತಹ ಕಿಟ್ಟಣ್ಣಗೌಡ ಬಪ್ಪಳಿಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇವೆ. ನಿಡ್ಪಳ್ಳಿ ಪಂಚಾಯತ್ನ ಮಾಜಿ ಸದಸ್ಯ ಬಾಲಚಂದ್ರ ರೈ ಆನಾಜೆ ಇವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕವಾದ ಸ್ವಾಗತ. Yes. Okay. To get ready to the match will be played in between. Final match. One is Saint Philomena Degree College and another one is Police Department team. The spectacular moment of this match. This is the final match. Will be played in between Saint Philomena Degree and also the against the Police Department. ಮರಳಿ ಅಂಕಣಕ್ಕೆ ಡ್ಯಾನಿ ಮತ್ತೆ ದಾಳಿಯಲ್ಲಿ ನಾಸಿರ್ ಅಮ್ರಿ ಸೈಂಟ್ ಫಿಲೋಮಿನಾ ಡಿಗ್ರಿ ಕಾಲೇಜಿನ ಪ್ರಬುದ್ಧ ತಾರೆ ಇದೀಗ ಪ್ರಸ್ತುತ ಒಳಾಂಗಣದಲ್ಲಿ ಚುರುಕಿನ ಪಾತ್ರದೊಂದಿಗೆ ಬೋನಸ್ ರೈಟ್ ಟು ಟೈಮ್ ಬೋನಸ್ ಆಡೆಡ್ ಹಿಯರ್. 1-0 ಡ್ಯಾನಿ ಅದ್ಭುತವಾಗಿ ದಾಳಿ ಸೂಪರ್ ಬ್ಯೂಟಿಫುಲ್ ಅದ್ಭುತವಾಗಿ ದಾಳಿ 3 ಅಂಕಗಳು ಪ್ರಾಪ್ತಿಗೊಳ್ಳುತ್ತಾ ಇದೆ. ಪ್ರಸ್ತುತ ಫೈನಲ್ ಸ್ಪರ್ಧೆಯಲ್ಲಿ ಎರಡು ತಂಡಗಳು ಕೂಡ ಅದ್ಭುತವಾಗಿರತಕ್ಕಂಥ ಸೆಣಸಾಟವನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ. ಈ ಬಾರಿ ಪೊಲೀಸ್ ಇಲಾಖೆಯ ಇನ್ನೋರ್ವ ಪ್ರಬುದ್ಧ ದಾಳಿಗಾರ ರಾಧಾಕೃಷ್ಣ ಸರಿವ ದಾಳಿ ಮತ್ತೆ ನಾಸಿರ್ ಕಬಡ್ಡಿಯಲ್ಲಿ ತನ್ನ ಕಿರಿ ವಯಸ್ಸಿನಲ್ಲಿ ಕಬಡ್ಡಿಯನ್ನ ಮೈಗೂಡಿಸಿಕೊಂಡು ಈಗ ಪ್ರಸ್ತುತ ಡಿಗ್ರಿ ಕಾಲೇಜಿನ ಈ ವೇಳೆಯಲ್ಲಿ ಅದ್ಭುತವಾಗಿರತಕ್ಕಂತಹ ಸೆಣಸಾಟದೊಂದಿಗೆ ತಂಡಗಳು ತಮ್ಮ ಪ್ರದರ್ಶನಗಳನ್ನ ತೋರ್ಪಡಿಸಿಕೊಳ್ಳುತ್ತಾ ಇದೆ. ಸೈಂಟ್ ಫಿಲೋಮಿನಾ ಡ್ಯಾನಿ ಜೀವವನ್ನು ಬಂಧಿಸಿದ ಶತ ಪ್ರಯತ್ನವನ್ನು ಮಾಡಿದ್ರು ಡ್ಯಾನಿರವರು. ಆದರೆ ಹೊರಾಂಗಣದಲ್ಲಿ ಫೈನಲ್ ಸ್ಪರ್ಧೆ ರೋಚಕವಾಗಿದೆ. ನೆಕ್ ಟು ನೆಕ್ ಫೈಟಿಂಗ್ ಹಿಯರ್. ಮತ್ತೆ ಅಳಿಗೆಯಾಗಿದೆ ಸೈಂಟ್ ಫಿಲೋಮಿನಾ ಪುತ್ತೂರು 5-3 ಸೂಪರ್ ಟ್ಯಾಕಲ್ ಆನ್ ಆಗಿ ಮತ್ತೆ ಅಂಕ ಪ್ರಾಪ್ತಿಗೊಂಡಿದೆ ಫಿಲೋಮಿನಾ ತಂಡಕ್ಕೆ. ಆರು ಸೂಪರ್ ಟ್ಯಾಕಲ್ ಆಗಿದೆ. ದಾಳಿಯಲ್ಲಿ ಚುರುಕಿನ ಪಾದಚರಣೆಯೊಂದಿಗೆ ತಮ್ಮ ದಾಳಿಯನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ. ಆದರೆ ಮತ್ತೆ
ಗಳಿಸಿಕೊಂಡಿದೆ ಸೈಂಟ್ ಫಿಲೋಮಿನಾ. 7-4 ಪ್ರಸ್ತುತ ಪಂದ್ಯ ಮುಂದುವರಿತಾ ಇದೆ. ಫೈನಲ್ ಸ್ಪರ್ಧೆ ಆರಂಭದಲ್ಲಿ ಸೈಂಟ್ ಫಿಲೋಮಿನಾ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಕಬಡ್ಡಿಯ ಎಲ್ಲ ಐಡಿಯಾಲಜಿಗಳನ್ನ ಕಬಡ್ಡಿ ಅಂಗಣದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಇಲ್ಲಿ ಸೈಂಟ್ ಫಿಲೋಮಿನಾ ಡಿಗ್ರಿ ಕಾಲೇಜ್ ಪುತ್ತೂರು. ರೈಟ್ ಔಟ್ ಆಲ್ ಔಟ್ ಕೇಂದ್ರವಾಗಿ ಒಳಾಂಗಣಕ್ಕೆ 11-4 in favor of Saint Philomena Degree College Puttur. ಈಗ ಮತ್ತೆ ಚುರುಕಿನ ಪಾದಚಲನೆಯೊಂದಿಗೆ ಪ್ರಸ್ತುತ ದಾಳಿಯಲ್ಲಿ ಜರ್ಸಿ ನಂಬರ್ 8 ಎಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ತಂಡ ಅದ್ಭುತವಾಗಿ ಸೆಣಸಾಟದಲ್ಲಿ ಅವಧಿಯಲ್ಲಿ ಮುನ್ನಡೆಯೊಂದಿಗೆ ಸೈಂಟ್ ಫಿಲೋಮಿನಾ ಡಿಗ್ರಿ ತಂಡ ಮೊನ್ನೆ ಹಬೀಬ್ ಮಾಣಿ ಇವರ ಮಾರ್ಗದರ್ಶನದಲ್ಲಿ ಮುನ್ನುಗ್ಗದಿರತಕ್ಕಂಥ ತಂಡವಾಗಿದೆ. ಜಿಲ್ಲೆಯ ಹಲವಾರು ಕಬಡ್ಡಿ ಆಟಗಾರರನ್ನ ಕಬಡ್ಡಿಯಲ್ಲಿ ಅನಾವರಣಗೊಳಿಸಿದ ಹೆಗ್ಗಳಿಕೆ ಶ್ರೀಯುತ ಹಬೀಬ್ ಮಾಣಿಯವರಿಗಿದೆ. ಈಗಾಗಲೇ ತಂಡ ಅದ್ಭುತವಾಗಿರತಕ್ಕಂಥ ಪ್ರದರ್ಶನಗಳನ್ನ ಅಂಗಣದ ಒಳಭಾಗದಲ್ಲಿ ತೋರ್ಪಡಿಸಿಕೊಳ್ತಾ ಇದೆ. Back to home, Dani, and now the rider, Nasir Ammi Kupetti. ಮತ್ತೆ ತಂಡದ ಪ್ರಭುತ್ವಧಾರೆ ಡ್ಯಾನಿ ಹೆಗಲ ಮೇಲೆ ಜವಾಬ್ದಾರಿ. ದಾಳಿಯಲ್ಲಿ ಕಾಣ್ತಾ ಇದ್ದಾರೆ ಡ್ಯಾನಿ ತಮ್ಮ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡಂತಹ ಆಟಗಾರ. ಎರಡು ಅಂಕ 2 ಪಾಯಿಂಟ್ಸ್. Here is completion first half. ಪ್ರಥಮಾರ್ಧ ಮುಕ್ತಾಯಗೊಂಡಿದೆ. Now the score shows here 12-8. ಪದರಾಡ್ ಎಡಮ 12-8 in favor of Saint Philomena Degree. Saint Philomena ಮುನ್ನಡೆಯಲ್ಲಿದೆ. ದ್ವಿತೀಯ ಅವಧಿ ಆರಂಭಗೊಳ್ಳಲಿದೆ.
ಕರ್ನಾಟಕ ಪೊಲೀಸ್ ಇಲಾಖೆ ತಂಡ ಫೈನಲ್ ಸ್ಪರ್ಧೆಯಲ್ಲಿ ಕಾಲೇಜ್ ವಿಭಾಗದ ತಂಡದವರಿಗೆ ಪೈಪೋಟಿಯನ್ನು ನೀಡುತ್ತಾ ಇದ್ದಾರೆ, ಟಕ್ಕರ್ ನೀಡುತ್ತಾ ಇದ್ದಾರೆ. ಮುಖ್ಯವಾಗಿ ಕೇವಲ 4 ಅಂಕಗಳ ಅಂತರ ಮಾತ್ರ ಕಾಣ್ತಾ ಇದೆ. 12-8 ಅಂಕಗಳ ಆಧಾರದಲ್ಲಿ ಪ್ರಥಮಾರ್ಧ ಮುಕ್ತಾಯಗೊಂಡಿದೆ. ಇವತ್ತಿನ ಕಬಡ್ಡಿ ಪಂದ್ಯಾಕೂಟದಲ್ಲಿ ರಾಷ್ಟ್ರೀಯ ತೀರ್ಪುಗಾರರು, ಅದೇ ರೀತಿ ರಾಜ್ಯ ಮಟ್ಟದ ತೀರ್ಪುಗಾರರು ಈ ಕೂಟದಲ್ಲಿ ತೀರ್ಪುಗಾರರಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ತೀರ್ಪುಗಾರ ಬಂಧುಗಳಿಗೆ ಇವತ್ತಿನ ಪಂದ್ಯಾಕೂಟದ ಆಯೋಜಕರ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ ತಂಡದ ಟೀಮ್ ಮ್ಯಾನೇಜರ್ ಶ್ರೀಯುತ ಸ್ಕರಿಯ ಸರ್ ಇವರು ಆಗಮಿಸಿದ್ದೀರಿ. ಸ್ಕರಿಯ ಸರ್, ದಯಮಾಡಿ ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕಬಡ್ಡಿ ಅಂಕಣಕ್ಕೆ ಆಹ್ವಾನಿಸ್ತಾ ಇದ್ದಾರೆ. ವಿಜಯ ಬ್ಯಾಂಕಿನ ಖ್ಯಾತ ಆಟಗಾರ ಶ್ರೀಯುತ ರೋಹಿತ್ ಮಾರ್ಲಾ ಇಲ್ಲಿ ವೇದಿಕೆಗೆ ಆಗಮಿಸಿದ್ದಾರೆ. ನಿಮಗೆ ನಮ್ಮ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ಹಾಗೂ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದೇವೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ವೀಕ್ಷಕರೇ, ಇದೀಗ Super tackle is on. Now the rider, youngest guy, gets double 9. How to face the right. ಚುರುಕಿನ ಪಾದಚಾರಿಗಳಿಗೆ ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಖ್ಯಾತ ಪ್ರೋ ಕಬಡ್ಡಿ ಆಟಗಾರ ಸುಕೇಶ್ ಹೆಗಡೆ ಈಗ ವೇದಿಕೆಗೆ ಆಗಮಿಸಿದ್ದಾರೆ. ಅದೇ ರೀತಿ ಇನ್ನೋರ್ವ ನಮ್ಮೂರಿನ ಅಂತಾರಾಷ್ಟ್ರೀಯ ಕಬಡ್ಡಿ ತಾರೆ ಮಾನ್ಯ ಸುಕೇಶ್ ಹೆಗಡೆ ಇವರ ಪ್ರೇಕ್ಷಕರೇ, ಸುಕೇಶ್ ಹೆಗಡೆ ಇವರು ವೇದಿಕೆಗೆ ಬರ್ತಾ ಇದ್ದಾರೆ. ಇವರಿಗೆ ಇವತ್ತಿನ ಪಂದ್ಯಾಕೂಟದ ಆಯೋಜಕರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಅರ್ಪಿಸ್ತಾ ಇದ್ದಾರೆ. Yes. Excellent. Super tackle. 2 points added to scoreboard. 15-8. Last 5 minutes for full time. ಕೊನೆಯ 5 ನಿಮಿಷದ ಅವಧಿ ಬಾಕಿ ಇದೆ. ಫೈನಲ್ ಮುಖಾಮುಖಿಯಲ್ಲಿ ಸೈಂಟ್ ಫಿಲೋಮಿನಾ ಡಿಗ್ರಿ ತಂಡ ಪ್ರಸ್ತುತ ಮುನ್ನಡೆಯನ್ನು ಖಾತರಿಪಡಿಸಿಕೊಂಡಿದೆ. 16-8. 16-8. ಅಂಕಗಳ ಆಧಾರದಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. Here is official timeout.
17-8 in favor of Philomena Degree. Last 4 time. ಕೊನೆಯ 4 ನಿಮಿಷದ ಅವಧಿ ಬಾಕಿ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ತಂಡದ ಟೀಮ್ ಮ್ಯಾನೇಜರ್ ಕರಿಯ ಸರ್ ದಯಮಾಡಿ ಈ ಭಾಗಕ್ಕೆ ಕಬಡ್ಡಿ ಅಂಗವಾಗಿ ಈ ಭಾಗಕ್ಕೆ ಬರಬೇಕು ವಿನಂತಿ. ಮತ್ತೆ ಒಂದಂಕ ಪ್ರಾಪ್ತಿ. ಸತತವಾಗಿ ಅಂಕಗಳಿಕೆಯಲ್ಲಿ ಮುನ್ನಡೆಯನ್ನ ಖಾತ್ರಿಪಡಿಸಿಕೊಳ್ತಾ ಇದ್ದಾರೆ ಸೈಂಟ್ ಫಿನೋಮಿನಾ ಡಿಗ್ರಿ ಕಾಲೇಜ್. ಲಾಸ್ಟ್ 3 minutes full time. ಮಾನ್ಯ ರೋಹಿನಾ ಸರ್ ಬೆಳ್ತಂಗಡಿ ಇವರು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ತಂಡದಲ್ಲಿದ್ದಾರೆ. ಎಲ್ಲರೂ ವಿನ್ನರ್ಸ್ಗೆ ನಾವುಗಳು ಧನ್ಯವಾದಗಳನ್ನು ಹೇಳಬೇಕಾಗಿದೆ. ಇಲ್ಲ ಸಾಕಾಗಿದೆ. ಮತ್ತೆ ಜೋರಾದ ಚಪ್ಪಾಳೆ ಬರಲಿ. ಸೈಂಟ್ ಫಿಲೋಮಿನಾ ಡಿಗ್ರಿ ಕಾಲೇಜ್ ತಂಡದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ರನ್ನರ್ ಅಪ್ ಪಡೆದಂತಹ ದ್ವಿತೀಯ ಸ್ಥಾನವನ್ನು ಪಡೆದಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ ತಂಡಕ್ಕೂ ಕೂಡ ಹಾರ್ದಿಕ ಅಭಿನಂದನೆಗಳು. ವೀಕ್ಷಕರೇ, ಬಹಳಷ್ಟು ಸಂಖ್ಯೆಯಲ್ಲಿ ಕಬಡ್ಡಿಯನ್ನ ವೀಕ್ಷಣೆ ಮಾಡಲು ವೀಕ್ಷಕ ಬಂಧುಗಳು ಅವುಗಳು ಆಗಮಿಸಿದ್ದೀರಿ. ಕೆಲವೇ ಕ್ಷಣಗಳಲ್ಲಿ ನೀವೆಲ್ಲರೂ ಕೂಡ ಅತ್ಯಂತ ಕುತೂಹಲದಿಂದ ಕೌತುಕದಿಂದ ಕಾಯ್ದಿರತಕ್ಕಂತಹ ಪಂದ್ಯಾವಳಿಯಾಗಿದೆ. ಅದಾಗಿದೆ ಕಬಡ್ಡಿ ಪಂದ್ಯಾಕೂಟ ಮುಕ್ತ ವಿಭಾಗದ ಅಂತಾರಾಷ್ಟ್ರೀಯ ಕಬಡ್ಡಿ ತಾರೆಯರು ಇಂದು ಪುತ್ತೂರಿನ ಕಿಲ್ಲ ಮೈದಾನದಲ್ಲಿ ನಡೆಯಿರತಕ್ಕಂತಹ ಅದ್ದೂರಿಯಾಗಿರತಕ್ಕಂತಹ ಮುಕ್ತ ವಿಭಾಗದ ಅದ್ಭುತವಾಗಿರುವ ಪ್ರದರ್ಶನಗಳನ್ನು ರೂಪಿಸಿಕೊಂಡಿದ್ದಾರೆ. ಎಲ್ಲ ಸಮಯ ಬರಲಿಕ್ಕಿದೆ. ಕೆಲವೇ ನಿಮಿಷಗಳಲ್ಲಿ ಪಿಕ್ಚರ್ಸ್ ಹಾಕಲಿಕ್ಕಿದ್ದಾರೆ. ಆ ಬಳಿಕ ಪ್ರಥಮ ಪಂದ್ಯಾಟ ಆರಂಭಗೊಳ್ಳಲಿದೆ. ಮಾತೆಲ್ಲ ಒನಸೋದರತೆ ಮನಸಾಡದ ಮಾತೇನಲ್ಲ. ಕೆಲವೇ ನಿಮಿಷಗಳಲ್ಲಿ ಸ್ಪರ್ಧೆ ನಡೆಯಲಿಕ್ಕಿದೆ. ಈ ವರ್ಷ ಹಬ್ಬಗಳನ್ನು ಹೊಸತನದಿಂದ ಆಚರಿಸೋಣ. ಬನ್ನಿ, ಭೇಟಿ ಕೊಡಿ ರಾಧಾಸ್ ಫ್ಯಾಮಿಲಿ ಶೋರೂಮ್ಗೆ. ಸಂಭ್ರಮವೊಕ್ಕಿಸುವ ರೇಷ್ಮೆ ಸೀರೆಗಳ ಅಪೂರ್ವ ಸಂಗ್ರಹ, ಅಲ್ಲದೆ ಲೇಡೀಸ್, ಜೆಂಟ್ಸ್ ಮತ್ತು ಮಕ್ಕಳ ರೆಡಿಮೇಡ್ ಡ್ರೆಸ್ಗಳ ಸಂಪೂರ್ಣ ಸಂಗ್ರಹ. ದುಬಾರಿ ಅಲ್ಲದ ಹಾಗೂ ನಗುಮೊಗದ ಸೇವೆಗೆ ಇಂದೇ ಭೇಟಿ ಕೊಡಿ. ರಾಧಾಸ್ ಫ್ಯಾಮಿಲಿ ಶೋರೂಮ್, ಕೋಟ್ ರಸ್ತೆ, ಪುತ್ತೂರು. ಸಮಗ್ರ ಕುಟುಂಬಕ್ಕೆ ಸಮೃದ್ಧ ಜವಳಿ ಮಳಿಗೆ.
ಆದರಣೀಯರೇ, ಪುರುಷರ ವಿಭಾಗದ ಮುಕ್ತ ಅಹರ್ನಿಶಿ ಕಬಡ್ಡಿ ಪಂದ್ಯಾಟದ ಪ್ರಥಮ ಪಂದ್ಯಾಟಕ್ಕೆ ಪ್ರಥಮ ಕರೆಯನ್ನ ರವಾನಿಸ್ತಾ ಇದ್ದೇವೆ. ಪ್ರಥಮ ಪಂದ್ಯಾಟಕ್ಕಾಗಿ ಎನ್ಎಂಸಿ ಸುಳ್ಯ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್, ದ್ವಿತೀಯ ಪಂದ್ಯಾಟ ಹೊಳ್ಳ ಕ್ರಾಕರ್ಸ್ ವಿರುದ್ಧವಾಗಿ ಎಸ್ಟಿಎಂ ಉಜಿರೆ. ತಮಗಿದು ಪ್ರಥಮ ಕರೆ. ಸದಬಿಟ್ಟು ಮುಂದಿನ 15 ನಿಮಿಷಗಳಲ್ಲಿ ಅಂತಿಮ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್, ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್, ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಸಂಯುಕ್ತ ಆಶ್ರಯದಲ್ಲಿ ಗಣೇಶೋತ್ಸವದ ಪ್ರಯುಕ್ತ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ ದಿವಂಗತ ಉದಯ ಚೌಟ ಸ್ಮರಣಾರ್ಥ ಮ್ಯಾಟ್ ಅಂಕಣದ ಆಹ್ವಾನಿತ ತಂಡಗಳ ಪುರುಷರ ವಿಭಾಗದ ಪ್ರೋ ಮಾದರಿಯ ಕಬಡ್ಡಿ ಪಂದ್ಯಾಟ ಇದೀಗ ಪ್ರಥಮ ಪಂದ್ಯಾಟಕ್ಕೆ ಪ್ರಥಮ ಕರೆಯನ್ನ ರವಾನಿಸ್ತಾ ಇದ್ದೇವೆ. ಎನ್ಎಂಸಿ ಸುಳ್ಯ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್ 10 ನಿಮಿಷಗಳಲ್ಲಿ, ಕೇವಲ 5 ನಿಮಿಷಗಳಲ್ಲಿ ಅಂಕಣದಲ್ಲಿ ರಿಪೋರ್ಟ್ ಮಾಡಿಕೊಳ್ಳಬೇಕು. ಪ್ರಥಮ ಪಂದ್ಯಾಟ ಎನ್ಎಂಸಿ ಸುಳ್ಯ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್. ತಮಗಿದು ಅಂತಿಮ ಕರೆಯನ್ನ ರವಾನಿಸ್ತಾ ಇದ್ದೇವೆ. ಇನ್ನು 5 ನಿಮಿಷಗಳ ಒಳಗಾಗಿ ಪ್ರವೇಶ ದ್ವಾರದಲ್ಲಿ ಉಪಸ್ಥಿತರಿರಬೇಕು ಅನ್ನುವ ಕೋರಿಕೆ. ಅಂತೆಯೇ ದ್ವಿತೀಯ ಪಂದ್ಯಾಟದ ಹೊಳ್ಳ ಕ್ರಾಕರ್ಸ್ ವಿರುದ್ಧವಾಗಿ ಎಸ್ಟಿಎಂ ಉಜಿರೆ ಜೂನಿಯರ್ಸ್. ಈ ತಂಡದವರು ಕೂಡ ದ್ವಿತೀಯ ಪಂದ್ಯಾಟಕ್ಕೆ ತಯಾರಾಗಿರಬೇಕು. ತಮಗಿದು ಪ್ರಥಮ ಕರೆ. ಅದೇ ರೀತಿ ಪ್ರಥಮ ಪಂದ್ಯಾಟ ಎನ್ಎಂಸಿ ಸುಳ್ಯ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್. ಎಲ್ಲ ತಂಡದ ಗಮನಕ್ಕೆ, ಯಾವುದೇ ಕಾರಣಕ್ಕೆ ಯಾರನ್ನ ಕಾಯುವ ಪ್ರಶ್ನೆ ಇಲ್ಲ. 5 ನಿಮಿಷದ ಒಳಗೆ ಉಪಸ್ಥಿತಿ ಇರುವ ತಂಡಗಳು ಪ್ರವೇಶ ದ್ವಾರದ ಬಳಿ ಕಡ್ಡಾಯವಾಗಿ ರಿಪೋರ್ಟ್ ಮಾಡಿಕೊಳ್ಳಬೇಕು. ದಯವಿಟ್ಟು ತಂಡದ ಗಮನಕ್ಕೆ, ಪ್ರಥಮ ಪಂದ್ಯಾಟಕ್ಕೆ ಎನ್ಎಂಸಿ ಸುಳ್ಯ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್. ಈಗಾಗಲೇ ನಿಮಗೆ 9 ಗಂಟೆಗೆ ರಿಪೋರ್ಟ್ ಮಾಡಿಕೊಳ್ಳಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದೆವು. ಇವಾಗ 3 ಗಂಟೆ ದಾಟಿದೆ. ಆ ನಿಟ್ಟಿನಲ್ಲಿ ಎನ್ಎಂಸಿ ಸುಳ್ಯ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್ 5 ನಿಮಿಷದ ಒಳಗೆ ಪ್ರವೇಶ ದ್ವಾರದ ಬಳಿ ರಿಪೋರ್ಟ್ ಮಾಡುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಮುಂದಿನ 5 ನಿಮಿಷಗಳಲ್ಲಿ ಪ್ರೋ ಮಾದರಿಯ ಕಬಡ್ಡಿ ಪಂದ್ಯಾಟ ಆರಂಭ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ಪ್ರೇಕ್ಷಕ ಬಂಧುಗಳನ್ನ ಮತ್ತೊಮ್ಮೆ ಗ್ಯಾಲರಿಗೆ ಸ್ವಾಗತಿಸಿದ ಪ್ರಥಮ ಪಂದ್ಯಾಟಕ್ಕೆ ಅಂತಿಮ ಕರೆ ಎನ್ಎಂಸಿ ಸುಳ್ಯ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್. ತಕ್ಷಣ ಪ್ರವೇಶ ದ್ವಾರಕ್ಕೆ ಬನ್ನಿ, ರಿಪೋರ್ಟ್ ಮಾಡಿಕೊಳ್ಳಿ ಅನ್ನುವ ಕೋರಿಕೆ ಸಂಘಟಕರದ್ದು. ಪುತ್ತೂರು ತಾಲೂಕಿನ ಇತಿಹಾಸದಲ್ಲಿಯೇ ಕರ್ನಾಟಕ ರಾಜ್ಯದಲ್ಲಿ ಪ್ರೋ ಕಬಡ್ಡಿಯ ಬಳಿಕ ಮೊದಲ ಬಾರಿಗೆ ಮ್ಯಾಟ್ ಅಂಕಣವನ್ನ ಪರಿಚಯಿಸಿದ ಕೀರ್ತಿ ಪುತ್ತೂರು ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ಗೆ ಸಲ್ಲುತ್ತದೆ. ಅದೇ ರೀತಿ ಪ್ರತಿ ವರ್ಷ ಅದೇ ಅದ್ದೂರಿಯ ಕಬಡ್ಡಿ ಪಂದ್ಯಾಟವನ್ನ ಸಂಘಟಿಸಿದ ಈ ವರ್ಷ ಮತ್ತೆ ಕಬಡ್ಡಿ ಪಂದ್ಯಾಟವನ್ನ ಸಂಘಟಿಸಿ ಕರ್ನಾಟಕ ರಾಜ್ಯ ಮತ್ತು ಕೇರಳ ರಾಜ್ಯವನ್ನ ಒಳಗೊಂಡಂತೆ ಭಾರತದಾದ್ಯಂತ ಪ್ರೋ ಕಬಡ್ಡಿಯ ಆಟಗಾರರನ್ನ ಒಳಗೊಂಡಂತೆ
ವಿಶೇಷವಾಗಿ 10 ತಂಡಗಳ ಆಹ್ವಾನಿತ ಕಬಡ್ಡಿ ಪಂದ್ಯಾಟ ಇದೀಗ ಆರಂಭಗೊಳ್ಳಲಿದೆ. ಭಾರತ ದೇಶದಾದ್ಯಂತ ಮೂಲೆ ಮೂಲೆಗಳಿಂದ ವಿಶೇಷವಾಗಿ ಪ್ರೋ ಕಬಡ್ಡಿಯ ಆಟಗಾರರು ವಿವಿಧ ತಂಡಗಳಲ್ಲಿ ಇವತ್ತು ಪಾಲ್ಗೊಂಡು ಈ ಕಬಡ್ಡಿಯ ಯಶಸ್ವಿಯಲ್ಲಿ ಅವರು ಭಾಗವಹಿಸಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ಎಲ್ಲ 10 ಬಲಿಷ್ಠ ತಂಡಗಳ ಮಧ್ಯ ಜಿದ್ದಾಜಿದ್ದಿನ ಕಾದಾಟ ಇದಾಗಿರುತ್ತೆ. ಪ್ರಥಮ ಪಂದ್ಯಾಟ ಎನ್ಎಂಸಿ ಸುಳ್ಯ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್. ತಕ್ಷಣ ಪ್ರವೇಶ ದ್ವಾರದ ಬಳಿಗೆ ಬರಬೇಕು ಮತ್ತು ರಿಪೋರ್ಟ್ ಮಾಡಿಕೊಳ್ಳಬೇಕು ಅನ್ನುವ ಕೋರಿಕೆ. ಅದೇ ರೀತಿ ಕಬಡ್ಡಿ ತಂಡದ ಸಂಯೋಜಕರು ತಕ್ಷಣ ತಂಡವನ್ನ ಪ್ರವೇಶ ದ್ವಾರದ ಬಳಿಗೆ ಕರೆತರಬೇಕು ಅನ್ನುವ ಕೋರಿಕೆ. ಶ್ರುತ ನವನೀತ್ ಬಜಾಜ್ ನೇತೃತ್ವದ ತಂಡ ಹಬೀಬ್ ಮಾಣಿ ಇವರ ನಾಯಕತ್ವದಲ್ಲಿ ಇವತ್ತು ತಂಡಗಳ ಬಹುತೇಕ ಸಿದ್ಧತೆಗಳನ್ನ ಪೂರೈಸಿಕೊಂಡು ತಳುಕು ಪಟ್ಟಿಯೂ ಕೂಡ ಸಿದ್ಧ ಆಗಿದೆ. ಪ್ರಥಮ ಪಂದ್ಯಾಟ ಎನ್ಎಂಸಿ ಸುಳ್ಯ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್. ದ್ವಿತೀಯ ಪಂದ್ಯಾಟ ಹೊಳ್ಳ ಕ್ರಾಕರ್ಸ್ ವಿರುದ್ಧವಾಗಿ ಜೂನಿಯರ್. ತೃತೀಯ ಪಂದ್ಯಾಟ ಆಳ್ವಾರ್ ವಿರುದ್ಧವಾಗಿ ವೆಂಕಟೇಶ್ವರ ಕನ್ನಡಕ. ವಿರುದ್ಧವಾಗಿ ಮಹೇಶ್ವರಿ. ತಂಡಗಳ ಮಧ್ಯೆ ಮೊದಲ 4 ತಂಡಗಳಿಗೂ ಕೂಡ ಎಚ್ಚರಿಕೆಯ ಕರೆಯನ್ನ ರವಾನಿಸಿದೆ. ಪ್ರಥಮ ಪಂದ್ಯಾಟ ಎನ್ಎಂಸಿ ಸುಳ್ಯ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್. ತಕ್ಷಣ ಪ್ರವೇಶ ದ್ವಾರಕ್ಕೆ ಬರುವಂತೆ ಕೋರಿಕೆ. ಎಲ್ಲ 10 ತಂಡದ ಮಾಲಕರು ಮತ್ತು ಕಪ್ತಾನರ ಗಮನಕ್ಕೆ ಈಗಾಗಲೇ ಲಾರ್ಡ್ಸ್ ಪ್ರತಿಯನ್ನ ಪ್ರವೇಶ ದ್ವಾರದ ಬಳಿಯಲ್ಲಿ ನೀಡಲಾಗುತ್ತೆ. ಸಂಬಂಧಪಟ್ಟ ಸಂಘಟಕರಿಂದ ಲಾರ್ಡ್ಸ್ ಪ್ರತಿಯನ್ನ ಪಡೆದುಕೊಂಡು ಎಲ್ಲ ಪಂದ್ಯಾಟಕ್ಕೆ ಕರೆಯುವ ಮುಂಚೆನೆ ಪ್ರವೇಶ ದ್ವಾರದಲ್ಲಿ ಉಪಸ್ಥಿತಿ ಇದ್ದು ಈ ಕಬಡ್ಡಿ ಪಂದ್ಯಾಟದ ಯಶಸ್ಸಿಗೆ ತಾವು ಸಹಕಾರವನ್ನ ನೀಡಬೇಕು ಅನ್ನುವ ಪ್ರಾಥಮಿಕ ಕೋರಿಕೆಯೊಂದಿಗೆ ಪುರುಷರ ವಿಭಾಗದ ಮೊದಲ ಪಂದ್ಯಾಟ ಎನ್ಎಂಸಿ ಸುಳ್ಯ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್. ಸಾನ್ನಿಧ್ಯ ನಮ್ಮ ವೀಕ್ಷಕ ವಿವರಣೆಕಾರರು ದಯವಿಟ್ಟು ನಮ್ಮನ್ನ ಸಂಪರ್ಕಿಸುವಂತೆ ಕೋರಿಕೆ.
ಪ್ರಥಮ ಪಂದ್ಯಾಟಕ್ಕಾಗಿ ಎನ್ಎಂಸಿ ಸುಳ್ಯ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್. ಕೌಂಟ್ ಡೌನ್ ಅನ್ನ ಸ್ಟಾರ್ಟ್ ಮಾಡುತ್ತೇವೆ, ಅವಕಾಶವನ್ನ ಕೊಡಬೇಡಿ. ದಯವಿಟ್ಟು 5 ನಿಮಿಷ ಕೊಟ್ಟು 15 ನಿಮಿಷ ನಮಗೆ ಹೆಚ್ಚುವರಿ ಅವಕಾಶವನ್ನ ನೀಡುತ್ತಾ ಇದ್ದೇವೆ. ದಯವಿಟ್ಟು ಪ್ರಥಮ ಪಂದ್ಯಾಟಕ್ಕಾಗಿ ಎನ್ಎಂಸಿ ಸುಳ್ಯ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್. ತಮಗಿದು ಅಂತಿಮ ಕರೆ, ತಕ್ಷಣ ರಿಪೋರ್ಟ್ ಮಾಡಿಕೊಡಿ. ಆದರಣೀಯರೇ, ಪ್ರಥಮ ಪಂದ್ಯಾಟದ ತಂಡಗಳಾಗಿರುವ ಎನ್ಎಂಸಿ ಸುಳ್ಯ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ತಕ್ಷಣ ರಿಪೋರ್ಟ್ ಮಾಡಿಕೊಳ್ಳಿ. ಈಗಾಗಲೇ 5 ನಿಮಿಷವನ್ನ ಸೂಚಿಸಿದ್ದೆವು, 15 ನಿಮಿಷ ಹೆಚ್ಚುವರಿ ನೀಡಿದ್ದೇವೆ. ದಯವಿಟ್ಟು ತಮಗಿದು ಅಂತಿಮ ಕರೆ, ಎನ್ಎಂಸಿ ಸುಳ್ಯ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್. Yes. Hello. Music. ಎಸ್ ವೀಕ್ಷಕರೇ, ಅಹರ್ನಿಶಿ ಕಬಡ್ಡಿ ಪಂದ್ಯಾಕೂಟ ಈಗಾಗಲೇ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ನಡೆಯುತ್ತಿರತಕ್ಕಂಥ ಈ ಒಂದು ಅದ್ದೂರಿಯಾಗಿರತಕ್ಕಂಥ ಕಬಡ್ಡಿ ಪಂದ್ಯಾಕೂಟದ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಕೂಟಕ್ಕೆ ಈಗಾಗಲೇ ಕರೆಯನ್ನ ರವಾನಿಸಿದ್ದಾರೆ. ತಕ್ಷಣ ತಂಡಗಳು ತಮ್ಮ ಇರುವಿಕೆಯನ್ನ ಸೂಚಿಸಿಕೊಳ್ಬೇಕಾಗಿದೆ. ಅದೇ ರೀತಿ ತಂಡಗಳು ನೇರವಾಗಿ ಕಬಡ್ಡಿ ಅಂಕಣಕ್ಕೆ ಬರಬೇಕಾಗಿದೆ. ಎಸ್, ಪಂದ್ಯಾಕೂಟದ ಪ್ರಥಮ ಮುಖಾಮುಖಿ ಪ್ರಥಮ ಸ್ಪರ್ಧೆಗೆ ಅಂತಿಮ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಎನ್ಎಂಸಿ ಸುಳ್ಯ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್. ತಕ್ಷಣ ತಮ್ಮ ತಂಡಗಳು ನೇರವಾಗಿ ಪ್ರವೇಶ ದ್ವಾರದ ಬಳಿ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎನ್ಎಂಸಿ ಸುಳ್ಯ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್, ತಕ್ಷಣ ಬನ್ನಿ. ಎಸ್ ವೀಕ್ಷಕರೇ, ಕುತೂಹಲಕಾರಿಯಾಗಿ ನೀವುಗಳು ಕಬಡ್ಡಿ ಪಂದ್ಯಾಟದ ವೀಕ್ಷಣೆಗೆ ಆಗಮಿಸಿದ್ದೀರಿ. ಇದೀಗ ತಂಡಗಳು ನಿಮಿಷಗಳ ಒಳಗಾಗಿ ಏಕಕಾಲದಲ್ಲಿ ಎರಡೂ ತಂಡಗಳು ಕೂಡ ಅಂಕಣದಲ್ಲಿ ಇರಬೇಕಾಗಿದೆ. ಈಗಾಗಲೇ ಅಂತಿಮ ಕರೆಯನ್ನು ಕೂಡ ರವಾನಿಸಿಯಾಗಿದೆ.
ತಂಡಗಳು ಇನ್ನೂ ಕೂಡ ಪ್ರವೇಶ ದ್ವಾರದ ಬಳಿ ರಿಪೋರ್ಟ್ ಮಾಡಿಕೊಂಡಿಲ್ಲ. ತಂಡಗಳು ಬರಬೇಕಾಗಿದೆ. ಪ್ರಥಮ ತಂಡ ಎನ್ಎಂಸಿ ಸುಳ್ಯ. ಎನ್ಎಂಸಿ ಸುಳ್ಯ ತಂಡ ಪ್ರವೇಶ ದ್ವಾರಕ್ಕೆ ಬನ್ನಿ. ಟೀಮ್ ಮ್ಯಾನೇಜರ್ ಗಮನಕ್ಕೆ ತಕ್ಷಣ ತಮ್ಮ ತಂಡವನ್ನ ಪ್ರವೇಶ ದ್ವಾರಕ್ಕೆ ಕರೆತನ್ನಿ. ಅದೇ ರೀತಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್, ಬನಾರಿ ಸ್ಪೋರ್ಟ್ಸ್ ಕ್ಲಬ್ ತಂಡ ತಾವುಗಳು ಕೂಡ ತಕ್ಷಣ ಪ್ರವೇಶ ದ್ವಾರದಲ್ಲಿ ಇರಬೇಕಾಗಿದೆ. ಇದು ಅಂತಿಮ ಕರೆ. ದಯಮಾಡಿ ತಂಡಗಳು ಕ್ಲಬ್ದ ಸಮಯದಲ್ಲಿ ನಮ್ಮ ಕರೆಯನ್ನು ಸ್ಪಂದಿಸಿ ತಾವುಗಳು ನೇರವಾಗಿ ಅಂಗಣದತ್ತ ಬರುವುದಾಗಿದೆ. ಟೀಮ್ ಮ್ಯಾನೇಜರ್ ಎನ್ಎಂಸಿ ಸುಳ್ಯ ಎಲ್ಲಿದ್ದೀರಿ? ಬನ್ನಿ, ತಂಡ ಬರಲಿ. NMC Sulya, this is the last call. NMC Sulya, NMC Sulya versus Banari Sports Club. ಪುತ್ತೂರಿನ ಇತಿಹಾಸದಲ್ಲಿ ಎಂದೆಂದೂ ಮರೆಯಲಾಗದಂತಹ ಒಂದು ಅವಿಸ್ಮರಣೀಯವಾಗಿರತಕ್ಕಂತಹ ಅದ್ದೂರಿಯಾಗಿರತಕ್ಕಂತಹ ಪಂದ್ಯಾಕೂಟದಲ್ಲಿ ನಾವಿದ್ದೇವೆ. ಪಂದ್ಯಾಕೂಟಕ್ಕೆ ಸಾಕ್ಷಿಯಾಗಿದ್ದೇವೆ. ಕಿಲ್ಲೆ ಮೈದಾನದಲ್ಲಿ ನಡೆಯುತ್ತಿರತಕ್ಕಂತಹ ಅಹರ್ನಿಶಿ ಕಬಡ್ಡಿ ಪಂದ್ಯಾವಳಿ ಇದೀಗ ಆರಂಭಗೊಳ್ಳಲಿಕ್ಕಿದೆ. ಮುಕ್ತ ವಿಭಾಗದ ಪ್ರಥಮ ಸ್ಪರ್ಧೆಗೆ ಅಂತಿಮ ಕರೆಯನ್ನು ಅದಾಗಲೇ ನೀಡಿದ್ದೇವೆ. ತಂಡಗಳು ಇನ್ನೂ ಬಂದಿಲ್ಲ. ಎನ್ಎಂಸಿ ಸುಳ್ಯ, ಎನ್ಎಂಸಿ ಸುಳ್ಯ, ಬನಾರಿ ಸ್ಪೋರ್ಟ್ಸ್ ಕ್ಲಬ್ ಎಲ್ಲಿದ್ದೀರಿ? ಬನಾರಿ ಸ್ಪೋರ್ಟ್ಸ್ ಕ್ಲಬ್ ತಂಡ ಬನ್ನಿ. ನೋಡಿ, ಅಲ್ಲಿ ಪಿಕ್ಚರ್ಸ್ ಆಗಿ ಬಹಳಷ್ಟು ಸಮಯ ಆಗಿದೆ. ಮುಖಾಮುಖಿ ಚೀಟಿಯನ್ನು ಎತ್ತಿ ಅದಾಗಲೇ ಸಮಯ ಬಹಳ ಆಗಿದೆ. ಇನ್ನೂ ಕೂಡ ತಂಡಗಳು ತಮ್ಮ ಇರುವಿಕೆಯನ್ನು ಸೂಚಿಸಿಕೊಂಡಿಲ್ಲ. ದಯಮಾಡಿ ತಂಡಗಳು ತಕ್ಷಣ ಬರಬೇಕಾಗಿದೆ. ಅಲ್ಲಿ ಎನ್ಎಂಸಿ ಸುಳ್ಯ, ಬನಾರಿ ಸ್ಪೋರ್ಟ್ಸ್ ಕ್ಲಬ್ ತಂಡ ಬರಲಿ. ನೋಡಿ, ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಕೂಟದ ತಂಡಗಳು ಸಮಯಕ್ಕೆ ಸರಿಯಾಗಿ ತಂಡಗಳು ಪ್ರವೇಶ ದ್ವಾರದಲ್ಲಿ ಇರಬೇಕಾಗಿದೆ. ನೋಡಿ, ನಿಮ್ಮ ತಂಡಗಳ ಆಗಮನಕ್ಕೆ ಇಲ್ಲಿ ಬಹಳಷ್ಟು ಪ್ರೇಕ್ಷಕ ಬಂಧುಗಳು, ಬಹಳ ದೂರದಿಂದ ಕಬಡ್ಡಿಯನ್ನು ವೀಕ್ಷಣೆ ಮಾಡಲು ಬಂದಿರುವಂತಹ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ. ಜೊತೆಗೆ ತೀರ್ಪುಗಾರರು ಕೂಡ, ನಿರ್ಣಾಯಕರು ಕೂಡ ಕಬಡ್ಡಿ ಪಂದ್ಯಾಟವನ್ನ ಆರಂಭಿಸಲು ಕಾಯ್ತಾ ಇದ್ದಾರೆ. ತಂಡಗಳು ಇನ್ನೂ ಬಂದಿಲ್ಲ. ಎನ್ಎಂಸಿ ಸುಳ್ಯ, ದಿಸ್ ಇಸ್ ದ ಲಾಸ್ಟ್ ಕಾಲ್. ಅಂಡ್ ಆಲ್ಸೋ ಬನಾರಿ ಸ್ಪೋರ್ಟ್ಸ್ ಕ್ಲಬ್, ಬನಾರಿ ಸ್ಪೋರ್ಟ್ಸ್ ಕ್ಲಬ್, ಅದೇ ರೀತಿ ಎನ್ಎಂಸಿ ಸುಳ್ಯ. ಬನ್ನಿ, ತಂಡ ಬರಲಿ. ನೋಡಿ, ಅಲ್ಲಿ ಎನ್ಎಂಸಿ ಸುಳ್ಯ. ಏನಣ್ಣ ನಿಮ್ಮ ರಿಪೋರ್ಟ್ ತಕ್ಷಣ ಮಾಡಬೇಕಿಲ್ಲಿ. ತಂಡ ಇದೆಯಾ? ಎನ್ಎಂಸಿ ಸುಳ್ಯ, ಎನ್ಎಂಸಿ ಸುಳ್ಯ, ಎನ್ಎಂಸಿ ಸುಳ್ಯ, ಬನಾರಿ ಸ್ಪೋರ್ಟ್ಸ್ ಕ್ಲಬ್. ನೋಡಿ, ತಂಡದವರು ದಯಮಾಡಿ ಮುಕ್ತ ವಿಭಾಗದ ಕಬಡ್ಡಿ ಕೂಟದಲ್ಲಿ ಭಾಗವಹಿಸುವ ಎಲ್ಲ ತಂಡಗಳು ದಯಮಾಡಿ ನಿಮ್ಮ ರಿಪೋರ್ಟ್ ಅನ್ನು ನೀವುಗಳು ಮಾಡಿಕೊಳ್ಬೇಕಾಗಿದೆ. ತಂಡ ಇದೆಯಾ ಇಲ್ವಾ ಅನ್ನುವಂತ ಸೂಚನೆಯನ್ನು ನೀವುಗಳು ನಮಗೆ ತಿಳಿಸಬೇಕಾಗಿದೆ. ಎನ್ಎಂಸಿ ಸುಳ್ಯ, ಕೌಂಟ್ ಡೌನ್ ಬಿಗಿನ್. ಅದೇ ರೀತಿ
ದ್ವಿತೀಯ ಸ್ಪರ್ಧೆಗೆ ಕರೆಯನ್ನು ರವಾನಿಸ್ತಾ ಇದ್ದೇವೆ. ತಾವುಗಳು ಪ್ರವೇಶ ದ್ವಾರದಲ್ಲಿ ಬರಬೇಕಾಗಿದೆ. ನೋಡಿ, ದ್ವಿತೀಯ ಸ್ಪರ್ಧೆಗೆ ಅಣ್ಣ NMC ಸುಳ್ಯ ಏನಣ್ಣ ತಂಡ ಇಲ್ವಾ ನಿಮ್ದು? NMC ಸುಳ್ಯ, ಬನಾರಿ ಸ್ಪೋರ್ಟ್ಸ್ ಕ್ಲಬ್. ನೋಡಿ, ಯಾವುದೇ ಕಾರಣಕ್ಕೂ ತಂಡವನ್ನು ಕಾಯುವ ಹಾಗಿಲ್ಲ, ದಯಮಾಡಿ ಗಮನಿಸಿಕೊಳ್ಬೇಕಾಗಿದೆ. ಕರೆಗೆ ಸ್ಪಂದಿಸಿ ನೇರವಾಗಿ ತಂಡಗಳು ಪ್ರವೇಶ ದ್ವಾರದಲ್ಲಿ ಇರಬೇಕಾಗಿದೆ. ಅದೇ ರೀತಿ ದ್ವಿತೀಯ ಸ್ಪರ್ಧೆಗೆ ಕರೆಯನ್ನು ನೀಡ್ತಾ ಇದ್ದೇವೆ. ಈ ಪಂದ್ಯಾಕೂಟದ ದ್ವಿತೀಯ ಸ್ಪರ್ಧೆ ಹೊಳ್ಳ ಕ್ರಾಕರ್ಸ್ ವರ್ಸಸ್ SDM ಉಜ್ರೆ ಜೂನಿಯರ್ಸ್. SDM ಉಜ್ರೆ ಜೂನಿಯರ್ಸ್ ವರ್ಸಸ್ ಹೊಳ್ಳ ಕ್ರಾಕರ್ಸ್. ದಯವಿಟ್ಟು ದ್ವಿತೀಯ ಸ್ಪರ್ಧೆಗೆ ತಾವುಗಳು ಸಿದ್ಧರಿರಬೇಕಾಗಿದೆ. ಶ್ರೀಮತಿ ಶಿಲ್ಪಾ ಮರಿಯಾ ಡಿಸೋಜ ಇವರು ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಕಬಡ್ಡಿ ಆಟಗಾರ್ತಿಯರು ಇವರಿಗೆ ನನ್ನ ಸಂಘಟಕರ ಪರವಾಗಿ ಹಾಗೂ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದೇನೆ. ಆದರಣೀಯರೇ, ಪುತ್ತೂರು ಪ್ರೋ ಕಬಡ್ಡಿ ಪಂದ್ಯಾಟಕ್ಕೆ ನಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿರುವ ಸನ್ಮಾನ್ಯ ಭಾಸ್ಕರ ಕೋಡಿಂಬಾಳ, ಮಾಜಿ ಅಧ್ಯಕ್ಷರು, ಪುತ್ತೂರು ತಾಲೂಕು ಲಾಯರ್ಸ್ ಅಸೋಸಿಯೇಷನ್ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಭಾಸ್ಕರ ಕೋಡಿಂಬಾಳ ಇವರನ್ನ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಎಸ್ ವೀಕ್ಷಕರು, ಇದೀಗ ಬರಲಿಕ್ಕಿದೆ ಪ್ರಥಮ ತಂಡ. ಮತ್ತೋರ್ವ ನ್ಯಾಯವಾದಿಗಳಾಗಿರುವ ಶ್ರೀಯುತ ವಿವೇಕ್ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸರ್, ತಮ್ಮನ್ನ ಕೂಡ ಅತ್ಯಂತ ಆತ್ಮೀಯವಾಗಿ ಈ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ದಯಾನಂದ ಕೋರ್ಮಂಡ ರಾಜ್ಯ ಪ್ರಶಸ್ತಿ ವಿಜೇತ ನಿವೃತ್ತ ಶಾಲು ಹಾಕಿ ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಎಸ್ ವೀಕ್ಷಕರ, ಇದೀಗ ತಂಡ ಬರ್ತಾ ಇದೆ. ಈ ಕೂಟದ ಮುಕ್ತ ವಿಭಾಗದ ಕಬಡ್ಡಿ ಹಣಾಹಣಿಯ ಪ್ರಥಮ ಸ್ಪರ್ಧೆಗೆ ತಂಡಗಳು ಬರ್ತಾ ಇದೆ. ಪ್ರಥಮ ತಂಡವನ್ನ ಒಳಾಂಗಣಕ್ಕೆ ಬರಮಾಡಿಕೊಳ್ಳಿಕ್ಕಿದ್ದೇವೆ. ಇದೀಗ ಬರ್ತಾ ಇದೆ ಪ್ರಥಮ ತಂಡ ಬನ್ನಾರಿ ಸ್ಪೋರ್ಟ್ಸ್ ಕ್ಲಬ್ ತಂಡ. ಇದೀಗ ಒಳ ಬರಲಿಕ್ಕಿದೆ. ಎಸ್, ಬನ್ನಾರಿ ಸ್ಪೋರ್ಟ್ಸ್ ಕ್ಲಬ್ ತಂಡ ಇದೀಗ ಒಳ ಬರ್ತಾ ಇದೆ ಕೂಟದ ಪ್ರಥಮ ಸ್ಪರ್ಧೆಗೆ. ಎಸ್, ಈಗಾಗಲೇ ಪ್ರಥಮ ತಂಡ ಒಳ ಬಂದಿದೆ. ಬನಾರಿ ಸ್ಪೋರ್ಟ್ಸ್ ಕ್ಲಬ್ ತಂಡ ಬಂದಿದೆ. NMC ಸುಳ್ಯ, ಹಲೋ ನೋಡಿ, ಮೊದಲ ಪಂದ್ಯಾಟದ ತೀರ್ಪುಗಾರರು ಈ ರೀತಿದ್ದಾರೆ. ರೆಫ್ರಿಯಾಗಿ ರಾಧಾಕೃಷ್ಣ ಪುತ್ತೂರ್, ಅಂಪೈರ್ಸ್ ಆಗಿ ಕೃಷ್ಣಾನಂದರಾವ್, ರವಿಕುಮಾರ್, ಸ್ಕೋರರ್ ಆಗಿ ಸಿದ್ದಿಕ್, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಸತ್ಯನಾರಾಯಣ ಹಾಗೂ ಸುಬ್ರಹ್ಮಣ್ಯ, ಥರ್ಡ್ ರೈಡ್ ರೆಕಾರ್ಡರ್ ಆಗಿ ರಾಜೇಶ್.
ಯುವ ಮುಖಂಡರಾಗಿರುವ ಶ್ರೀಯುತ ಪ್ರಹ್ಲಾದ್ ಉಪ್ಪಿನಂಗಡಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ತಮ್ಮ ಉಪಸ್ಥಿತಿಯನ್ನ ಗೌರವಿಸಿದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಶ್ರೀಯುತ ಕೃಷ್ಣ ಪ್ರಸಾದ್ ಆಳ್ವ ಮಾಜಿ ಕೆಡಿಪಿ ಸದಸ್ಯರು ಶಾಲು ಹಾಕಿ ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಅಭಿಯಂತರರಾಗಿರುವ ಶ್ರೀಯುತ ಶಬೀರ್ ಅವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ತಮ್ಮನ್ನ ಕೂಡ ಅತ್ಯಂತ ಆತ್ಮೀಯವಾಗಿ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಶಾಲು ಹಾಕಿ ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ ಶ್ರೀಯುತ ಕೃಷ್ಣ ಪ್ರಸಾದ್ ಆಳ್ವ ಮಾಜಿ ಕೆಡಿಪಿ ಸದಸ್ಯರು ಪುತ್ತೂರು ತಾಲೂಕು ಪಂಚಾಯತ್ ಇವರಲ್ಲಿ. ಆದರೆ ಪುತ್ತೂರು ಪ್ರೊ ಕಬಡ್ಡಿ ಪಂದ್ಯಾಟಕ್ಕೆ ನಮ್ಮ ಜೊತೆ ಶ್ರೀಯುತ ಶಶಿಕುಮಾರ್ ರೈ ಬಾಲಿವುಡ್ ಮಾನ್ಯ ನಿರ್ದೇಶಕರು, ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು. ಅದೇ ರೀತಿ ಶ್ರೀಯುತ ಸಾಜಾ ರಾಧಾಕೃಷ್ಣ ಆಳ್ವ ಭಾರತೀಯ ಜನತಾ ಪಾರ್ಟಿ ಪುತ್ತೂರು ತಾಲೂಕಿನ ಗ್ರಾಮಾಂತರ ಮಂಡಲದ ಅಧ್ಯಕ್ಷರು. ಇವರನ್ನ ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಶ್ರೀಯುತ ಕೃಷ್ಣ ಪ್ರಸಾದ್ ಭಂಡಾರಿ ಅವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಶ್ರೀಯುತ ದಯಾನಂದ ರೈ ಕೋರಮಂಡ ಪ್ರಧಾನ ಕಾರ್ಯದರ್ಶಿಗಳು, ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಶಾಲು ಹಾಗೂ ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಎನ್ನುವ ಕೋರಿಕೆ. ಅದೇ ರೀತಿ ಶ್ರೀಯುತ ಸುಧಾಕರ್ ರೈ ಶ್ರೀಯುತ ಸುಧಾಕರ್ ರೈ ಪಾಣಾಜೆ ಅಧ್ಯಕ್ಷರು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಗ್ರೇಡ್ 2 ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಅದೇ ರೀತಿ ಶ್ರೀಯುತ ಸತೀಶ್ ಕೈಕಾರ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಅಬ್ಬಾಸ್ ಮುರ ನಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದಾರೆ. ಸರ್, ತಮ್ಮನ್ನ ಕೂಡ ಅತ್ಯಂತ ಆತ್ಮೀಯವಾಗಿ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸಿದ ಇವರಿಗೆ ಶಾಲು ಹಾಕಿ ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ನೋಡಿ, ಅಲ್ಲಿ ದ್ವಿತೀಯ ಸ್ಪರ್ಧೆಗೆ ಹೊಳ್ಳ ಕ್ರ್ಯಾಕರ್ಸ್ ತಂಡ ಇದೆಯಾ? ಹೊಳ್ಳ ಕ್ರ್ಯಾಕರ್ಸ್ ತಂಡ ರೆಡಿ ಉಳ್ಳಾರಾ? ಹೊಳ್ಳ ಕ್ರ್ಯಾಕರ್ಸ್ ಟೀಮ್ ಮ್ಯಾನೇಜರ್ ಟೀಮ್ ಇದ್ರೆ ದಯವಿಟ್ಟು ಆದಷ್ಟು ಬೇಗ ತಂಡಗಳು ಪ್ರವೇಶ ದ್ವಾರಕ್ಕೆ ಬನ್ನಿ. ಓಕೆ.
ಟೀಮ್ ಕ್ಯಾಪ್ಟನ್ ನೋಡಿ, ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಕೂಟದಲ್ಲಿ ಭಾಗವಹಿಸುವಂತ ಎಲ್ಲ ತಂಡದ ನಾಯಕರ ಗಮನಕ್ಕೆ, ಎಲ್ಲ ತಂಡದ ನಾಯಕರುಗಳು ತಕ್ಷಣ ಕಬಡ್ಡಿ ಅಂಕಣದ ಈ ಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆಳ್ವಾಸ್ ಮೂಡುಬಿದ್ರೆ ಕ್ಯಾಪ್ಟನ್ ಬನ್ನಿ. ಆಳ್ವಾಸ್ ಮೂಡುಬಿದ್ರೆ. ಎರಡನೇ ತಂಡ ವಿಘ್ನೇಶ್ವರ ಕಲ್ಲಡ್ಕ ಕ್ಯಾಪ್ಟನ್ಸ್ ಬನ್ನಿ. ಅದೇ ರೀತಿ NMC ಸುಳ್ಯ ಕ್ಯಾಪ್ಟನ್ ಬನ್ನಿ. ಅದೇ ರೀತಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್, ಬ್ಯಾಂಕ್ ಆಫ್ ಬರೋಡಾ, ಅದೇ ರೀತಿ ಕಲ್ಲೆಗ ಟೈಗರ್ಸ್, ಉಮಾ ಮಹೇಶ್ವರಿ, ಹೊಳ್ಳ ಕ್ರಾಕರ್ಸ್, SDM ಉಜಿರೆ ಜೂನಿಯರ್ಸ್, ವರುಣ್ ಟ್ರಾವೆಲ್ಸ್. ಇದಿಷ್ಟು ತಂಡದ ನಾಯಕರುಗಳು ತಕ್ಷಣ ಮ್ಯಾಟ್ ಅಂಕಣದ ಈ ಭಾಗಕ್ಕೆ ಬರಬೇಕಾಗಿ ವಿನಂತಿ. ಕಬಡ್ಡಿ ಪಂದ್ಯಾಟದಲ್ಲಿ ಶ್ರೀಯುತ ಫಾರೂಕ್ ರೆಂಜ ಕ್ಲಾಸಿಕ್ ರೆಂಜದ ಅಧ್ಯಕ್ಷರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಶ್ರೀಯುತ ರಾಧಾಕೃಷ್ಣ ರೈ ಪಟ್ಟೆ, ಉಪಾಧ್ಯಕ್ಷರು, ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಪುತ್ತೂರು ತಾಲೂಕು, ಇವರು ಶಾಲು ಹಾಕಿ ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಅದೇ ರೀತಿ ಶ್ರೀಯುತ ಪ್ರಮೋದ್ ರೈ ಸಾಫ್ಟ್ವೇರ್ ಇಂಜಿನಿಯರ್ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ತಮ್ಮನ್ನ ಕೂಡ ಅತ್ಯಂತ ಗೌರವದಿಂದ ಈ ಕಬಡ್ಡಿ ಪಂದ್ಯಾಟ ಅದೇ ರೀತಿ ಮಾನ್ಯ ಪ್ರೀತಮ್ ರೈ, ಪ್ರೀತಮ್ ಕ್ಯಾಟ್ರೇಟ್ಸ್ ಬೆಳ್ಳಾರೆ, ಇವರು ತಕ್ಷಣ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪ್ರೀತಮ್ ರೈ ಎಲ್ಲಿದ್ದರೂ ತಕ್ಷಣ ವೇದಿಕೆ ಈ ಭಾಗಕ್ಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ವಿಘ್ನೇಶ್ವರ ಕಲ್ಲಡ್ಕ ಕ್ಯಾಪ್ಟನ್ ಬನ್ನಿ. ಕ್ಯಾಪ್ಟನ್ ಬನ್ನಿ. ಕಲ್ಲೆಗ ಟೈಗರ್ಸ್ ತಂಡದ ನಾಯಕ ಎಲ್ಲಿದ್ದೀರಿ? ಕಲ್ಲೆಗ ಟೈಗರ್ಸ್ ಕ್ಯಾಪ್ಟನ್ ಬಲಣ್ಣ. ಎಸ್, ಕಲ್ಲೆಗ ಟೈಗರ್ಸ್ ಇದ್ದಾರೆ. ನೆಕ್ಸ್ಟ್ ಉಮಾ ಮಹೇಶ್ವರಿ ಓಲರಣ್ಣ. ಉಮಾ ಮಹೇಶ್ವರಿ ಕ್ಯಾಪ್ಟನ್ ಬಲೆ. ಹೊಳ್ಳ ಕ್ರಾಕರ್ಸ್, SDM ಉಜಿರೆ ಜೂನಿಯರ್ಸ್, ಎಸ್, ಬ್ಯಾಂಕ್ ಆಫ್ ಬರೋಡಾ, ಎಸ್, ಓಕೆ. ವಿಘ್ನೇಶ್ವರ ಕಲ್ಲಡ್ಕ, ವಿಘ್ನೇಶ್ವರ ಕಲ್ಲಡ್ಕ ಅಣ್ಣ. ವಿಘ್ನೇಶ್ವರ ಕಲ್ಲಡ್ಕ ಕ್ಯಾಪ್ಟನ್ ಏರಣ್ಣ ಬಲೆ, ಹೊರಬಲೆ, ಪ್ರವೇಶದವರೆಗೆ ಬಲೆ. ಉಮಾ ಮಹೇಶ್ವರಿ, ಎಸ್. ಆಳ್ವಾಸ್ ಮೂಡುಬಿದ್ರೆ, ಆಳ್ವಾಸ್ ಮೂಡುಬಿದ್ರೆ ಕ್ಯಾಪ್ಟನ್ ಬಲಣ್ಣ. ಕ್ಯಾಪ್ಟನ್ ಪೂರ ಬತ್ತಾರ?
ತೀರ್ಪುಗಾರರು ಮಾನ್ಯ ಕೃಷ್ಣಾನಂದರ್ ಸರ್. ವಿಜಿತ್ ತೀರ್ಪುಗಾರರು ವಿಜಿತ್ ರವರು ದಯವಿಟ್ಟು ವೇದಿಕೆಗೆ ಬನ್ನಿ. ತೀರ್ಪುಗಾರೊಂದು ವಿಜಿತ್ ರವರು ವೇದಿಕೆಗೆ ಬನ್ನಿ. ಅದೇ ರೀತಿ ಆಸಿಫ್ ರವರು ತೀರ್ಪುಗಾರರು ಮಾನ್ಯ ಆಸಿಫ್ ರವರು ದಯವಿಟ್ಟು ವೇದಿಕೆಗೆ ಬನ್ನಿ. ಆಸಿಫ್ ವೇದಿಕೆ ಬನ್ನಿ. ಎಸ್ ವೀಕ್ಷಕರೇ, ಕೆಲವೇ ನಿಮಿಷಗಳು ಮಾತ್ರ ಬಾಕಿ ಇದೆ. ಆ ಬಳಿಕ ಕಬಡ್ಡಿ ಪಂದ್ಯಾಟ ಆರಂಭಗೊಳ್ಳಲಿಕ್ಕಿದೆ. ಕೆಲವೇ ನಿಮಿಷಗಳು ಮಾತ್ರ ಬಾಕಿ ಉಳಿದಿದೆ. ಪ್ರೇಕ್ಷಕರೇ, ನೀವು ಯಾರು ಕೂಡ ನಿರಾಶರಾಗಬೇಡಿ. ಅದ್ದೂರಿಯಾಗಿರತಕ್ಕಂಥ ಈ ಒಂದು ಕಬಡ್ಡಿ ಪಂದ್ಯಾಕೂಟದಲ್ಲಿ ಶ್ರೀಯುತ ಎಂ.ಆರ್. ಜಯಕುಮಾರ್ ಉದ್ಯಮಿಗಳು ಪುತ್ತೂರು ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಆಗಮಿಸಿದ್ದಾರೆ. ಸರ್, ನಿಮಗೆ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಹಾಗೂ ನಮ್ಮ ಅಮೆಚೂರು ಕಬಡ್ಡಿ ಶಿಕ್ಷಣ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದೇವೆ. ತಂಡಗಳು ಆಗಮಿಸಿವೆ. ಕೆಲವೇ ನಿಮಿಷಗಳಲ್ಲಿ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಕೂಟ ಆರಂಭಗೊಳ್ಳಲಿಕ್ಕಿದೆ. ಇದೀಗ
ದರೀಶ್ ಒಳ್ಳ ಒಮ್ಮೆ ಸ್ಟೇಜ್ಗೆ ದರೀಶ್. ಅದೇ ರೀತಿ SDM ಉಜಿರೆ ಕ್ಯಾಪ್ಟನ್, SDM ಉಜಿರೆಯ ಕ್ಯಾಪ್ಟನ್. ಮಳೆಯನ್ನ ಲೆಕ್ಕಿಸದೆ ಇವತ್ತಿನ ಕಬಡ್ಡಿ ಪಂದ್ಯಾಕೂಟಕ್ಕೆ ಪ್ರೇಕ್ಷಕರು ಬಹಳಷ್ಟು ಸಂಖ್ಯೆಯಲ್ಲಿ ಕಿಲ್ಲ ಮೈದಾನದಲ್ಲಿ ಪಂದ್ಯಾಕೂಟದ ವೀಕ್ಷಣೆಯಲ್ಲಿ ಇದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಇನ್ನೇನು ನಿಮಿಷಗಳ ಅಂತರದಲ್ಲಿ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಕೂಟದ ಪ್ರಥಮ ಸ್ಪರ್ಧೆ ಆರಂಭಗೊಳ್ಳಲಿಕ್ಕಿದೆ. ತಂಡಗಳು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ವೀಕ್ಷಕರೇ, ನೀವ್ಯಾರು ಕೂಡ ನಿರಾಶರಾಗಬೇಡಿ. ನಿರಂತರವಾಗಿ ಪಂದ್ಯಾಕೂಟ ನಡೀಲಿಕ್ಕಿದೆ. ಅಹರ್ನಿಶಿ ಕಬಡ್ಡಿ ಪಂದ್ಯಾಕೂಟದ ಮೊದಲ ಸ್ಪರ್ಧೆಗೆ ಇನ್ನೇನು ನಿಮಿಷಗಳಲ್ಲಿ ಕರೆಯನ್ನು ರವಾನಿಸುತ್ತಿದ್ದೇವೆ. ಮತ್ತೊಂದೆಡೆ ವರುಣನ ಆಗಮನ ಆಗ್ತಾ ಇದೆ, ಮಳೆ ಬರ್ತಾ ಇದೆ. ಮ್ಯಾಟ್ ಅಂಕಣದಲ್ಲಿ ಆಡಲು ಆಟಗಾರರು ಬಹಳಷ್ಟು ಹುಮ್ಮಸ್ಸಿನಲ್ಲಿ ಕಾಯ್ತಾ ಇದ್ದಾರೆ. ಇನ್ನೊಂದೆಡೆ ಅದಕ್ಕಿಂತ ಮಿಗಿಲಾಗಿ ಪ್ರೇಕ್ಷಕ ವರ್ಗಗಳು ಬೆಳಗ್ಗೆಯಿಂದ ಕಾತುರದಿಂದ ಕಬಡ್ಡಿಯನ್ನು ವೀಕ್ಷಣೆ ಮಾಡಲು ಕಾಯ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಕೂಡ ಕಬಡ್ಡಿಯ ಸಂಪೂರ್ಣವಾಗಿರತಕ್ಕಂತಹ ರಸದ ಔತಣವನ್ನ ಇವತ್ತು ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಪ್ರೋ ಕಬಡ್ಡಿಯಲ್ಲಿ ಮಿಂಚಿನ ಸಂಚಲನವನ್ನ ಮೂಡಿಸಿದಂತಹ ಕಬಡ್ಡಿ ತಾರೆಯರು ಇವತ್ತು ನಮ್ಮ ಪುತ್ತೂರಿಗೆ ಆಗಮಿಸಿದ್ದಾರೆ. ಪ್ರಶಾಂತ್ ರೈ ಆಗಿರಬಹುದು, ಸುಕೇಶ್ ಹೆಗ್ಡೆ ಅವರು, ರೋಹಿತ್ ಮಾರ್ಲಾ, ರತನ್ ಗೌಡ ಇವರುಗಳನ್ನ ಒಳಗೊಂಡಂತಹ ಬಹಳಷ್ಟು ಕಬಡ್ಡಿ ಆಟಗಾರರು ಇಂದು ನಮ್ಮೂರಿಗೆ ಆಗಮಿಸಿದ್ದಾರೆ. ಪುತ್ತೂರಿನ ಈ ಮಣ್ಣಿನಲ್ಲಿ ಕಿಲ್ಲೆ ಮೈದಾನಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಅಂಕಣವನ್ನ ಆಗಮಿಸಲಿಕ್ಕಿದ್ದಾರೆ. ಅವರದ್ದೇ ಕ್ರೀಡಾಂಗಣವಾಗಿದೆ. ಅವರ ತಾಯ್ನಾಡಿನಲ್ಲಿ ಆಡಿದಂತ ಆಟಗಳನ್ನ ಮತ್ತೆ ಮೆಲುಕನ್ನ ಮಾಡಲಿಕ್ಕಿದ್ದಾರೆ. ಹಾಗಾಗಿ ಎಲ್ಲ ಕಬಡ್ಡಿ ವೀಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಇದೀಗ ಕೆಲವೇ ನಿಮಿಷಗಳು ಮಾತ್ರ ಬಾಕಿ ಉಳಿದಿದೆ.
SDM ಉಜಿರೆ ವಿರುದ್ಧವಾಗಿ ಹೊಳ್ಳ ಕ್ರಾಕರ್ಸ್ ತಕ್ಷಣ ಅಂಕಣವನ್ನು ಇಳಿಬೇಕು. SDM ಉಜಿರೆ ಹೊಳ್ಳ ಕ್ರಾಕರ್ಸ್ ಪ್ರಥಮ ಸ್ಪರ್ಧೆ. SDM ಉಜಿರೆ ಹೊಳ್ಳ ಕ್ರಾಕರ್ಸ್ ಫಸ್ಟ್ ಮ್ಯಾಚ್. Yes, okay, thank you sir. ಹೊಳ್ಳ ಕ್ರಾಕರ್ಸ್ versus SDM ಉಜಿರೆ. This is the first match. ದಯವಿಟ್ಟು ಎರಡೂ ತಂಡಗಳು ತಕ್ಷಣ ಪ್ರವೇಶ ದ್ವಾರಕ್ಕೆ ಬನ್ನಿ. ಹೊಳ್ಳ ಕ್ರಾಕರ್ಸ್ ವರ್ಸಸ್ SDM ಉಜಿರೆ. ಸೊ ತೀರ್ಪುಗಾರರ ಗಮನಕ್ಕೆ ಫಸ್ಟ್ ಒಂದು ಮ್ಯಾಚ್ ನಾಕ್ಔಟ್. ಫಸ್ಟ್ ಗೆದ್ದವರು ಲೀಗ್ ಆಯ್ಕೆ ಆಗ್ತಾರೆ. ಆ ಬಳಿಕ 8 ತಂಡಗಳ 12 ಪಂದ್ಯಾಟಗಳ ಲೀಗ್ ಹಂತದ ಪಂದ್ಯಾಟ ನಡೆಯುತ್ತದೆ. ಫಸ್ಟ್ ಮ್ಯಾಚ್ ನಾಕ್ಔಟ್. ಅದರಲ್ಲಿ ಗೆದ್ದವರು ಲೀಗ್ ಹಂತಕ್ಕೆ ಆಯ್ಕೆ ಆಗ್ತಾರೆ. ಸೋತವರು ಹೊರಗಡೆ. ಎಸ್, ಓಕೆ. ಫಸ್ಟ್ ಒಂದು ಮ್ಯಾಚ್ ನಾಕ್ಔಟ್. ಓಕೆ, ಅದರಲ್ಲಿ ಗೆದ್ದವರು ಲೀಗ್ ಅರ್ಹತೆಯನ್ನು ಪಡೆದುಕೊಳ್ತಾರೆ. ಸೋತವರು ಪರಾಭವಗೊಂಡಂತ ತಂಡವಾಗಿದೆ. ಈ ಕೂಟದಿಂದ ಅವರನ್ನ ಕೈ ಬಿಡಲಿಕ್ಕಾಗುತ್ತದೆ. ಎಸ್, ಇದೀಗ ಹೊಳ್ಳ ಕ್ರಾಕರ್ಸ್ ವರ್ಸಸ್ SDM ಉಜಿರೆ ಪ್ರಥಮ ಮುಖಾಮುಖಿಗೆ ತಂಡಗಳು ತಕ್ಷಣ ಒಳಬರುವುದಾಗಿದೆ. ತಂಡ ಬರಬೇಕಲ್ಲಿ. ಹೊಳ್ಳ ಕ್ರಾಕರ್ಸ್ ವರ್ಸಸ್ SDM ಉಜಿರೆ. Yes, ಹೊಳ್ಳ ಕ್ರಾಕರ್ಸ್. ಹೊಳ್ಳ ಕ್ರಾಕರ್ಸ್. ಪ್ರೇಕ್ಷಕ ಬಂಧುಗಳು ಕಾಯ್ತಾ ಇದ್ದಾರೆ. ತಂಡಗಳು ಒಳ ಬರಲಿಕ್ಕಿದೆ. ಈ ಪಂದ್ಯಾಕೂಟದ ಪ್ರಥಮ ಮುಖಾಮುಖಿಗೆ ಹೊಳ್ಳ ಕ್ರಾಕರ್ಸ್ ತಂಡ ತಕ್ಷಣ ಪ್ರವೇಶ ದ್ವಾರಕ್ಕೆ ಬರಬೇಕಾಗಿದೆ. ಅದೇ ರೀತಿ SDM ಉಜಿರೆ ತಂಡ ತಾವುಗಳು ಕೂಡ ತಕ್ಷಣ ಪ್ರವೇಶ ದ್ವಾರಕ್ಕೆ ಬನ್ನಿ. ಪ್ರಥಮ ಸ್ಪರ್ಧೆ ಆದ ಬಳಿಕ ಲೀಗ್ ಮಾದರಿಯಲ್ಲಿ ಕಬಡ್ಡಿ ಪಂದ್ಯಾಟ ನಡೆಯಲಿಕ್ಕಿದೆ. ಪ್ರಥಮ ಒಂದು ಸ್ಪರ್ಧೆ ಒಂದು ಪಂದ್ಯ ನಾಕ್ಔಟ್ ಮಾದರಿಯ ಪಂದ್ಯವಾಗಿರುತ್ತದೆ. ಆ ಬಳಿಕ ನಡೆಯುವಂತಹ ಸ್ಪರ್ಧೆಗಳೆಲ್ಲವೂ ಕೂಡ ಲೀಗ್ ಹಣಾಹಣಿಯ ಮುಖಾಮುಖಿಯಾಗಿರುತ್ತದೆ. ಹೊಳ್ಳ ಕ್ರಾಕರ್ಸ್. ಹೊಳ್ಳ ಹೊಳ್ಳ ಕ್ರಾಕರ್ಸ್ ತಂಡ ಬನ್ನಿ. ಅದೇ ರೀತಿ ದ್ವಿತೀಯ ತಂಡ SDM ಉಜಿರೆ. ಎಸ್, ನೋಡಿ ಅಲ್ಲಿ ಹೊಳ್ಳ ಕ್ರಾಕರ್ಸ್ ತಂಡ ಬೇಗ ಬರಬೇಕಲ್ಲಿ. ಹೊಳ್ಳ ಕ್ರಾಕರ್ಸ್ ಬನ್ನಿ, ತಂಡ ಬರಲಿ. ಅದೇ ರೀತಿ SDM ತಂಡ ನೀವುಗಳು ಕೂಡ ತಕ್ಷಣ ಪ್ರವೇಶ ದ್ವಾರಕ್ಕೆ ಬನ್ನಿ.
Yes, Holla Crackers. Holla Crackers. Team manager ತಂಡವನ್ನ ಕರೆತನ್ನಿ. Team managers, please note this point. ತಂಡ ಬರಲಿ. ಹೊಳ್ಳ ಕ್ರ್ಯಾಕರ್ಸ್, ಅದೇ ರೀತಿ SDM ಉಚ್ರೆ, SDM ಉಚ್ರೆ. ನೋಡಿ, ಬಹಳಷ್ಟು ಬಾರಿ ತಮಗೆ ಕರೆಯನ್ನು ನೀಡಿದ್ದೇವೆ. ಇನ್ನೂ ಕೂಡ ತಂಡಗಳು ತಮ್ಮ ಇರುವಿಕೆಯನ್ನು ಸೂಚಿಸಿಕೊಳ್ತಾ ಇಲ್ಲ. ಹೊಳ್ಳ ಕ್ರ್ಯಾಕರ್ಸ್ ಅದೇ ರೀತಿ SDM ಉಜಿರೆ ತಂಡಕ್ಕೆ ಲಾಸ್ಟ್ ಕಾಲ್, ಅಂತಿಮ ಕರೆಯಾಗಿದೆ. ದಯಮಾಡಿ ಎರಡೂ ತಂಡಗಳು ಕೂಡ ಏಕಕಾಲದಲ್ಲಿ ಪ್ರವೇಶ ದ್ವಾರದಲ್ಲಿ ಇರಬೇಕಾಗಿದೆ. ಅಂತಿಮ ಕರೆಯನ್ನು ರವಾನಿಸ್ತಾ ಇದ್ದೇವೆ. SDM ಉಜಿರೆ ವರ್ಸಸ್ ಹೊಳ್ಳ ಕ್ರ್ಯಾಕರ್ಸ್. ಎಸ್ ಪ್ರೇಕ್ಷಕರೇ, ತಂಡ ಬರ್ತಾ ಇದೆ ಪ್ರಥಮ ಸ್ಪರ್ಧೆಗೆ. ಇದೀಗ ತಂಡ ಬರ್ತಾ ಇದೆ. ಯುವ ಆಟಗಾರನ ಹೊಂದಿರತಕ್ಕಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಬಲಿಷ್ಠತೆಯನ್ನು ಕಂಡಂತಹ ಒಂದು ಸಂಸ್ಥೆಯ ತಂಡವಾಗಿದೆ. ಇದೀಗ ಬರ್ತಾ ಇದೆ ಪ್ರಥಮ ತಂಡ SDM ಉಜಿರೆ. ಎಸ್ ಬನ್ನಿ, ಹೊಳ್ಳ ಕ್ರ್ಯಾಕರ್ಸ್, ಹೊಳ್ಳ ಕ್ರ್ಯಾಕರ್ಸ್ ತಂಡ ಬನ್ನಿ. ಎಸ್, ತಂಡ ಬರ್ತಾ ಇದೆ. ಇದೀಗ ಪ್ರಥಮ ತಂಡ ಒಳಾಂಗಣಕ್ಕೆ ಬಂದಿದೆ. SDM ಉಜಿರೆ ಜೂನಿಯರ್ಸ್ ತಂಡ ಈಗಾಗಲೇ ಅಂಕಣವನ್ನ ಪ್ರವೇಶ ಮಾಡಿದೆ. ಪ್ರಥಮ ಪಂದ್ಯಾಟವನ್ನು ನಡೆಸಿಕೊಳ್ಳಲಿದ್ದಾರೆ. ಮ್ಯಾಚ್ ರೆಫರಿಯಾಗಿ ರಾಧಾಕೃಷ್ಣ, ಅಂಪೈರ್ಗಳಾಗಿ ಸತೀಶ್ ಟೊಂಗೋಟ್ ಹಾಗೂ ಸಿದ್ದಿಕ್ ಕುಕ್ಕಾಜ, ಸ್ಕೋರರ್ ಆಗಿ ಸಿದ್ದಿಕ್ ಪುತ್ತೂರು, ಅಶೋಕ್ ಸ್ಕೋರರ್ ಆಗಿ ಸುಬ್ರಹ್ಮಣ್ಯ ಹಾಗೂ ರಾಜೇಶ್, 30 ಸೆಕೆಂಡ್ ಅಶೋಕ್. ಎಸ್ ನೋಡಿ, ಅದೇ ರೀತಿ ತಂಡ ಬರುವ ಸಂದರ್ಭದಲ್ಲಿ ದಯಮಾಡಿ ಗಮನಿಸಿಕೊಳ್ಬೇಕಾಗಿದೆ. ಪ್ರವೇಶ ದ್ವಾರದ ಬಳಿ ಯಾರು ನಿಲ್ಬೇಡಿ. ತಂಡ ಬರ್ತಾ ಇರುತ್ತದೆ, ದಯಮಾಡಿ ನಮ್ಮೊಂದಿಗೆ ಗಮನಿಸಿಕೊಳ್ಬೇಕಾಗಿದೆ. ಎಸ್, ಆದ್ರಿಂದ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಶ್ರೀಯುತ ಕೃಷ್ಣಪ್ಪ ಪುತ್ತೂರು ನಗರ ಠಾಣೆಯ ASI ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರನ್ನ ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಶ್ರೀಯುತ ಕೃಷ್ಣ ಪ್ರಸಾದ್ ಆಳ್ವ, ಮಾಜಿ KDP ಸದಸ್ಯರು, ಶಾಲು ಮತ್ತು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಎಸ್, ಹೊಳ್ಳ ಕ್ರ್ಯಾಕರ್ಸ್, ಹೊಳ್ಳ ಬರ್ಲಿ ತಂಡ ಬರ್ಲಿ ಬನ್ನಿ.
ಸೊ ದಯವಿಟ್ಟು ಹೊಳ್ಳ ಕ್ರಾಕರ್ಸ್ ಪುತ್ತೂರು ದರೇಶ್ ಹೊಳ್ಳ ಇವರು ನಮ್ಮ ತಂಡವನ್ನ ಕರೆತರಬೇಕು ಅನ್ನುವ ಕೋರಿಕೆ. ಹೊಳ್ಳ ಕ್ರಾಕರ್ಸ್ ಪುತ್ತೂರು. ಹೊಳ್ಳ ಕ್ರಾಕರ್ಸ್ ಪುತ್ತೂರು ದಯಮಾಡಿ ಟೀಮ್ ಓನರ್, ಟೀಮ್ ಮ್ಯಾನೇಜರ್ಸ್ ತಂಡವನ್ನ ಕರೆತನ್ನಿ. ಬರ್ಲಿ ತಂಡ ಬರ್ಲಿ ಬರ್ಲಿ. ಹೊಳ್ಳ ಕ್ರಾಕರ್ಸ್ ಪಿದಾಡಿಯರ ವೀಕ್ಷಕರೇ, ಇದೀಗ ಬರ್ತಾ ಇದೆ ದ್ವಿತೀಯ ತಂಡ. ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಕೂಟದ ಪ್ರಥಮ ಸ್ಪರ್ಧೆಗೆ ದ್ವಿತೀಯ ತಂಡ ಇದೀಗ ಬರಲಿಕ್ಕೆ ಇದೆ. ಎದುರಾಳಿ ಎಸ್ಸಿಎಂ ಉಜಿರೆ ತಂಡಕ್ಕೆ ಟಕ್ಕರ್ ನೀಡಲು ಬರುತ್ತಿರುವಂತಹ ಮತ್ತೊಂದು ಅಗ್ರಗಣ್ಯ ಬಲಿಷ್ಠತೆಯನ್ನು ಕಂಡ ತಂಡ ಹೊಳ್ಳ ಕ್ರಾಕರ್ಸ್. ಟೀಮ್ ಲೈನಪ್ ಮಾಡಿ. ಲೈನಪ್ ಎಸ್ಡಿಎಂ ಲೈನಪ್ ಮಾಡಿ. ಸತ್ಯನಾರಾಯಣ ರೈ ಎಲ್ಲಿದ್ದೀರಿ ಸರ್? ಸತ್ಯನಾರಾಯಣ ರೈ ಎಸ್, ರಾಷ್ಟ್ರಗೀತೆಯನ್ನ ಹಾಡಲಿರುವ ಪೂರ್ವಿ ರೈ, ಸಮನ್ವಿ ರೈ ಅವರ ಸಹೋದರಿ ಕ್ರೀಡಾಂಗಣಕ್ಕೆ ಬರಬೇಕು ಅನ್ನುವ ಕೋರಿಕೆ. ಅದೇ ರೀತಿ ಎಲ್ಲರೂ ಕೂಡ ಎದ್ದು ನಿಲ್ಲಿ, ಕುಳಿತವರು ಎಲ್ಲರೂ ಎದ್ದು ನಿಲ್ಲಿ. ಇದೀಗ ರಾಷ್ಟ್ರಗೀತೆಯೊಂದಿಗೆ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್, ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಸ್ಟ್ಯಾಂಡ್ ಅಪ್ ಪೊಸಿಷನ್, ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಆಶ್ರಯದಲ್ಲಿ ಶ್ರೀ ಗಣೇಶೋತ್ಸವದ ಪ್ರಯುಕ್ತ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ ದಿವಂಗತ ಉದಯ ಚೌಟ ಇವರ ಸ್ಮರಣಾರ್ಥ ಮ್ಯಾಟ್ ಅಂಕಣದಲ್ಲಿ ಆಹ್ವಾನಿತ ತಂಡಗಳ ಪುರುಷರ ವಿಭಾಗದ ಪ್ರೋ ಮಾದರಿಯ ಕಬಡ್ಡಿ ಪಂದ್ಯಾಟ. ಈ ಕಬಡ್ಡಿ ಪಂದ್ಯಾಟದ ಎಲ್ಲ ಅತಿಥಿ ಗಣ್ಯರು ಕಬಡ್ಡಿ ಅಂಗಣದಲ್ಲಿ ಉಪಸ್ಥಿತರಿದ್ದಾರೆ. ಆತಿಥೇಯ ಎಸ್ಡಿಎಂ ಮತ್ತು ಹೊಳ್ಳ ಕ್ರಾಕರ್ಸ್ ತಂಡ ನಮ್ಮ ಜೊತೆ ಉಪಸ್ಥಿತಿ ಇದೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳು ಕೂಡ ಉಪಸ್ಥಿತಿಯೊಂದಿಗೆ ಕರ್ನಾಟಕ ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪ್ರೋ ಕಬಡ್ಡಿಯ ಬಳಿಕ ಮ್ಯಾಟ್ ಅಂಕಣವನ್ನ ಪರಿಚಯಿಸಿದ ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮಾನ್ಯ ಚಂದ್ರಹಾಸ ಶೆಟ್ಟಿ ಇವರ ನಾಯಕತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಳೆದ 6-7 ವರ್ಷಗಳಲ್ಲಿ ಪುತ್ತೂರು ಪ್ರೋ ಕಬಡ್ಡಿ ಅನ್ನುವ ವಿಶೇಷ ಸಂಘಟನೆಯೊಂದಿಗೆ ಮತ್ತೆ ಮರಳಿ 2023ರ ಅದ್ದೂರಿ ಕಬಡ್ಡಿ ಪಂದ್ಯಾಟಕ್ಕೆ ನಾವುಗಳು ಸಾಕ್ಷಿಗಳಾಗಿದ್ದೇವೆ. ಇದೀಗ ಪ್ರಥಮ ಪಂದ್ಯಾಟದ ಪ್ರಯುಕ್ತ ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳು ರಾಷ್ಟ್ರಗೀತೆಗೆ ಧ್ವನಿಯಾಗುವುದರೊಂದಿಗೆ ಈ ಕಬಡ್ಡಿ ಪಂದ್ಯಾಟಕ್ಕೆ ಅಧಿಕೃತ ಚಾಲನೆ. ಆಲ್ ಆಫ್ ಯು ನ್ಯಾಷನಲ್ ಆಂಥಮ್. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲಧಿ ತರಂಗ.
ಕೃತಜ್ಞತೆಗಳು. ಕೋಟಿ ಚೆನ್ನಯ್ಯ ಧಾರಾವಾಹಿಯ ನಟಿ ಸಮನ್ವಿ ರೈ ಇವರ ಸಹೋದರಿ ಪೂರ್ವಿ ರೈ ಇವರು ರಾಷ್ಟ್ರಗೀತೆಯೊಂದಿಗೆ ಈ ಕಬಡ್ಡಿ ಪಂದ್ಯಾಟಕ್ಕೆ ಅಧಿಕೃತ ಚಾಲನೆಯನ್ನ ನೀಡಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಸಮ್ಮುಖದಲ್ಲಿ ಅತಿಥಿ ಬಂಧುಗಳ ಹಸ್ತಲಾಗುವುದರೊಂದಿಗೆ ಮೊದಲ ಪಂದ್ಯಾಟಕ್ಕೆ ಅಧಿಕೃತ ಚಾಲನೆ. ಓವರ್ ಟು ಸಾನಿ. ಎಸ್, ಇದೀಗ ಗಣ್ಯ ಅತಿಥಿಗಳು ಎರಡೂ ತಂಡದ ಆಟಗಾರರಿಗೆ ಶುಭವನ್ನ ಹಾರೈಸ್ತಾ ಇದ್ದಾರೆ. ಹಸ್ತಲಾಗು ಮಾಡುವ ಮುಖೇನವಾಗಿ ಆಟಗಾರನ ಅದೇ ರೀತಿ ತೀರ್ಪುಗಾರರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಆತ್ಮೀಯರೇ, ಈಗಾಗಲೇ ಎರಡು ತಂಡಗಳು ಕೂಡ ಸಿದ್ಧತೆಯೊಂದಿಗೆ ಅಂಕಣವನ್ನ ಪ್ರವೇಶ ಮಾಡಿದೆ. ಇನ್ನೇನು ನಿಮಿಷಗಳಲ್ಲಿ ನಮ್ಮ ಇವತ್ತಿನ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಕೂಟದ ಪ್ರಥಮ ಪಂದ್ಯಾಟ ಆರಂಭಗೊಳ್ಳಲಿಕ್ಕಿದೆ. ಎಲ್ಲ ಅತಿಥಿ ಬಂಧುಗಳು ಮತ್ತೆ ವೇದಿಕೆಗೆ ಆಗಮಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಎಸ್ಡಿಎಂ ಮುಚ್ಚಿನ ವಿರುದ್ಧವಾಗಿ ಪುತ್ತೂರಿನ ಮತ್ತೊಂದು ಬಲಿಷ್ಠ ತಂಡ ಶ್ರೀಯುತ ದರೇಶ್ ಹೊಳ್ಳ ಚಾಲಕತ್ವದ ಹೊಳ್ಳ ಕ್ರ್ಯಾಕರ್ಸ್ ಇದರ ಮಧ್ಯೆ ಪ್ರಥಮ ನಾಕೌಟ್ ಪಂದ್ಯಾಟ. ಈ ಪಂದ್ಯಾಟದಲ್ಲಿ ವಿಜೇತ ತಂಡ ಮುಂದಿನ ಲೀಗ್ ಹಂತಕ್ಕೆ ಆಯ್ಕೆಯಾಗಿ 8 ತಂಡಗಳ 12 ಪಂದ್ಯಾಟಗಳ ಅದ್ದೂರಿ ಮ್ಯಾಟ್ ಅಂಕಣದ ಪುರುಷರ ಲೀಗ್ ಹಂತದ ಪಂದ್ಯಾಟ ನೆರವೇರಲಿದೆ. ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ವಿಶೇಷವಾಗಿ ಕೋಟಿ ಚೆನ್ನಯ್ಯ ಧಾರಾವಾಹಿಯ ನಟಿ ಪ್ರಖ್ಯಾತ ಗಾಯಕಿ ಸಮನ್ವಿ ರೈ ಇವರ ಅನುಪಸ್ಥಿತಿಯಲ್ಲಿ ಅವರ ಸಹೋದರಿ ಪೂರ್ವಿ ರೈ ಅವರು ರಾಷ್ಟ್ರಗೀತೆಯನ್ನ ಹಾಡಿ ಪ್ರಥಮ ಪಂದ್ಯಾಟಕ್ಕೆ ಅಧಿಕೃತ ಚಾಲನೆಯನ್ನ ನೀಡಿದ್ದಾರೆ. ಇವರಿಗೆ ಪುತ್ತೂರು ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಗೌರವಾಧ್ಯಕ್ಷರಾಗಿರುವ ಸನ್ಮಾನ್ಯ ಚಂದ್ರಹಾಸ ಶೆಟ್ಟಿ ಇವರು ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ಕೋಟಿ ಚೆನ್ನಯ್ಯ ಧಾರಾವಾಹಿಯ ನಟಿ ಸಮನ್ವಿ ರೈ ಮದ್ದಕ್ಕ ಇವರ ಸಹೋದರಿ ಪೂರ್ವಿ ರೈ ಇವರಿಗೆ ಚಂದ್ರಹಾಸ ಶೆಟ್ಟಿ ಕಡಮ ಅಧ್ಯಕ್ಷರು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಇವರು ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ಕೋರಿಕೆ. ಓವರ್ ಟು ಸಾನಿ. ಎಸ್ ವೀಕ್ಷಕರೇ, ಮುಕ್ತ ವಿಭಾಗದ ಕಬಡ್ಡಿಯ ರಣಕಹಳೆ ಇದೀಗ ಪುತ್ತೂರಿನಲ್ಲಿ ಮೊಳಗುತ್ತಾ ಇದೆ. ಹೊಳ್ಳ ಕ್ರ್ಯಾಕರ್ಸ್ ವರ್ಸಸ್ ಎಸ್ಡಿಎಂ ಉಜಿರೆ ಜೂನಿಯರ್ ತಂಡಗಳು ಭರದ ಸಿದ್ಧತೆಯೊಂದಿಗೆ ಅಂಕಣವನ್ನ ಪ್ರವೇಶ ಮಾಡಿದೆ. ಈಗಾಗಲೇ ಜಿಲ್ಲೆ ರಾಜ್ಯ ಮಟ್ಟದಲ್ಲೂ ಕೂಡ ಹೆಸರನ್ನ ಗಿಟ್ಟಿಸಿಕೊಂಡಂತಹ ಕಬಡ್ಡಿ ಆಟಗಾರರು ಈ ಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪ್ರಥಮ ದಾಳಿ ಎಸ್ಡಿಎಂ ಉಜಿರೆ ತಂಡದ ಪರವಾಗಿ. ಪ್ರಥಮ ದಾಳಿಯ ಅಂಚಿನಲ್ಲಿ ಚುರುಕಿನ ದಾಳಿಗಾರ ಜರ್ಸಿ ನಂಬರ್ ಎಸ್ಡಿಎಂ ತಂಡದ ಪರವಾಗಿ ಬ್ಯಾಕ್ ಟು ಹೋಮ್. ಇದೀಗ ಹೊಳ್ಳ ಕ್ರ್ಯಾಕರ್ಸ್ ಪ್ರಸ್ತುತ ದಾಳಿಯಲ್ಲಿ ಯುವ ಪ್ರತಿಭೆ ಎಸ್ಡಿಎಂ ತಂಡದ ಪರವಾಗಿ ಪಿಯುಸಿ ನ್ಯಾಷನಲ್ ಆಡಿದಂತ ಆಟಗಾರ ಜಾನು ವಿಶ್ವರಾಜ್ ಕಬಡ್ಡಿಯಲ್ಲಿ ಅದ್ವಿತೀಯ ಸಾಧನೆಯನ್ನು ಮಾಡಿದಂತಹ ವಿಶ್ವ ಆಳ್ವಾಸ್. ಸುಶೀಲ್ ಎಸ್ ಪ್ರಸ್ತುತ ದಾಳಿಯಲ್ಲಿ ಸುಶೀಲ್ ಎಸ್ಡಿಎಂ ಕರ್ನಾಟಕ ನ್ಯಾಷನಲ್ ಆಡಿದಂತ ಆಟಗಾರ. ಅದ್ಭುತವಾಗಿತ್ತು
ಪುತ್ತೂರು ಪ್ರೊ ಕಬಡ್ಡಿ ಪಂದ್ಯಾಟದ ಲೀಗ್ ಹಂತದ ಮೊದಲನೆಯ ಪಂದ್ಯಾಟಕ್ಕೆ ಅಂತಿಮ ಕರೆ. ವರುಣ್ ಟ್ರಾವೆಲ್ಸ್ ವಿರುದ್ಧವಾಗಿ ಉಮಾ ಮಹೇಶ್ವರಿ. ಈ ತಂಡಗಳು ತಕ್ಷಣ ವಾರ್ಮಪ್ ಅನ್ನು ಮುಗಿಸಿಕೊಂಡು ಪ್ರವೇಶ ದ್ವಾರಕ್ಕೆ ಬರಬೇಕು ಅನ್ನುವ ಕೋರಿಕೆ. ವರುಣ್ ಉಮಾ ಮಹೇಶ್ವರಿ. ಎಸ್, ಆಹಾ, ಈ ಬಾರಿ ಮತ್ತೆ ರಶೀದ್ ಬನಾರಿ. ರಶೀದ್ ಬನಾರಿ ಮರಳಿ ಅಂಕಣಕ್ಕೆ. ನೋಡಿ, ಈಗಾಗಲೇ ಲೀಗ್ ಮಾದರಿಯ ಮುಂದಿನ ಸ್ಪರ್ಧೆಗೆ ಕರೆಯನ್ನು ರವಾನಿಸಿದ್ದಾರೆ ಮಾನ್ಯ ಬಾಲಕೃಷ್ಣ ಸರ್ ಇವರು. ಉಮಾ ಮಹೇಶ್ವರಿ ವರ್ಸಸ್ ವರುಣ್ ಟ್ರಾವೆಲ್ಸ್. ತಾವುಗಳು ಮುಂದಿನ ಸ್ಪರ್ಧೆಗೆ ಸಿದ್ಧ ಮಾಡಿಕೊಳ್ಬೇಕಾಗಿದೆ. ಎಸ್, ರೈಡರ್ ಸೇಫ್, ದಾಳಿಗರು ಸುರಕ್ಷಿತಗೊಂಡಿದ್ದಾರೆ. ಮತ್ತೆ ಅಂಕ ಗಳಿಕೆಯಾಗಿದೆ. ಮತ್ತೆ ದಾಳಿಯಲ್ಲಿ ವಿಶ್ವರಾಜ್ ಮತ್ತೆ ದಾಳಿಯ ಅಂಚಿನಲ್ಲಿ ಮಾಣಿ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾಗಿರುವ ಶ್ರೀಯುತ ಬಾಲಕೃಷ್ಣ ಆಳ್ವ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ತಮ್ಮ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಮತ್ತೆ ದಾಳಿಯಲ್ಲಿ ಅಭಿಮಾನಿ ಇವರು ಶಾಲು ಮತ್ತು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಮತ್ತೆ ದಾಳಿಯಲ್ಲಿ ಎಸ್ಡಿಎಂ ಜಾನು ಬ್ಯಾಕ್ ಟು ಹೋಮ್. ಮತ್ತೆ ಸಿಡಿಲಬ್ಬರದ ದಾಳಿಗಾರ ವಿಶ್ವರಾಜ್ ರಿವರ್ಸ್ ಕಿಕ್ ಮಾಡುವ ಯತ್ನದಲ್ಲಿ ವಿಶ್ವ ಚುರುಕಿನ ಪಾದಚಲನೆಯೊಂದಿಗೆ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ವಿಶ್ವರಾಜ್ ಆಳ್ವಾಸ್. ಬೋನಸ್, ಎಸ್, ರೈಟ್ ಟು ಟೈಮ್ ಆಡೆಡ್ ದ ಬೋನಸ್. ಬಿಟ್ಟಲ್ಲಿ ಪ್ರವೇಶ ದ್ವಾರದ ಬಳಿಯಲ್ಲಿ ನಿಂತಿರುವವರ ಗಮನಕ್ಕೆ ನೀವು ಮೇಲೆ ಬಂದು ಕೂತ್ಕೊಳ್ಬೇಕು ಅಥವಾ ಹೊರಗೆ ಹೋಗಬೇಕು. ಪ್ರವೇಶ ದ್ವಾರದ ಬಳಿಯಲ್ಲಿ ಯಾರು ಕೂಡ ನಿಲ್ಲುವ ಹಾಗೆ. ಬಿಟ್ಟು ಅಲ್ಲಿ ನಮ್ಮ ವಾಲಂಟಿಯರ್ಸ್ ನೀವೇ ತೆರವುಗೊಳ್ಳಬೇಕು. ಮತ್ತೆ ಅದರಲ್ಲಿ ಜನ ಜಾಸ್ತಿ ಆದ್ರೆ ಅದ್ಭುತವಾಗಿತ್ತು. ಮತ್ತೆ ದ್ವಾರದ ಬಳಿ ಯಾರು ಕಾಣದ ಹಾಗೆ ವಾಲಂಟಿಯರ್ಸ್ ಅಲ್ಲಿಂದ ತೆರವುಗೊಳಿಸಬೇಕು. ನೋಡಿ, ಅಲ್ಲಿ ವೇದಿಕೆ ಮೇಲ್ಭಾಗಕ್ಕೆ ಅದು VIP ವೇದಿಕೆಯಾಗಿದೆ. ದಯವಿಟ್ಟು ಅಲ್ಲಿ ಯಾರು ಕೂಡ ನಿಲ್ಬಾರ್ದು ಅನ್ನೋ ಸೂಚನೆ ಈಗಾಗಲೇ ನೀಡಿದ್ದಾರೆ. ನೋಡಿ, ಗ್ಯಾಲರಿಯಲ್ಲಿ ಈ ಭಾಗದಲ್ಲಿ ಸ್ಥಳಾವಕಾಶ ಇದೆ. ದಯಮಾಡಿ ಗ್ಯಾಲರಿಯಲ್ಲಿ ಕುಳಿತುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಸ್, ಮತ್ತೆ ಜಾನು. ಆಹಾ, ಜಾನು ಚುರುಕಿನ ಪಾದಚಲನೆಯೊಂದಿಗೆ ಪ್ರಸ್ತುತ ಯುವ ಪ್ರತಿಭೆ SDM ಜೂನಿಯರ್ ತಂಡದ ಪರವಾಗಿ ಅಂಕ ಗಳಿಕೆಯ ಆಧಾರದಲ್ಲಿ ಪ್ರಸ್ತುತ ಮುನ್ನಡೆಯಲ್ಲಿದೆ ಹೊಳ್ಳ ಕ್ರ್ಯಾಕರ್ಸ್. ಎಂಟು ಎರಡು ಇನ್ ಫೇವರ್ ಆಫ್ ಹೊಳ್ಳ ಕ್ರ್ಯಾಕರ್ಸ್ ಪುತ್ತೂರು. ಸೂಪರ್ ಟ್ಯಾಕಲ್ ಈಸ್ ಆನ್. ನೌ ದ ರೈಡರ್ ರಶೀದ್ ಬನ್ನಾರಿ. ರಶೀದ್ ಬನಾರಿ ಪ್ರಸ್ತುತ ದಾಳಿ ಅಂಚಿನಲ್ಲಿ ಸೂಪರ್ ಟ್ಯಾಕಲ್ ಈಸ್ ಆನ್. ಬ್ಯಾಕ್ ಟು ಹೋಮ್. ಮತ್ತೆ SDM ತಂಡದಲ್ಲಿ ಯುವ ಪ್ರತಿಭೆ 8-2 ಅಂಕಗಳ ಆಧಾರದಲ್ಲಿ ಸ್ಪರ್ಧೆ ಇದೆ. ಮತ್ತೆ ವಿಶ್ವ again Vishwa is on ride in the favor of Holla Crackers Puttur. ತಮ್ಮ ಎಲ್ಲ ಅನುಭವಗಳನ್ನ ಕಿಲ್ಲೆ ಮೈದಾನದಲ್ಲಿ ಮ್ಯಾಟ್ ಅಂಕಣದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ ಆಟಗಾರರು.
ಮತ್ತೆ ಅಂಕವು ಪ್ರಾಪ್ತಿಗೊಂಡಿದೆ. ಇದೀಗ ಮತ್ತೆ ಸತತವಾಗಿ ಅಂಕವನ್ನ ಗಳಿಸಿಕೊಳ್ತಾ ಇದ್ದಾರೆ. ಇಲ್ಲಿ ಹೊಳ್ಳ ಕ್ರ್ಯಾಕರ್ಸ್ ಪುತ್ತೂರು ತಂಡ 11-3 ಎಸ್. ಮತ್ತೆ ಆಲ್ ಔಟ್ ಮುಖೇನವಾಗಿ ತಂಡ ಒಳಾಂಗಣಕ್ಕೆ, SDM ತಂಡ ಒಳಾಂಗಣಕ್ಕೆ ಬರ್ತಾ ಇದೆ. ಹದಿನಾಲ್ಕು ಹೊಳ್ಳ ಕ್ರ್ಯಾಕರ್ಸ್ ಪುತ್ತೂರು ತಂಡದ ದಾಳಿಗಾರ ಚೆಸ್ ನಂಬರ್ 4 ಇದೀಗ ದಾಳಿ ಅಂಚಿನಲ್ಲಿ. ಆಹಾ, ಮತ್ತೆ ಸುಶೀಲ್ ದಾಳಿಯಲ್ಲಿ SCM ಜೂನಿಯರ್ ತಂಡದ ಪರವಾಗಿ. ತಂಡದ ಅದ್ವಿತೀಯ ತಾರೆ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡಂತಹ SDM ಪ್ರತಿಭೆ ಸುಶೀಲ್ ಮರಳಿ ಅಂಕಣಕ್ಕೆ. ಸತತವಾಗಿ ದಾಳಿಯ ಅಂಚಿನಲ್ಲಿ ಕಾಣುತ್ತಾ ಇದ್ದಾರೆ ವಿಶ್ವರಾಜ್. ಅಂಕಗಳ ಆಧಾರದಲ್ಲಿ ಸ್ಪರ್ಧೆಯಲ್ಲಿ ಹೊಳ್ಳ ಕ್ರ್ಯಾಕರ್ಸ್ ಪುತ್ತೂರು ಪ್ರಸ್ತುತ ಮುನ್ನಡೆಯಲ್ಲಿದೆ. ಆಹಾ, ಮತ್ತೆ ವಿಶ್ವರಾಜ್ ಯಶಸ್ಸನ್ನು ಕಂಡಿದ್ದಾರೆ. 2 ಅಂಕಗಳು. ನೋಡಿ, ಮುಂದಿನ ಸ್ಪರ್ಧೆಗೆ ಲೀಗ್ ಮಾದರಿಯ ಮುಂದಿನ ಮುಖಾಮುಖಿಗೆ ಈಗಾಗಲೇ ಕರೆಯನ್ನು ರವಾನಿಸಿದ್ದೇವೆ. ಉಮಾ ಮಹೇಶ್ವರಿ ವರ್ಸಸ್ ವರುಣ್ ಟ್ರಾವೆಲ್ಸ್. ದಯಮಾಡಿ 2 ತಂಡಗಳು ಮುಂದಿನ ಸ್ಪರ್ಧೆಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. ಉಮಾ ಮಹೇಶ್ವರಿ ವರ್ಸಸ್ ವರುಣ್ ಟ್ರಾವೆಲ್ಸ್. ಹದಿನೇಳು 4. ನೋಡಿ, ಮಾಪ್ ದಯಮಾಡಿ ಒಮ್ಮೆ ತಿನ್ನಿ ಅಂಕಣಕ್ಕೆ. ಮಾಪ್ ತಗೊಂಡ್ಬನ್ನಿ ಬೇಗ. ವಾಲಂಟಿಯರ್ಸ್ ಸ್ವಯಂ ಸೇವಕರು ಮಾಪ್ ತನ್ನಿ. ವರುಣ್ ಟ್ರಾವೆಲ್ಸ್ ವರ್ಸಸ್ ಉಮಾ ಮಹೇಶ್ವರಿ ಮುಂದಿನ ಲೀಗ್ ಮಾದರಿಯ ಸ್ಪರ್ಧೆಗೆ ತಾವುಗಳು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಉದ್ಯಮಿಗಳಾಗಿರುವ ಮೊಹಮ್ಮದ್ ಅಜೀಜ್ ಬೆಟ್ಟಂಪಾಡಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ಶ್ರೀಯುತ ಹಮೀದ್ ತಮ್ಮ ಉಪಸ್ಥಿತಿಯನ್ನ ಗೌರವಿಸಿದ ಈ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಸಂಜೀವ ಪೂಜಾರಿ ಖಾನ್ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ತಮ್ಮನ್ನ ಕೂಡ ಅತ್ಯಂತ ಆತ್ಮೀಯವಾಗಿ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಲೀಗ್ ಮಾದರಿಯ ಪ್ರಥಮ ಪಂದ್ಯಾಟಕ್ಕೆ ಕರೆಯನ್ನು ರವಾನಿಸ್ತಾ ಇದ್ದೇವೆ.
ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ವಿಘ್ನೇಶ್ವರ ಕಲ್ಲಡ್ಕ. ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧವಾಗಿ ವಿಘ್ನೇಶ್ವರ ಕಲ್ಲಡ್ಕ ಲೀಗ್ ಸೆಣಸಾಟದ ಪ್ರಥಮ ಮುಖಾಮುಖಿಯಾಗಿದೆ. ದಯಮಾಡಿ ಎರಡೂ ತಂಡಗಳು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿ ವಿನಂತಿ. ಲೀಗ್ ಹಂತದ ಮೊದಲ ಪಂದ್ಯಾಟಕ್ಕಾಗಿ ವರುಣ್ ಟ್ರಾವೆಲ್ಸ್ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ವಿಘ್ನೇಶ್ವರ ಕಲ್ಲಡ್ಕ. ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧವಾಗಿ ವಿಘ್ನೇಶ್ವರ ಕಲ್ಲಡ್ಕ. ತಕ್ಷಣ ಮುಂದಿನ ಪಂದ್ಯಾಟಕ್ಕೆ ಪ್ರವೇಶ ದ್ವಾರಕ್ಕೆ ಬರಬೇಕಾಗಿದೆ. ನೋಡಿ, ಈ ಪಂದ್ಯ ಮುಗಿದ ತಕ್ಷಣ ಲೀಗ್ ಮುಖಾಮುಖಿ ಆರಂಭಗೊಳ್ಳಲಿಕ್ಕಿದೆ. ವಿಘ್ನೇಶ್ವರ ಕಲ್ಲಡ್ಕ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ಮುಂದಿನ ಮುಖಾಮುಖಿಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. ವೀಕ್ಷಕರೇ, ಪ್ರಥಮ ಅರ್ಧ ಅವಧಿ ಪಂದ್ಯ ಮುಕ್ತಾಯಗೊಂಡಿದೆ. ಮಧ್ಯಂತರ ವಿರಾಮದ ವೇಳೆಯಲ್ಲಿ ಅಂಕಗಳು ಈ ರೀತಿ ಇವೆ: 19-4, 19-23-4 .23-4 in favor of ಹೊಳ್ಳ ಕ್ರ್ಯಾಕರ್ಸ್. ದ್ವಿತೀಯಾರ್ಧ ಆರಂಭಗೊಳ್ಳುತ್ತಾ ಇದೆ. ದ್ವಿತೀಯಾರ್ಧ ಅವಧಿ ಆರಂಭಗೊಳ್ಳುತ್ತಾ ಇದೆ. ದ್ವಿತೀಯಾರ್ಧದ ಈ ಅವಧಿಯಲ್ಲಿ ಪ್ರಥಮ ದಾಳಿಯಲ್ಲಿ ವಿಶ್ವರಾಜ್, ಜರ್ಸಿ ನಂಬರ್ 10 ವಿಶ್ವರಾಜ್ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಕೂಟದಲ್ಲಿ ಬಹಳಷ್ಟು ಪಂದ್ಯಾಕೂಟದಲ್ಲಿ ಆಡಿ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಪುತ್ತೂರು ತಾಲೂಕಿನ ಮಾಜಿ ಶಾಸಕಿ, ಮಾಜಿ ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿಗಳಾಗಿರುವ, ಜನಮಾನಸದಲ್ಲಿ ಶಕು ಅಕ್ಕನಾಗಿ ಗುರುತಿಸಿಕೊಟ್ಟಿರುವ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ, ಮಾಜಿ ಶಾಸಕಿ, ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಇವರಿಗೆ ಚಂದ್ರಹಾಸ ಶೆಟ್ಟಿ, ಮಾನ್ಯ ಗೌರವಾಧ್ಯಕ್ಷರು, ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಇವರು ಶಾಲು ಹಾಕಿ ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ದ್ವಿತೀಯಾರ್ಧದ ಅವಧಿಯಲ್ಲೂ ಕೂಡ ಅಂಕಗಳ ಆಧಾರದಲ್ಲಿ ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿದ್ದಾರೆ ಹೊಳ್ಳ ಕ್ರ್ಯಾಕರ್ಸ್ ಪುತ್ತೂರು. (24-4) ಸುಶೀಲ್, ಬ್ಯೂಟಿಫುಲ್ ರೈಟ್, ಥರ್ಡ್ ರೈಟ್. Yes, it is third right. Decided. Do or die ದಾಳಿಯಾಗಿದೆ ರಶೀದ್ ಬನಾರಿ. ಆಹಾ, ಅದ್ಭುತವಾಗಿತ್ತು ಹಿಡಿತ. ಮತ್ತೆ ಒಂದು ಅಂಕವನ್ನ ಗಳಿಸಿಕೊಂಡಿದ್ದಾರೆ SDM ಜೂನಿಯರ್ ತಂಡ. ಮತ್ತೆ ದಾಳಿಯಲ್ಲಿ ಸುಶೀಲ್, SDM ಜೂನಿಯರ್ ವಿಭಾಗದ ತಂಡದ ಪ್ರಬುದ್ಧ ದಾಳಿಗಾರ ಚುರುಕಿನ ಪಾದಚಲನೆಯೊಂದಿಗೆ ದಾಳಿಯನ್ನ ಮುಂದುವರಿಸ್ತಾ ಇದ್ದಾರೆ ಸುಶೀಲ್ SDM. ಈ ಅವಧಿಯಲ್ಲೂ ಕೂಡ ಅಂಕ ಗಳಿಕೆಯಲ್ಲಿ ಮುನ್ನಡೆಯನ್ನ ಕಾಣ್ತಾ ಇದೆ ಹೊಳ್ಳ ಕ್ರ್ಯಾಕರ್ಸ್ ಪುತ್ತೂರು. ಹೊಳ್ಳ ಕ್ರ್ಯಾಕರ್ಸ್ ಪುತ್ತೂರು ತಂಡ again Sushil, the man of SDM Junior Uchare.
ಬೋನಸ್ ಅಂಕ ಪ್ರಾಪ್ತಿಗೊಂಡಿದೆ. ಮತ್ತೆ ದಾಳಿಯಲ್ಲಿ ವಿಶ್ವರಾಜ್ ದಾಳಿ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ ದಿವಂಗತ ಉದಯ್ ಚೌಟ ಸ್ಮರಣಾರ್ಥವಾಗಿ ಈ ದಿನ ಪುತ್ತೂರಿನ ಕಿಲ್ಲ ಮೈದಾನದಲ್ಲಿ ಕಬಡ್ಡಿಯ ಹಬ್ಬ ನಡೀತಾ ಇದೆ. ಕಬಡ್ಡಿಯ ಕಲರವನ್ನ ನಾವುಗಳು ವೀಕ್ಷಣೆ ಮಾಡ್ತಾ ಇದ್ದೇವೆ. ಈಗಾಗಲೇ ಪ್ರಥಮ ಸ್ಪರ್ಧೆಯಲ್ಲಿ ಪುತ್ತೂರಿನ ತಂಡವಾಗಿದೆ ಹೊಳ್ಳ ಕ್ರಾಕರ್ಸ್ ಮುನ್ನಡೆಯಲ್ಲಿದೆ. 26-7 ಮತ್ತೆ ರಶೀದ್ ಬನಾರಿ ಹೊರಾಂಗಣದಲ್ಲಿ ಮತ್ತೆ ದಾಳಿಯಲ್ಲಿ SDM ಜೂನಿಯರ್ ತಂಡದ ಪ್ರತಿಭಾನ್ವಿತ ಕಬಡ್ಡಿ ತಾರೆ ಸುಶೀಲ್ ಚುರುಕಿನ ಪಾದಚೂಡಿಯೊಂದಿಗೆ ದಾಳಿಯನ್ನ ಸಂಘಟಿಸಿಕೊಳ್ತಾ ಇದ್ದಾರೆ. ಅಂಕವನ್ನ ಪಡೆಯಲು ಶತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬ್ಯಾಕ್ ಟು ಹೋಮ್. ಹೊಳ್ಳ ಕ್ರಾಕರ್ಸ್ ತಂಡ ಮುನ್ನಡೆಯಲ್ಲಿದೆ. ಈ ಅವಧಿಯಲ್ಲಿ ದ್ವಿತೀಯ ಅರ್ಧ ಅವಧಿಯಲ್ಲೂ ಕೂಡ ಲಾಸ್ಟ್ 5 ಮಿನಿಟ್ ಕೊನೆಯ 5 ನಿಮಿಷದ ಅವಧಿ ಬಾಕಿ ಇದೆ. 27-7 ಸರಿಸುಮಾರು 20 ಅಂಕಗಳ ಅಂತರ ಕಾಣ್ತಾ ಇದೆ. 20 ಅಂಕಗಳ ಮುನ್ನಡೆಯಲ್ಲಿದೆ ಹೊಳ್ಳ ಕ್ರಾಕರ್ಸ್ ಪುತ್ತೂರು ತಂಡ. ಎಸ್, ಈಗಾಗಲೇ ಲೀಗ್ ಮಾದರಿಯ ಪಂದ್ಯಾಟದ ವಿವರವನ್ನ ಇದೀಗ ತಿಳಿಸ್ತಾ ಇದ್ದೇವೆ. ಲೀಗ್ ಮಾದರಿಯ ಪ್ರಥಮ ಸ್ಪರ್ಧೆಯಾಗಿದೆ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ವಿಘ್ನೇಶ್ವರಿ ಕಲ್ಲಡ್ಕ ಪ್ರಥಮ ಸ್ಪರ್ಧೆಯಾಗಿದೆ. ಅದೇ ರೀತಿ ದ್ವಿತೀಯ ಸ್ಪರ್ಧೆ ವರುಣ್ ಟ್ರಾವೆಲ್ಸ್ ವರ್ಸಸ್ ಉಮಾ ಮಹೇಶ್ವರಿ ಎರಡನೇ ಮುಖಾಮುಖಿಯಾಗಿದೆ. ತೃತೀಯ ಸ್ಪರ್ಧೆಗೆ ಬ್ಯಾಂಕ್ ಆಫ್ ಬರೋಡಾ ವಿರುದ್ಧವಾಗಿ ವಿಘ್ನೇಶ್ವರ ಲಾಸ್ಟ್ 4 ಮಿನಿಟ್ ಕೊನೆಯ 4 ನಿಮಿಷ ಬಾಕಿ ಇದೆ. ನಾಲ್ಕನೇ ಸ್ಪರ್ಧೆ ಆಳ್ವಾಸ್ ವಿರುದ್ಧವಾಗಿ ಕಲ್ಲೆಗ ಟೈಗರ್ಸ್. ಐದನೇ ಸ್ಪರ್ಧೆ ವಿಘ್ನೇಶ್ವರ ವರ್ಸಸ್ ಹೊಳ್ಳ ಕ್ರಾಕರ್ಸ್ ಐದನೇ ಮುಖಾಮುಖಿಯಾಗಿದೆ. ಆರನೇ ಸ್ಪರ್ಧೆ ಉಮಾ ಮಹೇಶ್ವರಿ ವರ್ಸಸ್ ಕಲ್ಲೆಗ ಟೈಗರ್ಸ್ ಏಳನೇ ಮುಖಾಮುಖಿ ಬ್ಯಾಂಕ್ ಆಫ್ ಬರೋಡಾ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್. ಎಂಟನೇ ಸ್ಪರ್ಧೆ ವರುಣ್ ಟ್ರಾವೆಲ್ಸ್ ವಿರುದ್ಧವಾಗಿ ಆಳ್ವಾಸ್ ಮೂಡುಬಿದಿರೆ. ಒಂಬತ್ತನೇ ಸ್ಪರ್ಧೆ ಹೊಳ್ಳ ಕ್ರಾಕರ್ಸ್ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್. ಹತ್ತನೇ ಸ್ಪರ್ಧೆ ಆಳ್ವಾಸ್ ಮೂಡುಬಿದಿರೆ ವರ್ಸಸ್ ಉಮಾ ಮಹೇಶ್ವರಿ. 11ನೇ ಮುಖಾಮುಖಿ ಬ್ಯಾಂಕ್ ಆಫ್ ಬರೋಡಾ ವಿರುದ್ಧವಾಗಿ ಹೊಳ್ಳ ಕ್ರಾಕರ್ಸ್. ಲಾಸ್ಟ್ 3 ಮಿನಿಟ್ಗೂ ಅಂತಿಮ 3 ನಿಮಿಷದ ಅವಧಿ ಬಾಕಿ ಇದೆ. 12ನೇ ಸ್ಪರ್ಧೆಯಾಗಿದೆ ಲೀಗ್ ಹಂತದ ಕೊನೆಯ ಸ್ಪರ್ಧೆ ವರುಣ್ ಟ್ರಾವೆಲ್ಸ್ ವಿರುದ್ಧವಾಗಿ ಕಲ್ಲೆಗ ಟೈಗರ್ಸ್. ಇದಿಷ್ಟು ಲೀಗ್ ಮಾದರಿಯ ಪಂದ್ಯಗಳು ನಡೆಯಲಿಕ್ಕಿದೆ. ಎಲ್ಲ ತಂಡಗಳು ಸಮಯಕ್ಕೆ ಸರಿಯಾಗಿ ನೇರವಾಗಿ ಅಂಕಣದಲ್ಲಿ ಇರಬೇಕಾಗಿದೆ. ಈ ಹಂತದಲ್ಲಿ
ಮನ್ಯ ನರೇಶ್ ಪುತ್ತೂರು ಇವರ ಮಾಲಕತ್ವದ ತಂಡ, ಹೊಳ್ಳ ಕ್ರಾಕರ್ಸ್ ಪುತ್ತೂರು ತಂಡ ಪ್ರಸ್ತುತ ಈ ಅವಧಿಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡೆಯುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಹೊಲ್ಲ ಕ್ರಿಕೆಟರ್ಸ್ ಪುತ್ತೂರು ಕ್ರಾಕರ್ಸ್ ಪುತ್ತೂರು ತಂಡದ ದಾಳಿಗಾರ ವಿಶ್ವರಾಜ್ ಮತ್ತೆ ದಾಳಿಯಲ್ಲಿ ಚುರುಕಿನ ಪಾದಸರಣೆಯೊಂದಿಗೆ ತಮ್ಮ ದಾಳಿಯನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ. ಹೊಳ್ಳ ಕ್ರಾಕರ್ಸ್ ಲಾಸ್ಟ್ 2 ಮಿನಿಟ್, ಅಂತಿಮ 2 ನಿಮಿಷದ ಅವಧಿ ಬಾಕಿ ಇದೆ. ಮೂವತ್ತು ಅಂಕಗಳ ಆಧಾರದಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಆಹಾ, ಸುಶೀಲ್, ವಾಟ್ ದ ರೈಡಿಂಗ್ ಹಿಯರ್. ಹಿ ಇಸ್ ದ ಮ್ಯಾನ್ ಆಫ್ SDM ಉಜಿರೆ. ಬೋನಸ್ ಪಾಯಿಂಟ್ ಆಡೆಡ್ ದ ಸ್ಕೋರ್ ಬೋರ್ಡ್. ಲಾಸ್ಟ್ 1 ಮಿನಿಟ್, ಅಂತಿಮ ಕಟ್ಟಕಡೆಯ 31 ನಿಮಿಷಗಳು ಮಾತ್ರ ಬಾಕಿ ಉಳಿದಿದೆ. 60 ಸೆಕೆಂಡುಗಳ ಸ್ಪರ್ಧೆ ಮಾತ್ರ ಬಾಕಿ ಉಳಿದಿದೆ. ಇದೀಗ ಮತ್ತೆ SDM ಉಜಿರೆ ತಂಡದ ಉದಯೋನ್ಮುಖತಾರೆ. ಆಹಾ, ಬ್ಯೂಟಿಫುಲ್, ಅದ್ಭುತವಾಗಿತ್ತು. ಮತ್ತೆ ಒಂದು ಅಂಕ ಗಳಿಕೆಯಾಗಿದೆ SDM ಜೂನಿಯರ್ ತಂಡಕ್ಕೆ. ಮತ್ತೆ ಥರ್ಡ್ ರೈಟ್ ಡಿಸೈಡೆಡ್. ಎಸ್, ಮತ್ತೆ ಜಾನು. ಆಹಾ, ಜಾನು ಎಸ್, ಪಂದ್ಯ ಮುಕ್ತಾಯಗೊಂಡಿದೆ. ಇದರೊಂದಿಗೆ ಪ್ರಥಮ ಸ್ಪರ್ಧೆಯಲ್ಲಿ ಹೊಳ್ಳ ಕ್ರಾಕರ್ಸ್ ತಂಡ ವಿಜಯಿಯಾಗಿ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡೆದುಕೊಳ್ತಾ ಇದೆ. ಅಂದರೆ ಲೀಗ್ ಮಾದರಿಯ ಸ್ಪರ್ಧೆಗೆ ಅರ್ಹತೆಯನ್ನು ಪಡೆದುಕೊಂಡಂತ ತಂಡವಾಗಿದೆ ಹೊಳ್ಳ ಕ್ರಾಕರ್ಸ್ ಪುತ್ತೂರು. ಪುತ್ತೂರು ತಾಲೂಕು ಅಮಂಚೂರು ಕಬಡ್ಡಿ ಅಸೋಸಿಯೇಷನ್ ಇದರ ಆಶ್ರಯದಲ್ಲಿ ನಡೆಯುತ್ತಿರುವ ಪುತ್ತೂರು ಪ್ರೊ ಕಬಡ್ಡಿ ಪಂದ್ಯಾಟದ ಈ ಸಮಾರಂಭಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ದೈಹಿಕ ಶಿಕ್ಷಣ ಅಧಿಕಾರಿಗಳಾಗಿರುವ ಸನ್ಮಾನ್ಯ ಭುವನೇಶ್ ಜೈ ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಶ್ರೀಯುತ ಭುವನೇಶ್ ಜೈ ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸುತ್ತಾರೆ. ಪುತ್ತೂರು ತಾಲೂಕು ಅಮಂಚೂರು ಕಬಡ್ಡಿ ಅಸೋಸಿಯೇಷನ್ ಇದರ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಪ್ರಶಸ್ತಿ ವಿಜೇತ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ದಯಾನಂದ ಕೋರಮಂಡ್ ಶಾಲು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ. ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಉಮಾ ಮಹೇಶ್ವರಿ. ಬನ್ನಿ, ಲೀಗ್ ಮಾದರಿಯ ಪ್ರಥಮ ಸ್ಪರ್ಧೆಗೆ ತಂಡವನ್ನ ಒಳಾಂಗಣಕ್ಕೆ ಬರಮಾಡಿಕೊಳ್ಳುವ ಮುಂಚಿತ ಈ ವರ್ಷ ಹಬ್ಬಗಳನ್ನು ಹೊಸತನದಿಂದ ಆಚರಿಸೋಣ. ಬನ್ನಿ, ಭೇಟಿ ಕೊಡಿ ರಾಧಾಸ್ ಫ್ಯಾಮಿಲಿ ಶೋರೂಮ್ಗೆ. ಸಂಭ್ರಮ ಒಕ್ಕಿಸುವ ರೇಷ್ಮೆ ಸೀರೆಗಳ ಅಪೂರ್ವ ಸಂಗ್ರಹ, ಅಲ್ಲದೆ ಲೇಡೀಸ್, ಜೆಂಟ್ಸ್ ಮತ್ತು ಮಕ್ಕಳ ರೆಡಿಮೇಡ್ ಡ್ರೆಸ್ಗಳ ಸಂಪೂರ್ಣ ಸಂಗ್ರಹ. ದುಬಾರಿ ಅಲ್ಲದ ಹಾಗೂ ನಗುಮೊಗದ ಸೇವೆಗೆ ಇಂದೇ ಭೇಟಿ ಕೊಡಿ. ರಾಧಾಸ್ ಫ್ಯಾಮಿಲಿ ಶೋರೂಮ್, ಕೋಟ್ ರಸ್ತೆ, ಪುತ್ತೂರು. ಸಮಗ್ರ ಕುಟುಂಬಕ್ಕೆ ಸಮೃದ್ಧ ಜವಳಿ ಮಳಿಗೆ. ರವಾನಿಸಿದ್ದೇವೆ. ಪ್ರೋ ಮಾದರಿಯಲ್ಲಿ ನಡೆಯುತ್ತಿರುವಂತಹ ಈ ಪಂದ್ಯಾಟದಲ್ಲಿ ಲೀಗ್ನ ನಿಯಮಗಳು ಈ ತರ ಇದೆ. ಅಂಕಗಳ ವಿವರ:
ವಿಜಯಿ ತಂಡಕ್ಕೆ 5 ಅಂಕಗಳು. 7ರ ಅಂತರದಲ್ಲಿ ಸೋತರೆ ಆ ತಂಡಕ್ಕೆ 1 ಅಂಕ, ಸೋತ ತಂಡಕ್ಕೆ 0. ಅದೇ ರೀತಿ ಮ್ಯಾಚ್ ಸಮವಾದಲ್ಲಿ ಎರಡೂ ತಂಡಗಳಿಗೆ 3 ಅಂಕಗಳನ್ನು ನೀಡುವವರಿದ್ದೇವೆ, ದಯವಿಟ್ಟು ಗಮನಿಸಿ. ವಿಜಯಿ ತಂಡಕ್ಕೆ 5 ಅಂಕ, ಸೋತ ತಂಡಕ್ಕೆ 0. 7ರ ಅಂತರದಲ್ಲಿ ಸೋತ ತಂಡಕ್ಕೆ 1 ಅಂಕ. ಅದೇ ರೀತಿ ಪಂದ್ಯಾಟ ಸಮಗೊಂಡಲ್ಲಿ 3 ಅಂಕಗಳನ್ನು ನಾವು ನೀಡುವರಿದ್ದೇವೆ. ಎಲ್ಲ ತಂಡದ ವ್ಯವಸ್ಥಾಪಕರ ಗಮನಕ್ಕೆ ದಯವಿಟ್ಟು ಗಮನಿಸಿ. ಇನ್ನು ಮುಂದೆ ನಡೆಯುವಂತಹ 12 ಪಂದ್ಯಾಟಗಳು ಲೀಗ್ ಮಾದರಿಯಲ್ಲಿ ನಡೆಯಲಿಕ್ಕಿದೆ. ತದನಂತರದ 3 ಪಂದ್ಯಾಟಗಳು ಅರ್ಥಾತ್ 2 ಸೆಮಿಫೈನಲ್ ಹಾಗೂ 1 ಫೈನಲ್ ಪಂದ್ಯಾಟ ನಾಕ್ಔಟ್ ಮಾದರಿಯಲ್ಲಿ ಮುಂದುವರಿಯಲಿಕ್ಕಿದೆ, ದಯವಿಟ್ಟು ಗಮನಿಸಿ. Yes, Banari Sports Club versus Vigneshwari. ಬನ್ನಿ ತಂಡ ಬರಲಿ. Banari Sports Club versus Vigneshwari. ಪ್ರಥಮ ಲೀಗ್ ಮಾದರಿಯ ಸ್ಪರ್ಧೆಗೆ ಕರೆಯನ್ನ ಅಂತಿಮ ಕರೆಯನ್ನ ರವಾನಿಸಿದ್ದೇವೆ. ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧವಾಗಿ ವಿಘ್ನೇಶ್ವರಿ ಟೀಮ್ ಬತ್ತಂಡಲ್ಪ ಬತ್ತೆರಾ? Music. Yes, thank you. Banari Sports Club. Banari Sports Club Tanda. Team manager. Team Kadapudle. Team Barde. ಎಸ್, ಲೀಗ್ ಮಾದರಿಯಲ್ಲಿ ಭಾಗವಹಿಸುವಂತಹ ಎಲ್ಲ ತಂಡಗಳ ಗಮನಕ್ಕೆ ಇದೀಗ ಸೂಚನೆಯನ್ನ ನೀಡ್ತಾ ಇದ್ದಾವೆ. ಒಂದು ಪಂದ್ಯ ಮುಗಿದ ತಕ್ಷಣ ಮುಂದಿನ ಸ್ಪರ್ಧೆಗೆ ತಾವುಗಳು ಎಲ್ಲ ಸಿದ್ಧತೆಯೊಂದಿಗೆ ಪ್ರವೇಶ ದ್ವಾರದಲ್ಲಿ ಇರಬೇಕಾಗಿದೆ. ಪಂದ್ಯ ಮುಗಿದ ತಕ್ಷಣ ಇನ್ನೊಂದು ಸ್ಪರ್ಧೆಗೆ ಅದೇ ಸಮಯದಲ್ಲಿ ಹಿಂಭಾಗದಲ್ಲಿ ತಂಡಗಳು ಇರಬೇಕಾಗಿದೆ. ಒಂದು ವೇಳೆ ಕ್ಲಬ್ನ ಸಮಯದಲ್ಲಿ ತಂಡಗಳು ಅಂಗಳವನ್ನ ಪ್ರವೇಶ ಮಾಡದಿದ್ರೆ ಖಂಡಿತವಾಗಿಯೂ ಸಮಯದ ಅಭಾವ ನಮ್ಮನ್ನ ಕಾಡ್ತಾ ಇದೆ. ಹಾಗಾಗಿ ಖಂಡಿತವಾಗಿಯೂ ಪಂದ್ಯಾಟದ ಸಮಯವನ್ನ ಕಡಿತಗೊಳಿಸಲಾಗುವುದು. ಓಕೆ, ತಂಡಗಳು ಗಮನಿಸಿಕೊಳ್ಬೇಕಾಗಿದೆ. ಎಸ್, ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ವಿಘ್ನೇಶ್ವರಿ, ದಿಸ್ ಇಸ್ ದ ಲಾಸ್ಟ್ ಕಾಲ್. ಅಂತಿಮ ಕರೆಯಾಗಿದೆ ನಿಮಗೆ. ಇನ್ನೂ ಕೂಡ ತಾವುಗಳು ಬಂದಿಲ್ಲ, ತಮ್ಮ ಇರುವಿಕೆಯನ್ನ ಸೂಚಿಸಿಕೊಂಡಿಲ್ಲ. ಬನ್ನಿ, ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ವಿಘ್ನೇಶ್ವರಿ. ವಿಘ್ನೇಶ್ವರಿ ತಂಡ ಬತ್ತೆರಾ? ವಿಘ್ನೇಶ್ವರಿ, ಬನಾರಿ ಸ್ಪೋರ್ಟ್ಸ್ ಕ್ಲಬ್
ಚಾವುಂಡು ಹೋಟೆಲ್ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ಏನಲ್ಲಿ ಬನಾರಿ ತಂಡ ಇನ್ನೂ ಬಂದಿಲ್ಲ. ವಿಘ್ನೇಶ್ವರ ಟೀಮ್ ಬರ್ಡೆ. ಎಸ್, ಓಕೆ. ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧವಾಗಿ ವಿಘ್ನೇಶ್ವರ. ಏನಣ್ಣ ತಂಡ ಬರುತ್ತಾ ಇಲ್ಲ, ಬನ್ನಿ. ಟೀಮ್ ಮ್ಯಾನೇಜರ್ ಟೀಮ್ ಕಡೆ ಪುಡ್ಲೆ ಟೀಮ್ ಬರ್ಡೆ. ನೋಡಿ, ಅಹರ್ನಿಶಿ ಕಬಡ್ಡಿ ಪಂದ್ಯಾಟ ನಿರಂತರವಾಗಿ ಮ್ಯಾಟ್ ಅಂಕಣದಲ್ಲಿ ಕಬಡ್ಡಿ ಪಂದ್ಯಾಟ ಮುಂದುವರಿಬೇಕಾಗಿದೆ. ದಯಮಾಡಿ ತಂಡಗಳ ಮಾಲಕರು ಹಾಗೂ ತಂಡದ ಟೀಮ್ ಮ್ಯಾನೇಜರ್ ಗಮನಕ್ಕೆ ನೇರವಾಗಿ ಸಮಯಕ್ಕೆ ಸರಿಯಾಗಿ ತಂಡವನ್ನ ಕಳುಹಿಸಿಕೊಡಿ. ವಾರ್ಮ್ ಅಪ್ ಎಲ್ಲ ಮುಗೀತಾ? ಬನ್ನಿ, ಬರ್ಲಿ ತಂಡ ಬರ್ಲಿ. ಅಲ್ಲಿ ವಿಘ್ನೇಶ್ವರ ಬನಾರಿ. ಎಸ್, ರೆಡ್ ಟೀಮ್ ದಾಖಲೆ ಒಟ್ಟಿಗೆ ಬರಲಿ. ನೋಡಿ, ಅಲ್ಲಿ ದಯವಿಟ್ಟು ತಂಡಗಳು ರೆಡಿ ಇದೆ, ನಮಗೆ ಗೊತ್ತಿದೆ. ದಯಮಾಡಿ ತಕ್ಷಣ ನೀವು ಬರಬೇಕಾಗಿದೆ. ಕೌಂಟ್ ಡೌನ್ ಬಿಗಿನ್. 10, 9, 8, 7, 6, 5, 4, 3. ವಿಘ್ನೇಶ್ವರ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ಬನ್ನಿ. ಎಸ್, ಚೆಂಡೆ ಬಿಡ್ಲೆ. ಎಸ್, ತಂಡ ಬರ್ತಾ ಇದೆ.
ಪ್ರಥಮ ತಂಡ ಇದೀಗ ಒಳ ಬರಲಿಕ್ಕಿದೆ. ಈ ಕೂಟದ ಲೀಗ್ ಹಂತದ ಪ್ರಥಮ ಸ್ಪರ್ಧೆ ಇದೀಗ ಬರ್ತಾ ಇದೆ. ಪ್ರಥಮ ಮುಖಾಮುಖಿಗೆ ಒಳಪಡುವಂತಹ ಒಳಾಂಗಣಕ್ಕೆ ಬರುತ್ತಿರತಕ್ಕಂತಹ ಇಕ್ಬಾಲ್ ಇಕ್ಕುಚ್ಚರವರ ಮಾರ್ಗದರ್ಶನದಲ್ಲಿ ಮುನ್ನುಗ್ಗುತ್ತಿರುವಂತಹ ತಂಡ ಇದೀಗ ಬರ್ತಾ ಇದೆ. ಬನ್ನಾರಿ ಸ್ಪೋರ್ಟ್ಸ್ ಕ್ಲಬ್. ಚಂಡೆ ಮ್ಯೂಸಿಕ್ 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 ಎಸ್ ಮ್ಯೂಸಿಕ್. ಈ ಕುಚ್ಚ ಮಾರ್ಗದರ್ಶನ ತಂಡ ಇದೀಗ ಬರ್ತಾ ಇದೆ. ಬನ್ನಾರಿ ಸ್ಪೋರ್ಟ್ಸ್ ಕ್ಲಬ್ ತಂಡ ಒಳ ಬರ್ತಾ ಇದೆ. ದ್ವಿತೀಯ ತಂಡ ಬರ್ತಾ ಇದೆ. ಮತ್ತೊಂದೆಡೆ ವಿಘ್ನೇಶ್ವರ ತಂಡ ಇದೀಗ ಒಳ ಬರ್ತಾ ಇದೆ. ಸ್ನೇಹಿತರೆ, ಈ ದಿನದ 8 ತಂಡಗಳ 15 ಪಂದ್ಯಾಟಗಳ ಮೊದಲ ಪಂದ್ಯವನ್ನು ನಾವು ಆಡುವರಿದ್ದೇವೆ. ಇದರ ಮುಖ್ಯ ತೀರ್ಪುಗಾರಿಕೆಯಲ್ಲಿ ಶ್ರೀಯುತ ಅಶೋಕ್, ತೀರ್ಪುಗಾರಿಕೆಯಲ್ಲಿ ಶ್ರೀಯುತ ಕೃಷ್ಣಾನಂದರಾವ್ ಹಾಗೂ ರವಿಕುಮಾರ್, ಸಂಖ್ಯಾಕಾರರಾಗಿ ರಾಧಾಕೃಷ್ಣ, ಸಹಸಂಖ್ಯಾಕಾರರಾಗಿ ದೀಪಕ್ ಹಾಗೂ ಜಯಂತ್, ರೆಕಾರ್ಡರ್ ಆಗಿ ಶ್ರೀಯುತ ಪುರುಷೋತ್ತಮ್ ಕೊಲ್ಮೆ. ಎಲ್ಲ ಸ್ನೇಹಿತರ ಸಹಕಾರದೊಂದಿಗೆ ಈ ದಿನದ ಮೊದಲ ಪಂದ್ಯಾಟವನ್ನು ನಾವು ಮುನ್ನಡೆಸುವರಿದ್ದೇವೆ. ದಯವಿಟ್ಟು ಗಮನಿಸಿ. ಮುಖ್ಯ ತೀರ್ಪುಗಾರಿಕೆಯಲ್ಲಿ ಶ್ರೀಯುತ ಅಶೋಕ್, ತೀರ್ಪುಗಾರಿಕೆಯಲ್ಲಿ ಶ್ರೀಯುತ ಕೃಷ್ಣಾನಂದರಾವ್ ಹಾಗೂ ಶ್ರೀಯುತ ರವಿಕುಮಾರ್, ಸಂಖ್ಯಾಕಾರರಾಗಿ ರಾಧಾಕೃಷ್ಣ, ಸಹಸಂಖ್ಯಾಕಾರರಾಗಿ ಜಯದ್ ಹಾಗೂ ದೀಪಕ್, ಥರ್ಡ್ ರೈಡರ್ ರೆಕಾರ್ಡರ್ ಆಗಿ ಶ್ರೀಯುತ ಪುರುಷೋತ್ತಮ್ ಕೊಲ್ಮೆ. ಎಲ್ಲ ಅಧಿಕಾರಿಗಳ ಸಹಕಾರದಲ್ಲಿ ಈ ದಿನದ ಮೊದಲ ಪಂದ್ಯಾಟ. ನೋಡಿ, ಅದೇ ರೀತಿ ಗಮನಿಸಿಕೊಳ್ಳಿ. ಇದು ಲೀಗ್ ಮಾದರಿಯ ಪ್ರಥಮ ಪಂದ್ಯಾಟವಾಗಿರುತ್ತದೆ. ಮುಂದಕ್ಕೆ ದ್ವಿತೀಯ ಪಂದ್ಯಾಟಕ್ಕೆ ಪಂದ್ಯ ಮುಗಿದ ತಕ್ಷಣ ತಂಡಗಳು ಪ್ರವೇಶ ದ್ವಾರದಲ್ಲಿ ಇರಬೇಕಾಗಿದೆ. ಒಂದು ವೇಳೆ ತಾವುಗಳು ಇಲ್ಲದಿದ್ದರೆ ನಿರ್ದಾಕ್ಷಿಣ್ಯವಾಗಿ ಪಂದ್ಯಾಟದ ಸಮಯವನ್ನು ಕಡಿತಗೊಳಿಸಲಿಕ್ಕಿದ್ದೇವೆ. ಪಂದ್ಯಾಟಕ್ಕಾಗಿ ವರುಣ್ ಟ್ರಾವೆಲ್ಸ್ ಹಾಗೂ ಉಮಾಮಹೇಶ್ವರಿ ಬಿ ಪೂಲ್ನ ಮೊದಲ ಪಂದ್ಯಾಟ. ಉಮಾಮಹೇಶ್ವರಿ ಹಾಗೂ ವರುಣ್ ಟ್ರಾವೆಲ್ಸ್, ತಮಗಿದು ಮೊದಲ ಕರೆ. ಈಗ ಈಗಾಗಲೇ ಆಯೋಜಕರ ಸೂಚನೆಯ ಮೇರೆಗೆ ಈ ಒಂದು ಸೂಚನೆಯನ್ನು ತಮಗೆ ಅರ್ಪಿಸ್ತಾ ಇದ್ದೇವೆ. ದಯವಿಟ್ಟು ತಂಡಗಳು ಪಂದ್ಯ ಮುಗಿದ ತಕ್ಷಣ ಪ್ರವೇಶ ದ್ವಾರದಲ್ಲಿ ಇರಬೇಕಾಗಿದೆ. ಎಸ್, ಲೀಗ್ ಮಾದರಿಯ ಈ ಸ್ಪರ್ಧೆಯಲ್ಲಿ ಇದೀಗ ಪ್ರಸ್ತುತ ದಾಳಿಯಲ್ಲಿ ನಿರತರಾಗಿದ್ದಾರೆ ನಾಸಿರ್ ಬಂಗೇರಕಟ್ಟೆ. ನಾಸಿರ್ ಬಂಗೇರಕಟ್ಟೆ ಆಹಾ
ಅಮ್ಮಿ, ನಾಸಿರ್ ಅಮ್ಮಿ. ಇದೀಗ ದಾಳಿಯಲ್ಲಿ ಲೀಗ್ ಮಾದರಿಯ ಪ್ರಥಮ ಸ್ಪರ್ಧೆಯಲ್ಲಿ ಪ್ರಸ್ತುತ ದಾಳಿಯಲ್ಲಿ ಜರ್ಸಿ ನಂಬರ್ 55. Oh, what happened here? And right to time, 2 points. 2 points, 2-0. 2-0. ಆಹಾ, ಮತ್ತೆ ಯಶಸ್ಸನ್ನ ಕಂಡಿದೆ ದಾಳಿ. ಅಂಕಗಳಿಕೆಯಾಗಿದೆ. ವಿಘ್ನೇಶ್ವರ ತಂಡದ ಪರವಾಗಿ ಪ್ರಸ್ತುತ ತಂಡದ ಪ್ರಮುಖ ದಾಳಿಗಾರ ಒಳಾಂಗಣದಲ್ಲಿ ಚುರುಕಿನ ಪಾದಚಾರಣೆಯೊಂದಿಗೆ ದಾಳಿಯನ್ನ ಮುಂದುವರಿಸುವ ಜಂಪಿಂಗ್ ಜಪ. ಮತ್ತೆ ಒಂದಂಕ ಗಳಿಕೆ. ಈ ಬಾರಿ ಮತ್ತೆ ನಾಸಿರ್ ಕುಪ್ಪೆಟ್ಟೆ. ನಾಸಿರ್ ಕುಪ್ಪೆಟ್ಟೆ ಮತ್ತೆ ಅಂಕ ಪ್ರಾಪ್ತ. ಆಹಾ, ಸಿಡಿಲಂಬರದ ದಾಳಿಗಾರ ನಾಸಿರ್ ಬಂಗೇರಕಟ್ಟೆ. ಜಿಲ್ಲೆಯ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಕೂಟದಲ್ಲಿ ಅದ್ವಿತೀಯ ಸಾಧನೆಯನ್ನ ಮಾಡಿರತಕ್ಕಂತಹ ಬಹಳಷ್ಟು ದಾಳಿಗಾರರು ಇಂದಿನ ಕಿಲ್ಲ ಮೈದಾನದಲ್ಲಿ ತಮ್ಮ ಪ್ರದರ್ಶನಗಳನ್ನ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಈಗಾಗಲೇ ದಾಳಿಗಾರರ ಪಟ್ಟಿಯಲ್ಲಿ ಬಹಳಷ್ಟು ಪ್ರೋ ಕಬಡ್ಡಿ ತಾರೆಯರು ಕೂಡ ಇನ್ನು ಮುಂದಕ್ಕೆ ಬರ್ಲಿಕ್ಕಿದ್ದಾರೆ. ಮತ್ತೆ ಒಂದಂಕ ಪ್ರಾಪ್ತಿ ಇಲ್ಲೇ. ಜೆರ್ಸಿ ನಂಬರ್ 3 ನಾಸಿರ್ ದಾಳಿಯ ಅಂಚಿನಲ್ಲಿ. ಈಗಾಗಲೇ ಲೀಗ್ ಹಣಾಹಣಿಯ ಮುಂದಿನ ಸ್ಪರ್ಧೆಗೆ ಕರೆಯನ್ನು ರವಾನಿಸಿದ್ದಾರೆ. ದಯಮಾಡಿ ತಂಡಗಳು ಎಲ್ಲ ಪೂರ್ವ ಸಿದ್ಧತೆಯನ್ನು ಮುಗಿಸಿಕೊಂಡು ತಮ್ಮ ವಾರ್ಮ್ ಅಪ್ ಅನ್ನು ಮುಗಿಸಿಕೊಂಡು ಪ್ರವೇಶ ದ್ವಾರದಲ್ಲಿ ಇರಬೇಕಾಗಿದೆ. ಮತ್ತೆ ವಿಘ್ನೇಶ್ವರ ತಂಡದ ಪ್ರಬುದ್ಧ ದಾಳಿಗಾರ ಜೆರ್ಸಿ ನಂಬರ್ 55. ಆಹಾ, ಮತ್ತೆ ಹಿಡಿತಕ್ಕೆ ಒಳಗಾಗಿದ್ದಾರೆ. ಅಂಕಗಳಿಕೆಯ ಆಧಾರದಲ್ಲಿ 4-4 4 each, equal points, and again successful here, and outstanding here. Aha, Dhanush. ಬನಾರಿ ಸ್ಪೋರ್ಟ್ಸ್ ಕ್ಲಬ್, ಅದೇ ರೀತಿ ವಿಘ್ನೇಶ್ವರ ಪುತ್ತೂರು ಪ್ರೋ ಕಬಡ್ಡಿ ಪಂದ್ಯಾಟಕ್ಕೆ ನಮ್ಮ ಜೊತೆ ಶ್ರೀಯುತ ಪುರಂದರ ರೈ ಮಿತ್ರಪಾಡಿ ಮ್ಯಾನೇಜಿಂಗ್ ಪಾರ್ಟ್ನರ್ ಪಂಚಮೇ ಎಕ್ಸ್ಪೋರ್ಟ್ ಕುಂಬ್ರ ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಪುರಂದರ ರೈ ಇವರನ್ನ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಶಿವರಾಮ ಆಳ್ವ ಉಪಾಧ್ಯಕ್ಷರು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಶಾಲು ಮತ್ತು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಅದೇ ರೀತಿ ಶ್ರೀಯುತ ಜೋಕಿಂ ಡಿಸೋಜ ಸೇವಾದಳದ ಅಧ್ಯಕ್ಷರು ತಮ್ಮನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಈ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸಿದ ಶಾಲು ಮತ್ತು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಎಸ್, ಧನುಷ್ ಮಾಣಿ ದಾಳಿ ಮುಖೇನ ಅಂಕವು ಪ್ರಾಪ್ತಿಗೊಂಡಿದೆ ವಿಘ್ನೇಶ್ವರ ತಂಡಕ್ಕೆ. 6-6 ಪ್ರಥಮಾರ್ಧದ ಅವಧಿಯಲ್ಲಿ
neck to neck fighting here. ಪ್ರಥಮಾರ್ಧದ ಅವಧಿಯಲ್ಲೇ ನೆಕ್ ಟು ನೆಕ್ ಫೈಟಿಂಗ್ ಅನ್ನು ಕಾಣ್ತಾ ಇದ್ದಾವೆ. ಹಲೋ ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಉದ್ಯಮಿಗಳಾಗಿರುವ ಅಹಮದ್ ಬಾಬಾ ಮಂಗಳೂರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಶ್ರೀಯುತ ಶಿವರಾಮ ಆಳ್ವ ಇವರು ಶಾಲು ಮತ್ತು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಅದೇ ರೀತಿ ನ್ಯಾಯವಾದಿಗಳಾಗಿರುವ ಶ್ರೀಯುತ ವಿರೂಪಾಕ್ಷ ಭಟ್ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ತಮ್ಮನ್ನ ಕೂಡ ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಶ್ರೀಯುತ ಹಬೀಬ್ ಮಾಣಿ ಇವರು ಶಾಲು ಮತ್ತು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಮತ್ತೆ ದಾಳಿಯಲ್ಲಿ ನಾಸಿರ್ ಕುಪ್ಪೆಟ್ಟೆ ಎಂಟು ಆರರಲ್ಲಿ ಪ್ರಸ್ತುತ ಪಂದ್ಯಾವಳಿ. ನಾಸಿರ್ ಅನುಭವಗಳನ್ನ ದಾರಿ ಬೋನಸ್ ಅಂಡ್ ಅಗೈನ್ ಬೋನಸ್. ಮತ್ತೆ ನಾಸಿರ್ ಬಂಗೇರಕಟ್ಟೆ. ಸೂಪರ್ ಟ್ಯಾಕಲ್ ಈಸ್ ಆನ್. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಪುತ್ತೂರು ತಾಲೂಕು ಮಂಜೂರು ಕಬಡ್ಡಿ ಅಸೋಸಿಯೇಷನ್ ಆಶ್ರಯದಲ್ಲಿ ನೆರವೇರುತ್ತಿರುವ ಪುತ್ತೂರು ಪ್ರೋ ಕಬಡ್ಡಿ ಪಂದ್ಯಾಟದ ಸೂಪರ್ ಟ್ಯಾಕಲ್ ಸಮಾರಂಭಕ್ಕೆ ಪುತ್ತೂರು ನಗರಸಭೆಯ ಮಾನ್ಯ ಆಯುಕ್ತರಾಗಿರುವಂತಹ ಶ್ರೀಯುತ ಮಧು ಎಸ್ ಮನೋಹರ್ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ತಮಗೆ ಆತ್ಮೀಯ ಸ್ವಾಗತ. ಶಿವರಾಮ ಆಳ್ವ ಇವರು ಶಾಲು ಮತ್ತು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ. ಅದೇ ರೀತಿ ಶ್ರೀಯುತ ಯೂಸುಫ್ ಡ್ರೀಮ್ ಮಾನ್ಯ ನಗರಸಭಾ ಸದಸ್ಯರು ಪುತ್ತೂರು ನಗರಸಭೆ ತಮ್ಮನ್ನ ಕೂಡ ಅತ್ಯಂತ ಆದರದ ಸ್ವಾಗತವನ್ನ ಬಯಸ ಶಿವರಾಮ ಆಳ್ವ ಇವರು ಶಾಲು ಮತ್ತು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಎನ್ನುವ ವಿನಂತಿ. ತಮ್ಮ ಎಲ್ಲ ಅನುಭವಗಳನ್ನ ದಾಳಿಯ ಅಂಚಿನಲ್ಲಿ ದಾರಿ ಎರೀತಾ ಇದ್ದಾರೆ. ಇಲ್ಲ ಈ ದಾಳಿಗಾರ ಜೆಸ್ಸಿ ನಂಬರ್ 55. ಮತ್ತೆ ಅಂಕ ಗಳಿಕೆಯಾಗುತ್ತಾ ಇದೆ. ಇಲ್ಲ ಬನ್ನಾರಿ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ 10-8. ಈ ಪುತ್ತೂರು ಪ್ರೋ ಕಬಡ್ಡಿ ಪಂದ್ಯಾಟಕ್ಕೆ ಸನತ್ ರಾಯ್ ಏಳ್ನಾಡು ಪುತ್ತೂರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ತಮ್ಮನ್ನ ಕೂಡ ಅತ್ಯಂತ ಗೌರವದಿಂದ ಈ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಪಂದ್ಯಾಕೂಟದ ಲೀಗ್ ಮಾದರಿಯ ಮುಂದಿನ ಸ್ಪರ್ಧೆಗೆ ಕರೆಯನ್ನು ರವಾನಿಸ್ತಾ ಇದ್ದೇವೆ. ವರುಣ್ ಟ್ರಾವೆಲ್ಸ್ ವಿರುದ್ಧವಾಗಿ ಥರ್ಡ್ ರೈಡ್ ವರುಣ್ ಟ್ರಾವೆಲ್ಸ್ ವರ್ಸಸ್ ಉಮಾ ಮಹೇಶ್ವರಿ ಮುಂದಿನ ದ್ವಿತೀಯ ಸ್ಪರ್ಧೆಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. ಮುಂದಿನ ಸ್ಪರ್ಧೆಗೆ ವರುಣ್ ಟ್ರಾವೆಲ್ಸ್ ವರ್ಸಸ್ ಉಮಾ ಮಹೇಶ್ವರಿ ದಯಮಾಡಿ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಮತ್ತೆ ಅಂಕವು ಪ್ರಾಪ್ತಿಗೊಂಡಿದೆ. ಇಲ್ಲಿ ವಿಘ್ನೇಶ್ವರ ತಂಡಕ್ಕೆ ವರುಣ್ ಟ್ರಾವೆಲ್ಸ್ ವರ್ಸಸ್ ಉಮಾ ಮಹೇಶ್ವರಿ. ಈ ಪಂದ್ಯ ಮುಗಿದ ತಕ್ಷಣ ತಂಡಗಳು ಪ್ರವೇಶ ದ್ವಾರದಲ್ಲಿ ಇರಬೇಕಾಗಿದೆ. Yes, what a comeback here. ಮಿಸ್ಟರ್ ನಾಸಿರ್ ಕುಪ್ಪೆಟ್ಟಿ ಪ್ರಸ್ತುತ ಈ ಅವಧಿಯಲ್ಲಿ 11-9 ಬನಾರಿ ಸ್ಪೋರ್ಟ್ಸ್ ಕ್ಲಬ್ ಮುನ್ನಡೆಯಲ್ಲಿದೆ. Two points. Dhanush Mani. What a riding here. An
An extraordinary performance here. The man of Dhanush in the favor of Vigneshwara. ಅದ್ಭುತವಾಗಿತ್ತು ದಾಳಿ. ಹದಿನಾಲ್ಕು 12 14-12 ನೀರು ಎಸ್ ನೀರು ವಾಲಂಟಿಯರ್ ಎಸ್ 14-12 ಇನ್ ಫೇವರ್ ಆಫ್ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವಿಟ್ಲ. ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವಿಟ್ಲ ತಂಡ ಮುನ್ನಡೆಯಲ್ಲಿದೆ. ಹದಿನಾಲ್ಕು 12 ಎಸ್ ಮತ್ತೆ ಅಂಕವು ಪ್ರಾಪ್ತಿಗೊಳ್ಳುತ್ತಾ ಇದೆ. ಇಲ್ಲಿ ವಿಘ್ನೇಶ್ವರ ತಂಡಕ್ಕೆ 15-16 ಇನ್ ಫೇವರ್ ಆಫ್ 15-14 ಇನ್ ಫೇವರ್ ಆಫ್ ವಿಘ್ನೇಶ್ವರ ಮುನ್ನಡೆಯಲ್ಲಿದೆ. ಬೋನಸ್ ಅಂಕವು ಕೂಡ ಪ್ರಾಪ್ತಿಗೊಳ್ಳುತ್ತಾ ಇದೆ. ಮತ್ತೆ ದಾಳಿಯಲ್ಲಿ ತಂಡದ ಭರವಸೆಯ ದಾಳಿಗಾರ ವಿಘ್ನೇಶ್ವರ ತಂಡದ ಪರವಾಗಿ ಜೆರ್ಸಿ ನಂಬರ್ 55 ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡಂತಹ ದಾಳಿಗಾರ ಇದೀಗ ಮತ್ತೆ ಹಿಡಿತಕ್ಕೊಳಗಾಗಿದ್ದಾರೆ. ಅಂಕವು ಪ್ರಾಪ್ತಿಗೊಂಡಿದೆ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವಿಟ್ಲ ತಂಡಕ್ಕೆ. 16-15 ಇನ್ ಫೇವರ್ ಆಫ್ ಬನ್ನಾರಿ ಸ್ಪೋರ್ಟ್ಸ್ ಕ್ಲಬ್ ವಿಟ್ಲ. 1 ಅಂಕಗಳ ಮುನ್ನಡೆಯಲ್ಲಿದೆ. 16-15 ಪಂದ್ಯ ರೋಚಕವಾಗಿ ಆರಂಭದಲ್ಲಿ ಸಾಗಿ ಬರುತ್ತಾ ಇದೆ. ಎಸ್ ವೀಕ್ಷಕರೇ, ಇದೀಗ ದಾಳಿಯಲ್ಲಿ ನಾಸಿರ್ ಅಮ್ಮಿ ಇವರು ಸೈಂಟ್ ಫಿಲೋಮಿನಾ ಕಾಲೇಜು ಪುತ್ತೂರು ಕಾಲೇಜಿನ ವಿದ್ಯಾರ್ಥಿ. ಮನ್ಯ ಹಬೀಬ್ ಮಾಣಿ ಇವರ ಗರಡಿಯಲ್ಲಿ ಪಳಗಿದಂತಹ ಪ್ರತಿಭೆ. ಹಬೀಬ್ ಮಾಣಿ ಇವರ ಮಾರ್ಗದರ್ಶನದಲ್ಲಿ ಬೆಳೆದಂತಹ ಪ್ರತಿಭೆ ನಾಸಿರ್ ಅಮ್ಮಿ ಉತ್ತಮವಾಗಿತ್ತು ದಾಳಿ. ಮತ್ತೆ ಅಂಕಗಳ ಆಧಾರದಲ್ಲಿ ಸ್ಪರ್ಧೆ ರೋಚಕವಾಗಿದೆ. ಎಕ್ಸಲೆಂಟ್ 2 ಪಾಯಿಂಟ್ಸ್, 2 ಅಂಕಗಳು ಪ್ರಾಪ್ತಿಗೊಳ್ಳುತ್ತಾ ಇದೆ. ಈ ಮುಖೇನವಾಗಿ ಸ್ಪರ್ಧಾಕಣದಲ್ಲಿ 16-19
in favor of Vitla Banari Sports Club. (16-19) and again Nasir Ammi super tackle on ಆಗಿದೆ. ಚುರುಕಿನ ಪಾತ್ರದೊಂದಿಗೆ what a ride, what a outstanding performance. Nasir Ammi, Saint Philomena College, ಪುತ್ತೂರು ಕಾಲೇಜಿನ ವಿದ್ಯಾರ್ಥಿ. ಮನ್ಯ ಹಬೀಬ್ ಮಾಣಿ ಇವರ ಗರಡಿಯಲ್ಲಿ ಪಳಗಿದಂತಹ ಆಟಗಾರನಾಗಿದ್ದಾರೆ. ಈ ಮುಖೇನವಾಗಿ ಅಂಕಗಳ ಆಧಾರದಲ್ಲಿ 24-16. ಇಪ್ಪತ್ತ 24-17. ಈ ಅವಧಿಯಲ್ಲಿ ಮುನ್ನಡೆಯನ್ನು ಕಾಣುತ್ತಾ ಇದೆ ಸ್ಪರ್ಧೆಯಲ್ಲಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವಿಟ್ಲ. ಶತ ಪ್ರಯತ್ನವನ್ನ ಮಾಡಿದ್ರು ದಾಳಿಗಾರ, ಆದರೆ ಹಿಡಿತಕ್ಕೆ ಒಳಗಾಗಿದ್ದಾರೆ. ಪ್ರಥಮಾರ್ಧ ಮುಕ್ತಾಯಗೊಳ್ಳುತ್ತಾ ಇದೆ. ಪ್ರಥಮ ಅರ್ಧ ಅವಧಿ ಸ್ಪರ್ಧೆ ಮುಕ್ತಾಯಗೊಳ್ಳುತ್ತಾ ಇದೆ. ಮಧ್ಯಂತರ ವಿರಾಮದ ವೇಳೆಯಲ್ಲಿ ಅಂಕಗಳು ಈ ರೀತಿ ಇವೆ. 24-18. ಮುಂದಿನ ಪಂದ್ಯಾಟಕ್ಕಾಗಿ ಇದು ದ್ವಿತೀಯ ಕರೆ. ಪೀಪಲ್ನ ಮೊದಲ ಪಂದ್ಯಾಟ ವರುಣ್ ಟ್ರಾವೆಲ್ಸ್ ಹಾಗೂ ಉಮಾ ಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಮಂಗಳೂರು. ಈ ಎರಡು ತಂಡಗಳಿಗೆ ಇದು ದ್ವಿತೀಯ ಕರೆ ಮುಂದಿನ ಪಂದ್ಯಾಟಕ್ಕಾಗಿ. ಈಗಾಗಲೇ ಮುಂದಿನ ಸ್ಪರ್ಧೆಗೆ ಕರೆಯನ್ನು ರವಾನಿಸಿದ್ದಾರೆ. ದಯಮಾಡಿ ತಂಡಗಳು ಈ ಪಂದ್ಯ ಮುಗಿದ ತಕ್ಷಣ ಪ್ರವೇಶ ದ್ವಾರದಲ್ಲಿ ಇರಬೇಕಾಗಿದೆ. ಫಸ್ಟ್ ಏಡ್ ಬಾಕ್ಸ್, ಫಸ್ಟ್ ಏಡ್. ದ್ವಿತೀಯ ಇದೀಗ ಆರಂಭಗೊಳ್ಳಲಿದೆ. ಈ ಅವಧಿಯಲ್ಲಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವಿಟ್ಲ ತಂಡ ಮುನ್ನಡೆಯಲಿದೆ 24-18. ಅಲ್ಪ ಹಿನ್ನಡೆಯಲ್ಲಿ ವಿಘ್ನೇಶ್ವರ ತಂಡ ಅಂಕವನ್ನ ಬೆನ್ನಟ್ಟುವಲ್ಲಿ ಅದಾವ ರೀತಿಯಲ್ಲಿ ತಮ್ಮ ಪ್ರದರ್ಶನಗಳನ್ನ ದ್ವಿತೀಯ ಅವಧಿಯಲ್ಲಿ ತೋರ್ಪಡಿಸಿಕೊಳ್ತಾ ಇರೋದು ಕಾದು ನೋಡಬೇಕಾಗಿದೆ. ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಶ್ರೀಯುತ ಅಬುಬಕರ್ ಕೊರಿಂಗೇಲ ಅಲ್ಪ ಸಂಖ್ಯಾತ ಘಟಕದ ಮುಖ್ಯಸ್ಥರು ಇವರನ್ನ ಅತ್ಯಂತ ಗೌರವದಿಂದ ಈ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದಾರೆ.
ದ್ವಿತೀಯಾರ್ಧ ಆರಂಭಗೊಂಡಿದೆ. ನಾಸಿರ್ ಕುಪ್ಪಟ್ಟಿ, ವಾಟ್ ಅ ಕಮ್ ಬ್ಯಾಕ್ ಹಿಯರ್. ಅದ್ಭುತವಾಗಿತ್ತು ನಾಸಿರ್ ಬಂಗೇರಕಟ್ಟೆ. ಇದೀಗ ಮತ್ತೆ ನಾಸಿರ್ ಬಂಗೇರಕಟ್ಟೆ. ನಾಸಿರ್ ಬಂಗೇರಕಟ್ಟೆ ದಾಳಿಯಲ್ಲಿ ಎರಡೂ ತಂಡಗಳು ಕೂಡ ಜಿದ್ದಾಜಿದ್ದಿನ ಪೈಪೋಟಿಯನ್ನು ನಡೆತಾ ಇದೆ. ವಿಘ್ನೇಶ್ವರ ಅದೇ ರೀತಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ಮತ್ತೆ ದಾಳಿಯಲ್ಲಿ ಜರ್ಸಿ ನಂಬರ್ 10 ಪ್ರವೀಣ್. ಎಸ್ ಇಟ್ ಈಸ್ ಪ್ರವೀಣ್ ರವರ ದಾಳಿ ಚುರುಕಿನ ಪಾದಚಲನೆಯೊಂದಿಗೆ. ಮುಂದಿನ ಸ್ಪರ್ಧೆಯಲ್ಲಿ ವರುಣ್ ಟ್ರಾವೆಲ್ಸ್ ಅದೇ ರೀತಿ ಆಹಾ ಈ ಬಾರಿ ಧನುಷ್ ಅವರನ್ನ ಕಟ್ಟಿ ಹಾಕುವಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಬನಾರಿ ಸ್ಪೋರ್ಟ್ಸ್ ಕ್ಲಬ್. ವರುಣ್ ಟ್ರಾವೆಲ್ಸ್ ವರ್ಸಸ್ ಉಮಾ ಮಹೇಶ್ವರಿ ತಂಡ ಈ ಪಂದ್ಯ ಮುಗಿದ ತಕ್ಷಣ ಪ್ರವೇಶ ದ್ವಾರದ ಬಳಿ ಇರಬೇಕಾಗಿದೆ. ಅದೇ ರೀತಿ ವರುಣ್ ಟ್ರಾವೆಲ್ಸ್ third right. Yes, it is third right. This is the third right. Praveen. ಬ್ಯೂಟಿಫುಲ್, ಅದ್ಭುತವಾಗಿತ್ತು ಹಿಡಿತ. ಮತ್ತೆ ಅಂಕವು ಪ್ರಾಪ್ತಿಗೊಂಡಿದೆ. ಇಪ್ಪತ್ತು 25. ಮತ್ತೆ ಧನುಷ್ ಪ್ರಥಮ ಅವಧಿಯಲ್ಲಿ ಅದ್ಭುತವಾಗಿರತಕ್ಕಂತಹ ದಾಳಿಯ ಅಂಚಿನಲ್ಲಿ ಅಂಕವನ್ನು ಗಳಿಸಿದ್ದಾರೆ. ಮತ್ತೆ ಧನುಷ್ ಅಗೇನ್ ಸಕ್ಸಸ್ಫುಲ್. ವಾಟ್ ರೈಡಿಂಗ್. ಹಲೋ ಎಸ್ ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಸರ್ಕಸ್ ಚಲನಚಿತ್ರದ ನಾಯಕ ನಟಿ ಕುಮಾರಿ ರಚನಾ ರೈ ಇವರ ತಾಯಿ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಂಘಟನಾ ಕಾರ್ಯದರ್ಶಿಗಳಾಗಿರುವ ಶ್ರೀಮತಿ ಗಂಗಾವತಿ ರೈ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಶ್ರೀಮತಿ ಗಂಗಾವತಿ ರೈ ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಎಕ್ಸಲೆಂಟ್. ಮತ್ತೆ ಅದ್ಭುತವಾಗಿತ್ತು ದಾಳಿ, ಯಶಸ್ಸನ್ನು ಕಂಡಿದೆ. ಸೂಪರ್ ಟ್ಯಾಕಲ್ ಈಸ್ ಆನ್. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಮತ್ತೆ ದಾಳಿಯಲ್ಲಿ ಅಂಕವನ್ನು ಗಳಿಸಿಕೊಂಡಿದ್ದಾರೆ. Beautiful ride.
ಆಹಾ ಬ್ಯೂಟಿಫುಲ್. ಅದೇ ರೀತಿ ಸರ್ಕಸ್ ಚಲನಚಿತ್ರದ ನಾಯಕ ನಟಿ ಕುಮಾರಿ ರಚನಾ ರೈ ಅವರ ತಾಯಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿ ಶ್ರೀಮತಿ ಗಂಗಾವತಿ ರೈ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರಿಗೆ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ, ಮಾಜಿ ಶಾಸಕಿ, ಮಾಜಿ ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿಗಳು ಶಾಲು ಹಾಕಿ ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಎನ್ನುವ ಕೋರಿಕೆ. ಪಾಯಿಂಟ್ ಈ ಅವಧಿಯಲ್ಲಿ 27-28 ಇನ್ ಫೇವರ್ ಆಫ್ ವಿಘ್ನೇಶ್ವರ. 27-28 ಇನ್ ಫೇವರ್ ಆಫ್ ವಿಘ್ನೇಶ್ವರ. ನೋಡಿ, ಈ ಪಂದ್ಯ ಮುಗಿದ ತಕ್ಷಣ ವರುಣ್ ಟ್ರಾವೆಲ್ಸ್ ತಂಡ ಏನಿದೆ ಅಲ್ಲಿ ಇಲ್ವಾ? ವರುಣ್ ಟ್ರಾವೆಲ್ಸ್ ತಂಡ ರಿಪೋರ್ಟ್ ಮಾಡ್ಬೇಕಲ್ಲಿ. ತಂಡ ಇದೆಯಾ? ವರುಣ್ ಟ್ರಾವೆಲ್ಸ್, ಉಮಾ ಮಹೇಶ್ವರಿ ಅಲ್ಪ ಉಮಾ ಮಹೇಶ್ವರಿ ಟೀಮ್ ಉಂಟಾ? ಉಲ್ಲಿರತ್ತಲ್ಪ ಉಮಾ ಮಹೇಶ್ವರಿ. ನೋಡಿ, ಈ ಪಂದ್ಯ ಮುಗಿದ ತಕ್ಷಣ ಎರಡೂ ತಂಡಗಳು ಕೂಡ ಸಿದ್ಧರಿರಬೇಕಾಗಿದೆ. in favor of Banari. Yes. Aha. Yes. ಅದ್ಭುತವಾಗಿತ್ತು ದಯಾರವರ ದಾಳಿ ಯಶಸ್ಸನ್ನು ಕಂಡಿದೆ. ಮತ್ತೆ ನಾಸಿರ್ ಕುಪ್ಪೆಟ್ಟಿ ಮತ್ತೆ ನೀರು ವಾಲಂಟಿಯರ್ಸ್ ನೀರು ಪ್ಲೇಯರ್ಸ್ ಆಹಾ ಮತ್ತೆ ದಯಾ ಮತ್ತೆ ಪ್ರವೀಣ್ ದಾಳಿಯಲ್ಲಿ ತಂಡದ ಪ್ರಮುಖ ದಾಳಿಗಾರ ಇದೀಗ ಪ್ರಸ್ತುತ ಒಳಾಂಗಣದಲ್ಲಿ ಧನುಷ್ ಮತ್ತೆ ದಾಳಿಯ ಧನುಷ್ ವಾಲಂಟಿಯರ್ಸ್ ಎಸ್ ಓಕೆ ನೋಡಿ ಈ ಪಂದ್ಯ ಮುಗಿದ ತಕ್ಷಣ ವರುಣ್ ಟ್ರಾವೆಲ್ಸ್ ಮೂವತ್ತು ಇನ್ ಫೇವರ್ ಆಫ್ ವಿಘ್ನೇಶ್ವರ. ಬೋನಸ್
31 ಸಮಬಲ. 31ರಲ್ಲಿ ಸಮಬಲ ಕಾಣ್ತಾ ಇದೆ. ಈಕ್ವಲ್ ಪಾಯಿಂಟ್ಸ್. ಆಹಾ, ದಯಾ ದಯಾ ದಾಳಿ ಮುಖೇನವಾಗಿ ಮತ್ತೆ ಅಂಕ ಗಳಿಕೆಯಾಗಿದೆ. 33-31 ಇನ್ ಫೇವರ್ ಆಫ್ ವಿಘ್ನೇಶ್ವರ. ನೋಡಿ, ವಿಘ್ನೇಶ್ವರ ಟೈಮ್ ಔಟ್ ಈಸ್ ಓವರ್. ವಿಘ್ನೇಶ್ವರ ಟೈಮ್ ಔಟ್ ಮುಕ್ತಾಯಗೊಂಡಿದೆ. ಆಹಾ, ಇದೀಗ ದಾಳಿಯಲ್ಲಿ ಅನ್ವೇಷ್ ಅವರ ದಾಳಿ. ಪುತ್ತೂರು ತಾಲೂಕು ಕಬಡ್ಡಿ ಅಸೋಸಿಯೇಷನ್ ಇದರ ಅಧ್ಯಕ್ಷರ ಪುತ್ರ ಇದೀಗ ದಾಳಿಯಲ್ಲಿ ಕಾಣ್ತಾ ಇದ್ದಾರೆ. ಅನ್ವೇಷ್, ವಾಟ್ ಅ ರೈಡಿಂಗ್ ಅನ್ವೇಷ್. ನೋಡಿ, ಮತ್ತೆ ಪ್ರವೇಶ ದ್ವಾರದ ಬಳಿಯಲ್ಲಿ ಎಂತವರು ದಯವಿಟ್ಟು ಅಲ್ಲಿಂದ ತೆರವುಗೊಳ್ಳಬೇಕು. ವಾಲಂಟಿಯರ್ಸ್ ಪ್ರವೇಶ ದ್ವಾರದ ಬಳಿಯಲ್ಲಿ ಇದ್ದವರು ಅಲ್ಲಿ ಎಂಟ್ರೆನ್ಸ್ ಇಂದ ಅನಗತ್ಯ ಒಳಗೆ ಬರ್ತೀರಿ, ಮತ್ತೆ ಗೊಂದಲ ಆಗತ್ತೆ. ಟೀಮ್ ಬರುವ ಪ್ಲೇಸ್ ದಯವಿಟ್ಟು ಅಲ್ಲಿ ಹೊರಗೆ ಕಳಿಸಿ ಅವರನ್ನ. ಪ್ರವೇಶ ದ್ವಾರದ ಬಳಿಯಲ್ಲಿ ಇದ್ದವರು. And outstanding, beautiful here and collected. Here is leading Vigneshwara 38-31 in favor of Vigneshwara. Right route ದಾಳಿಗಾರ ಹೊರಾಂಗಣಕ್ಕೆ. Last 5 minutes for full time. ಅಲ್ಲಿಯ ಪ್ರವೇಶ ದ್ವಾರದ ಹತ್ರ 39-31 ಅಲ್ಲಿ ವಾಲಂಟಿಯರ್ಸ್ ಅವರನ್ನು ಪ್ರವೇಶ ದ್ವಾರದ ಹತ್ರ ಅವರನ್ನು ಹೊರಗೆ ಕಳಿಸಿ. ಅಲ್ಲಿಂದ ಯಾರು ಅವರು ಗ್ಯಾಲರಿಗೆ ಹೋಗೋದು ಬೇಡ, ಅಲ್ಲಿ VIP-ಗಳಿರ್ತಾರೆ, ಅಲ್ಲಿಂದ ಹೊರಗಡೆ ಕಳಿಸಿ. ಪ್ರವೇಶ ದ್ವಾರದ ಹತ್ತಿರದಿಂದ ತಕ್ಷಣ ಹೊರಗಡೆ ಕಳಿಸಬೇಕು. The next league match will be played in between Varun Travels versus Uma Maheshwari. Varun Travels versus Uma Maheshwari ತಂಡ ಮುಂದಿನ ಸ್ಪರ್ಧೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. (39-32) in favor of Vigneshwara. ಮತ್ತೆ ನಾಸಿರ್ ಬಂಗೇರಕಟ್ಟೆ ವಿಘ್ನೇಶ್ವರ ತಂಡದ ಪರವಾಗಿ ಪ್ರಸ್ತುತ ಒಳಾಂಗಣದಲ್ಲಿ ಅದ್ವಿತೀಯ ತಾರೆ ನಾಸಿರ್ ಬಂಗೇರಕಟ್ಟೆ. ನೋಡಿ, ಮೊಬೈಲ್ ಥರ್ಡ್ ಅಂಪೈರ್ ಯಾವುದೇ ಇಲ್ಲ ಇಲ್ಲಿ. ಅಂಪೈರ್ ಡಿಸಿಷನ್ ಲಾಸ್ಟ್, ಯಾವುದೇ ಆರ್ಗ್ಯುಮೆಂಟ್ ಇಲ್ಲ. ತಕ್ಷಣ ನೀವು ಆಡಬೇಕು. ನೋಡಿ, ಅಲ್ಲಿ ಫಸ್ಟ್ ಏಡ್ ಬಾಕ್ಸ್ ತನ್ನಿ. ಫಸ್ಟ್ ಏಡ್ ಬಾಕ್ಸ್ ಕೊರ್ಲೆ ಮತ್ತೊಂದು ಬಲೆ ಇಂಚಿ. ಫಸ್ಟ್ ಏಡ್ ಬಾಕ್ಸ್ ಕೊರ್ಲೆ ಬಾಕ್ಸ್. ಇಜ್ಜ
ಎಸ್, ಪಂದ್ಯ ಮುಂದುವರಿಲಿಕ್ಕಿದೆ, ಪಂದ್ಯಾಟ ಮುಂದುವರಿಲಿಕ್ಕಿದೆ. ಎಸ್, ಮುನ್ನಡೆಯಲ್ಲಿ ವಿಘ್ನೇಶ್ವರ ತಂಡ. ಬ್ಯೂಟಿಫುಲ್ ರೈಡ್. 34-40 ಅಂಕಗಳ ಆಧಾರದಲ್ಲಿ ಸ್ಪರ್ಧೆ ಇದೆ. ಈ ಅವಧಿಯಲ್ಲಿ ವಿಘ್ನೇಶ್ವರ ಮುನ್ನಡೆಯಲ್ಲಿ. ಓಹೋ, ಈ ಬಾರಿ ದಯಾ ದಾಳಿಯಲ್ಲಿ ಮುರಳಿ ಅಂಕಣಕ್ಕೆ ಮತ್ತೆ ಅಮ್ಮಿ. ಸತತವಾಗಿ ದಾಳಿಯ ಅಂಚಿನಲ್ಲಿ ಕಾಣ್ತಾ ಇದ್ದಾರೆ ವಿಘ್ನೇಶ್ವರ ತಂಡದ ದಾಳಿಗಾರ ನಾಸಿರ್ ಬಂಗೇರಕಟ್ಟೆ. ನಲವತ್ತ 34. ಓಹೋ, ಎಸ್, ಬ್ಯೂಟಿಫುಲ್. And again 2 points collected. Extraordinary performance here. The third ride. Dhanush, do or die. ಮತ್ತೆ ಸೂಪರ್ ಟ್ಯಾಕಲ್ ಈಸ್ ಆನ್. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಮತ್ತೆ ಅಂಕ ಪ್ರಾಪ್ತಿಗೊಂಡಿದೆ. ಬಹಳಷ್ಟು ರೋಚಕವಾಗಿದೆ ಪಂದ್ಯ. ಕ್ಷಣ ಕ್ಷಣವೂ ಕೂಡ ಪಂದ್ಯ ರೋಮಾಂಚನಕಾರಿಯಾಗಿ ಸಾಗಿ ಬರ್ತಾ ಇದೆ. ಕೊನೆಯ 1 ನಿಮಿಷ, ಕಟ್ಟ ಕಡೆಯ 60 ಸೆಕೆಂಡ್ಗಳು ಮಾತ್ರ ಬಾಕಿ ಉಳಿದಿದೆ. 41-38 ಅಂಕಗಳ ಆಧಾರದಲ್ಲಿ ಸ್ಪರ್ಧೆ ಇದೆ. ಕೇವಲ ಮತ್ತೆ 1 ಅಂಕ ಪ್ರಾಪ್ತಿ. ವೀಕ್ಷಕರೇ, ಪಂದ್ಯ ರೋಮಾಂಚನಕಾರಿಯಾಗಿದೆ. 39-41 ಕೇವಲ 2 ಅಂಕಗಳ ಅಂತರ ಮಾತ್ರ ಕಾಣ್ತಾ ಇದೆ. ಸ್ಪರ್ಧೆಯ ದಿಕ್ಕು ಬದಲಾಗಿದೆ. ಮತ್ತೆ ನಾಸಿರ್, ಎಸ್, 2 ಅಂಕಗಳು. ಇನ್ ಫೇವರ್ ಆಫ್ ವಿಟ್ಲ ಬನಾರಿ. ಎಸ್, ಇದರೊಂದಿಗೆ ಪಂದ್ಯ ಮುಕ್ತಾಯಗೊಂಡಿದೆ. ಈ ಸ್ಪರ್ಧೆಯಲ್ಲಿ ಇದೀಗ ನಡೆದ ಸ್ಪರ್ಧೆಯಲ್ಲಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವಿಟ್ಲ ತಂಡ
ವರುಣ್ ಟ್ರಾವೆಲ್ಸ್ ತಂಡ ಬನ್ನಿ ನೋಡಿ ಅಲ್ಲಿ ವರುಣ್ ಟ್ರಾವೆಲ್ಸ್, ಅದೇ ರೀತಿ ಉಮಾ ಮಹೇಶ್ವರಿ ತಂಡ ಬೇಗ ಬರಬೇಕು ತಂಡ ನೋಡಿ. ಅದಾಗಲೇ ನಾವು ಹೇಳಿದೆವು, ಒಂದು ಪಂದ್ಯ ಮುಗಿದ ತಕ್ಷಣ ಕ್ಲಬ್ದ ಸಮಯದಲ್ಲಿ ತಂಡಗಳು ಬರುವಂತ ಸೂಚನೆಯನ್ನು ಅದಾಗಲೇ ಕೊಟ್ಟಿದ್ದೇವೆ. ಇನ್ನೂ ಕೂಡ ತಂಡಗಳು ತಮ್ಮ ಉಪಸ್ಥಿತಿಯನ್ನ ಸೂಚಿಸಿಕೊಂಡಿಲ್ಲ. ದಿಸ್ ಇಸ್ ಲಾಸ್ಟ್ ಕಾಲ್. ವರುಣ್ ಟ್ರಾವೆಲ್ಸ್ ವರ್ಸಸ್ ಉಮಾ ಮಹೇಶ್ವರಿ. ಓವರ್ ಟು ಬಾಲಕೃಷ್ಣ ಸರ್. ಮುಂದಿನ ಕಾರ್ಯಕ್ರಮ ಕಬಡ್ಡಿ ಪಂದ್ಯಾಟದ ವೀಕ್ಷಕ ವಿವರಣೆಯನ್ನ ಶ್ರೀಯುತ ವಿಜೇತ್ ಇವರು ನೀಡಬರಿದ್ದಾರೆ. ದಯವಿಟ್ಟು ವಿಜೇತ್ ಇವರನ್ನ ಮುಂದಿನ ಪಂದ್ಯಾಟದ ವೀಕ್ಷಕ ವಿವರಣೆಗಾಗಿ ಸ್ವಾಗತಿಸ್ತಾ ಇದ್ದೇವೆ. ಮುಂದಿನ ಪಂದ್ಯಾಟ ವರುಣ್ ಟ್ರಾವೆಲ್ಸ್ ಹಾಗೂ ಉಮಾ ಮಹೇಶ್ವರಿ. ಈ ಪಂದ್ಯಾಟದ ಮ್ಯಾಚ್ ರಿಫ್ರಿಯಾಗಿ ಪುರುಷೋತ್ತಮ ಗೋಲ್ಪೆ, ಅಂಪೈರ್ಗಳಾಗಿ ನವೀನ್ ಮೂಡಬಿದ್ರೆ ಹಾಗೂ ರತೀಶ್ ಮಂಗಳೂರು, ಸ್ಕೋರರ್ ಆಗಿ ಸಿದ್ದಿಕ್ ಬಂಟ್ವಾಲ್, ಅಶನ್ ಸ್ಕೋರರ್ ಆಗಿ ವಿಜಿತ್ ಪುತ್ತೂರ್ ಹಾಗೂ ಸಿದ್ದಿಕ್ ಪುತ್ತೂರ್, ಕಾರ್ಡ್ ರೆಕಾರ್ಡರ್ ಸುಬ್ರಹ್ಮಣ್ಯ. ದಯವಿಟ್ಟು ಎಲ್ಲ ನಿರ್ಣಯಗಳು ನಮ್ಮ ಕಾರ್ಯವನ್ನು ನಿರ್ವಹಿಸಬೇಕು. ಎಸ್ ವೀಕ್ಷಕರೇ, ಇದೀಗ ಬರ್ತಾ ಇದೆ ಲೀಗ್ ಮಾದರಿಯ ದ್ವಿತೀಯ ಪಂದ್ಯಕ್ಕೆ ಪ್ರಥಮ ತಂಡವನ್ನ ಅಂಕಣಕ್ಕೆ ಬರಮಾಡಿಕೊಳ್ಳುವಂತಹ ಕ್ಷಣಗಳು ಇದೀಗ ನಿಮ್ಮ ಮುಂದೆ. ಶ್ರೀಯುತ ಮೊಹಮ್ಮದ್ ನಿಸಾರ್ ಇವರ ನಾಯಕತ್ವದಲ್ಲಿ ಮುನ್ನುಗ್ಗುತ್ತಿರತಕ್ಕಂಥ ತಂಡವಾಗಿದೆ. ಇದೀಗ ಬರ್ತಾ ಇದೆ ಪ್ರಥಮ ತಂಡ ಉಮಾ ಮಹೇಶ್ವರಿ. ಆದರಣೀಯರೇ, ಪುತ್ತೂರು ಪ್ರೋ ಕಬಡ್ಡಿ ಪಂದ್ಯಾಟಕ್ಕೆ ಪುತ್ತೂರು ನಗರ ಠಾಣೆಯ ಎಸ್ಐ ಆಗಿರತಕ್ಕಂಥ ಸನ್ಮಾನ್ಯ ಆಂಜನೇಯ ರೆಡ್ಡಿ ಇದೀಗ ನಮ್ಮ ಜೊತೆ ಸೇರಿಕೊಳ್ಳುತ್ತಾ ಇದ್ದಾರೆ. ಸನ್ಮಾನ್ಯ ಆಂಜನೇಯ ರೆಡ್ಡಿ ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಎಸ್ ವೀಕ್ಷಕರೇ, ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಪುತ್ತೂರು ನಗರಸಭೆಯ ಮಾಜಿ ಸದಸ್ಯರಾಗಿರುವ ಶ್ರೀಯುತ ಮುಖೇಶ್ ಕೆಮ್ಮಿಂಗೆ ಅವರು ಉಪಸ್ಥಿತರಿದ್ದಾರೆ. ತಮ್ಮನ್ನು ಅತ್ಯಂತ ಆತ್ಮೀಯವಾಗಿ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಎಸ್ ವೀಕ್ಷಕರೇ, ಇದೀಗ ದ್ವಿತೀಯ ತಂಡವನ್ನ ಒಳಾಂಗಣಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಬರ್ತಾ ಇದೆ ಫೈಸಲ್ ಕಡಬ ಇವರ ನಾಯಕತ್ವದಲ್ಲಿ ಮುನ್ನುಗ್ಗುತ್ತಿರತಕ್ಕಂಥ ದ್ವಿತೀಯ ತಂಡ ಇದೀಗ ಬರ್ತಾ ಇದೆ ವರುಣ್ ಟ್ರಾವೆಲ್ಸ್. ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಪುತ್ತೂರು ನಗರ ಠಾಣೆಯ ಪೊಲೀಸ್ ಶ್ರೀಯುತ ಜಗದೀಶ್ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ತಮ್ಮ ಉಪಸ್ಥಿತಿಯನ್ನ ಗೌರವಿಸಿದ ಈ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮುಂದಿನ ಪಂದ್ಯಾಟದ ವೀಕ್ಷಕ ವಿವರಣೆಯನ್ನ ವಿಜೇತ್ ಅವರು ನಡೆಸಿಕೊಡಬೇಕು ಅನ್ನುವ ಕೋರಿಕೆ. ಎಸ್ ಬಲೆ.
ಓಕೆ ಓಕೆ ಮುಂದಿನ ವಿಜಯ್ ನೆಕ್ಸ್ಟ್ ಎಸ್ ನೆಕ್ಸ್ಟ್ ಮ್ಯಾಚ್ ವಿಜೇಶ್. ಓಕೆ ಎಸ್ ದ್ವಿತೀಯ ಸ್ಪರ್ಧೆ ಆರಂಭಗೊಂಡಿದೆ. ದ್ವಿತೀಯ ಸ್ಪರ್ಧೆ ಆರಂಭಗೊಂಡಿದೆ. ಉಮಾ ಮಹೇಶ್ವರಿ ತಂಡದ ಪರವಾಗಿ ಮತ್ತು ಕಬಡ್ಡಿ ಪಂದ್ಯಾಟಕ್ಕೆ ಮುಖ್ಯಮಂತ್ರಿಗಳ ಚಿನ್ನದ ಪದಕ ವಿಜೇತ ಪುತ್ತೂರು ಗ್ರಾಮಾಂತರ ಠಾಣೆಯ ಪೊಲೀಸ್ ಶ್ರೀಯುತ ಪ್ರವೀಣ್ ಕುಮಾರ್ ರೈ ಪಾಲ್ತಾಡು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸರ್, ತಮ್ಮ ಅತ್ಯಂತ ಗೌರವದಿಂದ ಈ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಇವರಿಗೆ ಪ್ರಧಾನ ಕಾರ್ಯದರ್ಶಿ ಅಮಚೂರು ಕಬಡ್ಡಿ ಅಸೋಸಿಯೇಷನ್ ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಸೆಂಟರ್ ಲೈನ್ ಟಚ್ ಮಾಡುವ ರಭಸದಲ್ಲಿ ಕೊಪ್ಪು ಹೊರಾಂಗಣದಲ್ಲಿ ವೀಕ್ಷಕರೇ, ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ ತಂಡದಲ್ಲಿ ಹೊರ ರಾಜ್ಯ ಹಿಮಾಚಲ ಪ್ರದೇಶದ ಆಟಗಾರರು ಈ ತಂಡದಲ್ಲಿದ್ದಾರೆ. ಎಲ್ಲ ಪ್ರೇಕ್ಷಕರ ಗಮನಕ್ಕೆ, ವರುಣ್ ಟ್ರಾವೆಲ್ಸ್ ತಂಡದಲ್ಲಿ ಹಿಮಾಚಲ ಪ್ರದೇಶ ರಾಜ್ಯದ ಆಟಗಾರರು ಆ ತಂಡದಲ್ಲಿದ್ದಾರೆ. ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಪುತ್ತೂರಿಗೆ ಆಟಗಾರರು ಆಗಮಿಸಿದ್ದಾರೆ, ಈ ಕೂಟದಲ್ಲಿ ಭಾಗವಹಿಸಿಕೊಳ್ತಾ ಇದ್ದಾರೆ. ಹಿಮಾಚಲ ಪ್ರದೇಶದ ಆಟಗಾರರು ಇಂದು ಪುತ್ತೂರಿಗೆ ಆಗಮಿಸಿದ್ದಾರೆ. ಈಗ ಮತ್ತೆ ತಮ್ಮ ಎಲ್ಲ ಅನುಭವಗಳನ್ನ ದಾರಿ ಎರೆಯುವಲ್ಲಿ ಪ್ರಯತ್ನಗಳನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ. ಆದರಣೀಯರೇ, ಪುತ್ತೂರು ಪ್ರೋ ಕಬಡ್ಡಿ ಪಂದ್ಯಾಟಕ್ಕೆ ವೇಟಿಂಗ್ ಅಲ್ಲಿ ಅಂತಾರಾಷ್ಟ್ರೀಯ ತಾಂತ್ರಿಕ ಅಧಿಕಾರಿ, ವಿಶೇಷವಾಗಿ ಆಳ್ವಾಸ್ ವಿದ್ಯಾಸಂಸ್ಥೆಯ ವೇಟ್ ಲಿಫ್ಟಿಂಗ್ ಕೋಚ್, ಅದೇ ರೀತಿ ರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರಾಗಿರುವ ಶ್ರೀಯುತ ಪ್ರಮೋದ್ ಕುಮಾರ್ ಶೆಟ್ಟಿ ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಶ್ರೀಯುತ ಪ್ರಮೋದ್ ಕುಮಾರ್ ಶೆಟ್ಟಿ ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸಿದ ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಎದುರ ಪ್ರಧಾನ ಕಾರ್ಯದರ್ಶಿ ದಯಾನಂದ ರೈ ಕೋರಮಂಡ ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ. ಬ್ಯೂಟಿಫುಲ್, ಅದ್ಭುತವಾಗಿತ್ತು. ಮತ್ತೆ ಅಂಕಗಳಿಕೆಯಾಗಿದೆ. ವರುಣ್ ಟ್ರಾವೆಲ್ಸ್ ಅಲ್ಪ ಹಿನ್ನಡೆಯೊಂದಿಗೆ, ಆಹಾ, ಇದೀಗ ನೀಲಕಾಯದ ದಾಳಿಗಾರ ಗೊಬ್ಬುರವರ ದಾಳಿ. ಹಿಮಾಚಲ ಪ್ರದೇಶದ ದಾಳಿಗಾರ ಗೊಬ್ಬುರವರ ದಾಳಿ ಇಲ್ಲಿ ಪ್ರೇಕ್ಷಕ ವರ್ಗಗಳನ್ನ ಹುಚ್ಚೆದ್ದು ಕುಡಿವೆಯ ಹಾಗೆ ಮಾಡಿದೆ. 3 ಪಾಯಿಂಟ್ಸ್. ಪ್ರೇಕ್ಷಕ ವರ್ಗಗಳನ್ನ ಹುಚ್ಚೆದ್ದು ಕುಣಿಯುವ ಹಾಗೆ ಮಾಡುತ್ತಾ ಇದ್ದಾರೆ. ಗೊಬ್ಬು ದಾಳಿ
ಇದೀಗ ಮತ್ತೆ ಉಮಾ ಮಹೇಶ್ವರಿ ತಂಡದ ಪ್ರಬುದ್ಧ ದಾಳಿಗಾರ ಚುರುಕಿನ ಪ್ರದರ್ಶನಗಳೊಂದಿಗೆ ದಾಳಿಯ ಅಂಚಿನಲ್ಲಿ The time out for Uma Maheshwari. Aidu Nalaku 5-4 in favor of Varun Travels. Yes, dear audience, 5-4 in favor of Varun Travels. ಫೈಸಲ್ ಕಡಬ ನಾಯಕತ್ವದ ತಂಡ ಸ್ಕೋರ್ ರಿಪೀಟ್ ಮಾಡಿ. ಓಕೆ ಓಕೆ 5-4 ಇನ್ ಫೇವರ್ ಆಫ್ ವರುಣ್ ಟ್ರಾವೆಲ್ಸ್. ಮತ್ತೆ ಉಮಾ ಮಹೇಶ್ವರಿ ತಂಡದ ಪರವಾಗಿ ಚುರುಕಿನ ಪಾದಚರಣೆಯೊಂದಿಗೆ ಪ್ರಸ್ತುತ ಒಳಾಂಗಣದಲ್ಲಿ ದಾಳಿಯ ಅಂಚಿನಲ್ಲಿ ಕಾಣ್ತಾ ಇದ್ದಾರೆ ಉದಯೋನ್ಮುಖ ಪ್ರತಿಭೆ ಉಮಾ ಮಹೇಶ್ವರಿ ತಂಡದ ಪರವಾಗಿ. ಆಹಾ, ಮತ್ತೆ ಗೊಬ್ಬು, ಅಗೈನ್ ಗೊಬ್ಬು. ಐದು 4 ಗೊಬ್ಬು ಹಿಡಿತಕ್ಕೆ ಒಳಗಾಗಿದ್ದಾರೆ. ಮತ್ತೆ ಅಂಕಭೂ ಪ್ರಾಪ್ತಿಗೊಂಡಿದೆ ಇಲ್ಲಿ ಉಮಾ ಮಹೇಶ್ವರಿ ತಂಡಕ್ಕೆ. 5 ಅಂಕಗಳ ಆಧಾರದಲ್ಲಿ ಸ್ಪರ್ಧೆ ಇದೆ. 5 each, equal points. ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಶ್ರೀಯುತ ಮೋನು ಬಪ್ಪಳಿಗೆ ನಗರ ಯುವ ಕಾಂಗ್ರೆಸ್ ಅಧ್ಯಕ್ಷರು, ಸಾಮಾಜಿಕ ಕಾರ್ಯಕರ್ತರು ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸಿದ ಶ್ರೀಯುತ ರಜಾಕ್ ಬಪ್ಪಳಿಗೆ ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಎಸ್, ಈ ಬಾರಿ ಮತ್ತೆ ಅದ್ಭುತವಾಗಿತ್ತು ದಾಳಿ. ಬ್ಯೂಟಿಫುಲ್, ಅಗೈನ್ ಕಲೆಕ್ಟೆಡ್ 1 point. ಸತತವಾಗಿ ದಾಳಿಯ ಅಂಚಿನಲ್ಲಿ ಜೆರ್ಸಿ ನಂಬರ್ 3 ಮತ್ತೆ ದಾಳಿಯನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ. 6-6. ರೈಡರ್ ಇಸ್ ಔಟ್. ಮಧ್ಯ ದಾಳಿಯಲ್ಲಿ ಗೊಬ್ಬುರವರ ದಾಳಿ 7-6 in favor of Varun Travels. ಚುರುಕಿನ ದಾಳಿಯ ನೀಲಕಾಯದ ದಾಳಿಗಾರ ಗೊಬ್ಬು. ಎಸ್ ವೀಕ್ಷಕರೇ, ಪಂದ್ಯಾಕೂಟದ ಲೀಗ್ ಮಾದರಿಯ ಮುಂದಿನ ಸ್ಪರ್ಧೆಗೆ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಬ್ಯಾಂಕ್ ಆಫ್ ಬರೋಡಾ ವಿರುದ್ಧವಾಗಿ ವಿಘ್ನೇಶ್ವರ ಮುಂದಿನ ಮುಖಾಮುಖಿ. ಬ್ಯಾಂಕ್ ಆಫ್ ಬರೋಡಾ ವರ್ಸಸ್ ವಿಘ್ನೇಶ್ವರ ತಂಡಗಳ ಮಧ್ಯೆ ಮುಂದಿನ ಲೀಗ್ ಸೆಣಸಾಟ ಆರಂಭಗೊಳ್ಳಲಿದೆ. ಮತ್ತೆ ದಾಳಿಯಲ್ಲಿ ಚುರುಕಿನ ಪ್ರತಿಭಾನ್ವಿತ ದಾಳಿಗಾರ ಜೆರ್ಸಿ ನಂಬರ್ 8 is on ride. ಪ್ರಸ್ತುತ ಒಳಾಂಗಣದಲ್ಲಿ ತಮ್ಮದೇ ಆದಂತಹ ವಿಶಿಷ್ಟ ಪ್ರದರ್ಶನಗಳನ್ನ ತೋರ್ಪಡಿಸಿಕೊಳ್ತಾ ಇದ್ದಾರೆ ದಾಳಿ ವಿಭಾಗದಲ್ಲಿ. Third right.
ಎಸ್ ಓಕೆ ಓಕೆ ಪುತ್ತೂರು ಪ್ರೊ ಕಬಡ್ಡಿ ಪಂದ್ಯಾಟಕ್ಕೆ ಸೆಕೆಂಡ್ ರೈಟ್ ಸಂತೋಷ್ ಮೇಗಿನ ಗುತ್ತು ಕುಂಬ್ರ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರ ಉಪಸ್ಥಿತಿಯನ್ನ ಗೌರವಿಸಿದ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಶ್ರೀ ದಯಾನಂದ ರೇ ಕೋರಬಂಡ ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ. ಮತ್ತೆ ದಾಳಿಯಲ್ಲಿ ಜರ್ಸಿ ನಂಬರ್ 19 ಚುರುಕಿನ ದಾಳಿಯ ಅಂಚಿನಲ್ಲಿ ಕಾಣ್ತಾ ಇದ್ದಾರೆ. ಮತ್ತೆ ಗೊಬ್ಬು ಅಗೈನ್ ಗೊಬ್ಬು, ಈ ಎಣ್ಣೆ ಗೊಬ್ಬು. ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ವಿನೋದ್ ಕುಮಾರ್ ಶೆಟ್ಟಿ, ಅರಿಯಡ್ಕ, ಶರತ್ ಕುಮಾರ್ ಕಾವ್ ಜೊತೆ ಉಪಸ್ಥಿತರಿದ್ದಾರೆ. ಇವರನ್ನ ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾರೆ. ಡಿಸೈಡೆಡ್ ದಾಳಿಯೊಂದಿಗೆ ಅಂಕಗಳಿಕೆಯಾಗಿದೆ. ಥರ್ಡ್ ರೈಟ್ ಎಸ್ ಓಕೆ. ಮತ್ತೆ ಅಂಕ ಪ್ರಾಪ್ತಿಗೊಳ್ಳುತ್ತಾ ಇದೆ ವರುಣ್ ಟ್ರಾವೆಲ್ಸ್ ತಂಡಕ್ಕೆ. Six nine in favor of Varun Travels. 6-9 in favor of Varun. 9-6 in favor of Varun Travels. ಇಲ್ಲಿ ಹಿಡಿತಕ್ಕೆ ಒಳಗಾಗಿದ್ದಾರೆ. ಮತ್ತೆ ಅಂಕ ಗಳಿಕೆಯಾಗಿದೆ ಸೂಪರ್ ಟ್ಯಾಕಲ್ ಮೂಲಕ ಅಂಕ ಪ್ರಾಪ್ತಿ. Nine eight in favor of Varun Travels. ಚುರುಕಿನ ಪಾದಚಲನದೊಂದಿಗೆ ದಾಳಿಯನ್ನ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. 9-8 ಮತ್ತೆ ಬೊಗ್ಗು. ಹಿಮಾಚಲ್ ಪ್ರದೇಶದ ಆಟಗಾರ ಬೊಗ್ಗು ಪುತ್ತೂರಿನಲ್ಲಿ ಇದೀಗ ಅದ್ಭುತವಾಗಿರತಕ್ಕಂಥ ಪ್ರದರ್ಶನದೊಂದಿಗೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ವರುಣ್ ಟ್ರಾವೆಲ್ಸ್ ತಂಡದ ಪರವಾಗಿ ಒಂದು ಅಂಕ ಗಳಿಕೆ. ಮತ್ತೆ ದಾಳಿಯಲ್ಲಿ ಅಗೈನ್ ಗೊಬ್ಬು. ಚೆಸ್ಟ್ ನಂಬರ್ 6 ಉತ್ತಮ ದಾಳಿ. ಅಂಕವನ್ನ ಗಳಿಸಿಕೊಂಡಿದ್ದಾರೆ ಇಲ್ಲಿ ವರುಣ್ ಟ್ರಾವೆಲ್ಸ್ ತಂಡ. ಪ್ರಸ್ತುತ
ಉಮಾ ಮಹೇಶ್ವರಿ ತಂಡಕ್ಕೆ ಅಂಕ ಪ್ರಾಪ್ತಿಗೊಳ್ಳುತ್ತಾ ಇದೆ. ಸತತವಾಗಿ ದಾಳಿಯ ಅಂಚಿನಲ್ಲಿ ಹಿಮಾಚಲ ಪ್ರದೇಶದ ದಾಳಿಗಾರ ಗೊಬ್ಬು ಎಸ್ ಓಕೆ 10 14 ಆ ಮಾಪ್ ಉಂಡು ವಾಲಂಟಿಯರ್ ಅವರ ಮಾಪ್ ಒಂದು ಬಲೆ ಮಾಪ್ ಕಣಲ್ಲಿ 15-10 ಇನ್ ಫೇವರ್ ಆಫ್ ವರುಣ್ ಟ್ರಾವೆಲ್ಸ್. ಎಸ್ ಮತ್ತೆ ಒಂದಂಕ ಪ್ರಾಪ್ತಿ. ಮತ್ತೆ ದಾಳಿ ಸತತವಾಗಿ ಯಶಸ್ಸನ್ನು ಕಾಣುತ್ತಾ ಇದೆ. ಮತ್ತೆ ಉಮಾ ಮಹೇಶ್ವರಿ ತಂಡದ ಪ್ರಬುದ್ಧ ದಾಳಿಗಾರ. ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಶ್ರೀಯುತ ಮುಖೇಶ್ ಕೆಮ್ಮಿಂಗಿ ಅವರು ಮಾಜಿ ನಗರಸಭಾ ಸದಸ್ಯರು ಈ ಒಂದು ಪಂದ್ಯಾಟಕ್ಕೆ ಆಗಮಿಸಿದ್ದಾರೆ ಸರ್. ನಿಮಗೆ ನಮ್ಮ ಪಂದ್ಯಾಟ ಸಮಿತಿಯ ಪರವಾಗಿ ಹಾಗೂ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದೇವೆ ಸರ್. ಶ್ರೀಯುತ ದಾಮೋದರ್ ಸರ್ ಅವರಿಗೆ ಮಾಲಾರ್ಪಣೆ ಮಾಡಿ ಗೌರವಿಸಬೇಕಾಗಿ ಕೇಳಿಕೊಂಡಿದ್ದೇವೆ. ಜರ್ಸಿ ನಂಬರ್ 4 ಯುವ ಪ್ರತಿಭೆ ಮತ್ತೆ ಅಂಕವು ಪ್ರಥಮಾರ್ಧ ಮುಕ್ತಾಯಗೊಳ್ಳುತ್ತಾ ಇದೆ. ಮಧ್ಯಂತರ ವಿರಾಮದ ವೇಳೆಯಲ್ಲಿ 18-12 12-18 in favor of Varun.
ಎಸ್, ಇದೀಗ ದ್ವಿತೀಯಾರ್ಧ ಆರಂಭಗೊಳ್ಳುತ್ತಾ ಇದೆ. 12-18 12-18 ಇನ್ ಫೇವರ್ ಆಫ್ ವರುಣ್ ಟ್ರಾವೆಲ್ಸ್. ನೋಡಿ, ವಾಲಂಟಿಯರ್ಸ್ ಆಟಗಾರರಿಗೆ ನೀರಿನ ಅವಶ್ಯಕತೆ ಇದೆ, ದಯಮಾಡಿ ನೀರಿನ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ರೆಡ್ ಕೋಟುಗಳ ನೀರು ಬೋಡ್ತಿಲ್ಲ. ಎಸ್, ಮತ್ತೆ ದ್ವಿತೀಯಾರ್ಧದ ಅವಧಿ ಆರಂಭಗೊಂಡಿದೆ ಕೊಪ್ಪು ದಾಳಿಯಲ್ಲಿ. 18-12. ಮತ್ತೆ ಉಮಾಮಹೇಶ್ವರಿ ತಂಡದ ಪ್ರಬುದ್ಧ ದಾಳಿಗಾರ ಜರ್ಸಿ ನಂಬರ್ 19 ಲೀಗ್ ಮಾದರಿಯ ಮುಂದಿನ ಮುಖಾಮುಖಿ ತೃತೀಯ ಸ್ಪರ್ಧೆಗೆ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಬ್ಯಾಂಕ್ ಆಫ್ ಬರೋಡಾ ವಿರುದ್ಧವಾಗಿ ವಿಘ್ನೇಶ್ವರ, ಬ್ಯಾಂಕ್ ಆಫ್ ಬರೋಡಾ ವರ್ಸಸ್ ವಿಘ್ನೇಶ್ವರ ತಂಡದವರು ಮುಂದಿನ ಸ್ಪರ್ಧೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಎಸ್, ಇದೀಗ ಮತ್ತೆ ಚುರುಕಿನ ದಾಳಿಯತ್ತ ಜರ್ಸಿ ನಂಬರ್ 8 ಪ್ರಸ್ತುತ ದಾಳಿಯಲ್ಲಿ ವರುಣ್ ಟ್ರಾವೆಲ್ಸ್ ತಂಡದ ಪರವಾಗಿ ಮರಳಿ ಅಂಕಣಕ್ಕೆ. Third ride decided. Do or die ದಾಳಿಯಾಗಿದೆ. ಆಕಾಶ್, ಎಕ್ಸಲೆಂಟ್. Third ride decided ದಾಳಿ 20-12. ಇಪ್ಪತ್ತೊಂದು 12. ಬೋನಸ್. ಮುಂದಿನ ಸ್ಪರ್ಧೆಗೆ ಬ್ಯಾಂಕ್ ಆಫ್ ಬರೋಡಾ, ಅದೇ ರೀತಿ ವಿಘ್ನೇಶ್ವರ ಎರಡೂ ತಂಡದವರು ಪ್ರವೇಶ ದ್ವಾರಕ್ಕೆ ಬನ್ನಿ. ಒಂದು ವೇಳೆ ತಾವುಗಳು ವಿಳಂಬ ಮಾಡಿದರೆ ಖಂಡಿತವಾಗಿಯೂ ಪಂದ್ಯಾಟದ ಸಮಯವನ್ನ ಕಡಿತಗೊಳಿಸಲಾಗುವುದು. ಇಪ್ಪತ್ತ 6-13. in favor of Varun Travels.
ತಮ್ಮ ಎಲ್ಲ ಅನುಭವಗಳನ್ನ ಮ್ಯಾಟ್ ಅಂಕಣದಲ್ಲಿ ಆಟಗಾರರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಇಲ್ಲಿ ಮತ್ತೆ ಒಂದಂಕ ಗಳಿಕೆಯಾಗಿದೆ. ಆಹಾ, ಮತ್ತೆ ಕೊಪ್ಪು. ಅಗೈನ್ ಗೊಬ್ಬು ದಾಳಿಯಲ್ಲಿ ಹಿಮಾಚಲ್ ಪ್ರದೇಶ ರಾಜ್ಯದ ಆಟಗಾರ ಇದೀಗ ಗೊಬ್ಬು ದಾಳಿಯ ಅಂಚಿನಲ್ಲಿ ನೀಲ ಕಾಯ್ದ ದಾಳಿಗಾರ. ಮುರಳಿ ಅಂಕಣಕ್ಕೆ ಇದೀಗ ಮತ್ತೆ ಉಮಾ ಮಹೇಶ್ವರಿ (26-14) in favor of Varun. ಮತ್ತೆ ಅಂಕವು ಪ್ರಾಪ್ತಿಗೊಂಡಿದೆ. 26-15 ವರುಣ್ ಟ್ರಾವೆಲ್ಸ್ ಮುನ್ನಡೆಯಲ್ಲಿದೆ. ಕ್ರೀಡಾಭಿಮಾನಿಗಳೇ, ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಚಲನಚಿತ್ರ ನಟರು, ರಂಗ ನಿರ್ದೇಶಕರು ಆಗಿರುವಂತಹ ಶ್ರೀಯುತ ದಯಾನಂದ ರೈ ಬೆಟ್ಟಂಪಾಡಿ. ನಿಮಗೆ ಎಲ್ಲ ಒಂದು ಕ್ರೀಡಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದೇವೆ. ಹಾಗೆ ಪುತ್ತೂರು ತಾಲೂಕು ಬಂಟರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂತಹ ಶ್ರೀಯುತ ರಮೇಶ್ ರೈ ಡಿಂಬ್ರಿ ಇವರು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಶ್ರೀತರಿಗೆ ಕೂಡ ಈ ಕ್ರೀಡಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದೇವೆ. ಹಾಗೆ ಇನ್ನೋರ್ವರು ಥರ್ಡ್ ರೈಡ್ ರಜಾಕ್ ಅವರು, ಶ್ರೀ ರಜಾಕ್ ಅವರು ಪೆನ್ಸಿಲ್ ಬಾಕ್ಸ್ ಚಿತ್ರದ ನಿರ್ಮಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದವರು. ಶ್ರೀತರಿಗೆ ಕೂಡ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದೇವೆ. ಡಿಸೈಡೆಡ್ ದಾಳಿಯ ಅಂಚಿನಲ್ಲಿ ಜೆರ್ಸಿ ನಂಬರ್ 19 ಉಮಾ ಮಹೇಶ್ವರಿ ಅಲ್ಪ ಎಡಪಟ್ಟು 26-17 ಎಸ್ 26-17 ಇನ್ ಫೇವರ್ ಆಫ್ ವರುಣ್ ಟ್ರಾವೆಲ್ಸ್. ಮತ್ತೆ ಬೊಗ್ಗು. ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಪತ್ರಿಕಾ ಮಾಧ್ಯಮದ ಮಿತ್ರರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ನಿಮಗೆಲ್ಲರಿಗೂ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ನಿಮಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದೇವೆ. ದಯವಿಟ್ಟು ನೀವು ಪತ್ರಕರ್ತ ಬಂಧುಗಳು ವೇದಿಕೆಗೆ ಬಂದು ವೇದಿಕೆಯಲ್ಲಿ ಆಸೀನರಾಗಿರಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. The timeout for Varun Travels. ಸುದ್ದಿ ಪತ್ರಿಕೆಯ ಡಾಕ್ಟರ್ ಶಿವಾನಂದ್ ಅವರ ಸುಪುತ್ರ ಸೃಜನ್ ಅವರು ಈ ಒಂದು ನಮ್ಮ ಈ ಒಂದು ಕಾರ್ಯಕ್ರಮದ ಲೈವ್ ಕವರೇಜ್ ಮಾಡ್ತಾ ಇದ್ದಾರೆ. ಶ್ರೀತರಿಗೆ ಕೂಡ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದೇವೆ. ಬ್ಯಾಂಕ್ ಆಫ್ ಬರೋಡಾ ರೆಡಿ, ಮುಂದಿನ ಸ್ಪರ್ಧೆಗೆ ಸಿದ್ಧರಿರಬೇಕಾಗಿದೆ. ಬ್ಯಾಂಕ್ ಆಫ್ ಬರೋಡಾ ವರ್ಸಸ್ ವಿಘ್ನೇಶ್ವರ, ಎರಡು ತಂಡಗಳು ಮುಂದಿನ ಸ್ಪರ್ಧೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಸೂಪರ್ ಟ್ಯಾಕಲ್ ಈಸ್ ಆನ್, ಸೂಪರ್ ಟ್ಯಾಕಲ್ ಆನ್ ಆಗಿದೆ.
in favor of Varun Travels. Again, ನೀಲಕಾಯದ ದಾಳಿಗಾರ ಹಿಮಾಚಲ್ ಪ್ರದೇಶದ ಆಟಗಾರ ಇದೀಗ ದಾಳಿಯಲ್ಲಿ ಬೊಗ್ಗು ರಿವರ್ಸ್ ಕಿಕ್ ಮಾಡುವ ಯತ್ನದಲ್ಲಿ ಕೂಟದ ಅತಿ ಎತ್ತರದ ದಾಳಿಗಾರ ಬೊಗ್ಗು ಮತ್ತೆ ಸೂಪರ್ ಟ್ಯಾಕಲ್ ಈಸ್ ಆನ್ 27-17. ಎಸ್ 17 ಮತ್ತೆ ನೀಲಕಾಯದ ದಾಳಿಗಾರ ಗೊಬ್ಬು Yes. 30-18. ಮತ್ತೆ ಚುರುಕಿನ ಪಾದಸರಣೆಯೊಂದಿಗೆ ಪ್ರಸ್ತುತ ದಾಳಿಯಲ್ಲಿ ಜೆರ್ಸಿ ನಂಬರ್ 17 ಉಮಾ ಮಹೇಶ್ವರಿ ತಂಡದ ಬ್ರಹ್ಮಾಸ್ತ್ರ ಇದೀಗ ಮತ್ತೆ ಗೊಬ್ಬು ಲಾಸ್ಟ್ 5 minutes ಫಾರ್ ಫುಲ್ ಟೈಮ್ ಕೊನೆಯ 5 ನಿಮಿಷದ ಅವಧಿ ಬಾಕಿ ಇದೆ ಸ್ಪರ್ಧಾಕಣದಲ್ಲಿ ವರುಣ್ ಟ್ರಾವೆಲ್ಸ್ ತಂಡ ಮುನ್ನಡೆಯಲ್ಲಿದೆ 31-18 ಅಂಕಗಳ ಆಧಾರದಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ in favor of Varun Travels. ಮತ್ತೆ ಜೆರ್ಸಿ ನಂಬರ್ 13 ಉಮಾ ಮಹೇಶ್ವರಿ ತಂಡದ ಅದ್ವಿತೀಯ ತಾರೆ ಸತತವಾಗಿ ದಾಳಿಯನ್ನು ಮುನ್ನಡೆಸ್ತಾ ಇದ್ದಾರೆ Again, this time, Mr. Akash is on right. Akash, last 4 minutes to go. ಅಂತಿಮ 4 ನಿಮಿಷದ ಅವಧಿ ಬಾಕಿ ಇದೆ ಆಕಾಶ್ ಪ್ರಸ್ತುತ ದಾಳಿಯಲ್ಲಿ ಎದುರಾಳಿ ಅಂಕಣದ ಭಾಗದಲ್ಲಿ in favor of Varun Travels. ಲೀಗ್ ಮಾದರಿಯ ದ್ವಿತೀಯ ಪಂದ್ಯಾಟ ಅತ್ಯಂತ ಯಶಸ್ವಿಯಾಗಿ ಪಂದ್ಯಾಟ ಮುಂದುವರಿತಾ ಇದೆ ಬ್ಯೂಟಿಫುಲ್ ಆಂಗಲ್ ಹೋಲ್ಡ್ ಕಾರ್ನರ್ ವಿಭಾಗದ ಆಟಗಾರರಿಂದ ಥರ್ಡ್ ರೈಟ್ ಡಿಸೈಡೆಡ್ ಫೈಸಲ್ ಕಡಬ ನಾಯಕತ್ವದ ತಂಡ ವರುಣ್ ಟ್ರಾವೆಲ್ಸ್ ಈಗಾಗಲೇ ಮುನ್ನಡೆಯನ್ನ ಕಾಯ್ದುಕೊಂಡಿದೆ 32-18 ಅಂಕಗಳ ಆಧಾರದಲ್ಲಿ ಸ್ಪರ್ಧೆ ಇದೆ ಸೂಪರ್ ಟ್ಯಾಕಲ್ ಆನ್ ಲಾಸ್ಟ್ 3 minutes ಫಾರ್ ಫುಲ್ ಟೈಮ್ ಕೊನೆಯ 3 ನಿಮಿಷದ ಅವಧಿ ಸೂಪರ್ ಟ್ಯಾಕಲ್ ಮತ್ತೆ 2 ಅಂಕಗಳು 32-20 32-20
ಆಹಾ ಗೊಬ್ಬು ಅದ್ಭುತವಾಗಿರತಕ್ಕಂತಹ ಪ್ರದರ್ಶನದೊಂದಿಗೆ ಸ್ಪರ್ಧೆಯಲ್ಲಿ ವರುಣ್ ಟ್ರಾವೆಲ್ಸ್ ಈಗಾಗಲೇ ಮುನ್ನಡೆಯನ್ನು ಲಾಸ್ಟ್ 2 ಮಿನಿಟ್ ಫಾರ್ ಫುಲ್ ಟೈಮ್, ಕೊನೆಯ 2 ನಿಮಿಷದ ಅವಧಿ ಬಾಕಿ ಇದೆ. 32-20 ಅಂಕಗಳ ಅಂತರದಲ್ಲಿ ವರುಣ್ ಟ್ರಾವೆಲ್ಸ್ ಮುನ್ನಡೆಯಲ್ಲಿದೆ. ಎಸ್, ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಗೌರವಾನ್ವಿತ ಶ್ರೀ ಸುಧಾಕರ್ ಶೆಟ್ಟಿ ಅಧ್ಯಕ್ಷರು ಇಡಿಕಿದು ಸೇವಾ ಸಹಕಾರಿ ಬ್ಯಾಂಕ್ ಇವರು ಆಗಮಿಸಿದ್ದಾರೆ. ಸರ್, ನಿಮಗೆ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದೇನೆ. The time out for Uma Maheshwari. ಆಟಗಾರರ ಬದಲಾವಣೆ. ಉಮಾ ಮಹೇಶ್ವರಿ ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಶ್ರೀಯುತ ದಿನೇಶ್ ಪಿವಿ ಪ್ರಧಾನ ಕಾರ್ಯದರ್ಶಿಗಳು, ಕೋಟಿ ಚೆನ್ನಯ್ಯ ಜೋಡು ಕಲಿಕಂಬಳ ಇವರು ಆಗಮಿಸಿದ್ದಾರೆ. ಸರ್, ನಿಮಗೆ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದೇನೆ. ಮತ್ತೆ ದಾಳಿಯಲ್ಲಿ ಗೊಬ್ಬು ಕೊನೆಯ 1 ನಿಮಿಷ, ಕಟ್ಟ ಕಡೆಯ 60 ಸೆಕೆಂಡ್ಗಳು ಮಾತ್ರ ಬಾಕಿ ಇದೆ. ಥರ್ಡ್ ರೈಟ್ ವರುಣ್ ಟ್ರಾವೆಲ್ಸ್ ಮುನ್ನಡೆಯಲ್ಲಿದೆ 32-20. Again decided ride. Akash is on ride in the favor of Varun Travels. Varun Travels is the ಅದ್ವಿತೀಯ ತಾರೆ ಆಕಾಶ್ ಈ ಬಾರಿ ದಾಳಿಯ ಅಂಚಿನಲ್ಲಿ ಡಿಸೈಡೆಡ್ ದಾಳಿಯ ಮುಖೇನ (32-22) ಅಂಕಗಳಲ್ಲಿ ಎಸಿ ಮುಖೇನ ಪಂದ್ಯ ಮುಕ್ತಾಯಗೊಳ್ತಾ ಇದೆ. ಇದರೊಂದಿಗೆ ದ್ವಿತೀಯ ಸ್ಪರ್ಧೆಯಲ್ಲಿ 23-32 ಅಂಕಗಳ ಅಂತರದಲ್ಲಿ ವರುಣ್ ಟ್ರಾವೆಲ್ಸ್ ತಂಡ ವಿಜಯಿಯಾಗಿದೆ. ಹಾರ್ದಿಕ ಅಭಿನಂದನೆಗಳು ಎರಡೂ ತಂಡದವರಿಗೂ. ವೀಕ್ಷಕರೇ, ಇದೀಗ ಬರ್ಲಿಕ್ಕಿರತಕ್ಕಂಥ ತಂಡವಾಗಿದೆ. ನೀವೆಲ್ಲರೂ ಕೂಡ ಕಬಡ್ಡಿಯನ್ನ ಕಿಲ್ಲೆ ಮೈದಾನದಲ್ಲಿ ವೀಕ್ಷಿಸುತ್ತಿದ್ದೀರಿ. ಅಂತಹ ಒಂದು ಕಬಡ್ಡಿಯ ಅನಾವರಣವನ್ನ ಇದೀಗ ಪ್ರೋ ಕಬಡ್ಡಿಯ ತಾರೆಯರು ಕಬಡ್ಡಿ ಅಂಕಣದಲ್ಲಿ ತೋರ್ಪಡಿಸಲಿಕ್ಕಿದ್ದಾರೆ. ಬರಿತಾ ಇರುವಂತಹ ತಂಡವಾಗಿದೆ ಬ್ಯಾಂಕ್ ಆಫ್ ಬರೋಡಾ ವಿರುದ್ಧವಾಗಿ ವಿಘ್ನೇಶ್ವರ. ತಕ್ಷಣ ತಂಡಗಳು ಪ್ರವೇಶ ದ್ವಾರಕ್ಕೆ ಬನ್ನಿ. ಬ್ಯಾಂಕ್ ಆಫ್ ಬರೋಡಾ, ಅದೇ ರೀತಿ ಮುಂದಿನ ವೀಕ್ಷಕ ವಿವರಣೆಯಲ್ಲೂ ಬದಲಾವಣೆ ಇದೆ. ಮುಂದಿನ ಸವಿಸ್ತಾರವಾದಂತಹ ವಿವರವಾದಂತಹ ವೀಕ್ಷಕ ವಿವರಣೆಯನ್ನ ನಿಮ್ಮ ಮುಂದೆ ನೀಡಲಿಕ್ಕಿದ್ದಾರೆ. ಶ್ರೀಯುತ ವಿಜೇತ್ರವರು ಮುಂದಿನ ವೀಕ್ಷಕ ವಿವರಣೆಯಲ್ಲಿ ನಿಮ್ಮ ಮುಂದೆ ಬರಲಿಕ್ಕಿದ್ದಾರೆ. ವೀಕ್ಷಕರೇ, ಬ್ಯಾಂಕ್ ಆಫ್ ಬರೋಡಾ ಎಸ್ ವೀಕ್ಷಕರೇ, ಇದೀಗ ಬ್ಯಾಂಕ್ ಆಫ್ ಬರೋಡಾ ಅದೇ ರೀತಿ ವಿಘ್ನೇಶ್ವರ ತಂಡ ಎಲ್ಲಿದ್ದೀರಿ? ಬನ್ನಿ. ಪ್ರೋ ಕಬಡ್ಡಿ ಆಟಗಾರರ ಸಮಾಗಮವನ್ನ ಮುಂದಕ್ಕೆ ನಾವು ತೃತೀಯ ಸ್ಪರ್ಧೆಯಲ್ಲಿ ಕಾಣಲಿಕ್ಕಿದ್ದೇವೆ. ಓವರ್ ಟು ಮಿಸ್ಟರ್ ವಿಜಯ್.
ಥ್ಯಾಂಕ್ ಯು. ಇಲ್ಲಿಯ ತನಕ ಅದ್ಭುತ ವೀಕ್ಷಕ ವಿವರಣೆಯೊಂದಿಗೆ ನಮ್ಮೊಂದಿಗೆ ಸಹಕರಿಸಿದಂತಹ ನಿಸಾರ್ ಗುರೇನಗೆರೆಯವರಿಗೆ ಅಭಿನಂದನೆಗಳು, ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾವೆ. ಎಲ್ಲ ಪುತ್ತೂರಿನ ಕಬಡ್ಡಿ ಅಭಿಮಾನಿಗಳು ರೆಡಿಯಾ? ನೋಡಿ, ಮೆಚ್ಚಿನ ಅಂಗಳದಲ್ಲಿ ಕಬಡ್ಡಿಯ ರಣರಂಗದಲ್ಲಿ ಭಾರತೀಯ ಕಬಡ್ಡಿಯ ಕ್ಷೇತ್ರದಲ್ಲಿ ರಣವೀರರಾಗಿ ಮೆಚ್ಚಿದಂತಹ ಕಬಡ್ಡಿ ತಾರೆಗಳ ಸಮಾಗಮ ಇದೀಗ ಪುತ್ತೂರಿನ ಗಿಲ್ಲ ಮೈದಾನದಲ್ಲಿ ಬರೆದಾಗಿದೆ. ಅದ್ದೂರಿ ಕಬಡ್ಡಿ ಈ ಪಂದ್ಯಾಕೂಟದ ಮುಂದಿನ ಪಂದ್ಯಾಟಕ್ಕಾಗಿ ಆಗಮನಗೊಳ್ಳುತ್ತಾ ಇವೆ ನೋಡಿ. ಆಹಾ, ಬರೆದಾಗಿದೆ ನೋಡಿ. ಪುತ್ತೂರಿನ ಹೆಸರನ್ನ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿದಂತಹ ಪ್ರಶಾಂತ್ ರೈ, ಕಾರ್ಲದ ಮಣ್ಣಿನ ಹುಡುಗ ಸುಕೇಶ್, ಅದ್ಭುತ ತಾರೆಗಳ ಪ್ರತಿಭೆ ಒಳಬರಿದಾಗಿದೆ. ಟೀಮ್ ಬ್ಯಾಂಕ್ ಆಫ್ ಬರೋಡಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಡಿಜೆ, ಥ್ಯಾಂಕ್ ಯು. Yes, thank you. DJ, thank you. ಅದ್ಭುತ ಚೆಂಡೆಯ ಮುಖೇನವಾಗಿ ಎದುರಾಳಿ ತಂಡ ಈ ಪಂದ್ಯಾಟದ ಮ್ಯಾಚ್ ರೆಫರಿಯಾಗಿ ಸಿದ್ದಿಕ್ ಪುತ್ತೂರ್, ಅಂಪೈರ್ಗಳಾಗಿ ಸಿದ್ದಿಕ್ ಬಂಡವಾಳ ಹಾಗೂ ರಾಧಾಕೃಷ್ಣ ಪುತ್ತೂರ್, ಸ್ಕೋರರ್ ಆಗಿ ರಾಜೇಶ್ ಪುತ್ತೂರ್, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಅಶೋಕ್ ಪುತ್ತೂರ್ ಹಾಗೂ ಜಿಯಾದ್ ಪುತ್ತೂರ್, ಥರ್ಡ್ ರೆಕಾರ್ಡರ್ ವಿಜಿತ್ ಪುತ್ತೂರ್. ದಯವಿಟ್ಟು ಎಲ್ಲ ನಿರ್ಣಾಯಕರು ತಮ್ಮ ಕಾರ್ಯನಿರ್ವಹಿಸಬೇಕು. ನೋಡಿ, ಎದುರಾಳಿ ತಂಡ ಸಜ್ಜಾಗದಾಗಿದೆ. ಕರಾವಳಿಯ ಡಿಫೆಂಡರ್ಗಳ ರಾಜ ನಾಸೀರ್ ಬಂಗೇರಗಡ್ಡ, ಕರಾವಳಿಯ ಅದ್ವಿತೀಯ ಕಬಡ್ಡಿಯ ಪಟು ಸುತನ್ನುವ ಧರ್ಮಸ್ಥಳ, ಎನ್ಕೌಂಟರ್ ಖ್ಯಾತಿಯ ದಯಾ ನಾಯಕ್ ಧನುಷ್ ಒಳಗೊಂಡಿರುವ ತಂಡ ವಿಘ್ನೇಶ್ವರ ಕಲ್ಲಡ್ಕ. ಆದರಣೀಯ ಪುತ್ತೂರು ಪ್ರೊ ಕಬಡ್ಡಿ ಪಂದ್ಯಾಟಕ್ಕೆ ಕೋಡಿಂಬಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರುವ ಶ್ರೀಯುತ ಜಯಪ್ರಕಾಶ್ ಬದಿನಾರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಜಯಪ್ರಕಾಶ್ ಬದಿನಾರು ಇವರನ್ನ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಹರಿಕಿರಣ್ ರೈ ಅವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಎನ್ನುವ ಕೋರಿಕೆ. ಮಳೆಯ ಸಿಂಚನ ಆರಂಭಗೊಂಡಿದೆ. ಪ್ರೊ ಕಬಡ್ಡಿ ತಾರೆಗಳ ಸಮಾಗಮ, ಕರಾವಳಿಯ ಅದ್ವಿತೀಯ ತಾರೆಗಳ ಸಮಾಗಮ ಆರಂಭಗೊಳ್ಳುತ್ತಾ ಇದೆ ನೋಡಿ. ಕಬಡ್ಡಿಯ ರಣರಂಗ. ತೀರ್ಪುಗಳ ರಾಜೇಶ್ ಪುತ್ತೂರ್, ದಯವಿಟ್ಟು ರಾಜೇಶ್ ಪುತ್ತೂರ್ ಅವರಲ್ಲಿ ಬರಬೇಕು. ಆರಂಭಗೊಂಡಿದೆ ನಡೆ. ಬ್ಯಾಂಕ್ ಆಫ್ ಬರೋಡ ತಂಡದ ಅದ್ವಿತೀಯ ಪ್ರತಿಭೆ ರತನ್ ಮುಖೇನವಾಗಿ ದಾಳಿ, ಅದ್ಭುತ ದಾಳಿ. ನಾಸೀರ್ ಬಂಗೇರಗಟ್ಟೆ ಗುರಿಯಾಗಿಸಿದ ದಾಳಿ. ಸುತನ್ವನ ಭದ್ರಕೋಟೆ ಖಾತೆಯ ಆರಂಭ ಕಂಡಿದೆ ವಿಘ್ನೇಶ್ವರ. 1-0 ಕಬಡ್ಡಿ ಪಂದ್ಯಾಟಕ್ಕೆ ಕಾಣಿಯೂರು ಕೊಪ್ಪದ
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಮುಖ್ಯ ಶಿಕ್ಷಕರು ಶ್ರೀಯುತ ನಾರಾಯಣ ಡಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ತಮಗೆ ಆಧಾರದ ಸ್ವಾಗತ. ಪ್ರಬಲ ತಾರೆಗಳ ಮಧ್ಯ ಪ್ರಬಲ ಹೋರಾಟವನ್ನ ಮುಂದುವರಿಸಿಕೊಂಡಂತಹ ನಿಲುವುಗಳ ಮಧ್ಯ ರೈಟ್ ಕಾರ್ನರ್ ವಿಭಾಗದಲ್ಲಿ ಗುರಿಯಾಗಿಸಿದ ದಾಳಿ ಎಂಟಿ ದಾಳಿಯೊಂದಿಗೆ ಮರಳಿದಂತ ಬ್ಯಾಕ್ ಟು ಬ್ಯಾಕ್ ದಾಳಿಗಳ ಮುಖೇನ ಅಂಕವನ್ನು ಗಳಿಸಿಕೊಳ್ಳುವ ತವಕದ ಮಧ್ಯ ಖಾತೆಯ ಆರಂಭವನ್ನು ಕಂಡುಕೊಂಡಿದೆ. 1-0 ಮುಖೇನವಾಗಿ ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ಪ್ರಬಲತೆಯ ಹೋರಾಟ. ಬ್ಯಾಕ್ ಟು ಬ್ಯಾಕ್ ಟ್ಯಾಕಲ್ಗಳ ಮುಖೇನ ವಿಘ್ನೇಶ್ವರ ತಂಡದ ಭದ್ರಕೋಟೆಯಲ್ಲಿ ಬಂಧನಗೊಳ್ಳುತ್ತಾ ಇದ್ದಂತೆ 2-0 ಮುಖೇನ ಎನ್ಕೌಂಟರ್ ದಯಾನಾಯಕ್ ದಾಳಿಯಲ್ಲಿ 5 ಡಿಫೆಂಡರ್ಗಳು ಬೋನಸ್ ಅವಕಾಶ ಇಲ್ಲದೆ ಇರುವ ಸಂದರ್ಭ ಅನಾವರಣಗೊಳ್ಳುತ್ತಾ ಇದೆ ನೋಡಿ. ಪ್ರಬಲ ಹೋರಾಟ 5 ಡಿಫೆಂಡರ್ಗಳ ಮಧ್ಯ ದಯಾನಾಯಕ್ನ ದಾಳಿ. ಸುಬರಳಿ ಜಪ್ಪಾಳ ಪ್ರಶಾಂತ್ ರಾಯ್ ಕೈಕಾರ. ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಪುತ್ತೂರು ತಾಲೂಕಿನ ಆರೋಗ್ಯ ಅಧಿಕಾರಿಗಳಾಗಿರುವ ಶ್ರೀಯುತ ದೀಪಕ್ ರೈ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಶ್ರೀಯುತ ದೀಪಕ್ ರೈ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮಾಡುವಿಲ್ಲವೇ ಮಾಡಿ ದಾಳಿಯಲ್ಲಿ ಧನುಷ್ ಮುಖೇನ ಮಾನೀಯ ಪ್ರತಿಭೆ. ಅದ್ಭುತ ದಾಳಿಯ ಮುಖೇನವಾಗಿ ಅಂಕವನ್ನು ಗಳಿಸಲೇಬೇಕಾದಂತಹ ಒತ್ತಡದಲ್ಲಿ ಧನುಷ್ನ ಬಂಧನ ಖಾತೆಯ ಆರಂಭ ಕಂಡಿದೆ ಬರೋಡ. ಅಗೈನ್ ಪ್ರಶಾಂತ್ ರಾಯ್ ದಾಳಿಯಲ್ಲಿ ಅದ್ಭುತ ಕಬಡ್ಡಿಯ ಅನಾವರಣಗೊಳ್ಳುವ ಸುಂದರ ರಣರಂಗದಲ್ಲಿ ಕಬಡ್ಡಿಯ ವರ್ಣರಚಿತ ಅಧ್ಯಾಯವನ್ನು ಹೊಂದಿರುವ ಪ್ರಶಾಂತ್ ರೈ ದಾಳಿಯಲ್ಲಿ ಸುತನ್ವನ ತಪ್ಪು ಎದುರಾಳಿ ತಂಡಕ್ಕೆ ಅಂಕ. ಎರಡು ಸಮಬಲದ ಹೋರಾಟದಲ್ಲಿ ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ನೋಡಿ ಬ್ಯಾಂಕ್ ಆಫ್ ಬರೋಡ ತಂಡದಲ್ಲಿ ಪ್ರಬಲ ತಮಿಳುನಾಡು ತಂಡದ ಆಟಗಾರರು ಕೂಡ ಸೇರಿಕೊಂಡಿರುವಂತ ಬೋನಸ್ಗಳ ಪ್ರಯತ್ನ. ಆಹಾ ಬೋನಸ್ 2 ತಂಡಗಳಿಗೂ ಕೂಡ ಸಮಾನ ಅಂಕ ಪ್ರಾಪ್ತಿ. ರತ್ನ ದಾಳಿಯಲ್ಲಿ ಪ್ರಬಲತೆಯ ಸ್ಪರ್ಧೆಯನ್ನು ಮುಂದುವರಿಸಿಕೊಂಡಿದೆ. 3-3ರಲ್ಲಿ ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ಆಹಾ ಕಿರಣ ಡಿಫೆಂಡರ್ಗಳಲ್ಲಿ ಇರುವ ಪ್ರಬಲ ಹೋರಾಟಗಳನ್ನು ಮುಂದುವರಿಸಿಕೊಳ್ಳುವಂತಹ ತವಕಗಳಲ್ಲಿ ಸಾಕಷ್ಟು ದಿವಸಗಳನ್ನು ಕಬಡ್ಡಿಯ ಅಂಗಳದಲ್ಲಿ ಕಳೆಯುವಂತಹ ಪ್ರತಿಭಾನ್ವಿತ ಕಬಡ್ಡಿಯ ಪಟುಗಳ ಮಧ್ಯ ಕಬಡ್ಡಿಯನ್ನು ಅನಾವರಣಗೊಳಿಸುವಂತಹ ಸುಸಂದರ್ಭ ಪ್ರಸ್ತುತ ಒಳಾಂಗಣದಲ್ಲಿ ಟ್ಯಾಕಲ್ ಮಾಡುವ ಕಿರಣನ ಹೇಗೆ ನಾಸೀರ್ ಬಂಗೇರ ಕಟ್ಟೆ. ಬ್ಯಾಕ್ ಟು ಬ್ಯಾಕ್ ಟ್ಯಾಕಲ್ಗಳ ಮುಖೇನ ಅಂಕವನ್ನು ಗಳಿಸಿಕೊಳ್ಳುವಂತಹ ನಿಲುವುಗಳಲ್ಲಿ ಮುಂದುವರಿಸಿಕೊಳ್ಳುತ್ತಾ ಇದೆ ಬ್ಯಾಂಕ್ ಆಫ್ ಬರೋಡ. 2 ಡಿಫೆಂಡರ್ಗಳು ಸೂಪರ್ ಟ್ಯಾಕಲ್ ಇಸ್ ಆನ್. ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿ 4 ಅಂಕಗಳ ಸೇರ್ಪಡೆ. 9 ಪಾಯಿಂಟ್ಸ್. ಒಂಬತ್ತು 3ರಲ್ಲಿ ಮುಂದುವರಿಸಿಕೊಂಡಿದೆ. 9-3 ಇನ್ ಫೇವರ್ ಆಫ್ ಬ್ಯಾಂಕ್ ಆಫ್ ಬರೋಡ. 9-3ರ ಮುಖೇನವಾಗಿ ಮುಂದುವರಿಸಿಕೊಂಡಿದೆ. ದಯಾ ಇವರ ದಾಳಿ ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಗುರಿಯಾಗಿಸಿದ ದಾಳಿಗಳು
ಪ್ರಬಲ ಹೋರಾಟವನ್ನು ಮುಂದುವರಿಸಿಕೊಂಡಿದೆ ವಿಘ್ನೇಶ್ವರದ ರೀತಿ ಬರೋಡ ತಂಡಗಳ ಮಧ್ಯ. ರತಂದಾಳಿಯಲ್ಲಿ ಪ್ರಬಲ ಹೋರಾಟಗಳನ್ನು ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ಅದೇ ರೀತಿ ಮುಂದಿನ ಪಂದ್ಯಕೂಟಕ್ಕಾಗಿ ಆಲ್ವಾಸ್ ಮೂಡಬಿದ್ರೆ, ಅದೇ ರೀತಿ ಕಲ್ಲೇಗ ಟೈಗರ್ಸ್ ತಂಡಗಳು ತಯಾರಾಗಿರ್ಬೇಕು. ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಬನ್ನೂರು ರೈತ ಸೇವಾ ಸಹಕಾರಿ ಸಂಘ ಬನ್ನೂರು ಇದರ ಅಧ್ಯಕ್ಷರಾಗಿರುವ ಶ್ರೀಯುತ ಪಂಚಗುಡ್ಡೆ ಈಶ್ವರ ಭಟ್ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ತಮಗೆ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿ ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿರುವ ಶ್ರೀಯುತ ರಾಧಾಕೃಷ್ಣ ನಾಯಕ್ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ತಮ್ಮನ್ನ ಕೂಡ ಅತ್ಯಂತ ಆತ್ಮೀಯವಾಗಿ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅವಳಿಗೆ ಅಂಕದ ಸೇರ್ಪಡೆಯೊಂದಿಗೆ ಮತ್ತೆ ಅಂತರವನ್ನ ಹೆಚ್ಚಿಸಿಕೊಳ್ಳುತ್ತಾ ಇದೆ ಬ್ಯಾಂಕ್ ಆಫ್ ಬರೋಡಾ. ಪ್ರಬಲತೆಯ ಹೋರಾಟಗಳನ್ನು ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ 7 ಜನ ಡಿಪೆಂಡರ್ಗಳು ಬೋನಸ್ ಅವಕಾಶ ತೆರೆದಿರುವ ಸಂದರ್ಭ. ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಹಕೀಂ ಮಡಂತ್ಯ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಆಲ್ ಇಂಡಿಯಾ ವಿಜೇತ ತಂಡದ ಆಟಗಾರ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸಿದ ಇದೀಗ ನಮ್ಮ ಜೊತೆ ಶ್ರೀ ಈಶ್ವರ ಭಟ್ ಪಂಚಗುಡ್ಡೆ ಮಾನ್ಯ ಅಧ್ಯಕ್ಷರು ಬನ್ನೂರು ರೈತ ಸೇವಾ ಸಹಕಾರಿ ಸಂಘ, ಅದೇ ರೀತಿ ಪಿಲಿರಂಗ್ ಪುತ್ತೂರು ಇದರ ಅಧ್ಯಕ್ಷರು ಕೂಡ ವೇದಿಕೆಯ ಮುಂಭಾಗದಲ್ಲಿ ಸಮಾರೋಪ ಸಮಾರಂಭದ ಅತಿಥಿಗಳು ಇನ್ನು ಆಗಮಿಸಿರುವ ಕಾರಣ ದಯವಿಟ್ಟು ಹಿಂಭಾಗದ ಶಾಲೆಗಳಲ್ಲಿ ಕುಳಿತುಕೊಂಡು ಸಹಕರಿಸಬೇಕು ಅನ್ನುವ ಕೋರಿಕೆಯೊಂದೇ ಪಂಚಗುಡ್ಡೆ ಈಶ್ವರ ಭಟ್ ಇವರನ್ನ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಿ ಅವರಿಗೆ ಶಾಲು ಹಾಕಿ ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಬೋನಸ್ನೊಂದಿಗೆ ಮರಳಿದ ಕಾಂಟ್ರಾಕ್ಟರ್ ಆಗಿರುವ ಶ್ರೀಯುತ 12-4 ಸ್ಪರ್ಧೆ ಇದ್ದಾರೆ. ಇವರನ್ನ ಅತ್ಯಂತ ಆತ್ಮೀಯವಾಗಿ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಆಹಾ, ಇದು ವಿಘ್ನೇಶ್ವರ ಕಲ್ಲಡ್ಕ. ಹನ್ನೆರಡು 5 ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ಧನುಷ್ ಮುಖೇನವಾಗಿ ದಾಳಿ. ಮುಂದಿನ ಸ್ಪರ್ಧೆಗೆ ಕಲ್ಲೇಗ ಟೈಗರ್ಸ್ ಅದೇ ರೀತಿ ಆಳ್ವಾಸ್ ಮೂಡಬಿದ್ರೆ ತಂಡಗಳು ತಯಾರಾಗಿರ್ಬೇಕು, ಗಮನಿಸಿಕೊಳ್ಳಿ. ಮುಂದಿನ ಸ್ಪರ್ಧೆಗಾಗಿ ಆಳ್ವಾಸ್ ಮೂಡಬಿದ್ರೆ ಅದೇ ರೀತಿ ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಶ್ರೀಯುತ ಭರತ್ ಆರಿಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರನ್ನ ಕೂಡ ಅತ್ಯಂತ ಆತ್ಮೀಯವಾಗಿ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಶ್ರೀಯುತ ಲತೀಫ್ ನೇರಳಕಟ್ಟೆ ಮಾನ್ಯ ಪಂಚಾಯತ್ ಸದಸ್ಯರು ನೇರಳಕಟ್ಟೆ ಇವರನ್ನು, ಅದೇ ರೀತಿ ಪತ್ರಕರ್ತರು ಇವರನ್ನ ಅತ್ಯಂತ ಆತ್ಮೀಯವಾಗಿ ಈ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. 12-7 ಮುಖೇನವಾಗಿ ಮುಂದುವರಿಸಿಕೊಂಡಿದೆ. ಮುನ್ನಡೆಯಲ್ಲಿ ಬ್ಯಾಂಕ್ ಆಫ್ ಬರೋಡಾ. ಮತ್ತೆ ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ 13-7 ಮುಖೇನವಾಗಿ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ಇನ್ ಫೇವರ್ ಆಫ್ ಬ್ಯಾಂಕ್ ಆಫ್ ಬರೋಡಾ. ದಯಾನಾಯಕ ದಾಳಿಯಲ್ಲಿ ಮುಂದಿನ ಸ್ಪರ್ಧೆಗೆ ಆಳ್ವಾಸ್ ಮೂಡಬಿದ್ರೆ ಅದೇ ರೀತಿ ಕಲ್ಲೇಗ ಟೈಗರ್ಸ್ ತಂಡಗಳು ಸಜ್ಜಾಗಿರಬೇಕು. ಪ್ರಬಲ ಡಿಪೆಂಡರ್ಗಳನ್ನು ಮುಂದುವರಿಸಿಕೊಂಡಂತ ನಿಲುವುಗಳಲ್ಲಿ 14-7 ಮುಖೇನವಾಗಿ ಸ್ಪರ್ಧೆ ಮುಂದುವರಿಸಿಕೊಂಡಿದೆ.
ಅದ್ಭುತ ಟ್ಯಾಕಲ್, ಆಂಕಲ್ ಹೋಲ್ಡ್ ಮುಖೇನವಾಗಿ ಬಂಧನಗೊಳ್ಳುತ್ತಾ ಇದ್ದಂತೆ ಸಮಯೋಚಿತ ಆಟದ ಕಲ್ಪನೆಗಳನ್ನು ಮುಂದುವರಿಸಿಕೊಂಡಿದೆ. 3 ಜನ ಡಿಫೆಂಡರ್ಗಳು ಸುಧನ್ವನ ಗುರಿಯಾಗಿಸಿದ ದಾಳಿ. ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಮಾನ್ಯ ಶಾಸಕರ ಪರ್ಸನಲ್ ಅಸಿಸ್ಟೆಂಟ್ ಆಗಿರುವ ಶ್ರೀಯುತ ಪ್ರವೀಣ್ ಕುಮಾರ್ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರನ್ನ ಅತ್ಯಂತ ಗೌರವದಿಂದ ಈ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮಧ್ಯಂತರ ವಿರಾಮದ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿಸಿಕೊಳ್ಳುತ್ತಾ ಇದೆ. ಮುಂದಿನ ಸ್ಪರ್ಧೆಗೆ ಆಳ್ವಾಸ್ ಮೂಡಬಿದ್ರೆ ಅದೇ ರೀತಿ ಕಲ್ಲೇಗ ಟೈಗರ್ಸ್ ತಂಡಗಳು ಸಜ್ಜಾಗಿರಬೇಕು. ಪ್ರಸ್ತುತ ಪಂದ್ಯಕೂಟದಲ್ಲಿ 18-8 ಸ್ಪರ್ಧೆ ಮುಂದುವರಿಸಿಕೊಳ್ಳುತ್ತಾ ಇದೆ. ಮುನ್ನಡೆಯಲ್ಲಿ ಬ್ಯಾಂಕ್ ಆಫ್ ಬರೋಡ ತಂಡ ವಿಘ್ನೇಶ್ವರ ಕಲ್ಲಡ್ಕ ತಂಡದ ವಿರುದ್ಧವಾಗಿ ಮುನ್ನಡೆಯನ್ನು ದಾಖಲಿಸಿಕೊಳ್ತಾ ಇದೆ. ಮಧ್ಯಂತರ ವಿರಾಮ ಮೊದಲ ಅರ್ಧ ಮುಕ್ತಾಯವನ್ನು ಕಂಡುಕೊಂಡಿದೆ. ದ್ವಿತೀಯ ಅರ್ಧ ಆರಂಭಗೊಳ್ಳಬೇಕಿದೆ. ಗಣ್ಯಾತಿ ಗಣ್ಯರ ಆಗಮನವಾಗಿದೆ. ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ನಿವೃತ್ತ ಉಪವಲಯ ಅರಣ್ಯಾಧಿಕಾರಿಗಳಾಗಿರುವ ಶ್ರೀಯುತ ಕೃಷ್ಣಪ್ಪ ಇವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ತಮ್ಮ ಉಪಸ್ಥಿತಿಯನ್ನ ಗೌರವಿಸಿದ ಈ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಇದರ ಸೋಷಿಯಲ್ ಮೀಡಿಯಾದ ಮುಖ್ಯಸ್ಥರಾಗಿರುವ ಶ್ರೀಯುತ ಹುನೈಸ್ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ತಮ್ಮನ್ನು ಅತ್ಯಂತ ಆತ್ಮೀಯವಾಗಿ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಆದರಣೀಯರೇ, ಇನ್ನು ಕೆಲವೇ ಕ್ಷಣಗಳಲ್ಲಿ ಸಮಾರಂಭ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ, ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ, ಬಹುಮಾನ ವಿತರಣೆ ಶ್ರೀ ಯುಟಿ ಖಾದರ್, ಮಾನ್ಯ ಸಭಾಪತಿಗಳು ಕರ್ನಾಟಕ ಸರ್ಕಾರ, ಮುಖ್ಯ ಅತಿಥಿಗಳಾಗಿ ಮಂಜುನಾಥ ಭಂಡಾರಿ, ಸದಸ್ಯರು ಕರ್ನಾಟಕ ವಿಧಾನ ಪರಿಷತ್ ಶ್ರೀ ರಮನಾಥ ರೈ, ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ವಿನಯ್ ಕುಮಾರ್ ಸೊರಕೆ, ಮಾಜಿ ನಗರ ಅಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ, ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ, ಮಾಜಿ ಶಾಸಕರು, ರಾಕೇಶ್ ಮಲ್ಲಿ, ಚೇರ್ಮನ್ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಬೆಂಗಳೂರು, ಶ್ರೀ ಶಶಿಕುಮಾರ್ ರೈ ಬಾಲುಟು, ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು, ರವಿ ಶೆಟ್ಟಿ ನೇಸರ ಉದ್ಯಮಿಗಳು ಕತಾರ್ ಪುತ್ತೂರು. ತುಂಬು ಗಣ್ಯ ಅತಿಥಿಗಳ ಉಪಸ್ಥಿತಿಯೊಂದಿಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಮಾರಂಭ ಸಾಧಕರ ಸನ್ಮಾನ ಕಾರ್ಯಕ್ರಮ ನೆರವೇರಲಿದೆ. ಮತ್ತೆ ಮುಂದುವರಿಸಿಕೊಂಡಿದೆ ಆಲ್ ಔಟಿನ ಪೂರ್ಣಕ ಪ್ರಾಪ್ತಿ ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ 22-8 ಸ್ಪರ್ಧೆ ಮುಂದುವರಿಸಿಕೊಂಡಿದೆ. 22-8 ರತನ್ನ ದಾಳಿ ಮುಂದುವರಿಸಿಕೊಂಡಿದೆ. ಆಹಾ, ಏಕಾಂಗಿ ಪ್ರಯತ್ನ ವಿಫಲವನ್ನು ಕಂಡುಕೊಂಡಿದೆ. ಅವಳಿ ಅಂಕಗಳ ಸೇರ್ಪಡೆ 24-8 ಮುಂದುವರಿಸಿಕೊಂಡಿದೆ. ಪ್ರಬಲ ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಅದಯ ಪ್ರಸ್ತುತ ಕಲ್ಲಡ್ಕ ಪರವಾಗಿ ಏಕಾಂಗಿ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ಬರೋಡ ತಂಡದಲ್ಲಿ ಪ್ರಮುಖ ಡಿಫೆಂಡರ್ಗಳಾಗಿ ತಮಿಳುನಾಡಿನ ಪ್ರತಿಭೆಗಳು ಮುಂದಿನ ಸ್ಪರ್ಧೆಗೆ ತಯಾರಾಗಿರಬೇಕು. ಆಳ್ವಾಸ್ ಮೂಡಬಿದ್ರೆ ಅದೇ ರೀತಿ
ಕಲ್ಲೇಗ ಟೈಗರ್ಸ್ ತಂಡಗಳು ತಯಾರಾಗಿರಬೇಕು. ಅದ್ಭುತ ರೋಲಿಂಗ್ ಮುಖೇನವಾಗಿ ಮತ್ತೆ ಅವಳಿ ಅಂಕಗಳ ಸೇರ್ಪಡೆ. ವಿರಾಮದ ಅವಕಾಶವನ್ನು ಕಂಡುಕೊಳ್ಳುತ್ತಾ ಇದೆ. ವಾಲಂಟಿಯರ್ಸ್ ಮಾಫ್ ಪ್ಲೀಸ್. ಇಪ್ಪತ್ತಾರು 8ರಲ್ಲಿ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. 26-8 ಥರ್ಡ್ ರೌಂಡ್. ಡೂ ಆರ್ ಡೈ, ಮಾಡುವಿಲ್ಲವೇ ಮಾಡಿ. ಆಹಾ, ಮಾರ್ಲಾ ಅಭಿಮಾನಿಗಳ ಆಲೌಟಿನ ಪೂರ್ಣಾಂಕ ಪ್ರಾಪ್ತಿ, 4 ಅಂಕಗಳ ಸೇರ್ಪಡೆ. 31-8ರಲ್ಲಿ ಮುಂದುವರಿಸಿಕೊಂಡಿದೆ. ಬ್ಯಾಂಕ್ ಆಫ್ ಬರೋಡಾ 32, ವಿಘ್ನೇಶ್ವರ ಕಲ್ಲಡ್ಕ 8ರಲ್ಲಿ ಮುಂದುವರಿಸಿಕೊಂಡ ನಿಲುವುಗಳಲ್ಲಿ ಸ್ಪರ್ಧೆ. ಪ್ರಬಲತೆಯ ಮಧ್ಯೆ ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ನಿರಂತರವಾಗಿ ದಾಳಿಯ ಮುಖೇನವಾಗಿ ರತನ್ ಮುಂದುವರಿಸಿಕೊಂಡಿದೆ. 7 ಜನ ಡಿಫೆಂಡರ್ಗಳು. ಬದಲಿ ಆಟಗಾರನ ಸೇರ್ಪಡೆ, ವರುಣ ಆಗಮನವಾಗಿದೆ. ತಂಡದಲ್ಲಿ ಸಣ್ಣ ಮಟ್ಟಿನ ಬದಲಾವಣೆ. ಲಾಸ್ಟ್ 5 minutes ಆಫ್ ದಿ ಫುಲ್ ಟೈಮ್. ಕೊನೆಯ 5 ನಿಮಿಷದ ಅವಧಿಯಲ್ಲಿ ಸ್ಪರ್ಧೆ ಬಹಳಷ್ಟು ಮುನ್ನಡೆಯನ್ನು ದಾಖಲಿಸಿಕೊಂಡಿದೆ ಬ್ಯಾಂಕ್ ಆಫ್ ಬರೋಡಾ. ಪ್ರಬಲ ದಾಳಿ ಹಾಗೂ ಡಿಫೆನ್ಸ್ಗಳ ಮುಖೇನವಾಗಿ ಬ್ಯಾಂಕ್ ಆಫ್ ಬರೋಡಾ ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ಪ್ರಬಲ ಮುನ್ನಡೆಯನ್ನು ಗಳಿಸಿಕೊಂಡಿದೆ. ಬ್ಯಾಕ್ ಟು ಬ್ಯಾಕ್ ದಾಳಿಯಲ್ಲಿ ಬ್ಯಾಂಕ್ ಆಫ್ ಬರೋಡಾ ತಂಡದ ಅದ್ವಿತೀಯ ತಾರೆ. ನೋಡಿ ಗಮನಿಸಿಕೊಳ್ಳಿ, ಆಳ್ವಾಸ್ ಮೂಡಬಿದ್ರೆ ಕಲ್ಲೇಗ ಟೈಗರ್ಸ್ ತಂಡಗಳು ತಯಾರಾಗಿರಬೇಕು. ಬೋನಸ್ ಎರಡು 9ರಲ್ಲಿ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ಲಾಸ್ಟ್ 4 minutes ಆಫ್ ದಿ ಫುಲ್ ಟೈಮ್. ಕೊನೆಯ 4 ನಿಮಿಷದ ಅವಧಿ ಘೋಷಣೆಯಾಗಿದೆ. ಮುಂದಿನ ಸ್ಪರ್ಧೆಗೆ ಆಳ್ವಾಸ್ ಮೂಡಬಿದ್ರೆ, ಅದೇ ರೀತಿ ಕಲ್ಲೇಗ ಟೈಗರ್ಸ್ ತಂಡಗಳು ತಯಾರಾಗಿರಬೇಕು. ನೋಡಿ, ಸಾಕಷ್ಟು ಕರೆಗಳನ್ನು ರವಾನೆ ಮಾಡಿಕೊಳ್ತಾ ಇದ್ದಾವೆ 2 ತಂಡಗಳು, ಗಮನಿಸಿರಬೇಕು. ಕಲ್ಲೇಗ ಟೈಗರ್ಸ್ ಅದೇ ರೀತಿ ಆಳ್ವಾಸ್ ಮೂಡಬಿದ್ರೆ ತಂಡಗಳು ಈ ಪಂದ್ಯ ಮುಗಿದ ತಕ್ಷಣ ಪ್ರವೇಶ ದ್ವಾರದ ಬಳಿ ಸಜ್ಜಾಗಿರಬೇಕು. ಮೂವತ್ತ 11ರಲ್ಲಿ ಮುಂದುವರಿಸಿಕೊಂಡಿದೆ ಸ್ಪರ್ಧೆ. ಕೊನೆಯ 3 ನಿಮಿಷದ ಅವಧಿಯಲ್ಲಿ ಸ್ಪರ್ಧೆ. ಲಾಸ್ಟ್ 3 minutes ಆಫ್ ದಿ ಫುಲ್ ಟೈಮ್. ಕೊನೆಯ 3 ನಿಮಿಷದ ಅವಧಿಯಲ್ಲಿ ಸ್ಪರ್ಧೆ ಇರುವಂತ ವರುಣನ ದಾಳಿ. ಎಸ್ಟಿಎಂ ಉಜಿರೆ ಹಳೆ ವಿದ್ಯಾರ್ಥಿ ಪ್ರಸ್ತುತ ದಾಳಿಯಲ್ಲಿ ಮರಳಿದಂತೆ ಧನುಷ್ ಪ್ರಸ್ತುತ ದಾಳಿ. ಸ್ವನೆ ಆಳ್ವಾಸ್ ಮೂಡಬಿದ್ರೆ, ಅದೇ ರೀತಿ ಕಲ್ಲೇಗ ಟೈಗರ್ಸ್ ತಂಡಗಳು ನಬಲೆ ಆಳ್ವಾಸ್ ಮೂಡಬಿದ್ರೆ, ಅದೇ ರೀತಿ ಕಲ್ಲೇಗ ಟೈಗರ್ಸ್ ತಂಡಗಳು ಆಗಮಿಸಬೇಕು. ದಯವಿಟ್ಟು ಗಮನಿಸಿಕೊಳ್ಳಿ. ಆಳ್ವಾಸ್ ಮೂಡಬಿದ್ರೆ, ಅದೇ ರೀತಿ ಕಲ್ಲೇಗ ಟೈಗರ್ಸ್ ತಂಡಗಳು.
It's the last 2 minutes of the full time. ಕೊನೆಯ 2 ನಿಮಿಷದ ಅವಧಿಯಲ್ಲಿ ಸ್ಪರ್ಧೆ. Third right. Do or die. ಅವಳಿ ಅಂಕದ ಸೇರ್ಪಡೆಯನ್ನು ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ಸಮಯವನ್ನು ಕಳೆಯುವಂತಹ ಆದರಣೀಯರೇ, ಒಂದು ಕಬಡ್ಡಿ ಪಂದ್ಯಾಟದ ಈ ಶುಭ ಸಂದರ್ಭದಲ್ಲಿ ಪುತ್ತೂರದ ಬಿಲಿರಂಗ್ ಸೀಸನ್ 1 ಅದ್ಭುತ ಯಶಸ್ವಿಯ ನಂತರ ಸನ್ಮಾನ್ಯ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ಮಾಜಿ ಶಾಸಕಿ ಇವರ ಸಾರಥ್ಯದಲ್ಲಿ ಸನ್ಮಾನ್ಯ ಪಂಚಗುಡ್ಡ ಈಶ್ವರ ಭಟ್ ಇವರ ಅಧ್ಯಕ್ಷತೆಯಲ್ಲಿ ಶಿವರಾಮ ಆಳ್ವ ಇವರ ಕಾರ್ಯಾಧ್ಯಕ್ಷತೆಯಲ್ಲಿ ಚಂದ್ರಹಾಸ ಶೆಟ್ಟಿ ಕಡಬ ಇವರ ಗೌರವಾಧ್ಯಕ್ಷತೆಯಲ್ಲಿ ಪುತ್ತೂರದ ಬಿಲಿರಂಗ್ ಸೀಸನ್ 2 ದಿನಾಂಕ 22/10/2023 ರವಿವಾರ ಇದೇ ಕಿಲ್ಲೆ ಮೈದಾನದಲ್ಲಿ ಬೆಳಗ್ಗೆ 11 ಗಂಟೆಯಿಂದ ವಿಜೃಂಭಣೆಯಿಂದ ನೆರವೇರಬಹುದಿದೆ. ಈ ಒಂದು ಬಿಲಿರಂಗ್ ಸೀಸನ್ 2 ಕಾರ್ಯಕ್ರಮಕ್ಕೆ ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳಿಗೆ ಆದರದ ಸ್ವಾಗತ ಸುಸ್ವಾಗತ. ನೋಡಿ, ಈ ಪಂದ್ಯಾಟ ಮುಕ್ತಾಯವನ್ನು ಕಂಡುಕೊಳ್ಳುತ್ತಾ ಇದೆ. ಬ್ಯಾಂಕ್ ಆಫ್ ಬರೋಡ ತಂಡ ಗೆಲುವನ್ನ ಕಂಡುಕೊಂಡಿದೆ. ಅಭಿನಂದನೆಗಳು 2 ತಂಡಕ್ಕೂ ಕೂಡ. ಬನ್ನಿ, ಆಳ್ವಾಸ್ ಮೂಡಬಿದ್ರೆ ಕಲ್ಲೇಗ ಟೈಗರ್ಸ್ ತಂಡಗಳು ಬನ್ನಿ. ನೋಡಿ, ಸಾಕಷ್ಟು ಕರೆಗಳನ್ನು ರವಾನೆ ಮಾಡಿದ್ದೇವೆ. ಬನ್ನಿ, ಕಲ್ಲೇಗ ಟೈಗರ್ಸ್ ಅದೇ ರೀತಿ ಆಳ್ವಾಸ್ ಮೂಡಬಿದ್ರೆ ತಂಡಗಳು. ಮುಂದಿನ ವೀಕ್ಷಕ ವಿವರಣೆಯಲ್ಲಿ ನಮ್ಮ ಜೊತೆ ಸೇರುವವರಿದ್ದಾರೆ ಶ್ರೀಯುತ ಸಂದೇಶ್ ಉಪ್ಪಿನಂಗಡಿ ಇವರು. ಈ ವರ್ಷ ಹಬ್ಬಗಳನ್ನು ಹೊಸತನದಿಂದ ಆಚರಿಸೋಣ. ಬನ್ನಿ, ಭೇಟಿ ಕೊಡಿ ರಾಧಾಸ್ ಫ್ಯಾಮಿಲಿ ಶೋರೂಮ್ಗೆ. ಸಂಭ್ರಮವೊಕ್ಕಿಸುವ ರೇಷ್ಮೆ ಸೀರೆಗಳ ಅಪೂರ್ವ ಸಂಗ್ರಹ, ಅಲ್ಲದೆ ಲೇಡೀಸ್, ಜೆಂಟ್ಸ್ ಮತ್ತು ಮಕ್ಕಳ ರೆಡಿಮೇಡ್ ಡ್ರೆಸ್ಗಳ ಸಂಪೂರ್ಣ ಸಂಗ್ರಹ. ದುಬಾರಿ ಅಲ್ಲದ ಹಾಗೂ ನಗುಮೊಗದ ಸೇವೆಗೆ ಇಂದೇ ಭೇಟಿ ಕೊಡಿ. ರಾಧಾಸ್ ಫ್ಯಾಮಿಲಿ ಶೋರೂಮ್, ಕೋಟ್ ರಸ್ತೆ, ಪುತ್ತೂರು. ಸಮಗ್ರ ಕುಟುಂಬಕ್ಕೆ ಸಮೃದ್ಧ ಜವಳಿ ಮಳಿಗೆ. ವಿಜೃಂಭಣೆಯಿಂದ ನೆರವೇರುವುದಿದೆ. ಶ್ರೀದೇವಿ ಟೈಗರ್ಸ್ ಕಲ್ಲೇಗ ಈ ಹುಲಿವೇಷ ಕಾರ್ಯಕ್ರಮಕ್ಕೆ ಪುತ್ತೂರಿನ ಸಮಸ್ತ ಜನತೆಗೆ ಆಧಾರದ ಸ್ವಾಗತ ಸುಸ್ವಾಗತ. ಮುಂದಿನ ಪಂದ್ಯಾಟ ಆಳ್ವಾಸ್ ಕಲ್ಲೇಗ ಟೈಗರ್ಸ್. ಈ ಪಂದ್ಯಾಟದ ಮ್ಯಾಚ್ ಸಿಯಾದ್ ಪುತ್ತೂರ್, ಅಂಪೈರ್ಗಳಾಗಿ ರವಿಕುಮಾರ್ ಮೈಸೂರ್, ಇಶಾನಂದ್ ಬೆಳ್ದಂಗಡಿ, ಸ್ಕೋರರ್ ಆಗಿ ದೀಪಕ್ ಬಂಟ್ವಾಲ್, ಅಸಿಸ್ಟ್ ಸ್ಕೋರರ್ ಆಗಿ ಸುಬ್ರಹ್ಮಣ್ಯ ಹಾಗೂ ರಾಜೇಶ್ ಪುತ್ತೂರ್, ಕಾರ್ಡ್ ರೆಕಾರ್ಡರ್ ಪುರುಷೋತ್ತಮ ಗೋಲ್ಪೆ. ಬಹಳಷ್ಟು ಕಾತುರವಾಗಿ ಕೈದಿರಿಸುವಂತಹ ಮೂಡಬಿದ್ರೆ ತಾಲೂಕಿನ ಆಳ್ವಾಸ್ ವಿದ್ಯಾಸಂಸ್ಥೆಯ ಒಂದು ತಂಡವಾದರೆ ಪುತ್ತೂರಿನ ಮುತ್ತುಗಳ ಸರಿಸುಮಾರು ಕಲ್ಲೇಗ ಟೈಗರ್ಸ್ ತಂಡಗಳ ನಡುವಿನ ಹಣಾಹಣಿಗೆ ಸಾಕ್ಷಿಗೊಳ್ಳುವಂತಹ ಈ ಪಂದ್ಯಕೂಟಕ್ಕೆ ಎರಡೂ ತಂಡವನ್ನು ಸ್ವಾಗತಿಸಿಕೊಳ್ಳುವಂತಹ ಸಂದರ್ಭ ಸನ್ನಿವೇಶಗಳು ಮಾತೃಪಣೆಗೊಳ್ಳುವಂತಹ ತಂಡ ಬರ್ತಾ ಇದೆ. ಎಸ್ ವೀಕ್ಷಕರ, ಜೋರಾದ ಚಪ್ಪಾಳೆ ಮುಖೇರವಾಗಿ ತಂಡವನ್ನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಕಬಡ್ಡಿ ರಣರಂಗದಲ್ಲಿ ರಣಾರ್ಪಣಿಸುವಂತಹ ಕಬಡ್ಡಿಯ ಪ್ರತಿಭಾನ್ವಿತ ತಾರೆಗಳೊಂದಿಗೆ ವಿದ್ಯಾಸಂಸ್ಥೆಯಲ್ಲದ ದೊಡ್ಡ ವಿದ್ಯಾಸಂಸ್ಥೆ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲ ಕರಾವಳಿಯಿಂದ ಕರ್ನಾಟಕದುದ್ದಕ್ಕೂ ಹೆಸರನ್ನು ಪಸರಿಸ ತಂಡ ಬರ್ತಾ ಇದೆ. ಆಳ್ವಾಸ್ ಮೂಡಬಿದ್ರೆ. ಎಸ್ ಕಲ್ಲೇಗ ಟೈಗರ್ಸ್
ಕಲ್ಲೆಗ ಟೈಗರ್ಸ್ ಪ್ರಥಮ್ ಕಲ್ಲೆಗ ಟೈಗರ್ಸ್ ಬನ್ನಿ, ನಿಮ್ಮ ತಂಡ, ನಿಮ್ಮ ಊರಿನವರು. ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಶ್ರೀಯುತ ಹರೀಶ್ ಶೆಟ್ಟಿ ಇವರು ಆಗಮಿಸಿದ್ದಾರೆ. ಇವರನ್ನ ತಂದೆ ಆತ್ಮೀಯವಾಗಿ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ರಾಜೀವ್ ಶೆಟ್ಟಿ ಇವರು ಕೂಡ ಮಾಜಿ ಕಪ್ತಾನರು ವಿಜಯ ಬ್ಯಾಂಕ್ ತಮ್ಮನ್ನ ಕೂಡ ಅತ್ಯಂತ ಆತ್ಮೀಯವಾಗಿ ಈ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಆದರಣೀಯರೇ, ಪುತ್ತೂರದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳ ಚಲನಚಿತ್ರದಲ್ಲಿ ಅತ್ಯಂತ ಹೆಸರುವಾಸಿಯಾಗಿರುವ ಪೆನ್ಸಿಲ್ ಬಾಕ್ಸ್ ಚಲನಚಿತ್ರದ ನಾಯಕ ನಟಿ ಕುಮಾರಿ ದೀಕ್ಷಾ ರೈ ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಚಲನಚಿತ್ರ ನಾಯಕ ನಟಿ ದೀಕ್ಷಾ ರೈ ಇವರನ್ನ ಅತ್ಯಂತ ಆತ್ಮೀಯವಾಗಿ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಪುತ್ತಿಲ ಪರಿವಾರದ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ ಹಿಂದೂ ಮುಖಂಡರು ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಅರುಣ್ ಕುಮಾರ್ ಪುತ್ತಿಲ ಇವರಿಗೆ ಆದರದ ಸ್ವಾಗತ. ಎಸ್, ಹಿಂದೂ ಫೈರ್ ಬ್ರ್ಯಾಂಡ್ ಅರುಣ್ ಕುಮಾರ್ ಪುತ್ತಿಲ ಸರ್ ಆಗಮಿಸಿಕೊಂಡಿದ್ದಾರೆ. ಎಸ್, ಜೋರಾದ ಚಪ್ಪಾಳೆ ಮುಖೇನವಾಗಿ ಈ ಕ್ರೀಡಾಕೂಟಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಇದ್ದಾವೆ. ಎಸ್, ಕಲ್ಲೆಗ ಟೈಗರ್ಸ್ ಪ್ಲೀಸ್ ವೆಲ್ಕಮ್. ಕಲ್ಲೆಗ ടൈഗേഴ്സ് ഇത് ഫൈനൽ കോൾ. കല്ലേക എവരുടെ നിങ്ങൾ 1000 വേഗം വരൂ. കല്ലേക ടൈഗേഴ്സ് പ്ലീസ് ഡോണ്ട് ടൈം വേസ്റ്റ്, പ്ലീസ് കം. ಎಸ್, ಕಲ್ಲೆಗ ಟೈಗರ್ಸ್ ಎಲ್ಲಿದ್ದರೂ ಕೂಡ ಆದಷ್ಟು ಬೇಗ ಬನ್ನಿ. ಕಲ್ಲೆಗ ಟೈಗರ್ಸ್ ಇದು ಫೈನಲ್ ಕಾಲ್. ಕಲ್ಲೆಗ ಟೈಗರ್ಸ್ ಅರುಣ್ ಕುಮಾರ್ ಪುತ್ತಿಲ ಇವರಿಗೆ ಶ್ರೀಯುತ ಚಂದ್ರಹಾಸ ಶೆಟ್ಟಿ ಮಾನ್ಯ ಗೌರವಾಧ್ಯಕ್ಷರು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರು ಶಾಲ್ ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಕಲ್ಲೆಗ ಟೈಗರ್ಸ್ ಅನ್ನ ಕಲ್ಲೆಗ ಟೈಗರ್ಸ್ ಗ್ಲೋಲರ್. ಆದರಣೀಯರೇ, ಪುತ್ತಿಲ ಪರಿವಾರದ ತಾಲೂಕು ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ಉಮೇಶ್ ಗೌಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ತಮ್ಮನ್ನ ಕೂಡ ಅತ್ಯಂತ ಆತ್ಮೀಯವಾಗಿ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಆದರಣೀಯರೇ, ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಬೆಳಗಿನ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ಸಹಕಾರ ರತ್ನ ಪ್ರಶಸ್ತಿ ವಿಜೇತ ಶ್ರೀ ಕೆ ಸಿದ್ದರಾಮರೈ ಸವಣೂರು ಸಂಚಾಲಕರು ವಿದ್ಯಾರಶ್ಮಿ ವಿದ್ಯಾಲಯ ಸವಣೂರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಎಸ್, ಕಲ್ಲೆಗ ಟೈಗರ್ಸ್ ಕಲ್ಲೆಗ ಟೈಗರ್ಸ್ ಕಲ್ಲೆಗ ಇದು ಫೈನಲ್ ಕಾಲ್. ಎಬ್ರಣ್ಣಿ ನಿಗಳಿಗೆ 1000 ಬೇಗ ಬರು. ಆಯ್ನಾತು ಬೇಗ ಬರೋಣ. Yes, Kallega Tigers is the countdown start now. 10. Audience. 9. 8. Kallega Tigers. ಕಬಡ್ಡಿ ಪಂದ್ಯಾಟದಲ್ಲಿ ಶ್ರೀಯುತ ದಿನೇಶ್ ಹೆಗ್ಡೆ ಸಾಮಾಜಿಕ ಕಾರ್ಯಕರ್ತರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತ. 7, 6, 5. ಎಸ್, ಆಳ್ವಾಸ್ ವಿದ್ಯಾಸಂಸ್ಥೆಗೆ ಟಕ್ಕರ್ ನೀಡುವಂತಹ ಅದ್ವಿತೀಯ ಎದುರಾಳಿ ತಂಡ ಪುತ್ತೂರಿನ ಸ್ಥಳೀಯ ತಂಡವಾಗುತ್ತಾ ಇದೆ. ಟೀಮ್ ಕಲ್ಲೆಗ ಟೈಗರ್ಸ್ ಪ್ಲೀಸ್ ವೆಲ್ಕಮ್ ಟು ಎಸ್, ಆಳ್ವಾಸ್ ವಿದ್ಯಾಸಂಸ್ಥೆಯ ವಿರುದ್ಧವಾಗಿ ಕಲ್ಲೆಗ ಟೈಗರ್ಸ್ನ ಹಣಾಹಣಿಗೆ ಸಾಕ್ಷಿಗೊಳ್ತಾ ಇದ್ದೇವೆ. ಆಡಿಯನ್ಸ್, ಆರ್ ಯು ರೆಡಿ?
Audience, are you ready? Audience, are you ready? Yes. 3, 2, 1. Yes. Kabaddi. ಇದು ಆಳುವ ಸಮೂಹ ವಿದ್ರಿಯ ವಿರುದ್ಧವಾಗಿ ಸೆಣಸಾಡುತ್ತಿರುವಂತಹ ತಂಡ ಅದ್ವಿತೀಯ ಎದುರಾಳಿ ತಂಡ ಪುತ್ತೂರು ಕಲ್ಲೆಗ ಟೈಗರ್ಸ್. ಎಸ್ ಯು ಮುಂಬಾ ಪ್ರೊ ಕಬಡ್ಡಿಯ ಯು ಮುಂಬಾ ತಂಡದಲ್ಲಿ ಆಡಿದಂತಹ ರಕ್ಷಿತ್ ಪೂಜಾರಿ ಹಾಗೆ ಮತ್ತಿರುವ ತೆಲುಗು ಟೈಟನ್ಸ್ ತಂಡದಲ್ಲಿ ಯು ಮುಂಬಾ ತಂಡದಲ್ಲಿ ಆಡಿದಂತಹ ರಕ್ಷಿತ್ ಪೂಜಾರಿ ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಶ್ರೀಯುತ ರಫೀಕ್ ನಾಸಿಕ್ ಮಕ್ಕಳಿಗೆ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ತಮ್ಮ ಉಪಸ್ಥಿತಿಯನ್ನು ಗೌರವಿಸಿದ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಎಸ್ ಪ್ರಾರಂಭದ ಪ್ರಥಮ ದಾಳಿ ಆಳುವ ಸಮೂಹ ವಿದ್ರೆಯ ಪ್ರದಾಳಿಗಳು ಸಂಘಟಿತಗೊಳ್ತಾ ಇದೆ. ಜರ್ಸಿ ನಂಬರ್ 3 ಇದು ಆಳುವ ಮೂಡಬಿದ್ರೆಯ ಪ್ರದಾಳಿ. Yes, bonus. ಇದು ಟ್ಯಾಕಲ್ ಯಶಸ್ವಿಗೊಂಡಾಗ ಅಂಗಪಟ್ಟಿ ತೋರಿಸ್ತಾ ಇದೆ 2-0 ಇನ್ ಫೇವರ್ ಆಫ್ ಆಳ್ವಾಸ್. ಎಸ್ ಮಗದೊಂದು ಬೋನಸ್ ಅಂಕದ ದೊರಕ್ತಾ ಇದೆ. ರಕ್ಷಿತ್ ಪೂಜಾರಿ ಪ್ರೊ ಕಬಡ್ಡಿ ಮಾದರಿಯ ಯು ಮುಂಬದ ದಾರ ಪ್ರಸ್ತುತ ಒಳಾಂಗಣದ ಹೋದ ದಾಳಿಯಲ್ಲಿ ರಕ್ಷಿತ್ ಇದು ಯಶಸ್ವಿಗೊಳ್ತಾ ಇದೆ. ನಾಲ್ಕು ಶೂನ್ಯದಲ್ಲಿ ಸ್ಪರ್ಧೆ. ಐವರ ಡಿಫೆನ್ಸ್ ಬಳಿ ಚುರುಕಿನ ಬದ್ಧ ಚಲನೆಯೊಂದಿ ದಾಳಿಗಳು ಸಂಘಟಿತಗೊಳ್ತಾ ಇದೆ. ಒಂದು 4 ಸ್ಪರ್ಧೆ.
एक चार जर्सी नंबर 1 ಇದು ಕಲ್ಲಿಗಾಂವ್ एक दो तीन चार यस ಸೂಪರ್ ರೈಡ್ ಆಹಾ ಈಗ ಮೊಳಗುತ್ತಿದೆ ವೀಕ್ಷಕರ ಸದ್ದು ಎಸ್ ಆಳ್ವಾಸ್ ಬರದಾಳಿಗಳು ಸಂಘಟಿತಗೊಳ್ಳುತ್ತಾ ಇದೆ ಢೋಮಿಕೆ ಮಾಡುವ ಪ್ರಯತ್ನ ಅಲ್ಲಿ ವಿಫಲ ಎಸ್ ಸೂಪರ್ ಟೆಕಲ್ ಆನ್ ಸಿಚುವೇಶನ್ ಕಂಡು ಬರ್ತಾ ಇವೆ ರೈಟ್ ಕಾರ್ನರ್ ವಿಭಾಗದಲ್ಲಿ ಸುಳ್ಯದ ಗರಿಚಿರತೆ ಜಶ್ವಂತ್ ಗೌಡ ಆಳ್ವಾಸ್ ಇದು ರೈಡರ್ ಇಸ್ ರಕ್ಷಿತ್ ದ ಸೂಪರ್ ಟೆಕಲ್ ಆನ್ सुपर 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 टैकल 2 पॉइंट प्राप्त है इधर स्कोर बोर्ड और ಇದರಲ್ಲಿ ಸ್ಪರ್ಧೆ ಮುನ್ನಡೆಯನ್ನು ಕೈದಿರಿಸಿಕೊಳ್ತಾ ಇದೆ ಆಳ್ವಾಸ್ ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ರಹಿಮಾನ್ ಪಡೀಲ್ ಅಡಿಕೆ ವ್ಯಾಪಾರಸ್ಥರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಇವರ ಉಪಸ್ಥಿತಿಯನ್ನ ಗೌರವಿಸಿದ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದೆ ಅವರು ಇದರಲ್ಲಿ ಸ್ಪರ್ಧಾ 1 ಅಂಕದ ಮುನ್ನಡೆಯನ್ನು ಕೈದಿರಿಸಿಕೊಳ್ಳುತ್ತಾ ಇದೆ ಆಳ್ವಾಸ್ ಮೂಡಬಿದ್ರೆ ಆದರಣೀಯರೇ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಜಯ್ ಪುತ್ತೂರು ಸರ್ಕಾರಿ ಆಸ್ಪತ್ರೆಯ ಜನಸ್ನೇಹಿ ವೈದ್ಯರು ಎನ್ನುವ ಹೆಸರನ್ನ ಪಡೆದುಕೊಂಡಿರುವ ಡಾಕ್ಟರ್ ಅಜಯ್ ಅವರು ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಡಾಕ್ಟರ್ ಅಜಯ್ ಅವರನ್ನ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಎಸ್ ಸೂಪರ್ ಟೆಕಲ್ ಆನ್ ಸಿಚುವೇಶನ್ ಕಂಡು ಬರುವಂತ ಸಂದರ್ಭದಲ್ಲಿ ಚುರುಕಿನ ಬಾದ ಜಲ್ನಿಯೊಂದಿಗೆ ಜರ್ಸಿ ನಂಬರ್ 10 ಎಸ್ ಆಳ್ವಾಸ್ ಮೂಡಬಿದ್ರೆ ಬರದಾಳಿ ಶಶಾಂಕ್ ಜರ್ಸಿ ನಂಬರ್ 3 ಎಸ್ ಒಂದು ಕಡೆ ಆಳ್ವಾಸ್ ಮೂಡಬಿದ್ರೆ ಇನ್ನೊಂದು ಕಡೆಯ ಸರಿ ಸುಮಾರು ಅದ್ವಿತೀಯ ಎದುರಾಳಿ ತಂಡ ಕಲ್ಲೆಗಾಂವ್ ಟೈಗರ್ಸ್ ಸೂಪರ್ ಟೆಕಲ್ ಆನ್ ಸಿಚುವೇಶನ್ ತಂಡದ ಜವಾಬ್ದಾರಿಯನ್ನು ಹೊತ್ತಂತ ಆಟಗಾರ ಶಶಾಂಕ್ ಥರ್ಡ್ ರೈಡ್ ಎಸ್ ಡು ಆರ್ ಡೈ ಸಿಚುವೇಶನ್ ಕಂಡು ಬರುವಂತಹ ಸಂದರ್ಭ ಸನ್ನಿವೇಶದೊಂದಿಗೆ ಚುರುಕಿನ ಬಾದ ಚಲನೆ ಇಲ್ಲಿ ಸೂಪರ್ ಟೆಕಲ್ ಆನ್ ಸಿಚುವೇಶನ್ ಎಸ್ ಎಸ್ ಏನಾಗಬಹುದೆನ್ನುವ ಕಾತುರ ಆಹಾ ಟೇಕಲ್ 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 ಓ ಓ ಓ ಯಸ್ ಸೂಪರ್ ಟ್ಯಾಕಲ್ ಯಶಸ್ವಿಗೊಳ್ಳುತ್ತಾ ಇದೆ ಎಸ್ ಮುಂದಿನ ಪಂದ್ಯಾಕೂಟಕ್ಕಾಗಿ ಥರ್ಡ್ ರೈಟ್
9-5. ಹೇಳ್ತೇವೆ ಅಲ್ಲಿ ಒಬ್ರು ಮೊಬೈಲಲ್ಲಿ ಮಾತಾಡ್ತಿದ್ದಾರೆ ಅಂತ ಒಂದು ನಿಮಿಷ 9-5 ಥರ್ಡ್ ರೈಟ್ single point from the hand. The next match called for Hollock Crackers versus Vigneshwara. ಮುಂದಿನ ಪಂದ್ಯಾಟ ಹೊಳ್ಳ ಕ್ರಾಕರ್ಸ್ ವಿರುದ್ಧವಾಗಿ ವಿಘ್ನೇಶ್ವರ ಕಲ್ಲಡ್ಕ. ಮುಂದಿನ ಪಂದ್ಯಾಟಕ್ಕೆ ತಯಾರಾಗಿರಬೇಕು. ಹೊಳ್ಳ ಕ್ರಾಕರ್ಸ್ ವಿರುದ್ಧವಾಗಿ ವಿಘ್ನೇಶ್ವರ ಕಲ್ಲಡ್ಕ. ನಾವುಗಳು ಕರೆಯನ್ನ ತಮಗೆ ಕೊಟ್ಟಿರುತ್ತೇವೆ. ಆ ಕರೆಗೆ ಒಗ್ಗಟ್ಟು ತಾವುಗಳೆಲ್ಲರೂ ಕೂಡ ತಮ್ಮ ಪೂರ್ವ ಸಿದ್ಧತೆ ಮುಗಿಸಿಕೊಂಡು ಪ್ರವೇಶ ದ್ವಾರದ ಬಳಿ ಬನ್ನಿ. ದ ಸ್ಕೋರ್ ಬೋರ್ಡ್ ಇಸ್ ದ 10-5 10-5 ಸ್ಪರ್ಧಾ ಮುನ್ನಡೆಯನ್ನ ಕೈದಿರಿಸಿಕೊಳ್ತಾ ಇದೆ ಆಳ್ವಾಸ್ ಮೂಡಬಿದ್ರೆ. ಐವರ ಡಿಫೆನ್ಸ್ ವೇಳೆ ಏಕಾಂಗಿ ಹೋರಾಟ ನಿಲುವಿನ ಅಂತರಗಳು ಅಂಕವನ್ನು ಪಡೆಯಲೇಬೇಕೆಂದು ಕಬಡ್ಡಿ ಪಂದ್ಯಾಟಕ್ಕೆ ಸಾಗರ್ ಅಡ್ವೊಕೇಟ್ ಮಂಗಳೂರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ತಮಗೆ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಎಸ್ 6-10 ಸ್ಪರ್ಧಾ. ಎಸ್ ಕಲೆಗ ಇಪ್ಪ ಕರೆಕ್ಟ್ ಆಗಿ ಆಳ್ವಾಸ್ ದ ನಾಲ್ವರ ಡಿಫೆನ್ಸ್ ವೇಳೆಯ ದಾಳಿಗಳು ಸಂಘಟಿತ ಆಹಾ Third right. 7-10 7-10 ಸ್ಪರ್ಧಾ. ರಕ್ಷಿತ್ ಇದು ಪ್ರೋ ಕಬಡ್ಡಿಯ ಯು ಮುಂಬದ ತಾರ ರಕ್ಷಿತ್ ಪೂಜಾರಿ ಯಶಸ್ವಿಗೊಳ್ತಾ ಇದೆ ಟ್ಯಾಕಲ್. 11-7 ಸ್ಪರ್ಧಾ. 11-7 in favor of ಆಳ್ವಾಸ್ ಮೂಡಬಿದ್ರೆ. ಮುಂದಿನ ಪಂದ್ಯಕೂಟಕ್ಕಾಗಿ ಕರೆಯನ್ನ ರವಾನೆ ಮಾಡ್ತಾ ಇದ್ವಿ. ವಿಘ್ನೇಶ್ವರ ಕಲ್ಲಡ್ಕದ ವಿರುದ್ಧವಾಗಿ ಹೊಲ್ಲ ಕ್ಯಾಕರ್ಸ್. ಪ್ಲೀಸ್ ಗೆಟ್ ರೆಡಿ ದ ನೆಕ್ಸ್ಟ್ ಮ್ಯಾಚ್. ಹನ್ನೆರಡು 7 ಸ್ಪರ್ಧಾ. ಮುನ್ನಡೆಯಲ್ಲಿ ಆಳ್ವಾಸ್. Yes, super tackle on. Ranju. Super tackle on. The rider is Ranju. Run. Ranju. Yes.
ಅವಳಿ ಅಂಕಗಳ ಸೇರ್ಪಡೆ 14-7 ಸ್ಪರ್ಧೆ ಪೋನಾಲ್ 7 8-14 ಸ್ಪರ್ಧೆ ರಂಚು super tackle on situation. ओहो रंजो 4 पॉइंट प्राप्त है। इस 18-8 ಸ್ಪರ್ಧೆ 10 ಅಂಕದ ಮುನ್ನಡೆಯನ್ನು ಕೈವರಿಸಿಕೊಳ್ತಾ ಇದೆ ಆಳ್ವಾಸ್. ಏಕಾಂಗಿಯ ತಡೆಗೋಡೆಯಲ್ಲಿ ವಿಫಲ. The single point, the 9-18 in favor of Alwas Mudavidre. Shasha. ದಾಳಿಯಲ್ಲಿ ಸಂಘಟಿತಗೊಳ್ತಾ ಇದೆ ಜರ್ಸಿ ನಂಬರ್ 10 ತೆಲುಗು ಟೈಟನ್ಸ್ ಪರ ಹಾಡಿದಂತಹ ದಾಳಿಗಾರ. ಹದಿನೆಂಟು 8 ಸ್ಪರ್ಧೆ 9 ಆದರಣೀಯರೇ, ಶ್ರೀಯುತ ಮಹಮ್ಮದ್ ಕುಕ್ಕುವಳ್ಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ತಮ್ಮನ್ನು ಅತ್ಯಂತ ಆತ್ಮೀಯವಾಗಿ ಮುಖ್ಯ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಮೋಹನ್ ದಾಸ್ ರೈ ಉದ್ಯಮಿಗಳು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಮಾತೃಶ್ರೀ ಅರ್ಥ ಮೂವರ್ಸ್ ತಮ್ಮನ್ನ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಕುಶಾಲಪ್ಪ ಗೌಡ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪೆರಾಜೆ, ತಮಗೂ ಕೂಡ ಆತ್ಮೀಯ ಸ್ವಾಗತ. ಶ್ರೀಯುತ ಬಾಲಕೃಷ್ಣ ಸಮರ್ಥ ನಿಧಿ ಬ್ಯಾಂಕ್ ತಮ್ಮನ್ನ ಕೂಡ ಅತ್ಯಂತ ಆತ್ಮೀಯವಾಗಿ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ಶ್ರೀಯುತ ಮಹಮ್ಮದ್ ಕುಕ್ಕುಬಳ್ಳಿ ಮಾನ್ಯ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ದಕ್ಷಿಣ ಕನ್ನಡ ಜಿಲ್ಲೆ ಇವರಿಗೆ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇವರಿಗೆ ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ. 19-11 ಸ್ಪರ್ಧೆ 19-11 11 ಎಸ್ ರಕ್ಷಿತ ಎಸ್ ಸಿಂಗಲ್ ಪಾಯಿಂಟ್ ಬಿಟ್ಟು ಪ್ರವೇಶ ದ್ವಾರದ ಬಳಿಯಲ್ಲಿದ್ದವರನ್ನ ವಾಲಂಟಿಯರ್ಸ್ ಶ್ರೀಯುತ ಮಹಮ್ಮದ್ ಕುಕ್ಕುಬಳ್ಳಿ ಅವರಿಗೆ ಸುರೇಂದ್ರ ರೈ ಮಾನ್ಯ ಅಧ್ಯಕ್ಷರು ಅಮೆಚೂರ್ ಅಸೋಸಿಯೇಷನ್ ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಬಿಟ್ಟು ಪ್ರವೇಶ ದ್ವಾರದ ಬಳಿಯಲ್ಲಿರುವವರು ಅಲ್ಲಿಂದ ತೆರವುಗೊಳ್ಳಬೇಕು. ಅತಿಥಿಗಳು ಆಗಮಿಸ್ತಾ ಇದ್ದಾರೆ. ಬಿಟ್ಟು ವಾಲಂಟಿಯರ್ಸ್ ಮೈಕದಲ್ಲಿ ಕೇಳದವರಿಗೆ ಮುಟ್ಟಿ ಹೇಳಿ. ವಾಲಂಟಿಯರ್ಸ್ ದಯವಿಟ್ಟು ಅಲ್ಲಿ ಯಾರೆಲ್ಲ ನಿಂತಿದ್ದಾರೆ ಅವರನ್ನ ಹೊರಗೆ ಕಳಿಸಿ. ದಯವಿಟ್ಟು ಕೆಲವು ಪ್ಲೇಯರ್ಸ್ ಕೂಡ ಅಲ್ಲಿದ್ದೀರಿ, ನಿಮಗೆ ಸಪರೇಟ್ ಜಾಗ ಇದೆ. ದಯವಿಟ್ಟು ನಾವು ಮತ್ತೆ ನಿಮ್ಮನ್ನ ಕರೆದು ಹೇಳುವಾಗೆ ಮಾಡಬೇಡ. ಶ್ರೀಯುತ ಮೋಹನ್ ದಾಸ್ ರೈ ಅವರಿಗೆ ಶ್ರೀಯುತ ರಾಧಾಕೃಷ್ಣ ರೈ ಪಟ್ಟೆ, ಶ್ರೀಯುತ ಶಿವರಾಮ ಆಳ್ವ ಮಾನ್ಯ ಉಪಾಧ್ಯಕ್ಷರು ಅಮಚೂರ್ ಕಬಡ್ಡಿ ಅಸೋಸಿಯೇಷನ್ ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. 22-12 ಸ್ಪರ್ಧೆ ಎಸ್ 16-22 ಎಸ್
ರಕ್ಷಿತ್ ಮತ್ತೆ ವಿರಸಿತ ಒಳಾಂಗಣದ ಹಾದಿಯ ದಾಳಿಯಲ್ಲಿ ಸಂಘಟಿತಗೊಳ್ತಾ ಇದ್ದಾರೆ ರಕ್ಷಿತ್ ಪೂಜಾರಿ. ಸಿಂಗಲ್ ಪಾಯಿಂಟ್ 13-22. 13-22ರಲ್ಲಿ ಸ್ಪರ್ಧಾ ಮುನ್ನಡೆಯನ್ನು ಕೈದುರಿಸಿಕೊಳ್ತಾ ಇದೆ ಆಳ್ವಾಸ್ ಮೂಡಬಿದ್ರೆ. ಶಶಾಂಕ್ ಶ್ರುತ ರವಿಕುಮಾರ್ ರೈ ಜೆಸಿ ಪೂರ್ವ ವಿಭಾಗದ ಕಾರ್ಯದರ್ಶಿಗಳು, ತಮ್ಮ ಅತ್ಯಂತ ರೋಟರಿ ಪೂರ್ವ ವಲಯದ ಕಾರ್ಯದರ್ಶಿಗಳು ತಮಗೆ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಎಸ್, ಮಧ್ಯಂತರದ ನಿಲುವಿನ ಅಂತರದಲ್ಲಿ 22-13ರಲ್ಲಿ ಸ್ಪರ್ಧಾ 13-22 ಮುನ್ನಡೆಯನ್ನು ಕೈದಿರಿಸಿಕೊಳ್ತಾ ಇದೆ ಆಳ್ವಾಸ್ ಮೂಡಬಿದ್ರೆ. ಎಸ್ ನೋಡಿ, ಮುಂದಿನ ಪಂದ್ಯಕೂಟಕ್ಕಾಗಿ ಸಿದ್ಧರಾಗಿರಿ. ವಿಘ್ನೇಶ್ವರ ಕಲ್ಲಡಕದ ವಿರುದ್ಧವಾಗಿ ಹೊಲ್ಲಾ ಕ್ಯಾಕರ್ಸ್ ತಾವುಗಳು ತಮ್ಮ ಪೂರ್ವ ಸಿದ್ಧತೆ ಮುಗಿಸಿಕೊಂಡು ಪ್ರವೇಶ ದ್ವಾರದ ಬಳಿ ಬಂದು ಸಿದ್ಧರಾಗಿರಿ. ಅಲ್ಪ ಪ್ರವೇಶ ದ್ವಾರದ ಅಲ್ಪ ಚೂರು ಸೈಡ್ ಕೊರಡು. ದಯವಿಟ್ಟು ಆಟಗಾರರ ಆಗಮನದ ವೇಳೆಗೆ ಪ್ರವೇಶ ದ್ವಾರದ ಬಳಿ ಜಾಗವನ್ನು ಬಿಟ್ಟು ಕೊಡಬೇಕನ್ನ. ಸೊ ದಯವಿಟ್ಟು ಪ್ರವೇಶ ದ್ವಾರದ ಬಳಿಯಲ್ಲಿದ್ದವರಿಗೆ ಮತ್ತೊಮ್ಮೆ ಎಚ್ಚರಿಸ್ತಾ ಇದ್ದೇವೆ. ಸೊ ದಯವಿಟ್ಟು ನೀವಾಗಿ ಅಲ್ಲಿಂದ ತೆರವುಗೊಳ್ಳಬೇಕು. ಕೆಲವು ಪ್ಲೇಯರ್ಸ್ ಕೂಡ ಅಲ್ಲೇ ಉಪಸ್ಥಿತರಿದ್ದೀರಿ ಸರ್, ಅಲ್ಲಿ ದಯವಿಟ್ಟು ನಿಲ್ಲಬೇಡಿ. ಅಭಿಪ್ ಸೊ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಅಲ್ಲಿಂದ ಯಾರು ನಿಲ್ಲಬೇಡಿ. ಸಪರೇಟ್ ಬೇಕಾದಷ್ಟು ಜಾಗ ಇದೆ, ಅದನ್ನ ಸದುಪಯೋಗ ಪಡಿಸಿಕೊಳ್ಳಿ. ದಯವಿಟ್ಟು ಅಲ್ಲಿ ವಾಲಂಟಿಯರ್ಸ್ ಇದ್ದವರು ಒಬ್ಬರನ್ನ ನಿಲ್ಲಿಗೆ ಬಿಟ್ಟರೆ ಅವರು ನಿಲ್ತಾರೆ. ಕಬಡ್ಡಿ ಪ್ರೇಮಿಗಳಿಗೆಂದು ಸಂತಸ ಸುದ್ದಿಯನ್ನು ತಿಳಿಸ್ತಾ ಇದ್ದಾವೆ. ನವೆಂಬರ್ ತಿಂಗಳ 11 ಮತ್ತು 12ನೇ ದಿನಾಂಕದಂದು ಪೂಂಜಲಕಟ್ಟೆಯಲ್ಲಿ ಕೂಡ ಸ್ವಸ್ತಿಕ್ ಫ್ರೆಂಡ್ಸ್ ಆಯೋಜಿಸಿರುವಂತಹ ಪೂಂಜಲಕಟ್ಟೆ ಪ್ರೊ ಕಬಡ್ಡಿ ನವೆಂಬರ್ 11 ಮತ್ತು 12ನೇ ದಿನಾಂಕದಂದು ಸಾಗಿ ಬರಲಿದೆ. ಎಸ್ 22-13ರಲ್ಲಿ ಸ್ಪರ್ಧಾ 22-13 22-13 ಲೀಡಿಂಗ್ ಆಳ್ವಾಸ್ ಮೂಡಬಿದ್ರೆ. ಎಸ್ ನೋಡಿ, ಹೊಲ್ಲಾ ಕ್ಯಾಕರ್ಸ್ ವರ್ಸಸ್ ವಿಘ್ನೇಶ್ವರ ಕಲ್ಲಡಕ. ಪ್ರವೇಶ ದ್ವಾರದ ಬಳಿ ಬನ್ನಿ. ಬೋನಸ್. ಎರಡೂ ತಂಡಗಳು ಕೂಡ ಪ್ರವೇಶ ದ್ವಾರದ ಬಳಿ ಬಂದು ಸಿದ್ಧರಾಗಿರಬೇಕು. ವಿಘ್ನೇಶ್ವರ ಕಲ್ಲಡಕ ವಿರುದ್ಧವಾಗಿ ಹೊಲ್ಲಾ ಕ್ಯಾಕರ್ಸ್. ಪಾಯಿಂಟ್ ಅವಳಿ ಅಂಕಗಳ ಸೇರ್ಪಡೆಗೊಳ್ತಾ ಇವೆ. ಎಸ್ ನೋಡಿ, ವಿಘ್ನೇಶ್ವರ ಕಲ್ಲಡಕ ತಂಡದ ಕಪ್ತಾನ ನಾಯಕರು ಇಲ್ಲಿ ಮೈಕ್ ಪಾಯಿಂಟ್ ಹತ್ರ ಬನ್ನಿಯನ. ವಿಘ್ನೇಶ್ವರ ಕಲ್ಲಡಕ ತಂಡದ ಕಪ್ತಾನ ನಾಯಕರು ಇಲ್ಲಿ ಅಂಕಣದ ಒಳಭಾಗದ ಮೈಕ್ ಪಾಯಿಂಟ್ ಹತ್ರ ಬರಬೇಕು. 26-14ರಲ್ಲಿ ಸ್ಪರ್ಧೆ 20-14 ಜರ್ಸಿ ನಂಬರ್ 10 ದಾಳಿ ತೆಲುಗು ಟೈಟನ್ಸ್ ತಂಡದಲ್ಲಿ ಆಡಿದಂತಹ ಅನುಭವದ ತಾರೆ. ಯಶಸ್ವಿಯ ಟೇಕಲ್. ಬೋನಸ್. 29-15 29-50 in favor of ಆಳ್ವಾಸ್ ಮೂಡಬಿದ್ರೆ.
ವಿಘ್ನೇಶ್ವರ ಕಲ್ಲಡ್ಕದ ವಿರುದ್ಧವಾಗಿ ಹೊಲ್ಲಾ ಕ್ಯಾಕರ್ಸ್ ಎರಡೂ ತಂಡದವರು ಕೂಡ ಪ್ರವೇಶ ದ್ವಾರದ ಬಳಿ ಬನ್ನಿಯನ್ನ. Ready resolve 60-29 29-16 ಸ್ಪರ್ಧಾ ಮುನ್ನಡೆಯಲ್ಲಿದೆ ಆಳ್ವಾಸ್ ಮೂಡಬಿದ್ರೆ. ಕಬಡ್ಡಿ ಪಂದ್ಯಾಟದಲ್ಲಿ ಸಂತೋಷ್ ರೈ ಇಳಂತಾಜೆ ಪ್ರಶಸ್ತಿ ವಿಜೇತ ಪ್ರಗತಿಪರ ಕೃಷಿಕರು ತಮ್ಮನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಸದಾಶಿವರಿಗಳು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಉಮಾಮಹೇಶ್ವರಿ ವಿರುದ್ಧವಾಗಿ ಕಲ್ಲೆಗ ಟೈಗರ್ಸ್ ಬಿ. ಯಾಕೆಂದ್ರೆ ತಾವುಗಳು ಸಿದ್ಧರಾಗಿರಿ, ಯಾಕೆಂದ್ರೆ ತಮ್ಮ ಮುಂದಿನ ಪಂದ್ಯಾಕೂಟ ವಿಘ್ನೇಶ್ವರ ಕಲ್ಲಡ್ಕ ವಿರುದ್ಧ ಹೊಲ್ಲಾ ಕ್ಯಾಕರ್ಸ್ನ ವಿರುದ್ಧ ತಂಡ ವಿಘ್ನೇಶ್ವರ ಕಲ್ಲಡ್ಕ ತಂಡದವರು ಆಡುವುದಿಲ್ಲ ಅನ್ನುವ ಕಾರಣದಿಂದಾಗಿ ಆ ಪಂದ್ಯಾಟದಲ್ಲಿ ಹೊಲ್ಲಾ ಕ್ಯಾಕರ್ಸ್ ವಿಜಯಶಾಲಿಯಾಗಿರ್ತವೆ. ಆ ಕಾರಣದಿಂದಾಗಿ ಉಮಾಮಹೇಶ್ವರಿ ವಿರುದ್ಧವಾಗಿ ಕಲ್ಲೆಗ ಟೈಗರ್ಸ್ ತಾವುಗಳು ಪ್ರವೇಶ ದ್ವಾರದ ಬಳಿ ಬರಬೇಕು. ಉಮಾಮಹೇಶ್ವರಿ ಅಕಾಡೆಮಿ ಕಾಪಿಕಾಡು ಮಂಗಳೂರಿನ ವಿರುದ್ಧವಾಗಿ ಕಲ್ಲೆಗ ಟೈಗರ್ಸ್ ಬಿ. ದ ನೆಕ್ಸ್ಟ್ ಮ್ಯಾಚ್. ಮೂವತ್ತೊಂಬತ್ತು 17 ಸ್ಪರ್ಧಾ 31-17. ಉಮಾಮಹೇಶ್ವರಿ ಕಾಪಿಕಾಡ್ ವರ್ಸಸ್ ಕಲ್ಲೆಗ. ಎಸ್ ನೋಡಿ, ಮುಂದಿನ ಪಂದ್ಯಕೂಟಕ್ಕಾಗಿ ಸಿದ್ಧರಾಗಿರಿ. ಬ್ಯಾಂಕ್ ಆಫ್ ಬರೋಡಾ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಎ. ಮುಂದಿನ ಪಂದ್ಯಕೂಟ ಉಮಾಮಹೇಶ್ವರಿ ವಿರುದ್ಧವಾಗಿ ಕಲ್ಲೆಗ ಟೈಗರ್ಸ್ ಪಂದ್ಯಕೂಟ ಇರುವುದಿಲ್ಲ. ಯಾಕೆಂದರೆ ನಿರಂತರವಾಗಿ ಪಂದ್ಯಾಟ ಸಿಗುವುದರಿಂದ ಮುಂದಿನ ಪಂದ್ಯಕೂಟ ಬ್ಯಾಂಕ್ ಆಫ್ ಬರೋಡಾದ ವಿರುದ್ಧವಾಗಿ ಸೆನೆಸಾಡಲಿರುವ ತಂಡ ಬನಾರಿ ಫ್ರೆಂಡ್ಸ್, ಬನಾರಿ ಸ್ಪೋರ್ಟ್ಸ್ ಕ್ಲಬ್. in favor of ಆಳ್ವಾಸ್ ಮೂಡಬಿದ್ರೆ. 39-17 ಸ್ಪರ್ಧೆಯ ನಿಲುವಿನ ಅಂತರದಲ್ಲಿ ಮುನ್ನಡೆಯನ್ನು ಗದಿರಿಸಿಕೊಳ್ತಾ ಇದೆ. Third right. Third right. It's a do or die situation. Ekhangi Tadegoda. Third right. Third right. The back took back. Die. Yes, and all over defense. Aha, awali anka. 2 point prapti hai. Official decision, the right decision, no argue. 34-17. 34-17 ಸ್ಪರ್ಧೆ. ಎಸ್, 34-17 ಸ್ಪರ್ಧೆ. ಮುಂದಿನ ಪಂದ್ಯಕೂಟಕ್ಕಾಗಿ ಪ್ರವೇಶ ದ್ವಾರದ ಬಳಿ ಬನ್ನಿ. ಬ್ಯಾಂಕ್ ಆಫ್ ಬರೋಡಾ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್. ಬೋನಸ್ ಪ್ಲಸ್ ಸಿಂಗಲ್ ಪಾಯಿಂಟ್ 19-34 19-34 ಇನ್ ಫೇವರ್ ಆಫ್ ಆಳ್ವಾಸ್ ಮೂಡಬಿದ್ರೆ.
Super tackle on situation. Ready is Rancho. $35-19. 35-19. ಆತ್ಮೀಯರೇ, ಇವತ್ತು ಕಬಡ್ಡಿ ಪಂದ್ಯಾಟಕ್ಕೆ ಪುತ್ತೂರು ಸರ್ಕಾರಿ ಆಸ್ಪತ್ರೆಯ ವೈದ್ಯರಾಗಿರುವ ಡಾಕ್ಟರ್ ಯದುರಾಜ್ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಡಾಕ್ಟರ್ ಯದುರಾಜ್ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. 3 ಅಂಕಗಳ ಸೇರ್ಪಡೆಯಿದ್ದಾಗ 22 22-35. Yes, next match. Please welcome. ನೋಡಿ, ಪ್ರವೇಶ ದ್ವಾರದ ಬಳಿ ಬರಬೇಕು. ಬ್ಯಾಂಕ್ ಆಫ್ ಬರೋಡಾ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ನಾಸಿರ್. ಬನಾರಿ ಸ್ಪೋರ್ಟ್ಸ್ ಕ್ಲಬ್ ನಾಸಿರ್ ಬನ್ನಿ ಪ್ರವೇಶ ದ್ವಾರದ ಬಳಿ. ಅದರ ವಿರುದ್ಧವಾಗಿ ಪ್ರಶಾಂತ್ ರೈ ಕೈಕಾರ ಇರುವಂತಹ ತಂಡ ಬ್ಯಾಂಕ್ ಆಫ್ ಬರೋಡಾ. ವಿಶ್ರಾಂತಿಯ ಕೋರಿಕೆಯ ನಿಲುವಿನ ಅಂತರದಲ್ಲಿ ಒಂದು ಕಡೆ ತುರ್ತು ಸಭೆ, ಇನ್ನೊಂದು ಕಡೆ ಸಮಾಲೋಚನೆ ಸಭೆಗೊಂಡಾಗ ಸ್ಕೋರ್ ಬೋರ್ಡ್ ನಲ್ಲಿ 35-22 35-22ರಲ್ಲಿ ಸ್ಪರ್ಧೆ. ಈ ಪಂದ್ಯಕೂಟದ ವೀಕ್ಷಣೆಯಲ್ಲಿ ಕಡಬ ತಾಲೂಕು ಅಮೆಚೂರ್ ಅಸೋಸಿಯೇಷನ್ ತೀರ್ಪುಗಾರರು ಖಾದರ್ ಸರ್ ಇದ್ದಾರೆ. ಸರ್, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಈ ಪಂದ್ಯಕೂಟಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೀವಿ. ನಾಲ್ವರ ಡಿಫೆನ್ಸ್ ವೇಳೆ 35-22ರಲ್ಲಿ ಸ್ಪರ್ಧೆ ಕಂಗೊಳಿಸ್ತಾ ಇದೆ. ಸೂಪರ್ ಆನ್ ಸಿಚುವೇಶನ್ ಗಂಟಾಗ 38-23 in favor of Alwas Moodavidri. The next match call for Bank of Baroda versus Banari Sports Club. Please get ready. The next match. Shashank. ಸಮಯವನ್ನು ವ್ಯರ್ಥ ಮಾಡುವಂತಹ ಸಂದರ್ಭಗಳಲ್ಲಿ ಶಶಾಂಕ್ ಕಲ್ಲಿಗ ಟೈಗರ್ಸ್ ಪರ ದಾಳಿಗಳು ಸಂಘಟಿತಗೊಳ್ತಾ ಇದೆ. ಇದು 4 ಡಿಫೆನ್ಸಿನ ವೇಳೆಯಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ವಕೀಲರಾಗಿರುವ ಸಾಯಿರಾ ಜುಬೈರ್ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ತಮ್ಮ ಉಪಸ್ಥಿತಿಯನ್ನ ಗಮನಿಸಿ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಬ್ಯಾಂಕ್ ಆಫ್ ಬರೋಡಾ ಮುಂದಿನ ಪಂದ್ಯಕೂಟಕ್ಕಾಗಿ ಸಿದ್ಧರಾಗಿರಿ. ಸೂಪರ್ ರೈಟ್. The last 5 minutes is the full for time. ಅಂತಿಮ 5 ನಿಮಿಷಗಳ ಪಂದ್ಯಕೂಟ. ತಮಿ ಲಾಸ್ಟ್ 5 ಮಿನಿಟ್. ಏಕಾಂಗಿಯ ಹೋರಾಟದ ನಿಲುವಿನ ಅಂತರದಲ್ಲಿ ಬಂಧನ. ಸ್ಕೋರ್ ಬೋರ್ಡ್ ನಲ್ಲಿ 44-24ರಲ್ಲಿ ಸ್ಪರ್ಧೆ. ಪ್ರವೇಶ ದ್ವಾರದ ಬಳಿ ಬರಬೇಕು. ಬ್ಯಾಂಕ್ ಆಫ್ ಬರೋಡಾ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್. The last 4 minutes is the full for time. ಅಂತಿಮ 4 ನಿಮಿಷಗಳ ಪಂದ್ಯಕೂಟಗಳು ಮಾತ್ರ ಬಾಕಿ. ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಉದ್ಯಮಿಗಳಾಗಿರುವ ಜುಬೈರ್ ಅರಬ್ ಕಂಟ್ರಿ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಯಶಸ್ವಿ ಎಟಕಲ್ನೊಂದಿಗೆ 45-24ರಲ್ಲಿ ಸ್ಪರ್ಧೆ. 45-24ರಲ್ಲಿ ಸ್ಪರ್ಧೆ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ.
ಆಳ್ವಾಸ್ ಮೂಡಬಿದ್ರೆ. The last 3 minutes of full fight. ಅಂತಿಮ 3 ನಿಮಿಷಗಳ ಪಂದ್ಯಾಕೂಟ ಮಾತ್ರ ಬಾಕಿ. ಸಮಯಗಳು ಉರುಳುತ್ತಾ ಇವೆ, ಮುನ್ನಡೆಯನ್ನು ಕೈತರಿಸಿಕೊಳ್ಳುತ್ತಾ ಇವೆ ಆಳ್ವಾಸ್ ಮೂಡಬಿದ್ರೆ. ಎಸ್, ಪಂದ್ಯಾಟ ಸಂಪನ್ನ. ಒಂದಿನ ಹಂತಕ್ಕೆ ತಿರುಗಡೆಗೊಳ್ತಾ ಇದೆ ಆಳ್ವಾಸ್. ಎಸ್ ನೋಡಿ, ಬ್ಯಾಂಕ್ ಆಫ್ ಬರೋಡಾ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ಬನ್ನಿ, ಪ್ರವೇಶ ದ್ವಾರದ ಬಳಿ ಬನ್ನಿ. ಮತ್ತೆ ರಂಗನ್ನ ಪಡೆದುಕೊಳ್ಳುತ್ತಾ ಇದೆ ನೋಡಿ ಕಬಡ್ಡಿಯ ರಣಾಂಗಣದಲ್ಲಿ. ಮತ್ತೆ ಲೀಗ್ ಮಾದರಿಯ ಎಸ್ ಬ್ಯಾಂಕ್ ಆಫ್ ಬರೋಡಾ, ಅದೇ ರೀತಿ ಬನಾರಿ ಬನ್ನಿ ಪ್ರಶಾಂತ್ ಬೆಲೆ ಬ್ಯಾಂಕ್ ಆಫ್ ಬರೋಡಾ, ನಾಸೀರ್ ಅಮ್ಮೆಗುಪ್ಪೆಟ್ಟಿ ಬನ್ನಿ, ಬನಾರಿ ಬನ್ನಿ ಬ್ಯಾಂಕ್ ಆಫ್ ಬರೋಡಾ, ಅದೇ ರೀತಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ಬಿಟ್ಲ ನೋಡಿ ಸಾಕಷ್ಟು ಕರೆಗಳನ್ನು ರವಾನೆ ಮಾಡಿಕೊಳ್ಳುತ್ತಾ ಇದ್ದಾವೆ. ನಿರಂತರವಾಗಿ ಈ ಮೈದಾನದಲ್ಲಿ ಕಬಡ್ಡಿಯನ್ನು ಮುಂದುವರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಎಲ್ಲ ತಂಡಗಳ ಸಹಕಾರ ಇರಲಿ ಎನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಮುಂದಿನ ಅವಧಿಗಳಲ್ಲಿ ಸರಾಗವಾಗಿ ಈ ಮೈದಾನದಲ್ಲಿ ಕಬಡ್ಡಿ ಸಾಗಿ ಬರಲಿಕ್ಕಿದೆ. ದಯವಿಟ್ಟು ಬನ್ನಿ ಬನಾರಿ, ಅದೇ ರೀತಿ ಬ್ಯಾಂಕ್ ಆಫ್ ಬರೋಡಾ ತಂಡಗಳು ಬನ್ನಿ ಬ್ಯಾಂಕ್ ಆಫ್ ಬರೋಡಾ ಬನಾರಿ ರೂಪೇಶ ನಬಲೆ ಬನಾರಿ ತಗ್ಲ ಬಲೆ ರೂಪೇಶ್ ಅನ್ನ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ರೂಪೇಶ್ ಬನ್ನಿ. ಅಸಿಸ್ಟೆಂಟ್ ಸ್ಕೋರರ್ ವಿಜಿತ್ ಸಿದ್ದಿಕ್ ಮಂಡ್ವಾಲ್, ಥರ್ಡ್ ರೈಟ್ ಸಿದ್ದಿಕ್ ಪುತ್ತೂರು, ಸ್ಕೋರರ್ ಅಶೋಕ್ ಪುತ್ತೂರು, ಅಂಪೈರ್ಸ್ ನವೀನ್ ಅಂಡ್ ರತೀಶ್. ಎಸ್ ಬ್ಯಾಂಕ್ ಆಫ್ ಬರೋಡಾ, ಅದೇ ರೀತಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ಬಿಟ್ಲ ನಬಲೆ. ಈ ಪಂದ್ಯಾಟ ದೇಶ ವಿದೇಶಗಳಲ್ಲಿ ಕೂತು ನೋಡಿಕೊಳ್ಳುವಂತಹ ಅವಕಾಶವನ್ನ ಮಾಡಿಕೊಡ್ತಾ ಇದೆ. ಸುದ್ದಿ ಪುತ್ತೂರು ಲೈವ್ ಮುಖೇನವಾಗಿ ನಮ್ಮ ಮನೆಯ ಸದಸ್ಯರು ವಿದೇಶದಲ್ಲಿದ್ದರೂ ಕೂಡ ಈ ಪುತ್ತೂರಿನ ಅದ್ದೂರಿ ಕಬಡ್ಡಿ ಪಂದ್ಯಾಟವನ್ನ ವಿದೇಶದಲ್ಲಿದ್ದುಕೊಂಡು ಕೂಡ ವೀಕ್ಷಿಸುವಂತಹ ಅವಕಾಶವನ್ನ ಮಾಡಿಕೊಟ್ಟಿದೆ ಸುದ್ದಿ ಪುತ್ತೂರು. ನಬಲೆ ಬನಾರಿ ಸ್ಪೋರ್ಟ್ಸ್ ಇಕ್ಕುಚ
ಎಸ್ ಬನ್ನಿ ಬ್ಯಾಂಕ್ ಆಫ್ ಬರೋಡಾ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವಿಟ್ಲ ಬನ್ನಿ. ಮುಂದಿನ ನವೆಂಬರ್ 12ರಂದು ಷಣ್ಮುಖ ಕೊಲ್ಪೆ ಪರಿಸರದಲ್ಲಿ ಪುರುಷರ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಟ ಸಾಗಿ ಬರ್ಲಿಕ್ಕಿದ್ರೆ ಡಿಸೆಂಬರ್ 2ರಂದು ಆದರಣೀಯರೇ, ಇವತ್ತು ಕಬಡ್ಡಿ ಪಂದ್ಯಾಟದಲ್ಲಿ ಅಜಿತ್ ಶೆಟ್ಟಿ ಗಡಬ ಉದ್ಯಮಿಗಳು ಬೆಂಗಳೂರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಅಜಿತ್ ಶೆಟ್ಟಿ ಗಡಬ ಇವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಾ ಬ್ಯಾಂಕ್ ಆಫ್ ಬರೋಡಾ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ನೋಡಿ, ದಯವಿಟ್ಟು ಬನ್ನಿ. ದಯವಿಟ್ಟು ಬನ್ನಿ. ಸಮಯ 7:51 ಕಳೀತಾ ಇದೆ. ದಯವಿಟ್ಟು ಮುಂದಿನ ಅವಧಿಗಳಲ್ಲಿಯೂ ಕೂಡ ಸಾಕಷ್ಟು ಕಬಡ್ಡಿಯ ಅನಾವರಣಗೊಳ್ಳುವ ಸಂದರ್ಭವಿದು. ಸಾಕಷ್ಟು ಅಭಿಮಾನಿಗಳು ನೆರೆದಿದ್ದಾರೆ, ಕಾತರದಿಂದ ಕಾಯ್ತಾ ಇದ್ದಾರೆ. ದಯವಿಟ್ಟು 2 ತಂಡಗಳು ಕೂಡ ಆಗಮಿಸಿ. ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವಿಟ್ಲ, ಅದೇ ರೀತಿ ಬ್ಯಾಂಕ್ ಆಫ್ ಬರೋಡಾ. ಪುತ್ತೂರಿನ ಪ್ರಶಾಂತ್ ರೈ ಇವರ ನೇತೃತ್ವದ ತಂಡ ಬ್ಯಾಂಕ್ ಆಫ್ ಬರೋಡಾ, ದಯವಿಟ್ಟು ಬನ್ನಿ. ಅದೇ ರೀತಿ ಕಬಡ್ಡಿಯ ಮಾರ್ಕೆಂಡ್ರಿ ಖ್ಯಾತಿಯ ಇಕ್ಕುಚ ಪ್ರಾಯೋಜಕತ್ವದ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವಿಟ್ಲ ನೋಡಿ, 2 ತಂಡಗಳಿಗೂ ಕೂಡ ನಿರಂತರವಾಗಿ ಕರೆಗಳನ್ನು ರವಾನೆ ಮಾಡಿದ್ದೇವೆ ನೋಡಿ. ಅಂತಿಮ ಕರೆಯನ್ನು ರವಾನೆ ಮಾಡಿಕೊಳ್ತಾ ಇದ್ದೇವೆ 2 ತಂಡಗಳಿಗೂ ಕೂಡ. ದಯವಿಟ್ಟು ಬನ್ನಿ. ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವಿಟ್ಲ, ಅದೇ ರೀತಿ ಬ್ಯಾಂಕ್ ಆಫ್ ಬರೋಡಾ. ಶ್ರುತ ಅಜಿತ್ ಶೆಟ್ಟಿ ಗಡಬ ಇವರಿಗೆ ಶ್ರುತ ಸುರೇಂದ್ರ ರೈ ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವರೆ ಕೋರಿಕೆ. ಆಹಾ, ಜನಪದ ಕಲೆಗಳ ಅನಾವರಣಗೊಳ್ಳುತ್ತಾ ಇದೆ.
His name, please. ನಾ ದಯವಿಟ್ಟು ಬನ್ನಿ. ಬ್ಯಾಂಕ್ ಆಫ್ ಬರೋಡಾ, ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವಿಟ್ಲ, ನಾಸೀರ್, ಬನಾರಿ ನಾಸೀರ್ ಬನ್ನಿ, ದಯವಿಟ್ಟು ಬನ್ನಿ. ನಾಸೀರ್ ಎಸ್ ನೋಡಿ, ಬರಳಿ ಜಪ್ಪಾಳೆ. ಪುತ್ತೂರಿನ ಸುತ್ತಮುತ್ತಲಿನಲ್ಲಿ ಕೂಡ ಕಬಡ್ಡಿಯ ಮುಖೇನವಾಗಿ ತನ್ನ ಹೆಸರನ್ನ, ಕೀರ್ತಿಯನ್ನ ಅತಿ ಎತ್ತರಕ್ಕೆ ಆರಿಸಿದಂತಹ ಕ್ರೀಡಾಪಟುಗಳ ಸಮಾಗಮ ಬರ್ತಾ ಇದೆ. ಇಕ್ಕುಚ ಮಾಲಕತ್ವದ ತಂಡ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವಿಟ್ಲ ರಾಷ್ಟ್ರ ಮಟ್ಟದ ಕೂಟದಲ್ಲಿ ಮಿಂಚಿದ ನಾಸೀರ್ ಅಮ್ಮೆಗುಪ್ಪೆಟ್ಟಿ, ಅನ್ವೇಶ್, ಪ್ರವೀಣ, ಸುಕೇಶ, ಅನ್ಸೀಫಾ ಪ್ರಮುಖ ತಾರೆಗಳ ಸಮಾಗಮಗೊಂಡಿದೆ ಒಳಾಂಗಣದಲ್ಲಿ. ಎದುರಾಳಿ ತಂಡ ಬರೆದಾಗಿದೆ. ಭಾರತ ತಂಡವನ್ನು ಪ್ರತಿನಿಧಿಸಿದಂತಹ ಅದ್ವಿತೀಯ ಕಬಡ್ಡಿ ತಾರೆಗಳು ಸಚಿನ್, ರತನ್, ಮಾರ್ಲಾ, ಪ್ರಶಾಂತ್ ರಾಯ್. Yes, thank you. ಹಾಲು ಎರಡೂ ತಂಡಗಳು ಕೂಡ ಟಾಸ್ ಆದ ನಂತರ ಲೈನ್ ಅಪ್ ಆಗಬೇಕು. ಒಂದು ಸನ್ಮಾನ ಕಾರ್ಯಕ್ರಮ ನೆರವೇರುವುದಕ್ಕಿದೆ. ಮುಂದಿನ ಸ್ಪರ್ಧೆ ಉಮಾ ಮಹೇಶ್ವರಿ ಅದೇ ರೀತಿ ಕಲ್ಲೇಘಟ್ಟ ಟೈಗರ್ಸ್ ತಂಡಗಳು ತಯಾರಾಗಿರಬೇಕು. ನೋಡಿ, ಮುಂದಿನ ಸ್ಪರ್ಧೆಗೆ ಉಮಾ ಮಹೇಶ್ವರಿ ಅಕಾಡೆಮಿ ಅದೇ ರೀತಿ ಕಲ್ಲೇಘಟ್ಟ ಟೈಗರ್ಸ್ ತಂಡಗಳು ತಯಾರಾಗಿರಬೇಕು. ಆರಂಭಗೊಳ್ಳುತ್ತಾಗಿದೆ ನೋಡಿ. ಬನಾರಿ ಅದೇ ರೀತಿ ಬರೋಡ ತಂಡಗಳ ಮಧ್ಯೆ ಒಂದು ನಿಮಿಷ ಲೈನ್ ಅಪ್ ಆಗಬೇಕು. ನೋಡಿ, ಎರಡು ತಂಡಗಳು ಲೈನ್ ಅಪ್ ಮಾಡಿ. ಸಾಧರಣೀಯರೇ, ಒಂದು ಸನ್ಮಾನ ಕಾರ್ಯಕ್ರಮ ಕಬಡ್ಡಿ ಅಂಕಣದಲ್ಲಿ ನೆರವೇರುವುದಕ್ಕಿದೆ. 3 ಆಸನದ ವ್ಯವಸ್ಥೆಯನ್ನ ಕಬಡ್ಡಿ ಅಂಕಣದಲ್ಲಿ ಮಾಡಬೇಕು ಅನ್ನುವ ಆಶಯದೊಂದಿಗೆ ವಿಶೇಷವಾಗಿ ನಮಸ್ತೆ ಸರ್.
ಒಂದು ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆ ನಿಟ್ಟಿನಲ್ಲಿ ಆದ್ದರಿಂದ ಇವತ್ತು ಮುಖ್ಯ ವೇದಿಕೆಯಲ್ಲಿ ಡಾಕ್ಟರ್ ಅಜಯ್, ಡಾಕ್ಟರ್ ಯದುರಾಜ್ ಮತ್ತು ಡಾಕ್ಟರ್ ದೀಪಕ್ ರೈ ಮೂರು ಜನರಿಗೆ ಸನ್ಮಾನ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಸುಮಾರು 3 ಲಕ್ಷಕ್ಕಿಂತ ಅಧಿಕ ಸಂಖ್ಯೆಯಲ್ಲಿ ಪುತ್ತೂರಿನ ಜನತೆಯನ್ನ ಕೇಂದ್ರೀಕೃತವಾಗಿ ಇದ್ದುಕೊಂಡು ಬಹುಶಃ ಪುತ್ತೂರು ತಾಲೂಕಿನಲ್ಲೇ ಖಾಸಗಿ ಆಸ್ಪತ್ರೆಗಳಿಗೆ ಸವಾಲಿನ ರೂಪದಲ್ಲಿ ಸರ್ಕಾರಿ ಆಸ್ಪತ್ರೆಯನ್ನ ಬೆಳೆಸುವಲ್ಲಿ ಪ್ರಮುಖ 3 ಕಾರಣೀಕರ್ತ ವೈದ್ಯರು ಅಂತ ಹೇಳಿದ್ರೆ ಡಾಕ್ಟರ್ ದೀಪಕ್ ರೈ, ಡಾಕ್ಟರ್ ಅಜಯ್ ಮತ್ತು ಡಾಕ್ಟರ್ ಯದುರಾಜ್. ಹೀಗೆ 13 ಜನರ ಒಂದು ತಂಡ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರ ಸೇವೆಗೋಸ್ಕರ ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಸೇವೆಯನ್ನ ಮಾಡುತ್ತಾ ಇದೆ. 13 ವೈದ್ಯರ ಆಹ್ವಾನದ ಮೇರೆಗೆ 3 ಜನ ವೈದ್ಯರು ಇವತ್ತು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ವಿಶೇಷವಾಗಿ ಡಾಕ್ಟರ್ ದೀಪಕ್ ರೈ ಕೊರೋನಾ ಕಾಲಘಟ್ಟದಲ್ಲಿ ಮಾಡಿದ ಸೇವೆಯನ್ನ ಪುತ್ತೂರಿನ ಜನತೆ ಯಾವ ಕಾಲಕ್ಕೂ ಕೂಡ ನೆನಪಿಟ್ಟುಕೊಳ್ಳುವಂಥದ್ದು. ಅದೇ ರೀತಿ ಡಾಕ್ಟರ್ ಅಜಯ್ ಬಹುಶಃ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನಸ್ನೇಹಿ ಅನ್ನುವ ವೈದ್ಯರಾಗಿ ಗುರುತಿಸಿಕೊಂಡಿರುವ ಡಾಕ್ಟರ್ ಅಜಯ್, ಅದೇ ರೀತಿ ಡಾಕ್ಟರ್ ಯದುರಾಜ್, ಈ 3 ಜನರಿಗೆ ಇವತ್ತು ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಎಸ್, ಕೃತಜ್ಞತೆಗಳು ಡಾಕ್ಟರ್ ದೀಪಕ್ ರೈ, ಮಾನ್ಯ ತಾಲೂಕು ಆರೋಗ್ಯಾಧಿಕಾರಿಗಳು ಡಾಕ್ಟರ್ ಅಜಯ್, ಅದೇ ರೀತಿ ಡಾಕ್ಟರ್ ಯದುರಾಜ್ ಇವರಿಗೆ. ನಿಮ್ಮೆಲ್ಲರ ವೈದ್ಯಕೀಯ ಸೇವೆ ಇನ್ನಷ್ಟು ಈ ಊರಿನಲ್ಲಿ ಸಾಕಾರಗೊಳ್ಳಲಿ ಎನ್ನುವಂತಹ ಆಶಯದೊಂದಿಗೆ ಪ್ರಸ್ತುತ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವಿಟ್ಲ, ಅದೇ ರೀತಿ ಬ್ಯಾಂಕ್ ಆಫ್ ಬರೋಡಾ ತಂಡಗಳ ಮಧ್ಯ ಮುಂದಿನ ಸ್ಪರ್ಧೆಗ ಉಮಾ ಮಹೇಶ್ವರಿ ಅಕಾಡೆಮಿ, ಅದೇ ರೀತಿ ಕಲ್ಲೇಗ ಟೈಗರ್ಸ್ ತಂಡಗಳು ಸಜ್ಜಾಗಿರಬೇಕು. ಮುಂದಿನ ಸ್ಪರ್ಧೆಗೆ ಕರೆಯನ್ನು ರವಾನೆ ಮಾಡಿಕೊಂಡಿದ್ದೇವೆ, ನೋಡಿ ಗಮನಿಸಿಕೊಳ್ಳಿ. ನೋಡಿ ಆರಂಭಗೊಳ್ಳುತ್ತಾಗಿದೆ. ಪುರುಷೋತ್ತಮ ಕೊಲ್ಪೆ ಅವರ ಉದ್ದನೆಯ ಬಿಸಿಲ್ನೊಂದಿಗೆ ಅನ್ಸಿಫಾದಾಲಿಯಲ್ಲಿ ಕೆಜಿ ವಿಭಾಗದಲ್ಲಿ ಕರಾವಳಿಯ ಅದ್ವಿತೀಯ ತಾರ ಅನ್ಸಿಫ ಪ್ರಬಲ ದಾಳಿಯನ್ನ ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಮುಂದುವರಿಸಿಕೊಂಡಿದೆ ದಾಳಿ. 7 ಜನ ಡಿಫೆಂಡರ್ಗಳು ಬೋನಸ್ ಆನ್ ಆಗಿರುವ ಸಂದರ್ಭ ಎಂಟಿ ದಾಳಿಯೊಂದಿಗೆ ಮರಳಿದೆ. ಬ್ಯಾಂಕ್ ಆಫ್ ಬರೋಡಾ ತಂಡದ ಪರವಾಗಿ ಪ್ರಥಮ ದಾಳಿ ರತನ್ ಮುಖೇನ. ಕಬಡ್ಡಿಯ ವರ್ಣರಂಜಿತ ಅಧ್ಯಾಯದ ಪ್ರತಿಭೆ ಪ್ರಸ್ತುತ ದಾಳಿಯಲ್ಲಿ ಬೋನಸ್ ಗುರಿಯಾಗಿಸಿದ ದಾಳಿ ರತನ್ನ ಬಂಧನವಾಗಿದೆ. ಖಾತೆಯ ಆರಂಭ ಕಂಡಿದೆ. ಇದು ಬನಾರಿಯ ಭದ್ರಕೋಟೆಯಲ್ಲಿ ನಾಸೀರ್ ಅಮ್ಮಿಕುಪ್ಪೆಟ್ಟಿ ಫಿಲೋಮಿನದ ಪ್ರತಿಭೆ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಂತಹ ಅದ್ಭುತ ಲೆಗ್ ಕಿಕ್ ಮುಖೇನವಾಗಿ ಎಸ್ ಮಗದೊಂದು ಅವಳ್ಳಿ ಅಂಕದ ಸೇರ್ಪಡೆ. ಪ್ರಬಲ ದಾಳಿಗಳ ಮುಖೇನವಾಗಿ ಮುಂದುವರಿಸಿಕೊಂಡಿದೆ. ಡಿಫೆಂಡರ್ಗಳ ರಾಜ ಸುಕೇಶ, ಅನ್ವೇಶ್,
ಯಾಲ್ಲ ಕೊರ್ಪುಜಿ ಆಯಲ್ಲ ಕೊರ್ಪುಜಿ ಪ್ರಬಲ ಹೋರಾಟವನ್ನು ಕಂಡುಕೊಳ್ಳುತ್ತಾ ಇದೆ ತಂಡಗಳ ಮಧ್ಯ. ಮೊದಲ ದಾಳಿಯಲ್ಲಿ ಬಂಧನಗೊಂಡಿದ್ದಂತಹ ರತನ್ನ ದಾಳಿ ಮರುಗಳಿಸಿದ 6 ಜನ ಡಿಫೆಂಡರ್ಗಳು ಬೋನಸ್ ತೆರೆದಿರುವ ಸಂದರ್ಭ. ರೈಟ್ ಕಾರ್ನರ್ ವಿಭಾಗದಲ್ಲಿ ಮುಂದುವರಿಸಿಕೊಂಡಂತ ದಾಳಿ, ಅದ್ಭುತ ಡಿಫೆನ್ಸ್. ಇದು ಬನಾರಿಯ ಭದ್ರಕೋಟೆಯಲ್ಲಿ ಬಂಧನಗೊಳ್ಳುತ್ತಾ ಇದ್ದಂತೆ ಅಂತರದಲ್ಲಿ ಜಿಗಿತವನ್ನು ಕಂಡುಕೊಳ್ಳುತ್ತಾ ಇದೆ ಬನಾರಿ. ನಾಸೀರ್ ಬ್ಯಾಕ್ ಟು ಬ್ಯಾಕ್ ದಾಳಿಗಳ ಮುಖೇನ 4-1 ಸ್ಪರ್ಧೆ ಮುಂದುವರಿಸಿಕೊಂಡಿದೆ. 4-1 4-1 ಮುಂದುವರಿಸಿಕೊಂಡಂತಹ ನಿಲುವುಗಳ ಮಧ್ಯ ಪ್ರಬಲ ಹೋರಾಟವನ್ನು ಮುಂದುವರಿಸಿಕೊಳ್ಳುವ ತವಕಗಳಲ್ಲಿ ನಾಸೀರ್ ದಾಳಿ ಎಂಟಿಯೊಂದಿಗೆ ಮರುಗಳಿಸಿದ 4-1 ಮುಖೇನವಾಗಿ ಮುನ್ನಡೆಯನ್ನು ದಾಖಲಿಸಿಕೊಳ್ಳುತ್ತಾ ಇದೆ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವಿಟ್ಲ. ರನ್ನಿಂಗ್ ಹ್ಯಾಂಡ್ ಟಚ್ನ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ ದಾಳಿಯಲ್ಲಿ ಅನ್ಸೀಫಾ ಅಂಕವನ್ನು ಗಳಿಸಲೇಬೇಕಾದಂತಹ ಒತ್ತಡದ ಮಧ್ಯ 4 ಜನ ಡಿಫೆಂಡರ್ಗಳು ಬರೋಡ ಅಂಕಣದಲ್ಲಿ ಅನ್ಸೀಫನ ದಾಳಿ ಮುಂದುವರಿಸಿಕೊಂಡಿದೆ. ಅದ್ಭುತ ಪಾದದ ಚಲನೆಗಳ ಮುಖೇನವಾಗಿ ಅಂಕವನ್ನು ಗಳಿಸಲೇಬೇಕಾದಂತಹ ಒತ್ತಡದ ಮಧ್ಯ ಮುಂದುವರಿಸಿಕೊಂಡಿದೆ. 1 2 3 ಸೂಪರ್ ರಾಯ್ 6 ಅಂಕಗಳ ಸೇರ್ಪಡೆ. 10-1 ಮರಳಿ ಚಪ್ಪಾಳೆ. ಅನ್ಸೀಫನ ದಾಳಿ ಇದು ಕ್ಷಣ ಮಾತ್ರದಲ್ಲಿ ಆಲ್ ಔಟ್ಗೊಂಡಿದೆ ಬ್ಯಾಂಕ್ ಆಫ್ ಬರೋಡಾ. 10-1 ಮುಖೇನವಾಗಿ ಆರಂಭದ ಪ್ರಬಲ ಮನ್ನಣೆಯನ್ನು ದಾಖಲಿಸಿಕೊಳ್ಳುತ್ತಾ ಇದೆ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವಿಟ್ಲ. in favor of Banari. ಆಹಾ, ಗಾಯಗೊಂಡ ಹುಲಿ ರತನ್ ದಾಳಿಯಲ್ಲಿ ಪ್ರಬಲ ದಾಳಿಯನ್ನು ಮುಂದುವರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಮುಂದುವರಿಸಿಕೊಂಡಿದೆ. ಆಹಾ ಅಭಿಮಾನಿಗಳು ಕುಣಿದು ಗುಪ್ಪಳಿಸುತ್ತಿದೆ ನೋಡಿ ಮೈದಾನದಲ್ಲಿ. ಪ್ರಬಲ ಹೋರಾಟವನ್ನು ಒಡ್ಡುತ್ತಿದೆ ಬನಾರಿ. ಆತಿಥೇಯ ಪುತ್ತೂರಿನ ಪರಿಸರದ ಪ್ರತಿಭೆಗಳು ಒಂದು ಕಡೆಯಾದರೆ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿದಂತಹ ಪ್ರತಿಭೆಗಳು ಮತ್ತೊಂದು ಕಡೆಯಲ್ಲಿ 11-1 ಗುರುತಿಸಿಕೊಳ್ಳುತ್ತಾ ಇದೆ. ನಾಸೀರ್ ಪ್ರಮುಖ ದಾಳಿಯನ್ನು ಗುರುತಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಬ್ಯಾಂಕ್ ಆಫ್ ಬರೋಡಾ ತಂಡದಲ್ಲಿ ತಮಿಳುನಾಡಿನ ಪ್ರತಿಭೆಗಳು ಪ್ರಸ್ತುತ ಒಳಾಂಗಣದಲ್ಲಿ ಕಾರ್ಕಳದ ಸುಕೇಶ್ ಹೆಗ್ಡೆ ವಿಶ್ರಾಂತಿಯಲ್ಲಿದ್ದಾರೆ. ಅದೇ ರೀತಿ ಮಿತಿನ್ ಗೌಡ ಕೂಡ ವಿಶ್ರಾಂತಿಯಲ್ಲಿದ್ದಾರೆ. SDM ಉಜಿರೆಯ ಹಳೆಯ ವಿದ್ಯಾರ್ಥಿ ವರದ್ ಕೂಡ ವಿಶ್ರಾಂತಿಯಲ್ಲಿದ್ದಾರೆ. ಹನ್ನೊಂದು 2 ಮುಖೇನವಾಗಿ ಮುಂದುವರಿಸಿಕೊಂಡಿದೆ. ಅನ್ಸೀಫ ಮತ್ತೆ ದಾಳಿಯಲ್ಲಿ ಕಳೆದ ದಾಳಿಯಲ್ಲಿ 6 ಅಂಕಗಳ ರೋಚಕ ದಾಳಿಯನ್ನ ಸಂಘಟಿಸಿದಂತಹ ಪ್ರಸ್ತುತ ಅನ್ಸೀಫ ದಾಳಿಯನ್ನ ಮುಂದುವರಿಸಿಕೊಂಡಿದೆ. ಪ್ರಬಲ ಮಾರ್ಕೆಂಡ್ರಿಯ ಗರಡಿಯಲ್ಲಿ ಬಳಗಿದಂತಹ ಪ್ರತಿಭೆ ಆರು ಜನ ಡಿಫೆಂಡರ್ಗಳು ಬೋನಸ್ ತೆರೆದಿರುವ ಸಂದರ್ಭ. ನಾಲ್ಕು ಅಂಕಗಳ ಸೇರ್ಪಡೆ. ಪ್ರಬಲ ದಾಳಿ. 11
ಥರ್ಡ್ ರೈಟ್ 11-6 ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವಿಟ್ಲ 11-7 ಮುಖೇನವಾಗಿ ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿಯನ್ನು ಗಳಿಸಿಕೊಂಡಿದೆ. 11-10 ಸ್ಪರ್ಧೆ. 1 ಅಂಕದ ವ್ಯತ್ಯಾಸಗಳಲ್ಲಿ ಸ್ಪರ್ಧೆ ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ಪ್ರಥಮಾರ್ಧದ ಒಂದಷ್ಟು ಸಮಯಗಳು ಮುಕ್ತಾಯವನ್ನು ಕಂಡುಕೊಂಡಿದೆ. ಪ್ರಬಲ ಡಿಫೆನ್ಸ್ಗಳನ್ನ ಬಲಿಷ್ಠಗೊಳಿಸ್ತಾ ಇದೆ ಸಮಯ ಕಳೆದಂತೆ. 11-11 ಪಂದ್ಯ. ಪುತ್ತೂರಿನ ಮತ್ತು ಪ್ರಶಾಂತ್ ರೈ ಅವರ ದಾಳಿ. 11-11 ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ಪ್ರಸ್ತುತ ಸಮಬಲದ ಹೋರಾಟವನ್ನು ಮುಂದುವರಿಸಿಕೊಂಡಿದೆ. ಬನಾರಿ ಅದೇ ರೀತಿ ಬರೋಡ ತಂಡಗಳ ಮಧ್ಯ ಬೋನಸ್ಗಳ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ಎಂಟಿ ದಾಳಿಯೊಂದಿಗೆ ಮರಳಿದೆ. ಬೆಳ್ತಂಗಡಿಯ ಕುಪ್ಪೆಟ್ಟಿ ಪರಿಸರದ ನಾಸೀರ್ ಪ್ರಸ್ತುತ ದಾಳಿಯಲ್ಲಿ ಅದ್ಭುತ ಪಾದದ ಚಲನೆಯಲ್ಲಿ ನಾಸೀರ್ನ ಬಂಧನಗೊಂಡಿದೆ. ಆರಂಭದಲ್ಲಿ ಹಿನ್ನಡೆಯಲ್ಲಿದ್ದಂತಹ ಹನ್ನೆರಡು 11 ಮುಂದುವರಿಸಿಕೊಂಡಿದೆ. ಮಗದೊಂದು ಅಂಕದ ಸೇರ್ಪಡೆ. 13-11 ಆರಂಭದಲ್ಲಿ ಹಿನ್ನಡೆಯಲ್ಲಿದ್ದಂತಹ ಬ್ಯಾಂಕ್ ಆಫ್ ಬರೋಡ ಪ್ರಸ್ತುತ ಮುನ್ನಡೆಯನ್ನು ದಾಖಲಿಸಿಕೊಳ್ಳುತ್ತಾ ಇದೆ. ಪ್ರಸ್ತುತ ದಾಳಿಯಲ್ಲಿ ಪ್ರವೀಣ್ ಮತ್ತೋರ್ವ ಪುತ್ತೂರಿನ ಆಸುಪಾಸಿನ ಗೆದೇಲದ ಪ್ರವೀಣನ ದಾಳಿ. ಈ ಒಂದು ಕಾರ್ಯಕ್ರಮಕ್ಕೆ ಮೊಯಿನ್ ಬಿಕೆ ಮಾಲಕರು ಬಿಕೆ ಯುಲ್ಡ್ ಮುರಾ ತಮ್ಮ ಉಪಸ್ಥಿತಿಯನ್ನ ಗೌರವಿಸಿದ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಯಾವನ್ನ ಬಿಡ್ಲೆ ಶ್ರೀಯುತ ಮೊಯಿನು ಬಿಕೆ ಬಿಲ್ಡ್ ಮಾಲಕರು ತಮ್ಮ ಉಪಸ್ಥಿತಿಯನ್ನ ಗೌರವಿಸಿ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದಾರೆ. 6 ಜನ ಡಿಫೆಂಡರ್ಗಳ ಮಧ್ಯೆ ಅನ್ಸಿಪನ ದಾಳಿ ಮುಂದುವರಿಸಿಕೊಂಡಿದೆ. ಹದಿಮೂರು 12 ಸ್ಪರ್ಧೆ ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ 1 ಅಂಕದ ವ್ಯತ್ಯಾಸಗಳನ್ನು ಗಳಿಸಿಕೊಂಡಿದೆ. ಪ್ರಸ್ತುತ ಮುನ್ನಡೆಯನ್ನು ದಾಖಲಿಸಿಕೊಳ್ಳುತ್ತಾ ಇದೆ ಬ್ಯಾಂಕ್ ಆಫ್ ಬರೋಡ. ಥರ್ಡ್ ರೈಟ್ 14-12 ಥರ್ಡ್ ರೈಟ್ ಡೂ ಆರ್ ಡೈ. ಮಾಡವಿಲ್ಲವೇ ಮಡಿದಾಳಿಯಲ್ಲಿ ಪ್ರವೀಣ 14-12 ಪ್ರಸ್ತುತ ಮುನ್ನಡೆಯಲ್ಲಿ ಬ್ಯಾಂಕ್ ಆಫ್ ಬರೋಡ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಮುಂದುವರಿಸಿಕೊಂಡಿದ್ದ ದಾಳಿ. ಅದ್ಭುತ ಡಿಫೆನ್ಸ್ಗಳನ್ನು ಮುಂದುವರಿಸಿಕೊಂಡಿದೆ. 15-12 ಮುಖೇನವಾಗಿ ಸ್ಪರ್ಧೆ. 3 ಡಿಫೆಂಡರ್ಗಳು. ಸೂಪರ್ ಟ್ಯಾಕಲ್ ಇಸ್ ಆನ್.
ಪ್ರಬಲತೆಯ ಸ್ಪರ್ಧೆಯನ್ನು ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ಹದಿನಾರು 12ರಲ್ಲಿ ಪ್ರಸ್ತುತ ಬ್ಯಾಂಕ್ ಆಫ್ ಬರೋಡ ಮುನ್ನಡೆಯನ್ನು ದಾಖಲಿಸಿಕೊಳ್ತಾ ಇದೆ. ರೈಟ್ ಕಾರ್ನರ್ ವಿಭಾಗದಲ್ಲಿ ಬೋನಸ್ 13-16ರಲ್ಲಿ ಸ್ಪರ್ಧೆ. ಮತ್ತೊಂದು ಅಂಕದ ಗಳಿಕೆಯೊಂದಿಗೆ ಮುಂದುವರಿಸಿಕೊಂಡಿದೆ. 17-13ರಲ್ಲಿ ಮುಂದುವರಿಸಿಕೊಂಡಿದೆ ಸ್ಪರ್ಧೆ. ಮುಂದಿನ ಸ್ಪರ್ಧೆಗೆ ಉಮಾ ಮಹೇಶ್ವರಿ ಅಕಾಡೆಮಿ, ಅದೇ ರೀತಿ ಕಲ್ಲೇಗ ಟೈಗರ್ಸ್ ತಂಡಗಳು ತಯಾರಾಗಿರಬೇಕು. ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿ ಗಳಿಸಿಕೊಂಡಂತಹ ನಿಲುವುಗಳಲ್ಲಿ 20-13ರಲ್ಲಿ ಸ್ಪರ್ಧೆ. 7 ಅಂಕಗಳ ಅಂತರದಲ್ಲಿ ಬ್ಯಾಂಕ್ ಆಫ್ ಬರೋಡ ಮುನ್ನಡೆಯನ್ನು ಗಳಿಸಿಕೊಂಡಿದೆ. ಪ್ರಸ್ತುತ ಪ್ರಶಾಂತ್ ದಾಳಿಯಲ್ಲಿ ಹ್ಯಾಂಕಲ್ ಹೋಲ್ಡಿನ ಪ್ರಯತ್ನದಲ್ಲಿ ವಿಫಲಗೊಂಡಂತಹ ನಿಲುವುಗಳಲ್ಲಿ 21-13ರ ಮುಖೇನ ಪ್ರಬಲ ಹೋರಾಟವನ್ನು ಹುಟ್ಟುತ್ತಿದೆ ಬನಾರಿ ಒಂದ್ ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಬರೋಡ ತಂಡಗಳ ಮಧ್ಯೆ. ಮುಂದಿನ ಸ್ಪರ್ಧೆಗೆ ಉಮಾ ಮಹೇಶ್ವರಿ ಅಕಾಡೆಮಿ, ಅದೇ ರೀತಿ ಕಲ್ಲೇಗ ಟೈಗರ್ಸ್ ತಂಡಗಳು ತಯಾರಾಗಿರಬೇಕು. ಬೋನಸ್ +2 ಪಾಯಿಂಟ್ಸ್. ವಿಶ್ರಾಂತಿಯ ಕೋರಿಕೆಯಲ್ಲಿ ತಂಡ 24-13ರಲ್ಲಿ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ನೋಡಿ ಗಮನಿಸಿಕೊಳ್ಳಿ, ಮುಂದಿನ ಸ್ಪರ್ಧೆಗೆ ಉಮಾ ಮಹೇಶ್ವರಿ ಅಕಾಡೆಮಿ, ಅದೇ ರೀತಿ ಕಲ್ಲೇಗ ಟೈಗರ್ಸ್ ತಂಡಗಳು ತಯಾರಾಗಿರಬೇಕು. ಉಮಾ ಮಹೇಶ್ವರಿ ಅಕಾಡೆಮಿ, ಅದೇ ರೀತಿ ಕಲ್ಲೇಗ ಟೈಗರ್ಸ್ ತಂಡಗಳು ತಯಾರಾಗಿರಬೇಕು. ಹೊಲ್ಲಾ ಕ್ರ್ಯಾಕರ್ಸ್ ತಂಡದ ವಿರುದ್ಧದ ಪಂದ್ಯ ವಾಕ್ಓವರ್ನೊಂದಿಗೆ ಮುಕ್ತಾಯ ಕಂಡಿದೆ. ಗಮನಿಸಿಕೊಳ್ಳಿ, ಆ ಪಂದ್ಯಾಟ ಇರುವುದಿಲ್ಲ. ಪ್ರಬಲ ಹೋರಾಟಗಳನ್ನು ಕಣ್ತುಂಬಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ವೀಕ್ಷಕರ ಆದರಣೀಯರೇ, ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಪುತ್ತೂರಿನಲ್ಲಿ ನೂತನವಾಗಿ ಆರಂಭಗೊಂಡಿರುವ ಬಿಕೆ ಬಿಲ್ಡ್ ಸ್ಯಾನಿಟರಿ ಟೈಲ್ಸ್ ಬಾತ್ ಫಿಟ್ಟಿಂಗ್ ಎಲೆಕ್ಟ್ರಿಕಲ್ ಮತ್ತು ಲೈಟಿಂಗ್ ಮೂಲಕ ಪುತ್ತೂರಿನ ಬೈಪಾಸ್ ರಸ್ತೆಯಲ್ಲಿ ನೂತನವಾಗಿ ಉದ್ಘಾಟನೆಗೊಂಡಿರುವ ಮೊಯಿನ್ ಬಿಕೆ ಬಿಲ್ಡ್ ಮಾರ್ಟ್ ಇದರ ಮಾಲಕರಾಗಿರುವ ಮೊಯಿನ್ ಬಿಕೆ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರ ಉಪಸ್ಥಿತಿಯನ್ನ ಗಮನಿಸಿದ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸಿದ ಇವರಿಗೆ ಶಾಲು ಮತ್ತು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಎನ್ನುವ ಕೋರಿಕೆ ಶ್ರೀಯುತ ದಯಾನಂದ ರೈ ಕೋರ್ಮಂಡ, ಪ್ರಧಾನ ಕಾರ್ಯದರ್ಶಿಗಳು, ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರಲ್ಲಿ. ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿಯನ್ನು ಕಂಡುಕೊಂಡಿದೆ ತಂಡ. ಅಂತರದಲ್ಲಿ ಮತ್ತೆ ಜಿಗಿತವನ್ನು ಕಂಡುಕೊಳ್ಳುವಂತಹ ನಿಲುವುಗಳಲ್ಲಿ 30-15ರಲ್ಲಿ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ಸಮಯ 8 ಗಂಟೆ 20 ನಿಮಿಷ.
ಬೆಳಗಿನ ಜಾವ 2 ಗಂಟೆಯ ಆಸುಪಾಸಿನಲ್ಲಿ ಫೈನಲ್ನ ಕಲರವ ನಾವಿಲ್ಲಿ ಕಣ್ತುಂಬಿಕೊಳ್ಳಬಹುದು ವೀಕ್ಷಕರೇ. ಒಂದ್ ಕಡೆಯಲ್ಲಿ ಬಿರುಸಿನ ಕಬಡ್ಡಿ, ಮತ್ತೊಂದು ಕಡೆಯಲ್ಲಿ ತುಂತುರು ಮಳೆ, ಅದ್ವಿತೀಯ ಕಬಡ್ಡಿ ತಾರೆಗಳ ಸಮಾಗಮ 30-15ರಲ್ಲಿ ಮುಂದುವರಿಸಿಕೊಂಡಿದೆ. ಬರೋಡ ಪ್ರಸ್ತುತ ಮುನ್ನಡೆಯನ್ನು ದಾಖಲಿಸಿಕೊಂಡಂತಹ ನಿಲುವುಗಳಲ್ಲಿ ನಾಸೀರ್ ದಾಳಿಯಲ್ಲಿ ಮಧ್ಯಂತರ ವಿರಾಮದ ಅವಧಿಯಲ್ಲಿ 30-15ರ ಸ್ಪರ್ಧೆ ಫಸ್ಟ್ ಆಫ್ ಮುಕ್ತಾಯಗೊಂಡಿದೆ. 30-15ರಲ್ಲಿ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ಬ್ಯಾಂಕ್ ಆಫ್ ಬರೋಡಾ 15 ಅಂಕಗಳ ಮುನ್ನಡೆಯನ್ನು ದಾಖಲಿಸಿಕೊಳ್ಳುತ್ತಾ ಇದೆ. ನೋಡಿ, ಮುಂದಿನ ಸ್ಪರ್ಧೆಗೆ ಉಮಾಮಹೇಶ್ವರಿ ಅಕಾಡೆಮಿ, ಅದೇ ರೀತಿ ಕಲ್ಲೇಗ ಟೈಗರ್ಸ್ ತಂಡಗಳು ತಯಾರಾಗಿರಬೇಕು. ನೋಡಿ, ಈ ಪಂದ್ಯ ಮುಕ್ತಾಯವಾದಂತಹ ತಕ್ಷಣ 2 ತಂಡಗಳು ಕೂಡ ಪ್ರವೇಶ ದ್ವಾರದ ಬಳಿ ತಯಾರಾಗಿರಬೇಕು. ಉಮಾಮಹೇಶ್ವರಿ ಅಕಾಡೆಮಿ, ಅದೇ ರೀತಿ ಕಲ್ಲೇಗ ಟೈಗರ್ಸ್ ತಂಡಗಳು, ಈ 2 ತಂಡಗಳು ಕೂಡ ಪ್ರವೇಶ ದ್ವಾರದ ಬಳಿ ತಯಾರಾಗಿರಬೇಕು. ಆದರಣೀಯರೇ, ಪುತ್ತೂರು ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಇದರ ವತಿಯಿಂದ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ವರ್ಗದವರಿಗೆ ಗೌರವಿಸುವ ಕಾರ್ಯಕ್ರಮ ಸ್ವಾಗತಿಸ್ತಾ ಇದ್ದೇವೆ. ಪುರಂದರ ಟಿ, ಸುಧಾಕರ, ಹರೀಶ್, ಅವಿನ್, ಲೋಲಾಕ್ಷ, ಶರದ್, ಸುನಿಲ್, ವಿಖ್ಯಾತ್, ತಿಮ್ಮಪ್ಪ, ನೆಲ್ಸನ್, ರವಿ, ಚಂದ್ರಶೇಖರ, ಉಗ್ರಪ್ಪ ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮ ಜೊತೆ ಉಪಸ್ಥಿತಿ ಇದ್ದು ಪುತ್ತೂರು ತಾಲೂಕಿನಲ್ಲಿ ಸರ್ಕಾರಿ ಆಸ್ಪತ್ರೆಯನ್ನ ಜನಸ್ನೇಹಿಯಾಗಿ ಮಾಡಿ ಇವತ್ತು ಖಾಸಗಿ ಆಸ್ಪತ್ರೆಗಳಿಗೆ ಸವಾಲಿನ ರೀತಿಯಲ್ಲಿ ಸೇವೆಯನ್ನ ಗೈಯುತ್ತಿರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರುಗಳಿಗೆ ಸನ್ಮಾನವನ್ನ ಮಾಡಿದ ಬಳಿಕ ಇದೀಗ ಪುತ್ತೂರು ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರೆಗೆ ಶಾಲು ಹಾಕಿ ಹಾರಾರ್ಪಣೆಯ ಜೊತೆಗೆ ಪುತ್ತೂರು ತಾಲೂಕು ಅಮೆಚೂರು ಅಸೋಸಿಯೇಷನ್ ವತಿಯಿಂದ ವಿಶೇಷವಾಗಿ ಸಮವಸ್ತ್ರ ವಿತರಣಾ ಕಾರ್ಯಕ್ರಮ ನೆರವೇರುತ್ತಿದೆ. ಅಮೆಚೂರು ಅಸೋಸಿಯೇಷನ್ ಇದರ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಚಂದ್ರಹಾಸ ಶೆಟ್ಟಿಯವರು, ಅರುಣ್ ಕುಮಾರ್ ಪತಿಲ ಹಿಂದೂ ಮುಖಂಡರು, ಶ್ರೀಯುತ ಮಹಮ್ಮದ್ ಕುಕ್ಕುಬಳ್ಳಿ ಮಾನ್ಯ ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ, ಶ್ರೀಯುತ ಉಮೇಶ್ ಗೌಡ ತಾಲೂಕು ಕಾರ್ಯದರ್ಶಿ ಪುತ್ತಿಲ್ಲ ಪರಿವಾರ, ಶ್ರೀಯುತ ಕೃಷ್ಣಪ್ಪ ಉಪವಲಯ ಅರಣ್ಯಾಧಿಕಾರಿ ನಿವೃತ್ತರು, ಶ್ರೀಯುತ ಮಾರಪ್ಪ ಶೆಟ್ಟಿ, ಶ್ರೀಯುತ ಆಂಜನೇಯ ರೆಡ್ಡಿ ಮಾನ್ಯ ಉಪನಿರೀಕ್ಷಕರು, ಪುತ್ತೂರು ನಗರ ಠಾಣೆ ತುಂಬ ಗಣ್ಯ ಅತಿಥಿಗಳ ಉಪಸ್ಥಿತಿಯೊಂದಿಗೆ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಸಮವಸ್ತ್ರ ವಿತರಣೆ ಜೊತೆಗೆ ಪೇಟವನ್ನ ತೊಡಿಸಿ ಶಾಲನ್ನ ಹಾಕಿ ಹಾರದೊಂದಿಗೆ ವಿಶೇಷವಾಗಿ ಗೌರವದ ಸ್ಮರಣಿಕೆಯೊಂದಿಗೆ ಗೌರವಿಸುವ ಕಾರ್ಯಕ್ರಮ. ಇದೀಗ ಎಲ್ಲ ಅತಿಥಿ ಬಂಧುಗಳು ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರೆಗೆ ಸಮವಸ್ತ್ರವನ್ನ ನೀಡಿ ಗೌರವಿಸಬೇಕು ಅನ್ನುವ ಕೋರಿಕೆ. ಅತಿಥಿಗಳು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿ. ಎಲ್ಲ ಅತಿಥಿ ಬಂಧುಗಳು ಅಣ್ಣ ಏನದು ಗ್ಯಾಲರಿಯಲ್ಲಿ ದಯವಿಟ್ಟು ನಿಮ್ಮ ಪ್ಲೇಸ್ ಅಲ್ಲಿ ಕೂತ್ಕೊಳ್ಳಿ. ದಯವಿಟ್ಟು ಗ್ಯಾಲರಿಯಲ್ಲಿ ಕುಳಿತವರು
ಅಣ್ಣ ಗ್ಯಾಲರಿಯಲ್ಲಿ ಕುಳಿತವರ ಗಮನಕ್ಕೆ ಸೊ ದಯವಿಟ್ಟು ನಿಮ್ಮ ನಿಮ್ಮ ಪ್ಲೇಸ್ ಅಲ್ಲಿ ಕೂತ್ಕೊಳ್ಳಿ. ಗ್ಯಾಲರಿಯಲ್ಲಿ ಕುಳಿತವರ ಗಮನಕ್ಕೆ. ನೋಡಿ ದಯವಿಟ್ಟು ಸಾವಧಾನದಿಂದಿರಿ. ದಯವಿಟ್ಟು ಅಲ್ಲ ಮಾತಿರಲ್ಲ ಕುಲ್ಲೆ 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 ನಿಗಲು ಮಾತಿರಲ್ಲ ದಾಲ್ ಆತಜಿ ದಾಲ್ ಆತಜಿ ಕುಲ್ಲೆ. ಇದೀಗ ಪುತ್ತೂರು ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಸಮವಸ್ತ್ರ ವಿತರಣಾ ಕಾರ್ಯಕ್ರಮ ಚಂದ್ರಹಾಸ ಶೆಟ್ಟಿ ಅವರ ನೇತೃತ್ವದಲ್ಲಿ ಶ್ರೀಯುತ ರಜಾಕ್ ಮಕ್ಕಳಿಗೆ BH ಇವರ ಮುಂದಾಳತ್ವದಲ್ಲಿ ವಿಶೇಷವಾಗಿ ಪುತ್ತೂರು ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಸಮವಸ್ತ್ರ ವಿತರಣೆ ಹಾಗೂ ಅಣ್ಣ ಅಲ್ಲಿ ದಯವಿಟ್ಟು ಪೊಲೀಸ್ ಇಲಾಖೆಯವರನ್ನ ಬಳಕೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಬೇಡಿ. ಅಣ್ಣ ಕಬಡ್ಡಿ ನೋಡ್ಲಿಕ್ಕೆ ಬಂದವರು ಕಬಡ್ಡಿ ಮಾತ್ರ ನೋಡಿ. ಸೊ ದಯವಿಟ್ಟು ಗೊಂದಲಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಣ್ಣ. ಸೊ ದಯವಿಟ್ಟು ಪೊಲೀಸ್ ಇಲಾಖೆಯವರಿಗೆ ಕೆಲಸ ಕೊಡಬೇಡಿ ಅಣ್ಣ. ಸೊ ದಯವಿಟ್ಟು ಗ್ಯಾಲರಿಯಲ್ಲಿ ಕುಳಿತವರ ಗಮನಕ್ಕನ್ನ ನೀವು ಕೂತ್ಕೊಳ್ಳಿ ಅನ್ನ ಇದ್ದವರು ದಯವಿಟ್ಟು ಕೂತ್ಕೊಳ್ಳಿ ಅಣ್ಣ. ನೋಡಿ ಆರಂಭಗೊಳ್ಳುತ್ತಾ ಇದೆ ದ್ವಿತೀಯಾರ್ಧ. ಕುಲ್ಲೆ ಕುಲ್ಲೆ ಥ್ಯಾಂಕ್ ಯು. ಎಸ್ ರೆಡಿ. ಆಹಾ ದ್ವಿತೀಯಾರ್ಧದಲ್ಲಿ ರೋಹಿತ್ ಮಾರ್ಲಾ ಪ್ರಸ್ತುತ ದಾಳಿಯಲ್ಲಿ ರೋಹಿತ್ ಮಾರ್ಲನ ದಾಳಿ ಆರಂಭಗೊಂಡಿದೆ. ಮೂವತ್ತ 1-15 ಸ್ಪರ್ಧೆ. ಅದ್ಭುತ ಡಿಫೆನ್ಸ್ ಗಳನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ ಬ್ಯಾಂಕ್ ಆಫ್ ಬರೋಡಾ. ರತನ್ನ ದಾಳಿ ಮುಂದುವರಿಸಿಕೊಂಡಿದೆ. 5 ಡಿಫೆಂಡರ್ಗಳು ಒಳಾಂಗಣದಲ್ಲಿ. ಬೋನಸ್ ಇಲ್ಲದಿರುವ ಸಂದರ್ಭ. 31-15 ಮುಖೇನವಾಗಿ ಮೊದಲಾರ್ಧ ಮುಕ್ತಾಯಗೊಂಡು ದ್ವಿತೀಯಾರ್ಧ ಆರಂಭಗೊಂಡಿದೆ. ಮುಂದಿನ ಸ್ಪರ್ಧೆಗೆ ಉಮಾ ಮಹೇಶ್ವರಿ ಅಕಾಡೆಮಿಯ ರೀತಿ ಕಲ್ಲೇಗ ಟೈಗರ್ಸ್ ತಂಡಗಳು ಸಜ್ಜಾಗಿರಬೇಕು. ಸ್ಕರಿಯರ್ ಪೋಯಿನ ದಂಡಲು ಮುಗಿನ ದಾಂಡವು ಸ್ಕರಿಯರ್ ಅವರ ಕ್ಷಿಪ್ರ ಕಾರ್ಯಾಚರಣೆ. ರೋಹಿತ್ ಮಾರ್ಲಾ ದಾಳಿಯಲ್ಲಿ ಆಹಾ ರೋಹಿತ್ ಮಾರ್ಲನ ಬಂಧನಗೊಂಡಿದೆ. ಡಬಲ್ ಹ್ಯಾಂಕಲ್ ಹೋಲ್ಡಿನ ಮುಖೇನವಾಗಿ ಪ್ರಸ್ತುತ ಡಿಫೆನ್ಸ್ ವಿಭಾಗವನ್ನು ಬಲಿಷ್ಠಗೊಳಿಸ್ತಾ ಇದೆ ಬನಾರಿ. ಪ್ರಸ್ತುತ ನಾಸೀರ್ ದಾಳಿಯಲ್ಲಿ 6 ಜನ ಡಿಫೆಂಡರ್ಗಳ ಮಧ್ಯೆ ಬೋನಸ್ಗಳ ಪ್ರಯತ್ನ. ಹದಿನಾರು 32 ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ಥರ್ಡ್ ರೈಟ್ ಡೂ ಆರ್ ಡೈ ಮಾಡು ಇಲ್ಲವೇ ಮಾಡಿ ದಾಳಿಯಲ್ಲಿ ಪ್ರವೀಣ. ನೋಡಿ ಗಮನಿಸಿಕೊಳ್ಳಿ ಮುಂದಿನ ಸ್ಪರ್ಧೆಗೆ ಉಮಾ ಮಹೇಶ್ವರಿ ಅಕಾಡೆಮಿ ಅದೇ ರೀತಿ ಸಿಂಗಲ್ ಪಾಯಿಂಟ್.
17:32 ಮುಖೇನವಾಗಿ ಸ್ಪರ್ಧೆ ಬ್ಯಾಂಕ್ ಆಫ್ ಬರೋಡ ಪರವಾಗಿದೆ. ಆಹಾ ಆನ್ಸೀಫಾ ಅದ್ಭುತ ಬ್ಯಾಕ್ ಹೋಲ್ಡಿನ ಮುಖೇನ 18:32 ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ದ್ವಿತೀಯಾರ್ಧದ ಆರಂಭದಲ್ಲಿ ಪ್ರಬಲ ಸ್ಪರ್ಧೆಯನ್ನ ಹೊಡ್ಡುತ್ತಿದೆ ಬನಾರಿ. ರತನ್ ರೋಹಿತ್ ಮಾರ್ಲಾ ಪ್ರಸದಾಳಿಯಲ್ಲಿ ಮಗದೊಂದು ಅಂಕದ ಸೇರ್ಪಡೆ 34-18 ಮುಖೇನವಾಗಿ ಸ್ಪರ್ಧೆ ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ಭಾಷಾ ಮುಂದಿನ ಸ್ಪರ್ಧೆ ಉಮಾ ಮಹೇಶ್ವರಿ ಅಕಾಡೆಮಿ ಅದೇ ರೀತಿ ಕಲ್ಲೇಗ ಟೈಗರ್ಸ್ ತಂಡಗಳು ತಯಾರಾಗಿರಬೇಕು, ಗಮನಿಸಿಕೊಳ್ಳಿ. ಐವರು ಡಿಫೆಂಡರ್ಗಳಿರುವಂತ ಬನಾರಿ ಅಂಗಣದಲ್ಲಿ ರತನ್ನ ದಾಳಿ ಮುಂದುವರಿಸಿಕೊಂಡಿದೆ. ಮೂವತ್ತ 18 ಸ್ಪರ್ಧೆ 34-18 ಇನ್ ಫೇವರ್ ಆಫ್ ಬ್ಯಾಂಕ್ ಆಫ್ ಬರೋಡ ತಂಡಗಳು. ಸಮಯದ ಪರಿಮಿತಿಯನ್ನು ಅರಿತುಕೊಂಡಂತಹ ನಿಲುವುಗಳಲ್ಲಿ ಥರ್ಡ್ ರೈಟ್ ಟು ಆರ್ ಟೈ ಅನ್ವೇಷ್ ಪುತ್ತೂರಿನ ಸೈಂಟ್ ಫಿಲೋಮಿನದ ವಿದ್ಯಾರ್ಥಿ ಅನ್ವೇಷ್ ಪ್ರಸ್ತುತ ದಾಳಿಯಲ್ಲಿ ಬ್ಯಾಕ್ ಕಿಕ್ನ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ಅದ್ಭುತ ಪಾದಚಲನೆಗಳು. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಬೋನಸ್ ಪ್ರಯತ್ನ ಬಂಧನಗೊಂಡಿದೆ. ಥರ್ಡ್ ರೈಟ್ ಡೂ ಆರ್ ಟೈ ಮಾಡು ಇಲ್ಲವೇ ಮಾಡಿ ದಾಳಿಯಲ್ಲಿ ರೋಹಿತ್ ಮಾರ್ಲಾ. ಅದ್ಭುತ ಡಿಫೆನ್ಸ್ಗಳನ್ನು ಮುಂದುವರಿಸಿಕೊಂಡಿದೆ ಸುಕೇಶ ಕಾರ್ನರ್ ವಿಭಾಗದಲ್ಲಿ. ಆಹಾ ಸುಕೇಶನ ಅದ್ಭುತ ಡಿಫೆನ್ಸ್ ಮುಖೇನ 35-19 ಸ್ಪರ್ಧೆ. ಬೋನಸ್ಗಳ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡಿದೆ. ನಾಸೀರ್ ದಾಳಿಯಲ್ಲಿ 6 ಜನ ಡಿಫೆಂಡರ್ಗಳು ಬೋನಸ್ ಆನ್ ಆಗಿರುವ ಸಂದರ್ಭ. ನೋಡಿ, ಮುಂದಿನ ಸ್ಪರ್ಧೆಗೆ ಉಮಾ ಮಹೇಶ್ವರಿ ಅಕಾಡೆಮಿ ಅದೇ ರೀತಿ ಕಲ್ಲೇಗ ಟೈಗರ್ಸ್ ತಂಡಗಳು ತಯಾರಾಗಿರಬೇಕು. ಮೂವತ್ತ 35-19 ಮುಖೇನವಾಗಿ ಮುಂದುವರಿಸಿಕೊಂಡಂತೆ ಸ್ಪರ್ಧೆಯಲ್ಲಿ ಐವರು ಡಿಫೆಂಡರ್ಗಳು ಬೋನಸ್ ಆಫ್ ಆಗಿರುವ ಸಂದರ್ಭ 35-19 ಮುಖೇನವಾಗಿ
ಥರ್ಡ್ ರೈಟ್ ಡೂ ಆರ್ ಟೈ ಮಾಡುವಿಲ್ಲವೇ ಮಡಿದಾಳಿಯಲ್ಲಿ ಪ್ರವೀಣ 35-19 ಮುಂದುವರಿಸಿಕೊಂಡಿದೆ. ಲಾಸ್ಟ್ 5 minutes ಆಫ್ ದಿ ಫುಲ್ ಟೈಮ್. ಕೊನೆಯ 5 ನಿಮಿಷದ ಅವಧಿಯಲ್ಲಿ ಸ್ಪರ್ಧೆ ಪ್ರಬಲ ರನ್ನಿಂಗ್ ಹ್ಯಾಂಡ್ ಹೆಚ್ಚಿನ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡಿದೆ. ಡಿಫೆನ್ಸ್ ವಿಭಾಗವನ್ನು ಭೇದಿಸಿ ಅಂಕವನ್ನು ಗಳಿಸಲೇಬೇಕಾದಂತಹ ಒತ್ತಡದಲ್ಲಿ ಥರ್ಡ್ ರೈಟ್ ರತನ್ನ ಬಂಧನಗೊಂಡಿದೆ. 36-20 ಲಾಸ್ಟ್ 4 minutes ಆಫ್ ದಿ ಫುಲ್ ಟೈಮ್. 36-20 16 ಅಂಕಗಳ ಅಂತರ ಆನ್ಸಿಫ ದಾಳಿಯಲ್ಲಿ. ನೋಡಿ ಗಮನಿಸಿಕೊಳ್ಳಿ, ಉಮಾ ಮಹೇಶ್ವರಿ ಅಕಾಡೆಮಿ ಅದೇ ರೀತಿ ಕಲ್ಲೇಗ ಟೈಗರ್ಸ್ ತಂಡಗಳಿಗೆ ಎರಡು ತಂಡಗಳಿಗೂ ಕೂಡ ಅಂತಿಮ ಕರೆಯನ್ನು ರವಾನೆ ಮಾಡ್ತಾ ಇದ್ದೇವೆ. ಎರಡು ತಂಡಗಳಲ್ಲೂ ಕೂಡ ಬದಲಿ ಆಟಗಾರರ ಸೇರ್ಪಡೆಯನ್ನು ಕಂಡುಕೊಂಡಿದೆ. 37-20 ಸ್ಪರ್ಧೆ. It's the last 3 minutes of the full time. ಕೊನೆಯ 3 ನಿಮಿಷದ ಅವಧಿಯಲ್ಲಿ ಸ್ಪರ್ಧೆ. ಆಹಾ, ವರುಣ ಅದ್ಭುತ ಬ್ಯಾಕ್ ಹೋಲ್ಡಿನ ಮುಖೇನ ಸೂಪರ್ ಟ್ಯಾಕಲ್ ಇಸ್ ಆನ್. 3 ಡಿಫೆಂಡರ್ಗಳು ಪ್ರಸ್ತುತ ಒಳಾಂಗಣದಲ್ಲಿ. ಅದ್ಭುತ ರನ್ನಿಂಗ್ ಹ್ಯಾಂಡ್ ಹೆಚ್ಚಿನ ಮುಖೇನ ಬಗ್ಗೆ ಮುಂದುವರಿಸಿಕೊಂಡಿದ್ದ ನಿಲುವುಗಳಲ್ಲಿ ಆದರಣೀಯರೇ, ಸನ್ಮಾನ್ಯ ರಮನಾಥ ರೈ ಬಂಟ್ವಾಳದ ಹುಲಿ ಎನ್ನುವ ಖ್ಯಾತಿಯನ್ನ ಪಡೆದುಕೊಂಡಿರುವ ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಸಚಿವರಾಗಿರುವ ಸನ್ಮಾನ್ಯ ರಮನಾಥ ರೈ ಇದೀಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಅಧಿಕಾರ ಸನ್ಮಾನ್ಯ ರಮನಾಥ ರೈ, ಅದೇ ರೀತಿ ಶ್ರೀಯುತ ಮಂಜುನಾಥ ಭಂಡಾರಿ, ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ವಿಧಾನ ಪರಿಷತ್, ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ನಮ್ಮ ಜೊತೆ ರಮನಾಥ ರೈಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿಗೆ 50,000ಕ್ಕಿಂತ ಅಧಿಕ ಕೋಟಿಯ ಮೊತ್ತದ ಅಭಿವೃದ್ಧಿ ಕಾಮಗಾರಿಗಳನ್ನ ತಂದು 4 ದಶಕದ ಇತಿಹಾಸದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಕೈಗೊಂಡಿರುವ ಇತ್ತೀಚೆಗೆ ತನ್ನ ಹುಟ್ಟು ಹಬ್ಬವನ್ನ ಪುತ್ತೂರಿನ ಬೀರಮಲೆಯಲ್ಲಿ ಬುದ್ಧಿಮಾಂದ್ಯ ಮಕ್ಕಳ ಜೊತೆ ಆಚರಿಸಿಕೊಟ್ಟಿರ್ತಕ್ಕಂತಹ ಸನ್ಮಾನ್ಯ ರಮನಾಥ ರೈ, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ, ಇವರಿಗೆ ಅತ್ಯಂತ ಗೌರವ ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇವರಿಗೆ ಶಾಲು ಹಾಕಿ ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ. ಅದೇ ರೀತಿ ಬಂಟ್ವಾಳ ತಾಲೂಕಿನ
ಬಂಟ್ವಾಳ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬೇಬಿ ಕುಂದರ್, ಅದೇ ರೀತಿ ಮಾಜಿ ವಿಜಯ ಬ್ಯಾಂಕ್ ಕಬಡ್ಡಿ ತಂಡದ ಆಟಗಾರ ಸನ್ಮಾನ್ಯ ಬೇಬಿ ಕುಂದರ್ ಇವರಿಗೂ ಕೂಡ ಅತ್ಯಂತ ಗೌರವದ ಸ್ವಾಗತವನ್ನ ಬಯಸಿದ ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. 40-21 ಮುಖೇನವಾಗಿ ಅಂತರದಲ್ಲಿ ಈ ಪಂದ್ಯಾಟ ಮುಕ್ತಾಯವನ್ನು ಕಂಡಿದೆ. ದಯವಿಟ್ಟು ಉಮಾಮಹೇಶ್ವರಿ ಅಕಾಡೆಮಿ ಅದೇ ರೀತಿ ಕಲ್ಲೇಗ ಟೈಗರ್ಸ್ ಎರಡು ತಂಡಗಳು ಕೂಡ ಆಗಮಿಸಬೇಕನ್ನ ದಯವಿಟ್ಟು ಬನ್ನಿ. ನೋಡಿ ಬನ್ನಿ, ಉಮಾಮಹೇಶ್ವರಿ ಅಕಾಡೆಮಿ ಅದೇ ರೀತಿ ಕಲ್ಲೇಗ ಟೈಗರ್ಸ್ ಎರಡು ದಯವಿಟ್ಟು ಆಗಮಿಸಬೇಕು. ಈ ವರ್ಷ ಹಬ್ಬಗಳನ್ನು ಹೊಸತನದಿಂದ ಆಚರಿಸೋಣ. ಬನ್ನಿ, ಭೇಟಿ ಕೊಡಿ ರಾಧಾಸ್ ಫ್ಯಾಮಿಲಿ ಶೋರೂಮ್ಗೆ. ಸಂಭ್ರಮ ಒಕ್ಕಿಸುವ ರೇಷ್ಮೆ ಸೀರೆಗಳ ಅಪೂರ್ವ ಸಂಗ್ರಹ, ಅಲ್ಲದೆ ಲೇಡೀಸ್, ಜೆಂಟ್ಸ್ ಮತ್ತು ಮಕ್ಕಳ ರೆಡಿಮೇಡ್ ಡ್ರೆಸ್ಗಳ ಸಂಪೂರ್ಣ ಸಂಗ್ರಹ. ದುಬಾರಿ ಅಲ್ಲದ ಹಾಗೂ ನಗುಮೊಗದ ಸೇವೆಗೆ ಇಂದೇ ಭೇಟಿ ಕೊಡಿ. ರಾಧಾಸ್ ಫ್ಯಾಮಿಲಿ ಶೋರೂಮ್, ಕೋಟ್ ರಸ್ತೆ, ಪುತ್ತೂರು. ಸಮಗ್ರ ಕುಟುಂಬಕ್ಕೆ ಸಮೃದ್ಧ ಜವಳಿ ಮಳಿಗೆ. ಕಾರ್ ಡ್ರೈವರ್ ಆಗಿ ಸುಬ್ರಹ್ಮಣ್ಯ, ದಯವಿಟ್ಟು ತಾವು ಕಾರ್ಯನಿರ್ವಹಿಸಬೇಕು. ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ ದಿವಂಗತ ಉದಯ್ ಚೌಟ ಅವರ ಸ್ಮರಣಾರ್ಥವಾಗಿ ಕರ್ನಾಟಕ ರಾಜ್ಯ ಮೆಚೂರಿ ಕಬಡ್ಡಿ ಅಸೋಸಿಯೇಷನ್, ಜಿಲ್ಲಾ ಮೆಚೂರಿ ಕಬಡ್ಡಿ ಅಸೋಸಿಯೇಷನ್ ಮತ್ತು ಪುತ್ತೂರು ತಾಲೂಕು ಕಬಡ್ಡಿ ಅಸೋಸಿಯೇಷನ್ ಆಶ್ರಯದಲ್ಲಿ ಈ ಒಂದು ಮ್ಯಾಟ್ ಕಬಡ್ಡಿ ಪ್ರೋ ಕಬಡ್ಡಿ ಮಾದರಿಯಲ್ಲಿರತಕ್ಕಂಥ ಈ ಪಂದ್ಯಾಟದ ಸಭಾವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಅಡ್ಡಗಣ್ಯರಿದೆ. ಹಾಗೆಯೇ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಈ ದಿವಸ ಬಹುಶಃ ಈ ನಾವು ಹೊತ್ತಿನಲ್ಲಿ ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಪುತ್ತೂರು ಒಂದು ತಾಲೂಕು ಕೇಂದ್ರ ಆದರೂ ಕೂಡ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ಬಿಟ್ಟರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡನೇ ಮುಖ್ಯವಾದಂಥ ಕೇಂದ್ರ ಪುತ್ತೂರು ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅದೆಷ್ಟೋ ಕ್ರೀಡಾಪಟುಗಳು ಇಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಒಂದು ತಾಲೂಕು ಕೂಡ. ದೊಡ್ಡ ಮಟ್ಟದಲ್ಲಿ ಪುತ್ತೂರಿನಲ್ಲಿ ಕ್ರೀಡಾಪಟುಗಳು, ಅದರಲ್ಲಿ ಕಬಡ್ಡಿ ಆಟಗಾರರು, ನಮ್ಮ ಚಂದ್ರ ರೈಗಳು ಸಹಿತವಾಗಿ ಅವರು ಶೆಟ್ಟಿ ಪುತ್ತೂರದ ಚಂದ್ರ ಶೆಟ್ಟಿ ಅವರು ಸಹಿತವಾಗಿ ಅನೇಕ ಜನ ಬಹುಶಃ ಇಲ್ಲಿ ಕಬಡ್ಡಿ ಆಟಗಾರರು ನಾವು ಕಂಡಿದ್ದೇವೆ. ಇವತ್ತು ನನ್ನ ಜೊತೆ ಬಂದಿರತಕ್ಕಂಥ ಬೇಬಿ ಕುಂದರ್ ಮತ್ತು ಚಂದ್ರ ಶೆಟ್ಟರು ವಿಜಯ ಬ್ಯಾಂಕ್ನಲ್ಲಿ, ರಾಜೇಶ್ ಶೆಟ್ಟಿ ಅವರು ವಿಜಯ ಬ್ಯಾಂಕ್ನಲ್ಲಿ ಒಟ್ಟಿ ಕಬಡ್ಡಿ ಆಟಗಾರರಾಗಿ ಅವರು ಆಟ ಆಡಿದರು. ಆದ್ದರಿಂದಾಗಿ ಇವತ್ತು ಈ ಒಂದು ಕಬಡ್ಡಿ ಕೂಟದಲ್ಲಿ
ನಾವು ಭಾಗವಹಿಸೋದಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ. ಇವತ್ತು ಈ ಒಂದು ಗಣೇಶೋತ್ಸವದ ಪ್ರಯುಕ್ತವಾಗಿ ಕೂಡ ಈ ಕಬಡ್ಡಿ ಪಂದ್ಯಾಟ ನಡೀತಾ ಇದೆ. ಈ ಕಿಲ್ಲೆ ಮೈದಾನದಲ್ಲಿ ಮೊನ್ನೆವರೆಗೆ ವಜ್ರಂಬನೆ ಗಣೇಶೋತ್ಸವ ನಡೀತಿತ್ತು. ನಮ್ಮ ಆತ್ಮೀಯರಾದಂಥ ಸುಧಾಕರ್ ಶೆಟ್ಟರು ದಿವಂಗತ ನಮ್ಮ ಬಹಳಷ್ಟು ಅತ್ಯಂತ ಆತ್ಮೀಯರು. ಬಹುಶಃ ಇಲ್ಲಿ ಅನೇಕ ವರ್ಷಗಳಿಂದ ಈ ಗಣೇಶೋತ್ಸವ ಇವತ್ತು ವಿಜೃಂಭಣೆಯನ್ನು ನಡೆಸ್ತಾ ಇದ್ದಾರೆ. ಬಹುಶಃ ಅವರ ಅನುಪಸ್ಥಿತಿ ಇದ್ರೂ ಕೂಡ ದಿವಂಗತ ಸುಧಾಕರ್ ಶೆಟ್ಟರವರ ಹಿಂದೆ ಯಾವ ರೀತಿಯಲ್ಲಿ ಈ ಒಂದು ಗಣೇಶೋತ್ಸವ ನಡೀತದೆ ಅದೇ ರೀತಿಯಲ್ಲಿ ಚೆನ್ನಾಗಿ ನಡೀತಾ ಇದೆ. ಈ ಒಂದು ಕಬಡ್ಡಿ ಕೂಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ನಮ್ಮ ವಯಸ್ಸಾದ ಮಾರಫ್ ಶೆಟ್ಟರು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಮುದುಕರಿಗೂ ಕೂಡ ಉಲ್ಲಾಸ ಇದೆ ಕ್ರೀಡಾಪಟುಗಳು ನೋಡ್ಲಿಕ್ಕೆ ಅಲ್ವಾ. ಆದ್ದರಿಂದಾಗಿ ಇವತ್ತು ಈ ಒಂದು ಈ ಹೊತ್ತಿನಲ್ಲಿ ನಾವು ಬಂದಿದ್ದೇವೆ. ನಾವು ಹೆಚ್ಚಿಗೆ ಮಾತಾಡ್ತಕ್ಕಂಥದ್ದಲ್ಲ. ಕಬಡ್ಡಿ ಆಟ ಅಂತ ಹೇಳಿದ್ರೆ ನಮ್ಮ ಮಣ್ಣಿನ ಆಟ. ನಮ್ಮ ಮಂಗಳೂರು ಸುತ್ತಮುತ್ತಲಿನ ಜನ ಈ ಒಂದು ಕಬಡ್ಡಿ ಪಂದ್ಯಾಕೂಟವನ್ನು ಬಹಳ ಕಡೆ ನಡೆಸ್ತಾ ಇದ್ದಾರೆ. ಇವತ್ತು ಪ್ರೋ ಕಬಡ್ಡಿ ಬಂದ ಮೇಲೆ ಕಬಡ್ಡಿಗೆ ಒಂದು ಪ್ರಚಾರ ಸಿಕ್ಕಿದೆ. ಮೊದಲು ಅಷ್ಟು ಪ್ರಚಾರ ಇಲ್ಲ ಇತ್ತು. ಬಹುಶಃ ಹಿಂದೆ ಇವತ್ತು ಇಲ್ಲಿ ಕಬಡ್ಡಿ ಆಟಗಾರರು ಯೋಚನೆ ಮಾಡ್ತಾ ಇದ್ದಾರೆ. ಆವಾಗಲೇ ಪ್ರೋ ಕಬಡ್ಡಿ ಇದ್ರೆ ನಾವು ದುಡ್ಡು ಮಾಡ್ಬೋದು ಸ್ವಲ್ಪ ಮಟ್ಟಿಗೆ ಅಂತ. ಯಾಕೆಂತಂದ್ರೆ ಕಬಡ್ಡಿ ಆಟಗಾರರಿಗೆ ಅಷ್ಟು ಡಿಮಾಂಡ್ ಇದೆ. ಮೊದಲು ಆಟ ಮಾತ್ರ ಡಿಮಾಂಡ್ ಇಲ್ಲ. ಈಗ ಒಬ್ಬ ಆಟಗಾರನ ಅಷ್ಟೇ ಡಿಮಾಂಡ್ ಇದೆ. ಆ ಡಿಮಾಂಡ್ ಈಗ ಇಲ್ಲದಿದ್ರೂ ಕೂಡ ಇವತ್ತು ಈ ಒಂದು ಈಗಿನ ಸಂದರ್ಭದಲ್ಲಿ ಇವತ್ತು ಈ ಒಂದು ಕಬಡ್ಡಿ ಪಂದ್ಯಾಟ ಪ್ರೋ ಕಬಡ್ಡಿ ಪಂದ್ಯ ಆಗಿ ನಡೆಸ್ತಾ ಇದ್ದಾರೆ. ಇವತ್ತು ಒಳ್ಳೆಯ ರೀತಿಯಲ್ಲಿ ಇವತ್ತು ಜನ ಕೂಡ ಸೇರಿದ್ದಾರೆ. ಈ ಕಬಡ್ಡಿ ಪಂದ್ಯಾಕೂಟಕ್ಕೆ ನಾನು ಶುಭವನ್ನು ಹಾರೈಸಿ ಇದು ಒಳ್ಳೆ ರೀತಿಯಲ್ಲಿ ಯಶಸ್ವಿಯಾಗಿ ಈ ಕಬಡ್ಡಿ ಕೂಟ ನಡೆಯಲಿ ಅಂತ ನಾನು ಪ್ರಾರ್ಥನೆ ಮಾಡಿಕೊಂಡು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮಾನ್ಯರಿಗೆ ವಂದಿಸಿಕೊಂಡು ನನ್ನೆರಡು ಮಾತು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್. ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಸನ್ಮಾನ್ಯ ರಮನಾಥ ರೇಗಳು ಮಾಜಿ ಸಚಿವರು ಕರ್ನಾಟಕ ಗಣ ಸರ್ಕಾರ ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳು. ಇದೀಗ ನಮ್ಮ ಜೊತೆ ಸನ್ಮಾನ್ಯ ರಾಕೇಶ್ ಮಲ್ಲೈ ಈ ಒಂದು ಸಮಾರಂಭದಲ್ಲಿ ಸನ್ಮಾನ್ಯ ರಾಕೇಶ್ ಮಲ್ಲೈ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಕರ್ನಾಟಕ ರಾಜ್ಯದ ಚೇರ್ಮನ್ ಇದೀಗ ನಮ್ಮ ಜೊತೆ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಸನ್ಮಾನ್ಯ ರಾಕೇಶ್ ಮಲ್ಲೈ ಇವರನ್ನ ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಅತ್ಯಂತ ಆದರ ಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ವತಿಯಿಂದ ಸಮರ್ಪಿತಗೊಳ್ಳುತ್ತಿರುವ ಪುತ್ತೂರು ಪ್ರೋ ಕಬಡ್ಡಿ ಲೀಗ್ 2023 ಇದರ ಮುಖ್ಯ ಅತಿಥಿ ಕರ್ನಾಟಕ ರಾಜ್ಯದ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಚೇರ್ಮನ್ ಸನ್ಮಾನ್ಯ ರಾಕೇಶ್ ಮಲ್ಲೈ ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ರಾಕೇಶ್ ಮಲ್ಲೈ ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸಿದ ಸನ್ಮಾನ್ಯ ಚಂದ್ರಹಾಸ ಶೆಟ್ಟಿ ಮಾನ್ಯ ಗೌರವಾಧ್ಯಕ್ಷರು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಇದೀಗ ವೇದಿಕೆಯಲ್ಲಿ ಸನ್ಮಾನ್ಯ ರಾಕೇಶ್ ಮಲ್ಲೈ ಮಾನ್ಯ ಮುಖ್ಯಸ್ಥರು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಕರ್ನಾಟಕ ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದೆ.
ಇವರಿಗೆ ಸನ್ಮಾನ್ಯ ಚಂದ್ರಹಾಸ ಶೆಟ್ಟಿ ಮಾನ್ಯ ಗೌರವಾಧ್ಯಕ್ಷರು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಆತ್ಮೀಯ ವೀಕ್ಷಕ ಬಂಧುಗಳೇ, ಅಹರ್ನಿಶಿ ಕಬಡ್ಡಿ ಪಂದ್ಯಾಕೂಟದ ಮುಂದಿನ ಮುಖಾಮುಖಿಗೆ ಮುಕ್ತ ವಿಭಾಗದ ಬಲಿಷ್ಠತೆಯನ್ನು ಕಂಡದ ಎರಡೂ ತಂಡಗಳು ಈಗಾಗಲೇ ಅಂಕಣವನ್ನ ಪ್ರವೇಶ ಮಾಡಿದೆ. ಉಮಾ ಮಹೇಶ್ವರಿ ವಿರುದ್ಧವಾಗಿ ಕಲ್ಲೆಗ ಟೈಗರ್ಸ್ ತಂಡಗಳು ಇದೀಗ ಮುಂದಿನ ಸೆಣಸಾಟಕ್ಕೆ ಸಜ್ಜಾಗಿರುವ ತಂಡಗಳು. ಇದೀಗ ಪಂದ್ಯ ಆರಂಭಗೊಳ್ಳಲಿದೆ. ಉಮಾ ಮಹೇಶ್ವರಿ ವಿರುದ್ಧವಾಗಿ ಕಲ್ಲೆಗ ಟೈಗರ್ಸ್. ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಮುಖ್ಯ ಅತಿಥಿಗಳಾಗಿರುವ ಶ್ರೀಯುತ ಸಿದ್ದರಾಮರೈ ಕೈಗಾರ MRPL ಮಂಗಳೂರು ತಮ್ಮ ಉಪಸ್ಥಿತಿಯನ್ನ ಗೌರವಿಸಿದ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಕರ್ನಾಟಕ ರಾಜ್ಯದಾದ್ಯಂತ ಮಕ್ಕಳ ಚಲನಚಿತ್ರದಲ್ಲಿ ಖ್ಯಾತಿಯನ್ನ ಪಡೆದುಕೊಂಡು ಕರ್ನಾಟಕದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇಂದ ಮೆಚ್ಚುಗೆಯನ್ನ ಪಡೆದುಕೊಂಡಿರುವ ಪುತ್ತೂರಿನ ಮುತ್ತು ಕುಮಾರಿ ದೀಕ್ಷಾ ರೈ ಇವರಿಗೆ ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ಕೋರಿಕೆ. ಈ ಹೊತ್ತು ನಮ್ಮ ಜೊತೆ ಪೆನ್ಸಿಲ್ ಬಾಕ್ಸ್ ಚಲನಚಿತ್ರದ ನಾಯಕ ನಟಿ ಕುಮಾರಿ ದೀಕ್ಷಾ ರೈ ಇವರಿಗೆ ರಮನಾಥ ರೈ ಇವರು ಗೌರವದ ಸ್ಮರಣಿಕೆಯನ್ನ ಕೊಟ್ಟು ಗೌರವಿಸಬೇಕು ಅನ್ನುವ ವಿನಂತಿ. ನೋಡಿ, ಇಲ್ಲಿ ಅಂಕಣಕ್ಕೆ ನೀರಿನ ಅವಶ್ಯಕತೆ ಇದೆ ಆಟಗಾರರಿಗೆ. ದಯವಿಟ್ಟು ವಾಲಂಟಿಯರ್ಸ್ ನೀರಿನ ವ್ಯವಸ್ಥೆ ಮಾಡಿ. ವಾಲಂಟಿಯರ್ಸ್ ಎರಡು ಅಂಕಣಕ್ಕೂ ಕೂಡ ಆಟಗಾರರಿಗೆ ನೀರಿನ ಅವಶ್ಯಕತೆ ಇದೆ. ದಯವಿಟ್ಟು ನೀರಿನ ವ್ಯವಸ್ಥೆಯನ್ನು ಮಾಡಬೇಕಾಗಿ ವಿನಂತಿ. ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಮಂಗಳೂರಿನ ಪ್ರಖ್ಯಾತ ಉದ್ಯಮಿಗಳಾಗಿರುವ ಡ್ಯಾನಿ ಮಂಗಳೂರು ಉಪಸ್ಥಿತರಿದ್ದಾರೆ. ಇವರ ಉಪಸ್ಥಿತಿಯನ್ನ ಗೌರವಿಸಿದ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಶಿವರಾಮ ಆಳ್ವ ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ. ವೀಕ್ಷಕರೇ, ಉಮಾ ಮಹೇಶ್ವರಿ ವಿರುದ್ಧವಾಗಿ ಕಲ್ಲೆಗ ಟೈಗರ್ಸ್ ತಂಡಗಳ ಮಧ್ಯೆ ಸ್ಪರ್ಧೆ ಆರಂಭಗೊಂಡಿದೆ. ಉತ್ತಮ ರೀತಿಯ ದಾಳಿಯ ನಿರ್ವಹಣೆ, ಯಾವುದೇ ಅಂಕಗಳು ಪ್ರಾಪ್ತಿಗೊಂಡಿಲ್ಲ. ಇದೀಗ ಮತ್ತೆ ಪ್ರಬುದ್ಧ ತಾರೆ ಕಲ್ಲೆಗ ಟೈಗರ್ಸ್ ತಂಡದ ಪರವಾಗಿ ಹಲವಾರು ಕಬಡ್ಡಿ ಪಂದ್ಯಾಕೂಟದಲ್ಲಿ ಮುಕ್ತ ವಿಭಾಗದಲ್ಲಿ ಭಾಗವಹಿಸಿ ತನ್ನನ್ನು ತಾನು ತೊಡಗಿಸಿದಂತವರು ಅದ್ವಿತೀಯ ತಾರೆ ಇದೀಗ ಜರ್ಸಿ ನಂಬರ್ 10 ಕ್ರಮಾಂಕದಲ್ಲಿ MT ರಾಯ್ಡ್ ಮತ್ತೆ ಮರಳಿ ಅಂಕಣಕ್ಕೆ. ದಿವಂಗತ ಉದಯ್ ಚೌಟ ಸ್ಮರಣಾರ್ಥವಾಗಿ ಬಲಿಷ್ಠತೆಯನ್ನು ಕಂಡಂತ ತಂಡಗಳಾಗಿವೆ ಇದೀಗ ಸೆಣಸಾಟದಲ್ಲಿ ಕಾಣುವಂಥದ್ದು. ಜರ್ಸಿ ನಂಬರ್ 3 ಉಮಾ ಮಹೇಶ್ವರಿ ಅಕಾಡೆಮಿ ತಂಡದ ಪರವಾಗಿ ಈ ಬಾರಿ ರಕ್ಷಿತ್ ದಾಳಿಯಲ್ಲಿ ಓರ್ವ ಅದ್ವಿತೀಯ ದಾಳಿಗಾರ ಜರ್ಸಿ ನಂಬರ್ 9 ಅಗ್ರಗಣ್ಯ ತಾರೆ ರಕ್ಷಿತ್ ಈ ಬಾರಿ ದಾಳಿಯ ಅಂಚಿನಲ್ಲಿ. ರಕ್ಷಿತ್ ಪೂಜಾರಿ ಬ್ಯಾಕ್ ಟು ಹೋಮ್, ಥರ್ಡ್ ರೈಡ್ ಮತ್ತೆ ಡಿಸೈಡೆಡ್ ದಾಳಿ, ಡೂ ಆರ್ ಡೈ ದಾಳಿ, ಮಾಡು ಇಲ್ಲವೇ ಮಡಿ ಅಂಚಿನ ಸ್ಥಿತಿಯಲ್ಲಿ ಅಂಕವನ್ನ ಗಳಿಸುವಂತಹ ಚುರುಕಿನ ಪ್ರಯತ್ನವನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ. ಥರ್ಡ್ ರೈಡ್ ಅಂಚಿನಲ್ಲಿ
ಅಂಕ ಬರಬೇಕಾಗಿದೆ. ಆಹಾ, ಈ ಬಾರಿ ಹಿಡಿತಕ್ಕೆ ಒಳಗಾಗಿದ್ದಾರೆ. Yes, third right. Again, it's time to decide it here. Rakshit Pujari, the man of Kallega Tigers, Mr. Rakshit, an outstanding player. ಮತ್ತೆ ಅಂಕವನ್ನು ಗಳಿಸಿಕೊಂಡಿದ್ದಾರೆ ರಕ್ಷಿತ್. ಚುರುಕಿನ ದಾಳಿಯತ್ತ ಇದೀಗ ಉಮಾ ಮಹೇಶ್ವರಿ ತಂಡದ ಪ್ರಬುದ್ಧ ತಾರೆ ಅದಾವ ರೀತಿಯಲ್ಲಿ ಅಂಕವನ್ನ ಗಳಿಸಿದ್ದು ಕಾದು ನೋಡಬೇಕಾಗಿದೆ. ಮತ್ತೆ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಮತ್ತೆ ಅಂಕ ಗಳಿಕೆಯಾಗಿದೆ. ಟು ಈಚ್, ಎರಡು ಸಮಬಲದ ಹೋರಾಟದಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಎಸ್, ಇದೀಗ ಮತ್ತೆ ಜೆರ್ಸಿ ನಂಬರ್ 19 ಕಳೆದ ದಾಳಿಯಲ್ಲೂ ಕೂಡ ಅಂಕವನ್ನು ಗಳಿಸಿದ ಮತ್ತೆ ಅಂಕ ಗಳಿಕೆಯಾಗಿದೆ. ಆಹಾ, ಅಗೈನ್ ಶ್ರವಣ್ ಇರಾ ಪ್ರಸ್ತುತ ದಾಳಿಯಲ್ಲಿ ಕಲ್ಲೆಗ ಟೈಗರ್ಸ್ ತಂಡದ ಪರವಾಗಿ ಚುರುಕಿನ ದಾಳಿಯತ್ತ ಅದ್ಭುತವಾಗಿರತಕ್ಕಂಥ ಪಾದಚಲನೆಯೊಂದಿಗೆ ದಾಳಿಯನ್ನ ಮುನ್ನಡೆಸ್ತಾ ಇದ್ದಾರೆ. ಶ್ರವಣ್ ಮರಳಿ ಅಂಕಣಕ್ಕೆ 4-3 ಇನ್ ಫೇವರ್ ಆಫ್ ಕಲ್ಲೆಗ ತಂಡ ಈ ಹಂತದಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಳ್ಳುತ್ತಾ ಇದೆ. ಸತತವಾಗಿ ದಾಳಿಯ ಅಂಚಿನಲ್ಲಿ ಕಾಣಿಸಿಕೊಳ್ಳುತ್ತಾ ಇದ್ದಾರೆ. ಇಲ್ಲಿ ರಕ್ಷಿತ್ ಅಗೈನ್ ಮಿಸ್ಟರ್ ರಕ್ಷಿತ್ is on ride in the favor of Kallega Tigers. ವೀಕ್ಷಕರೇ, ಲೀಗ್ ಹಣಾಹಣಿಯ ಮುಂದಿನ ಸ್ಪರ್ಧೆಗೆ ಕರೆಯನ್ನು ರವಾನಿಸ್ತಾ ಇದ್ದೇವೆ. The next match will be played in between Varun Travels versus Alwas Moodabidre. ಮುಂದಿನ ಮುಖಾಮುಖಿ ವರುಣ್ ಟ್ರಾವೆಲ್ಸ್ ವಿರುದ್ಧವಾಗಿ ಆಳ್ವಾಸ್ ಮೂಡುಬಿದ್ರೆ ತಂಡಗಳ ಮಧ್ಯೆ ಸ್ಪರ್ಧೆ ನಡೆಯಲಿಕ್ಕಿದೆ. ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. Third right. Yes, it is decided. And again decided here. Rakshit Pujari ಪ್ರಸ್ತುತ ದಾಳಿಯಲ್ಲಿ ಮಿಂಚಿನ ದಾಳಿಗಾರ. ಪ್ರೇಕ್ಷಕ ವರ್ಗಗಳನ್ನ ನೇರವಾಗಿ ಅವರ ನೋಟವನ್ನ ಕಬಡ್ಡಿ ಅಂಗಣದತ್ತ ಹಾಯಿಸಬಲ್ಲಂತಹ ಸಮರ್ಥ ದಾಳಿಗಾರರು ಈ ಕೂಟದಲ್ಲಿ ಅದ್ವಿತೀಯವಾಗಿ ಪ್ರದರ್ಶನಗಳನ್ನು ತೋರ್ಪಡಿಸಿಕೊಳ್ತಾ ಇದ್ದಾರೆ. ಇದೀಗ ಮತ್ತೆ ಉಮಾ ಮಹೇಶ್ವರಿ
ತಂಡದ ಪ್ರಮುಖ ದಾಳಿಗಾರ ಒಳಾಂಗಣದಲ್ಲಿ ಅಂಕವನ್ನು ಪಡೆಯಲು ಪ್ರಯತ್ನವನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಮತ್ತೆ ಈ ಕ್ಷಣದಲ್ಲಿ ಅಂಕಗಳ ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿದ್ದಾರೆ ಕಲ್ಲೆಗ ಟೈಗರ್ಸ್ ತಂಡ. ಕಲ್ಲೆಗ ಟೈಗರ್ಸ್ ಮುನ್ನಡೆಯಲ್ಲಿದೆ. ಸೂಪರ್ ಟ್ಯಾಕಲ್ ಈಸ್ ಆನ್. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸೆವೆನ್ ತ್ರೀ in favor of Kallega Tigers. ಆಹಾ, ಮತ್ತೆ ಚವ್ವ ದಾಳಿಯಲ್ಲಿ ಓಹೋ ಇಲ್ಲಿ ಮತ್ತೆ ಬ್ಯೂಟಿಫುಲ್ ಸೂಪರ್ ಟ್ಯಾಕಲ್. Third run again decided. Do or die ದಾಳಿಯಾಗಿದೆ. ಮತ್ತೆ ಜೆರ್ಸಿ ನಂಬರ್ 3 ತಮ್ಮ ಎಲ್ಲ ಅನುಭವಗಳನ್ನ ಅಂಕಣದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಈ ಹಂತದಲ್ಲಿ ಉಮಾ ಮಹೇಶ್ವರಿ ಮತ್ತೆ ಅಂಕ ಗಳಿಕೆಯಾಗಿದೆ. ಸ್ಪರ್ಧಾಕಣದಲ್ಲಿ 8-5 in favor of Kallega. 8-5 ಇದೀಗ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಮತ್ತೆ ರಕ್ಷಿತ್ ನಿರಂತರವಾಗಿ ಈ ದಾಳಿಯ ಅಂಚಲ್ಲಿ ಕಾಣ್ತಾ ಇದೆ. ರಕ್ಷಿತ್ ಪೂಜಾರಿ ವಾಟರ್ ರೈಡಿಂಗ್, ಔಟ್ಸ್ಟ್ಯಾಂಡಿಂಗ್, ಎಕ್ಸಲೆಂಟ್ ರೈಡಿಂಗ್, ಮತ್ತೆ ಅಂಕವನ್ನು ಗಳಿಸಿಕೊಳ್ತಾ ಇದ್ದಾರೆ. ಸತತವಾಗಿ ಈ ಸ್ಪರ್ಧಾಕಣದಲ್ಲಿ ಅದ್ವಿತೀಯ ಸಾಧನೆಯನ್ನ ಮಾಡುತ್ತಿರತಕ್ಕಂಥ ದಾಳಿಗಾರರು ಇದೀಗ ಉಮಾ ಮಹೇಶ್ವರಿ ತಂಡದ ಪರವಾಗಿ ಚುರುಕಿನ ಪಾದಸರಣೆಯೊಂದಿಗೆ ದಾಳಿಗಾರ ಪ್ರಯತ್ನವನ್ನ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಬೋನಸ್, yes, collected 1 point, bonus added here. 6-9 6-9 in favor of Kallega. ಕಲ್ಲೆಗ ತಂಡ ಪ್ರಸ್ತುತ ಮುನ್ನಡೆಯಲ್ಲಿದೆ 10-6. ಎಸ್, ಮುಕ್ತ ವಿಭಾಗದ ಮುಂದಿನ ಸ್ಪರ್ಧೆಗೆ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಈ ಪಂದ್ಯ ಮುಗಿದ ತಕ್ಷಣ ಮುಂದಿನ ಮುಖಾಮುಖಿಗೆ ಆಳ್ವಾಸ್ ಮೂಡುಬಿದಿರೆ ವಿರುದ್ಧವಾಗಿ ವರುಣ್ ಟ್ರಾವೆಲ್ಸ್, ಎರಡೂ ತಂಡಗಳು ಮುಂದಿನ ಹಣಾಹಣಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ರಕ್ಷಿತ್, ವಾಟ್ ಅ ಜಂಪಿಂಗ್ ಹಿಯರ್, ಮ್ಯಾಗ್ನಿಫಿಷೆಂಟ್. ತನ್ನ ಕಾಲ್ಚಲನೆಯೊಂದಿಗೆ ಪ್ರಸ್ತುತ ದಾಳಿಯಲ್ಲಿ ಉದಯೋನ್ಮುಖ ಪ್ರತಿಭಾನ್ವಿತ ತಾರೆ ಉಮಾ ಮಹೇಶ್ವರಿ ತಂಡದ ಪರವಾಗಿ ಬ್ಯೂಟಿಫುಲ್ ಅಗೈನ್ ಕಾರ್ನರ್ ಇಸ್ ಔಟ್. ಒಂಬತ್ತು 11 9-11. ಓಹೋ
ಮತ್ತೆ ರಕ್ಷಿತ್ ಪೂಜಾರಿಯನ್ನ ಕಟ್ಟಿ ಹಾಕಿದ್ದಾರೆ. ಆದರಣೀಯರೇ, ಶ್ರೀಕೃಷ್ಣ ಭಜನಾ ಮಂಡಳಿ ಮುಡಿಪು ನಡಕ ಹಾಗೂ SK ಫ್ರೆಂಡ್ಸ್ ಮುಡಿಪು ನಡಕ ಇದರ ಜಂಟಿ ಆಶ್ರಯದಲ್ಲಿ ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಪುರುಷರ 60 kg ವಿಭಾಗದ ಕಬಡ್ಡಿ ಪಂದ್ಯಾಟ ಶ್ರೀಕೃಷ್ಣ ಟ್ರೋಫಿ 2023-24 ದಿನಾಂಕ ನವೆಂಬರ್ 5, 2023 ಸ್ಥಳ ಮುಡಿಪು ನಡಕ ನೆಡಪಳ್ಳಿ ಗ್ರಾಮ ಇಲ್ಲಿ ವಿಜೃಂಭಣೆಯಿಂದ ನೆರವೇರಲಿದೆ. ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ವಹಿಸುವ ಶ್ರೀಕೃಷ್ಣ ಭಜನಾ ಮಂಡಳಿ ಮುಡಿಪು ನಡಕ ಹಾಗೂ SK ಫ್ರೆಂಡ್ಸ್ ಮುಡಿಪು ನಡಕ. ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಶ್ರವಣ್ ಇರಾ ಬ್ಯಾಕ್ ಟು ಹೋಮ್. ಇದೀಗ ಮತ್ತೆ ಉಮಾ ಮಹೇಶ್ವರಿ ತಂಡದ ಪರವಾಗಿ ಚುರುಕಿನ ಪ್ರತಿಭಾನ್ವಿತ ದಾಳಿಗಾರ ಕಳೆದ ದಾಳಿಯಲ್ಲಿ ಒಂದು ಅಂಕವನ್ನು ಗಳಿಸಿಕೊಂಡಿದ್ದಾರೆ. ಈ ಬಾರಿ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡ್ರು, ಆದರೆ ಮತ್ತೆ ಹಿಡಿತಕ್ಕೆ ಒಳಗಾಗಿದ್ದಾರೆ. ಅಂಕವು ಪ್ರಾಪ್ತಿಗೊಳ್ಳುತ್ತಾ ಇದೆ. ಇಲ್ಲಿ ಕಲ್ಲೆಗ ಟೈಗರ್ಸ್ ತಂಡ ಪ್ರಸ್ತುತ ಮುನ್ನಡೆಯಲ್ಲಿದೆ. ಓಹೋ ಹೋ ಹೋ, ಎಸ್. ಇದೀಗ ಮತ್ತೆ ಉಮಾ ಮಹೇಶ್ವರಿ ತಂಡದ ಅಗ್ರಗಣ್ಯ ತಾರೆ ಪ್ರಸ್ತುತ ಒಳಾಂಗಣದಲ್ಲಿ ದಾಳಿಯ ಅಂಚಿನಲ್ಲಿ ನಿರತರಾಗಿದ್ದಾರೆ. ಹದಿಮೂರು 12 in favor of Uma Maheshwari. 13-12 in favor of Uma Maheshwari. ಇದೀಗ ಮುನ್ನಡೆಯಲ್ಲಿದೆ. 1 ಅಂಕಗಳ ಅಂತರ ಪ್ರಸ್ತುತ ಪಂದ್ಯಾವಳಿಯಲ್ಲಿ ಉಮಾ ಮಹೇಶ್ವರಿ ತಂಡ ಅಂಕ ಗಳಿಕೆಯ ಆಧಾರದಲ್ಲಿ ಸ್ಪರ್ಧಾ ಕಣದಲ್ಲಿ ಬಹಳಷ್ಟು ಪೈಪೋಟಿಯನ್ನ ನೀಡುತ್ತಾ ಇದೆ. ಎಸ್, ಮತ್ತೆ ಶ್ರವಣ್ ಇರಾ ಸೂಪರ್ ಟ್ಯಾಕಲ್ ಈಸ್ ಆನ್ ಬ್ಯಾಕ್ ಟು ಹೋಮ್ ದಾಳಿಗಾರ. ಇದೀಗ ಮತ್ತೆ ಉಮಾ ಮಹೇಶ್ವರಿ ತಂಡದ ಅದ್ವಿತೀಯ ತಾರೆ ಸತತವಾಗಿ ದಾಳಿಯ ಅಂಚಿನಲ್ಲಿ ಕಾಣ್ತಾ ಇದ್ದಾರೆ. ದಿವಂಗತ ಉದಯ್ ಚೌಟ ಸ್ಮರಣಾರ್ಥವಾಗಿ ಈ ಒಂದು ಅದ್ದೂರಿಯಾಗಿರತಕ್ಕಂತಹ ಪಂದ್ಯಾಕೂಟದ ಈ ವೇಳೆಯಲ್ಲಿ ಕಿಕ್ಕಿರಿದ ಪ್ರೇಕ್ಷಕ ವರ್ಗಗಳು ಥರ್ಡ್ ರೈಟ್ ಪ್ರೇಕ್ಷಕ ಬಂಧುಗಳು ಬಹಳಷ್ಟು ಸಂಖ್ಯೆಯಲ್ಲಿದ್ದಾರೆ. ಅಪಾರ ಸಂಖ್ಯೆಯ ಅಭಿಮಾನಿಗಳು. ಎಸ್, ಅಂಡ್ ಇಟ್ಸ್ ಟೈಮ್ ಟು ಎಸ್ ಅಗೈನ್ ಎಸ್. ಈ ಮೂಲಕವಾಗಿ ಪ್ರಥಮಾರ್ಧ ಮುಕ್ತಾಯಗೊಳ್ಳುತ್ತಾ ಇದೆ. ಮಧ್ಯಂತರ ವಿರಾಮದ ವೇಳೆಯಲ್ಲಿ ಅಂಕಗಳ ಆಧಾರದಲ್ಲಿ ಸ್ಪರ್ಧೆ 14-12 ಪ್ರಸ್ತುತ ಮುನ್ನಡೆಯಲ್ಲಿದೆ. ಈ ಸ್ಪರ್ಧೆಯಲ್ಲಿ
ಉಮಾ ಮಹೇಶ್ವರಿ ತಂಡ ಈಗಾಗಲೇ ಪ್ರಥಮ ಅರ್ಧ ಅವಧಿಯ ಸ್ಪರ್ಧೆ ಮುಕ್ತಾಯದ ವೇಳೆಯಲ್ಲಿ ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿದ್ದಾರೆ. ಅದೇ ರೀತಿ ಪಂದ್ಯಾಕೂಟದ ಮುಂದಿನ ಮುಖಾಮುಖಿಗೆ ದಯಮಾಡಿ ತಂಡಗಳು ಸಿದ್ಧರಿರಬೇಕಾಗಿದೆ. ಈ ಪಂದ್ಯ ಮುಗಿದ ತಕ್ಷಣ ಆಳ್ವಾಸ್ ಮೂಡುಬಿದ್ರೆ ವರ್ಸಸ್ ವರುಣ್ ಟ್ರಾವೆಲ್ಸ್ ತಂಡಗಳ ಮಧ್ಯೆ ರೋಚಕ ಹಣಾಹಣಿ ನಡೆಯಲಿಕ್ಕಿದೆ. ಈಗಾಗಲೇ ಲೀಗ್ ಮಾದರಿಯ ಈ ಸ್ಪರ್ಧೆಯಲ್ಲಿ ಬಹಳಷ್ಟು ಪೈಪೋಟಿಯನ್ನ ಈ ಅವಧಿಯಲ್ಲಿ ಕಾಣ್ತಾ ಇದ್ದೇವೆ. ಉಮಾ ಮಹೇಶ್ವರಿ ಅದೇ ರೀತಿ ಕಲ್ಲೆಗ ಟೈಗರ್ಸ್ ತಂಡಗಳು ಅದ್ವಿತೀಯ ಪ್ರದರ್ಶನಗಳನ್ನ ತೋರ್ಪಡಿಸಿಕೊಂಡಿದೆ. ಕೇವಲ 2 ಅಂಕಗಳ ಅಂತರ ಕಾಣ್ತಾ ಇದೆ. 14-12 ಇನ್ ಫೇವರ್ ಆಫ್ ಉಮಾ ಮಹೇಶ್ವರಿ. Yes, ಈ ಬಾರಿ ಶ್ರವಣ್ ಇರಾ ಮತ್ತೆ ಅಂಕ ಗಳಿಕೆಯಾಗಿದೆ. ಕಲ್ಲೆಗ ತಂಡ ಪ್ರಸ್ತುತ ಈ ಅವಧಿಯಲ್ಲಿ ಎದುರಾಳಿ ತಂಡಕ್ಕೆ ನೇರ ಪ್ರತಿಸ್ಪರ್ಧೆಯನ್ನು ನೀಡುತ್ತಾ ಇದೆ. ಮಿಡಲ್ ಸೆಂಟರ್ ಲೈನ್ ಟಚ್ ಮಾಡುವ ಪ್ರಯತ್ನದೊಂದಿಗೆ ದಾಳಿಗಾರ ಆದರೆ ವಿಫಲತೆಯನ್ನು ಕಾಣ್ತಾ ಇದ್ದಾರೆ. ಮತ್ತೆ ಆಲ್ ಔಟ್ ಮುಖೇನವಾಗಿ ಮತ್ತೆ ತಂಡ ಒಳಾಂಗಣಕ್ಕೆ ಅಂಗಣಕ್ಕೆ ಬರ್ತಾ ಇದೆ. ಇದೀಗ 18-15 ಮತ್ತೆ 19-15 ಇನ್ ಫೇವರ್ ಆಫ್ ಕಲ್ಲೆಗ. ಕಲ್ಲೆಗ ತಂಡ ಮುನ್ನಡೆಯಲ್ಲಿದೆ. 19-15